ನಮಿಸುತ್ತಾ ಹಸಿರ ಕಾನನ ಶ್ರೇಣಿಯ ನಡುವೆ ಕಣ್ಮನ ಸೆಳೆಯುತ್ತಿರುವಂಥ ಈ ವಿದ್ಯಾದೇಗುಲ ನಮ್ಮ ಸವಣೂರು ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯಲ್ಲಿ ನಾವಿಂದು 2024-25ನೇ ಶೈಕ್ಷಣಿಕ ಸಾಲಿನ ಪ್ರತಿಭಾ ದಿನಾಚರಣೆಯ ಸಮಾರಂಭದಲ್ಲಿ ನೆರೆದಿದ್ದೇವೆ. ಈ ವಿದ್ಯಾಸಂಸ್ಥೆಯ ಋಣವನ್ನು ಪಡೆದಿರುವ ಅದೆಷ್ಟೋ ಮಂದಿ ಸಾಮಾಜಿಕ, ಕ್ರೀಡಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಸಾಧನೆಯನ್ನು ಮಾಡಿರುತ್ತಾರೆ. ವಿದ್ಯಾರ್ಥಿಗಳಿಗೆ, ಸವಣೂರಿನ ನಾಗರಿಕರಿಗೆ ಇಂದು ಖಂಡಿತವಾಗಿಯೂ ಕೂಡ ಒಂದು ಹಬ್ಬದ ವಾತಾವರಣ. ಈ ವಿದ್ಯಾಸಂಸ್ಥೆಯ ಮೇಲೆ ಉದಾರ ಮನೋಭಾವನೆಯನ್ನು ಹೊಂದಿರುವ ಸವಣೂರಿನ ಜನತೆಯ ಕಾರಣದಿಂದಾಗಿಯೇ ಅನುದಾನಗಳು, ವಿವಿಧ ಸಂಘ ಸಂಸ್ಥೆಗಳಿಂದ ಕೊಡುಗೆಗಳು ಈ ವಿದ್ಯಾಸಂಸ್ಥೆಗೆ ನಿರಂತರವಾಗಿ ಹರಿದು ಬರ್ತಾ ಇದೆ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, STMC ಹಾಗೂ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಪ್ರಾಂಶುಪಾಲರು, ಮುಖ್ಯ ಗುರುಗಳು, ಉಪನ್ಯಾಸಕರು, ಅಧ್ಯಾಪಕರು, BEd ಪ್ರಶಿಕ್ಷಣಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿವೃಂದ, ಪೋಷಕರು ಹಾಗೂ ಊರ ಪರ ವಿದ್ಯಾಭಿಮಾನಿಗಳನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಈ ವಿದ್ಯಾಸಂಸ್ಥೆಯ ಚಿತ್ರಣವನ್ನೇ ಬದಲಾಯಿಸಿದಂತಹ ಶ್ರೀಯುತ BV ಸೂರ್ಯನಾರಾಯಣ್, ಹಾಗೆ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಗಿರಿಶಂಕರ್ ಸುಲಾಯ ಹಾಗೂ ಈ ವಿದ್ಯಾಸಂಸ್ಥೆಯಲ್ಲಿ ಜನಪ್ರತಿನಿಧಿಗಳಿಂದ, ವಿಶೇಷವಾಗಿ ಶಾಸಕರಿಂದಾಗಲಿ ಅಥವಾ ಸಂಸತ್ ಸದಸ್ಯರಿಂದಾಗಲಿ ಯಾವುದೇ ಒಂದು ಕಾರ್ಯಕ್ರಮಗಳ ಆಗಬೇಕಿದ್ರೆ ಅಥವಾ ಅವರಿಗೆ ಮಾಹಿತಿಯನ್ನು ತಲುಪಿಸಬೇಕಾದ್ರೆ ಕೂಡಲೇ ಸ್ಪಂದಿಸುವಂತಹ ಶ್ರೀಯುತ ರಾಕೇಶ್ ರೈ ಕಡೆಂಜಿ ಹಾಗೂ APMCಯ ಮಾಜಿ ಅಧ್ಯಕ್ಷರಾದಂತಹ, ಈ ವಿದ್ಯಾಸಂಸ್ಥೆ ಮೇಲೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡಿರುವಂತಹ ದಿನೇಶ್ ಮೆದು, ಅದರ ಜೊತೆಗೆ ನಮ್ಮೊಂದಿಗೆ ಈ ವಿದ್ಯಾಸಂಸ್ಥೆಯ ಪ್ರಾರಂಭದ ದಿನಗಳಲ್ಲಿ ಒಂದು ಕಟ್ಟಡ ಸಮಿತಿಯ ಸಂಚಾಲಕರಾಗಿ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದಂತಹ ಹಿರಿಯರಾದಂತಹ ಶ್ರೀಯುತ PD ಗಂಗಾಧರ್ ರೈ, ಜೊತೆಗೆ ಈ ವಿದ್ಯಾಸಂಸ್ಥೆಯ ಮೇಲೆ ನಾವು ಖಂಡಿತವಾಗಿ ಕೂಡ ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಈ ವಿದ್ಯಾಸಂಸ್ಥೆಯ 4 ಪಿಲ್ಲರ್ಗಳು ಅಂತೇಳಿ. ಒಬ್ಬರು ರಾಕೇಶ್ ರೈ ಕಡಂಜಿ, ದಿನೇಶ್ ಮೆದು, ಗಿರಿಶಂಕರ್ ಸುಲಾಯ, ಮತ್ತೊಬ್ಬರು ಈ ವಿದ್ಯಾಸಂಸ್ಥೆ ಮೇಲೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡಿರುವಂಥ ಸುರೇಶ್ ರೈ ಸೂಡಿಮುಳ್ಳು. ಅದರ ಜೊತೆಗೆ ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಹಾಗೂ ಸವಣೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದಂತಹ ಸುಂದರಿ ಮೇಡಮ್ನವರು ಕೂಡ ನಮ್ಮೊಂದಿಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಚಂದ್ರಾವತಿ ಹಾಗೆ ಇಂದಿರಾ ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ಪ್ರೌಢಶಾಲಾ ವಿಭಾಗದ STMC ಅಧ್ಯಕ್ಷರಾದಂಥ ರಾಧಾಕೃಷ್ಣರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಸವಣೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷೆಯಾದಂಥ ರಾಜೀವ್ ಶೆಟ್ಟಿಯವರು ಕೂಡ ನಮ್ಮೊಂದಿಗಿದ್ದಾರೆ. ನಂತರ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಈ ಸಂಸ್ಥೆ ನಮ್ಮ ಸವಣೂರು ಕ್ಲಸ್ಟರಿನ CRP ಆದಂತಹ ಜಯಂತ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ತಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ವಿದ್ಯಾಸಂಸ್ಥೆಯ ಪ್ರಾಂಶುಪಾಲೆಯಾದಂತಹ ಪದ್ಮಾವತಿ ಮೇಡಮ್ ಮತ್ತು ಹಿರಿಯ ಪದವೀಧರ ಸಹಶಿಕ್ಷಕರಾದಂತಹ ಶ್ರೀಯುತ ರಘು ಸರ್ ಅವರವರು ಇವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಮಾಮಚಂದ್ ಸರ್ ಹಾಗೂ ಕಡಬ ತಾಲೂಕಿನ ಸಹಶಿಕ್ಷಕರ ಸಂಘದ ಉಪಾಧ್ಯಕ್ಷೆಯಾದಂತಹ ಶ್ರೀಮತಿ ರೀನಾ ಮೇಡಮ್, ನಮ್ಮ ಶಾಲಾ ನಾಯಕಿಯಾದಂಥ ದೀಪ್ತಿ ಹಾಗೂ ಕಾಲೇಜು ವಿಭಾಗದ ಜಸ್ವಂತ್, ಶಾಲಾ ನಾಯಕನಾದಂಥ ಜಸ್ವಂತ್, ಇವರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾಮಚಂದ್ ಸರ್, ರೀನಾ ಮೇಡಮ್ ದಯವಿಟ್ಟು ವೇದಿಕೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಪತ್ರಕರ್ತರಾದಂಥ
ಉಮಾಪ್ರಸಾದ್ ನಡುಬೈಲ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು, ಊರ ಹಿರಿಯರನ್ನು, ಪೋಷಕರನ್ನು, ವಿದ್ಯಾರ್ಥಿಗಳನ್ನು, ಸಹೋದ್ಯೋಗಿ ಬಂಧುಗಳನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ನಮಗೆ ಹಾಗೂ ಸವಣೂರಿನ ಜನತೆಗೆ, ವಿದ್ಯಾರ್ಥಿಗಳಿಗೆ ಕೂಡ ಇವತ್ತೊಂದು ಹಬ್ಬದ ವಾತಾವರಣ. ಪ್ರಾರ್ಥನೆಯ ಕೂಗು ದೂರದಲ್ಲೆಲ್ಲೋ ಇರುವ ದೈವದ ಕಿವಿಗೆ ತಲುಪುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮನದೊಳಗಿನ ಆತ್ಮಸ್ವರೂಪದ ಭಗವಂತನಿಗಂತೂ ಮುಟ್ಟುತ್ತದೆ. ಈಗ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಬರುತ್ತಿದ್ದಾರೆ ದೀಪ್ತಿ ಮತ್ತು ತಂಡ. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ನಾನು ನಡೆವ ದಾರಿಯಲ್ಲಿ ಬೆಳಕ ತೋರಿಸು, ನೆಮ್ಮದಿಯ ವರವ ಕೊಟ್ಟು ನಮ್ಮ ರಕ್ಷಿಸು. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ಸತ್ಯ ಮಾರ್ಗದಲ್ಲಿ ನಡೆವ ಶಕ್ತಿ ತುಂಬಿಸು, ದಿವ್ಯ ಶಕ್ತಿ ತುಂಬಿಸು. ಕಷ್ಟವೆಲ್ಲ ದೂರ ಮಾಡಿ ಜಯವ ದೊರಕಿಸು, ನಮಗೆ ಜಯವ ದೊರಕಿಸು. ಸತ್ಯ ಮಾರ್ಗದಲ್ಲಿ ನಡೆವ ಶಕ್ತಿ ತುಂಬಿಸು, ದಿವ್ಯ ಶಕ್ತಿ ತುಂಬಿಸು. ಕಷ್ಟವೆಲ್ಲ ದೂರ ಮಾಡಿ ಜಯವ ದೊರಕಿಸು, ನಮಗೆ ಜಯವ ದೊರಕಿಸು. ವಿಜಯ ಪ್ರಾಪ್ತಿಗಾಗಿ ಕಾಯುವ ತಾಳ್ಮೆ ಒದಗಿಸು, ವಿಜಯ ಪ್ರಾಪ್ತಿಗಾಗಿ ಕಾಯುವ ತಾಳ್ಮೆ ಒದಗಿಸು. ಬಾಳಿನಲ್ಲಿ ಗುರಿಯ ತಲುಪು ಛಲವ ಕರುಣಿಸು, ಸೋಲು ಮೆಟ್ಟಿ ಸಾಗುವಂತ ಧೈರ್ಯ ತುಂಬಿಸು. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ದೇವ ನಿನ್ನ ದಿವ್ಯ ನಾಮ ನಿತ್ಯ ಸ್ಮರಿಸುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ, ನಿನ್ನ ನಾಮ ಶಕ್ತಿ ಇರಲು ಗೆಲುವು ಎನ್ನುವೆ. ಪ್ರಾರ್ಥನೆ ಮತ್ತು ನಂಬಿಕೆ ಕಣ್ಣಿಗೆ ಕಾಣದಿರಬಹುದು, ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ ಎಂದು ಹೇಳುತ್ತಾ BV ಸೂರ್ಯನಾರಾಯಣ ಸರ್ ರಚಿತ ಪ್ರಾರ್ಥನಾ ಗೀತೆಯನ್ನು ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವ. ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ. ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಎಂಬ ಕುವೆಂಪು ಅವರ ಕವಿವಾಣಿಯನ್ನು ಸ್ಮರಿಸುತ್ತಾ ಈಗ ನೆರೆದಿರುವ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀ ಹರಿಶಂಕರ್ ಸರ್ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಅನ್ನದಾನಂ ಪರಂ ದಾನಂ ವಿದ್ಯಾದಾನಂ ಅತಃ ಪರಂ, ಅನ್ನೇನ ಕ್ಷಣಿಕ ತೃಪ್ತಿರ್ ಯಾವತ್ ಜೀವಂಚ ವಿದ್ಯೆಯ ಎಂಬಂಥ ಆರ್ಷೆಯ ನುಡಿಯನ್ನು ನಾನು ಈ
ಶುಭ ಮುಂಜಾನೆ ನಿಮಗೆ ಹೇಳಬೇಕಾಗಿದೆ. ಒಂದು ಮಾತುಂಟು, ಅನ್ನದಾನವು ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠ ವಿದ್ಯಾದಾನ. ಯಾಕೆಂತ ಹೇಳಿದರೆ ಅನ್ನದಿಂದ ಕ್ಷಣಿಕವಾದಂಥ ತೃಪ್ತಿ ದೊರಕ್ತದೆ, ಆದರೆ ವಿದ್ಯಾದಾನದಿಂದ ಜೀವನ ಪೂರ್ತಿ ಒಬ್ಬನಿಗೆ ಆದಾಯವನ್ನು ಕಲ್ಪಿಸುವಂಥ, ಜೀವನವನ್ನು ಬೆಳೆಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಕೊಡ್ತದೆ ಅಂತೀವಿ. ಈ ಎರಡೂ ದಾನ ನಡೀತಿರುವಂತಹ ಸಂಸ್ಥೆಗಳು ಅಂತ ಹೇಳಿದರೆ ಅದು ನಮ್ಮ ಕಾಲೇಜು, ಶಾಲೆಗಳು. ಒಂದು ಕಡೆ ವಿದ್ಯಾದಾನವು ನಡೀತದೆ, ಜೊತೆಗೆ ಅನ್ನದಾನವನ್ನು ಕೂಡ ಸರ್ಕಾರ ಪ್ರಾರಂಭಿಸಿದೆ. ಎರಡೂ ಕೂಡ ಆಕರ್ಷಣೀಯವಾಗಬೇಕಾದ್ದು ಮತ್ತು ಅನುಸರಣೀಯವಾಗಬೇಕಾದ ವಿದ್ಯಾಸಂಸ್ಥೆಗಳು. ಇವತ್ತಿನ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ಹಬ್ಬ. ಈ ಹಬ್ಬದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಬಂದಿರುವಂಥ ನಮ್ಮ ಪರಮಾಪ್ತರಾದಂತಹ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಶ್ರೀಮತಿ ಸುಂದರಿ ಮೇಡಮ್ ಇವರನ್ನು ನಾವು ಕಾಲೇಜಿನ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಿರಿಯರಾದ ಶಿಕ್ಷಣ ಪ್ರೇಮಿ ಶ್ರೀ ಪಿ ಡಿ ಗಂಗಾಧರ್ ರೈ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ಬಹುಜನರು ಈಗಾಗಲೇ ಸೂಚಿಸಿದ ಪ್ರಯುಕ್ತ ಅವರನ್ನು ಕೂಡ ಕ್ಲಪ್ತ ಸಮಯಕ್ಕೆ ಅವರು ಬಂದು ನಮಗೆ ಸೇರಿಕೊಂಡಿದ್ದಾರೆ, ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ಈ ಸಂಸ್ಥೆಯ ಪ್ರಾಚಾರ್ಯರಾಗಿದ್ದುಕೊಂಡು ಈ ಸಂಸ್ಥೆ ಒಂದು ಈ ಮಟ್ಟಕ್ಕೆ ಬೆಳೆದು ನಿಲ್ಲಬೇಕು ಅಂತ ಹೇಳಿದ್ರೆ ಬಿ ವಿ ಸೂರ್ಯನಾರಾಯಣ ಇವರ ಕೊಡುಗೆ ಅಪಾರ. ಅವರ ಬಗ್ಗೆ ನಾವು ವಿಚಾರವನ್ನು ಹೇಳಬೇಕಾಗಿಲ್ಲ. ಹೆಚ್ಚು ಪ್ರಚಾರದಲ್ಲಿರುವಂತಹ ನಮ್ಮ ಒಬ್ಬ ಸಹೋದ್ಯೋಗಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಉಂಟು. ಸರ್, ನಿಮ್ಮನ್ನು ನಾವು ಯಾವತ್ತೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಈಗಾಗಲೇ ನಮ್ಮ ಕಿಶನ್ ಸರ್ ಹೇಳಿದರು, ಈ ಕಾಲೇಜಿಗೆ ಒಂದು 4 ಪಿಲ್ಲರ್ಗಳು ಅಂತೇಳಿ. ಈಗ ಈ ಸೈಡ್ನಲ್ಲಿ ನೋಡಿದರೆ ದಿನೇಶ್ ಮೇದು ಮಾಜಿ APMC ಅಧ್ಯಕ್ಷರು, ರಾಕೇಶ್ ರೈ ಕೆಡಂಜಿ ನಮ್ಮ ಹೆಮ್ಮೆಯ CBC ಸದಸ್ಯರು ಹಾಗೂ ಇಲ್ಲಿಯ ಶಿಕ್ಷಣ ಪ್ರೇಮಿ ನೆಲೆಯಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷರು ಶ್ರೀ ಸುರೇಶ್ ರೈ ಸೂಡಿಮುಳ್ಳು, ಇವರನ್ನು ಕೂಡ ನಾವು ಈ ಪಿಲ್ಲರ್ಗಳನ್ನು, ಇನ್ನೊಬ್ಬರು ಗಿರಿಶಂಕರ್ ಅವರು ನಮ್ಮ ಕಾರ್ಯಾಧ್ಯಕ್ಷರು, ಅವರು ಕೂಡ ಇಲ್ಲೇ ಕೂತ್ಕೊಳ್ಬೇಕಿತ್ತು. ಆ ಪಿಲ್ಲರ್ ಈಗ ಅಲ್ಲಿ ಕಾಂಕ್ರೀಟ್ ಹಾಕಲಿಕ್ಕೆ ಹೋಗಿದೆ ಅಂತೇಳಿ ನಾನು ಪರಿಭಾವಿಸಿದ್ದೇನೆ. ನೋಡಿ, ಅದು ಅವರ ಕ್ರಿಯಾಶೀಲ ವ್ಯಕ್ತಿತ್ವಕ್ಕೆ ಹಿಡಿದಂಥ ಕೈಗನ್ನಡಿ. ಸರ್, ನಿಮ್ಮನ್ನು ನಾನು ಜಂಟಿಯಾಗಿ 4 ಜನರನ್ನು ಕೂಡ ಈ ಪಿಲ್ಲರ್ಗಳನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಈ ಹೈಸ್ಕೂಲ್ ವಿಭಾಗದ SDMC ಅಧ್ಯಕ್ಷರಾದ ರಾಧಾಕೃಷ್ಣರು ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಜೊತೆಗೆ ಸರ್ ನಿಮಗೆ ಸ್ವಾಗತ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಚಂದ್ರಾವತಿ, ಇಂದಿರಾ ಮೇಡಮ್ ಹಾಗೂ ರಾಜೀವ್ ಶೆಟ್ಟಿ ಇವರಿದ್ದಾರೆ. ಸತೀಶ್ ಉಪಾಧ್ಯಾಯ ಬಲ್ಯಾಯ ಇವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮಹೇಶ್ಗೆ ನಮ್ಮ ಸವಣೂರು ಇಲ್ಲಿಯ ನಮ್ಮ ಅಡ್ವೊಕೇಟ್, ನಮ್ಮ ಸನ್ಮಿತ್ರರು, ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾರೆ. ಅದೇ ರೀತಿ ನಮ್ಮ ಜೊತೆ ಜಯಂತ್ ವೈ, ಇಲ್ಲಿಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ. ನಿಮ್ಮ ಇರುವಿಕೆಯನ್ನು ನಾವು ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ ಸರ್. ಪತ್ರಕರ್ತ ಮಿತ್ರರಾದಂಥ ಉಮಾಪ್ರಸಾದ್ ರೈ ಬಂದು ನಮ್ಮ ಜೊತೆ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಸರ್, ನಿಮಗೂ ಕೂಡ ಸ್ವಾಗತ. ಅದೇ ರೀತಿ ಸುದ್ದಿ ವಾಹಿನಿಯ ಎಲ್ಲ ತಂತ್ರಜ್ಞರು ಹಾಗೂ ಪತ್ರಕರ್ತ ವರದಿಗಾರರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಜೊತೆಗೆ ನಮ್ಮೆಲ್ಲ ಸಹೋದ್ಯೋಗಿಗಳು ಮೊನ್ನೆಯಿಂದ ಸ್ಪೋರ್ಟ್ಸ್ ಡೇಗಿಂತ ಆರಂಭಗೊಂಡು ಇವತ್ತಿನವರೆಗೂ ಕೂಡ ಭಾಳ ಆತಂಕದ ಮಧ್ಯೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ, ಜೊತೆಗೆ ನಮ್ಮೆಲ್ಲ ಪ್ರೀತಿಯ ಪಾತ್ರರಾದಂಥ ವಿದ್ಯಾರ್ಥಿನಿಯರು, ಇವರನ್ನು ಕೂಡ ಸ್ವಾಗತಿಸ್ತಾ, ಅದೇ ರೀತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ರಫೀಕ್ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ
ಚಪ್ಪಾಳೆ ಜೊತೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಯಾರಾದರೂ ಬಿಟ್ಟು ಹೋಗಿದರೆ ಅವರಿಗೂ ಕೂಡ ಇನ್ನೂ ದೊಡ್ಡದಾದಂಥ ಒಂದು ಸ್ವಾಗತ ನುಡಿಗಳನ್ನು ನನ್ನಿಂದ ನೀಡಲಿಕ್ಕೆ ನಾನು ಬಯಸಿದ್ದೇನೆ. ಎಲ್ಲರನ್ನು ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ವಂದನೆಗಳು. ಆಂಗ್ಲ ಭಾಷಾ ಉಪನ್ಯಾಸಕರಾದಂಥ ಶ್ರೀಯುತ ಹರಿಶಂಕರ್ ಅವರಿಗೆ. ಚೇತನ್ ಕೋಡಿಬೈಲು ಉಪಾಧ್ಯಕ್ಷರು CA ಬ್ಯಾಂಕ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಚೇತನ್ ಕೋಡಿಬೈಲು ಉಪಾಧ್ಯಕ್ಷರು CA ಬ್ಯಾಂಕ್. ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ. ಈ ಒಂದು ಕಾರ್ಯಕ್ರಮವನ್ನ ಶಾಲಾ ವಿದ್ಯಾಸಂಸ್ಥೆಯ ಕಾಲೇಜು ವಿಭಾಗದ ಜಸ್ವಂತ್ ಹಾಗೂ ಪ್ರೌಢಶಾಲಾ ವಿಭಾಗದ ದೀಪ್ತಿ ಅವರು ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಗುಲಾಬಿ ಹೂವನ್ನ ನೀಡುವುದರ ಮೂಲಕ ಅವರನ್ನ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಖಂಡಿತವಾಗಿ ಕೂಡ ನಿಮ್ಮೆಲ್ಲರ ಇರುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಿಮ್ಮ ಸಹಕಾರ, ಮಾರ್ಗದರ್ಶನ ಖಂಡಿತವಾಗಿಯೂ ಕೂಡ ನಮಗೆ ಯಾವಾಗಲೂ ಅಗತ್ಯವಿದೆ. ನೀವು ನೀಡುವಂತಹ ಸಲಹೆಗಳು, ಮಾರ್ಗದರ್ಶನ, ಸಹಕಾರ ಈ ವಿದ್ಯಾಸಂಸ್ಥೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ. ಊರವರ ಸಹಕಾರದೊಂದಿಗೆ, ಪೋಷಕರ ಸಹಕಾರದೊಂದಿಗೆ, ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಮತ್ತು ಗ್ರಾಮ ಪಂಚಾಯತಿನ ಸಹಕಾರದೊಂದಿಗೆ ಖಂಡಿತವಾಗಿ ಕೂಡ ಈ ವಿದ್ಯಾಸಂಸ್ಥೆ ಸಾಕಷ್ಟು ಪ್ರಗತಿಯನ್ನ ಸಾಧಿಸ್ತಾ ಇದೆ. ಹಾಗೆ ಸತೀಶ್ ಬಲ್ಲೆ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸತೀಶ್ ಬಲ್ಲೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಕೂಡ ಕರ್ತವ್ಯ ಕೂಡ ಆಗಿದೆ. ತಮ್ಮೆಲ್ಲರ ಸಹಕಾರದಿಂದ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರ್ಲಿ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಆಶಯ ಕೂಡ. ಹಾಗೆ ನಮ್ಮ ಸವಣೂರಿನ ಯುವಕ ಮಂಡಲ ಇದು ಬಹಳಷ್ಟು ಖ್ಯಾತಿಯನ್ನು ಪಡೆದಿರುವಂತಹ ಯುವಕ ಮಂಡಲ ಮತ್ತು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಕೂಡ ಆಗಿದೆ. ಇದರ ಕಾರ್ಯದರ್ಶಿಯಾದಂತಹ ನಮ್ಮ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ ಕೂಡ ಆಗಿರುವಂತಹ ಕೀರ್ತನ್ ಕೋಡಿಬೈಲು ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಕಷ್ಟು ವಿದ್ಯಾಸಂಸ್ಥೆ ಮೇಲೆ ಅಭಿಮಾನವಿಟ್ಟು ನಮಗೆ ಸಹಕಾರವನ್ನ ನೀಡ್ತಿರುವಂತಹ ಒಬ್ಬ ವಿದ್ಯಾರ್ಥಿ ಕೂಡ ಆಗಿದ್ದಾರೆ ಕೀರ್ತನ್ ಕೋಡಿಬೈಲು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪೇನ ಸರ್ವತಾ ಮೋಪಃ ದೀಪೇನ ಸಾಧ್ಯತೆ ದೀಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಬೆಳಕು ಎಂಬುದು ಪ್ರಕಾಶಮಾನವಾದುದು, ಅದು ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿಯ ದೀಪ ಜೀವನದಲ್ಲಿ ಭವಿಷ್ಯದ ಹೊಸ ಭರವಸೆಗಳನ್ನು ತುಂಬಲಿ ಎಂದು ಹೇಳುತ್ತಾ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕಾರ್ಯಕ್ರಮದ ಉದ್ಘಾಟಕರಾದ ಸರಕಾರಿ ಪದವಿ ಪೂರ್ವ ಕಾಲೇಜ್ ಸವಣೂರು ಈ ಸಂಸ್ಥೆಯ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಿದ ರೂವಾರಿ, ಕವಿ, ವಾಗ್ಮಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ಕ್ರಿಯಾಶೀಲರು, ವಿಶ್ರಾಂತ ಪ್ರಾಂಶುಪಾಲರು ಆದ BV ಸೂರ್ಯನಾರಾಯಣ ಸರ್ ಇವರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ವೇದಿಕೆಯ ಮೇಲಿರುವ ಎಲ್ಲ ಆದರಣೀಯ ಗಣ್ಯರು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ BV ಸೂರ್ಯನಾರಾಯಣ್ ಸರ್ ಇವರು ಸಭೆಯನ್ನು ಉದ್ದೇಶಿಸಿ ಉದ್ಘಾಟಕ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸವಣೂರು ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯನ್ನು ಅಲಂಕರಿಸಿರುವ ನಮ್ಮೆಲ್ಲರ ಹಿರಿಯರು, ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಬಹಳ ಮೊದಲಿಗೆ ತನ್ನ ಅನುಭವ ಮತ್ತು ಶ್ರಮವನ್ನು ಧಾರೆ ಎರೆದಂಥ ಶ್ರೀಯುತ PD ಗಂಗಾಧರ ರೈಗಳೇ, ಈ ಉಭಯ ಸಂಸ್ಥೆಗಳ ಆಧಾರ ಸ್ತಂಭಗಳು ಅಂಥೇಳಿ ಈಗಾಗಲೇ ಎಲ್ಲರಿಂದ ಪ್ರಶಂಸಲ್ಪಟ್ಟಂತಹ ಶ್ರೀಯುತ ರಾಕೇಶ್ ರೈಗಳೇ, ಗಿರಿಶಂಕರ ಸುಲಾಯ ಅವರೇ, ದಿನೇಶ್ ಮೆದು ಅವರೇ, ಸುರೇಶ್ ರೈ ಸುಡಿಮುಳ್ಳವರೇ, ಉಭಯ ಸಂಸ್ಥೆಗಳ ಪ್ರಾಚಾರ್ಯರೇ, ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ಸೇರಿರುವ ವಿದ್ಯಾಭಿಮಾನಿಗಳೇ, ಅಧ್ಯಾಪಕ ಉಪನ್ಯಾಸಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಈ ಸಂಸ್ಥೆಯಿಂದ ಹೊರಬಂದು ನನ್ನ ಸೇವಾ ನಿವೃತ್ತಿ ಆಗೋದಕ್ಕಿಂತ ಒಂದು ಸ್ವಲ್ಪ ಮೊದಲು 2021 ಈ ಸಂಸ್ಥೆ ನಿರ್ಗಮಿಸಿದ್ದೇನೆ. ಅಂದರೆ 3 ವರ್ಷ ಕಳೆಯಿತು. ಒಂದು ವಿದ್ಯಾಸಂಸ್ಥೆಯಲ್ಲಿ ದುಡಿಯುವುದು ಅಥವಾ ಸೇವೆ ಸಲ್ಲಿಸುವುದು ಅಂತಂದರೆ ಅದೊಂದು ಪ್ರಾರ್ಥನಾ ಮಂದಿರ ಅಥವಾ ಪೂಜಾ ಸ್ಥಳದಲ್ಲಿ ಪೂಜಾರಿಯ ಅರ್ಚಕನಾಗಿ ಕೆಲಸ ಮಾಡಿದ ಹಾಗೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿರ್ತಕ್ಕಂತಹ ಗರ್ಭಗುಡಿಯಲ್ಲಿರುವಂಥ ವಿಗ್ರಹಕ್ಕೆ ಏನಾದರೂ ಕಳೆ ಬರಬೇಕಾದ್ರೆ ಅದು ಅಲ್ಲಿರುವ ಅರ್ಚಕರು ಮಾಡುವಂಥ ಅರ್ಚನೆಯ ಪ್ರಭಾವದಿಂದ ಅಂತ, ಇಲ್ಲರ ಅದು ಬರೀ ಕಲ್ಲು. ಹಾಗೇನೆ ಈ ಸಂಸ್ಥೆಯಲ್ಲಿ ನಾನೂ ಸೇರಿದಂತೆ ಅನೇಕ ವ್ಯಕ್ತಿಗಳು ಅಧ್ಯಾಪಕರಾಗಿಯೋ, ಉಪನ್ಯಾಸಕರಾಗಿಯೋ, ಮುಖ್ಯ ಗುರುಗಳಾಗಿಯೋ, ಪ್ರಾಂಶುಪಾಲರಾಗಿಯೋ ಅಥವಾ ಇನ್ನಿತರ ಒಂದು ಹುದ್ದೆಗಳಲ್ಲಿಯೋ ಜವಾಬ್ದಾರಿಯಲ್ಲೋ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರ ಪ್ರಭಾವದಿಂದ, ಅವರೆಲ್ಲರ ಪರಿಶ್ರಮದಿಂದ ಈ ವಿದ್ಯಾಸಂಸ್ಥೆ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಸಂತೋಷ ಯಾವಾಗ ಆಗ್ತದೆ ಅಂತಂದರೆ, ತಾನು ದುಡಿದಂತಹ ವಿದ್ಯಾಸಂಸ್ಥೆ ಅದು ಉನ್ನತಿಯ ಪಥದಲ್ಲಿ ಸಾಗ್ತಾ ಬಂದಾಗ ಆ ಸಂಸ್ಥೆಯನ್ನು ನಿರ್ಗಮಿಸಿದಂತಹ ನನ್ನಂತಹ ವ್ಯಕ್ತಿ ತುಂಬ ಸಂತೋಷ ಪಡ್ತಾನೆ. ಸಂತೋಷ ಯಾವಾಗ ಆಗ್ತದೆ ಅಂತಂದರೆ, ನಾನು ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೋ ಆ ವಿದ್ಯಾಸಂಸ್ಥೆಯ ಹೆಸರು ದಿನೇ ದಿನೇ ಬೆಳಗ್ತಾ ಇದೆ ಅಂತಾದಾಗ ತುಂಬ ಸಂತೋಷ ಆಗ್ತದೆ. ಸಂತೋಷ ಯಾವಾಗ ಆಗ್ತದೆ ಅಂತಂದರೆ, ಒಂದು ವಿದ್ಯಾಸಂಸ್ಥೆಯಲ್ಲಿ ದುಡಿದಂಥ ನನ್ನಂಥವನಿಗೆ ಆ ವಿದ್ಯಾಸಂಸ್ಥೆಯ ಜೊತೆಗೆ ಸಮುದಾಯ ಇನ್ನಷ್ಟು ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತದೆ ಅಂಥೇಳಿ ಕಂಡು ಬಂದಾಗ ಇನ್ನೂ ಸಂತೋಷ ಆಗ್ತದೆ. ಸಂತೋಷ ಯಾವಾಗ ಆಗ್ತದೆ ಅಂತಂದರೆ, ನಾನು ದುಡಿದಂತಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಧನೆಯನ್ನು ಮಾಡಿ ಹೆಸರನ್ನು ಪಡಿಸ್ತಾ ಇದ್ದಾರೆ. ತಾವು ಪಡೆದಂತಹ ವಿದ್ಯೆಗೆ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಈ ಸಮಾಜದ ಒಂದು ಆಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳೋದನ್ನು ಕೇಳಿದಾಗ ಸಂತೋಷ ಇನ್ನಷ್ಟು ಜಾಸ್ತಿ ಆಗ್ತದೆ. ಸವಣೂರಿನ ಈ ವಿದ್ಯಾಸಂಸ್ಥೆಯ ಬಗ್ಗೆ ನಾನು ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಒಬ್ಬ ಉಪನ್ಯಾಸಕನಾಗಿ ನನಗೆ ಹೇಳೋದು ಏನಂತಂದರೆ, ಬಹಳಷ್ಟು ಹೆಮ್ಮೆ, ಬಹಳಷ್ಟು ಸಂತೋಷ, ಬಹಳಷ್ಟು ಅಭಿಮಾನ ಯಾಕಾಗ್ತದೆ ಅಂತಂದರೆ, ನಾನೀಗ ಏನೆಲ್ಲ ವಿಷಯಗಳನ್ನು ಹೇಳಿದ್ದೇನೆ ಆ ಎಲ್ಲ ವಿಷಯಗಳು ಈ ವಿದ್ಯಾಸಂಸ್ಥೆಯಲ್ಲಿ ಕೂಡಿ ಬರ್ತಾ ಇದೆ. ಈ ಸಂಸ್ಥೆಯ ಮೂಲಭೂತ ಸೌಕರ್ಯಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಸಂಸ್ಥೆಯಲ್ಲಿ ಇರುವಂಥ ವಿದ್ಯಾರ್ಜನೆಗೈಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ವರದಿ ವಾಚನ ನಂತರ ಮಾಡ್ತಾರೆ ಕಾಣ್ತದೆ. ಆ ವರದಿ ವಾಚನದಲ್ಲಿ ನಮಗೆ ಗೊತ್ತಾಗ್ಬೋದು. ನಾನು ಇಲ್ಲಿ ಬರುವ ಕಾಲೇಜಿಗೆ 30 ಹತ್ತಿರ ವಿದ್ಯಾರ್ಥಿಗಳಿದ್ದರು.
ಇವತ್ತು ಬಹುಶಃ ಅದು 170 ದಾಟಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ರೌಢಶಾಲಾ ವಿಭಾಗದ ಅಂಕಿಅಂಶಗಳು ನನ್ನ ಹತ್ರ ಇಲ್ಲ. ಆದರೆ ನಾವು ಗಮನಿಸ್ತಾ ಇರುವುದೇನು ಅಂತಂದರೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಆಗ್ತಾ ಇದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಇಲಾಖೆ ಏನು ಪ್ರೋತ್ಸಾಹವನ್ನು ಕೊಟ್ಟರೂ ಕೂಡ, ಸಮುದಾಯ ಎಷ್ಟು ಬೆಂಬಲವನ್ನು ನೀಡಿದರೂ ಕೂಡ, ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳಿಲ್ಲದೆ ಸೊರಗಿ ಹೋಗ್ತಾ ಇದ್ದಾರೆ. ಯಾವ ಸಂಸ್ಥೆಯಲ್ಲಿ, ಯಾವ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳೇ ಇರೋದಿಲ್ವೋ, ಆ ವಿದ್ಯಾಸಂಸ್ಥೆ ಎಷ್ಟೇ ಹೆಸರು ಗಳಿಸಿರಲಿ, ಎಷ್ಟೇ ಮೂಲಭೂತ ಸೌಕರ್ಯಗಳನ್ನು ಹೊಂದಿರಲಿ, ಎಷ್ಟೇ ಪ್ರತಿಭಾವಂತ ಉಪನ್ಯಾಸಕರು ಇರಲಿ, ವಿದ್ಯಾರ್ಥಿಗಳಿಲ್ಲದಂಥ ವಿದ್ಯಾಸಂಸ್ಥೆ ಅದು ಒಂದು ಬಹಳ ಸ್ಮಶಾನ ಸಮಾನ. ಆದರೆ ಸವಣೂರಿನ ವಿದ್ಯಾಸಂಸ್ಥೆ ಅದು ದೇವಸ್ಥಾನಕ್ಕೆ ಸಮಾನ, ಅದು ಪ್ರಾರ್ಥನಾ ಮಂದಿರ, ಪೂಜಾ ಸ್ಥಳಕ್ಕೆ ಸಮಾನ. ಯಾಕಂತಂದರೆ ಎಲ್ಲ ಖಾಸಗಿ ಸಂಸ್ಥೆಗಳ, ಆಸುಪಾಸಿನ ಸೇರಿದಂತೆ ಪುತ್ತೂರಿನ ಎಲ್ಲ ಖಾಸಗಿ ಸಂಸ್ಥೆಗಳ ಶಾಲಾ ವಾಹನಗಳು ಮನೆ ಬಾಗಿಲಿಗೆ ಬರುವಂಥ ಈ ದಿನಗಳಲ್ಲಿಯೂ ಕೂಡ ಸವಣೂರಿನ ವಿದ್ಯಾಸಂಸ್ಥೆಯ ಜನ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಗೆ ಬರಬೇಕು, ಇಲ್ಲಿ ವಿದ್ಯಾರ್ಜನೆ ಗೈಬೇಕು ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಾದರೆ ಅದು ಈ ವಿದ್ಯಾಸಂಸ್ಥೆಯ ನಿಜವಾದ ಸಾಮರ್ಥ್ಯ ಅಂತ ನಾನು ಭಾವಿಸ್ತೇನೆ. ಆ ರೀತಿಯ ಸಾಮರ್ಥ್ಯವನ್ನು ಗಳಿಸುವಲ್ಲಿ ಯಾರೆಲ್ಲ ತಮ್ಮ ತಮ್ಮ ಅನುಭವ, ಪರಿಶ್ರಮ, ಜ್ಞಾನ ಎಲ್ಲವನ್ನ ತೊಡಗಿಸಿಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ನಾನು ಬಹಳ ಮುಕ್ತ ಕಂಠದಿಂದ ಶ್ಲಾಘಿಸ್ತೇನೆ. ಅವರೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ. ಸಮುದಾಯ ಬಹಳ ಹತ್ತಿರ ಬರ್ತಾ ಇದೆ. ದಿನೇ ದಿನೇ ನಾನು ಗಮನಿಸ್ತಾ ಇದ್ದೇನೆ. ಸವಣೂರಿನ ಜನತೆ ಇವತ್ತು ಸವಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂದರೆ ಅದು ನಮ್ಮ ಮನೆ ಇದ್ದ ಹಾಗೆ ಅನ್ನುವಂಥ ಭಾವನೆಯಿಂದ ಈ ಸಂಸ್ಥೆಯ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳೋದನ್ನು ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೇನೆ. ಜನ ದೂರ ಹೋಗ್ತಾರೆ ಯಾವಾಗ ಅಂತಂದರೆ ಆ ಸಂಸ್ಥೆಯ ಜೊತೆಗೆ ತಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂತಾದಾಗ. ಜನರನ್ನ ಹತ್ತಿರ ತರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನು ಸರ್ಕಾರಿ ವಿದ್ಯಾಸಂಸ್ಥೆ ತೋರಿಸ್ತಾ ಇದೆ, ಅದು ನಮ್ಮ ಸವಣೂರಿನ ವಿದ್ಯಾಸಂಸ್ಥೆ ತೋರಿಸ್ತಾ ಇದೆ ಅಂತ ಹೇಳೋದಕ್ಕೆ ಭಾಳಷ್ಟು ಹೆಮ್ಮೆ ಪಡ್ತೇನೆ ಮತ್ತು ಸಮುದಾಯವನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ನಿಜವಾದ ಕೆಲಸ ನೀವು ಮಾಡ್ತಾ ಇದ್ದೀರಿ. ಒಂದು ವಿದ್ಯಾಸಂಸ್ಥೆಗೆ ಬೇಕಾಗುವಂಥ ಶಕ್ತಿಯನ್ನು ನೀವು ತುಂಬಿಸ್ತಾ ಇದ್ದೀರಿ. ಎಲ್ಲವನ್ನ ಇಲಾಖೆಯಿಂದ, ಸರ್ಕಾರದಿಂದ ನಾವು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಶಾಲಾಭಿವೃದ್ಧಿ ಸಂಸ್ಥೆ ಅಥವಾ ಶೈಕ್ಷಣಿಕ ಅಭಿವೃದ್ಧಿ ಸಮಿತಿ ಅಂತ ಹೇಳುವಂತಹ ಸಮಿತಿಗಳನ್ನು ಸರ್ಕಾರ, ಇಲಾಖೆ ಒಂದು ಸೂಚನೆ ಮೇರೆಗೆ, ಒಂದು ನಿಯಮಾವಳಿಗಳ ಪ್ರಕಾರ ಇವತ್ತು ರಚಿಸಿದೆ. ಆ ಸಮುದಾಯದ ಶಾಲಾಭಿವೃದ್ಧಿ ಸಮಿತಿಗಳು, ಕಾಲೇಜು ಅಭಿವೃದ್ಧಿ ಸಮಿತಿಗಳು ಯಾವ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಬಹುದು ಅನ್ನುವುದನ್ನು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳೋದು ಕೂಡ ನಮ್ಮ ಗಮನದಲ್ಲಿರಬೇಕು. ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತಾ ಇದೆ. ರಮೇಶ್ ಕುಮಾರ್ ಅಂತ ನಮ್ಮ ವಿಧಾನಸಭೆಯ ಮಾಜಿ ಸಭಾಪತಿಯವರು ಹೇಳಿದಂಥ ಮಾತು, ಪಕ್ಷ ಯಾವುದೇ ಇರಲಿ ಆದರೆ ಆ ವ್ಯಕ್ತಿಯ ವಿಚಾರಗಳನ್ನು ನಾವು ಗೌರವಿಸಬೇಕಾಗ್ತದೆ. ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ಒಂದು ಕಾಲ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿಯೋ ಅಥವಾ ಸ್ವಾತಂತ್ರ್ಯ ದೊರಕಿದ ಸಂದರ್ಭದಲ್ಲೋ ಒಂದು ಸಮಯ ಇತ್ತು. ಯಾವುದೋ ಒಂದು ಸರ್ಕಾರಿ ಕಚೇರಿಯ ಎದುರುಗಡೆ ಒಬ್ಬ ಚಮ್ಮಾರ ಚಪ್ಪಲಿ ಹೊಲಿಯುವವ, ಆ ಚಪ್ಪಲಿ ಹೊಲಿಯುವವನ ಮಡದಿ ಆಕೆ ಗರ್ಭಿಣಿಯಾಗಿದ್ದಾಳೆ. ಆ ಚಪ್ಪಲಿ ಹೊಲಿಯುವವನ ಮಡದಿ ಗರ್ಭಿಣಿಯಾಗಿದ್ದಾಗ ತನ್ನ ಒಡಲಲ್ಲಿ ಒಂದು ಮಗು ಇನ್ನು ಬೆಳೀತಾ ಇದೆ, ಅದು ಜನಿಸಲಿಕ್ಕಿದೆ, ನಾನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಒಂದು ಸಂಭ್ರಮದಲ್ಲಿರತಕ್ಕಂಥ ಚಮ್ಮಾರನ ಮಡದಿ ಏನು ಯೋಚಿಸ್ತಾಳೆ ಅಂತಂದರೆ, ನನಗೆ ಹುಟ್ಟಿದ ಮಗು ಅದು ಗಂಡ ಆದರೆ ಅದನ್ನು ನನ್ನ ಗಂಡನ ಜೊತೆಗೆ ಚಪ್ಪಲಿ ಹೊಲಿಸಲಿಕ್ಕೆ ಕಳುಹಿಸ್ತೇನೆ, ಆವ ಚಪ್ಪಲಿ ಹೊಲಿದು ಅವನ ಬದುಕನ್ನು ರೂಪಿಸ್ಕೊಳ್ತಾನೆ ಅಂಥೇಳಿ ಆ ತಾಯಿ ಭಾವಿಸ್ತಾ ಇದ್ಲಂತೆ. ಹೆಣ್ಣಾದರೆ, ಒಂದು ವೇಳೆ ನನಗೆ ಹುಟ್ಟುವ ಮಗು ಹೆಣ್ಣಾದರೆ ಆ ಹೆಣ್ಣು ಮಗುವನ್ನು ಯಾವುದಾದ್ರೂ ಶ್ರೀಮಂತರ ಮನೆಗೆ ನಾನು ಯಾವುದೋ ಚಾಕರಿ, ಬಟ್ಟೆ ತೊಳಿಲಿಕ್ಕೋ ಪಾತ್ರ ತೊಳಿಲಿಕ್ಕೋ ನೆಲ ಒರೆಸಲಿಕ್ಕೋ ಕಳಿಸಿ ಆಕೆಯ ಬದುಕನ್ನು ಕಟ್ಟಿಕೊಡೋದಕ್ಕೆ ನಾನು ನೆರವಾಗ್ತೇನೆ ಅಂತ ಆ ತಾಯಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರದ ಆರಂಭದ ವರ್ಷಗಳಲ್ಲಿ ಭಾವಿಸ್ತಾ ಇದ್ಲಂತೆ. ಇವತ್ತು ಪರಿಸ್ಥಿತಿ ಏನು ಬದಲಾಗಿದೆ ಅನ್ನುವುದನ್ನು ರಮೇಶ್ ಕುಮಾರ್ ಅವರು ಹೇಳ್ತಾರೆ. ಇವತ್ತಿನ ತಾಯಂದಿರು ತಮ್ಮ ಒಡಲಲ್ಲಿ ಒಂದು ಮಗು ಬೆಳೀತಾ ಇದೆ, ನಾನೊಂದು ಮಗುವಿನ ತಾಯಿ ಆಗ್ತಾ ಇದ್ದೇನೆ ಅಂತ ಹೇಳಿದಾಗ ಆ ತಾಯಿ ಭಾವಿಸ್ತಾಳೆ, ನನ್ನ ಮಗುವನ್ನು ಒಂದು ಉತ್ತಮ ವಿದ್ಯಾಸಂಸ್ಥೆಗೆ ಕಳಿಸ್ತೇನೆ, ಆ ಮಗುವಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತೇನೆ, ಆ ಮಗು ಶಿಕ್ಷಣದ ಮೂಲಕ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಆ ಮಗುವಿಗೆ ನಾನು ನೀಡ್ತೇನೆ. ಆ ರೀತಿಯ ಬೆಂಬಲವ ಪ್ರೋತ್ಸಾಹವನ್ನು ನಾನು ಆಕೆಗೋ, ಅದು ಗಂಡಾಗಲಿ ಹೆಣ್ಣಾಗಲಿ,
ಒಂದು ಕಾಲ ಇತ್ತು, ಉದ್ಯೋಗಂ ಪುರುಷ ಲಕ್ಷಣಂ ಅಂತ, ಗಂಡಸಾದವನಿಗೆ ಉದ್ಯೋಗ ಬೇಕು, ಅದೇ ಅವನಿಗೆ ಲಕ್ಷಣ ಅಂತ. ಇವತ್ತು ಪರಿಸ್ಥಿತಿ ಬದಲಾಗಿದೆ, ಉದ್ಯೋಗಂ ಮನುಷ್ಯ ಲಕ್ಷಣಂ ಆಗಿದೆ. ಯಾರೇ ಒಬ್ಬ ಮನುಷ್ಯ ಅವನಿಗೆ ಯಾವುದಾದ್ರೂ ಉದ್ಯೋಗ ಸರಿ, ಒಂದು ಉದ್ಯೋಗವನ್ನು ಮಾಡಬೇಕು, ಗೌರವದ ಉದ್ಯೋಗವನ್ನು ಮಾಡಬೇಕು, ಸ್ವಾಭಿಮಾನದ ಉದ್ಯೋಗವನ್ನು ಮಾಡಬೇಕು, ನೆಮ್ಮದಿಯ ಬದುಕನ್ನು ಕಟ್ಟಿಕೊಡತಕ್ಕಂಥ ಒಂದು ಉದ್ಯೋಗವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಇವತ್ತಿನ ಮಾತಾಗಿದೆ, ಗಂಡಾಗಲಿ ಹೆಣ್ಣಾಗಲಿ. ಹಾಗಾಗಿ ಇವತ್ತು ನಾವು ವಿದ್ಯಾಸಂಸ್ಥೆಯಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು ಭೇಟಿ ನೀಡಿ ನಾನು ಪ್ರತ್ಯಕ್ಷವಾಗಿ ಕಂಡದ್ದೇನು ಅಂತಂದರೆ, ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ಗಂಡು ಮಕ್ಕಳ ಸಂಖ್ಯೆಗಿಂತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ಕಾಲ ಇತ್ತು, 6ನೇ ತರಗತಿ 7ನೇ ತರಗತಿಗೆ ಒಂದು ಹೆಣ್ಣು ಮಗು ವಯಸ್ಸಿಗೆ ಬಂದಿದ್ದಾಳೆ ಅಂತಾದರೆ ಆಕೆ ಮನೆಯವರು ಅವಳನ್ನು ಶಾಲೆಯಿಂದ ಬಿಡಿಸಿ, ನನ್ನ ಮಗಳು ದೊಡ್ಡದಾಗಿದ್ದಾಳೆ, ಇನ್ನು ಬೀಡಿ ಕಟ್ಟಲಿ, ಇನ್ನು ಯಾವುದಾದ್ರೂ ಶ್ರೀಮಂತರ ಮನೆಗೆ ಕೆಲಸಕ್ಕೆ ಹೋಗಲಿ ಅಂತ ಹೇಳ್ತಕ್ಕಂಥ ಒಂದು ಕಾಲ ಇತ್ತು. ಇವತ್ತು ಅದೇ ಹೆಣ್ಣುಮಕ್ಕಳು ಅವರು ಯಾವುದೇ ಉದ್ಯೋಗ ಪಡಿಬೇಕಾದರೂ ಕೂಡ ಯಾವ ರೀತಿಯ ಶಿಕ್ಷಣ ಬೇಕು, ಅದು ನಮ್ಮ ಊರಿನಲ್ಲಿ ಸಿಗುವಂಥ ಶಿಕ್ಷಣ ಇರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಯಾವುದೇ ಊರಿಗೆ ಹೋಗ್ತಕ್ಕಂಥ, ವಿದೇಶಕ್ಕೂ ಬೇಕಾದರೆ ಹೋಗುವಂಥ ಒಂದು ಧೈರ್ಯ ಮತ್ತು ಸಾಮರ್ಥ್ಯವನ್ನು ಇವತ್ತು ನಮ್ಮ ಹೆಣ್ಮಕ್ಳು ಗಳಿಸಿದ್ದಾರೆ ಅಂತಾದರೆ ಅದಕ್ಕೆ ನಮ್ಮ ಶಿಕ್ಷಣ ಶಕ್ತಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳಿದ್ದದನ್ನೇ, ನಮಗೆ ಇವತ್ತು ಸಂಘಟನೆಯಿಂದ ಶಕ್ತಿ, ಶಿಕ್ಷಣದಿಂದ ಕ್ರಾಂತಿ ಆಗಬೇಕು ಅಂತ. ಯಾವುದಾದ್ರೂ ಒಂದು ಹಠಾತ್ ಬದಲಾವಣೆ ಆಗಬೇಕು, ಶೀಘ್ರವಾದ ಬದಲಾವಣೆ ಆಗಬೇಕು, ಸಮಾಜದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು, ಸಮಾಜದಲ್ಲಿದ್ದಕ್ಕಂತಹ ಅನಿಷ್ಟ ಪದ್ಧತಿಗಳು ಅದು ನಿರ್ಮೂಲ ಆಗಬೇಕು ಅಂತ ಹೇಳ್ತಕ್ಕಂಥ ಏನಾದರೂ ನಮ್ಮಲ್ಲಿ ಆಸೆ ಇದ್ದರೆ, ಅಂತಹ ಒಂದು ಸದ್ಬುದ್ಧಿ ನಮಗೆ ದೇವರು ಕರುಣಿಸಿದರೆ, ಅದನ್ನು ಶಸ್ತ್ರ ಹಿಡಿದಾಗಲಿ ಕತ್ತಿ ಹಿಡಿದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ. ಶಸ್ತ್ರದಿಂದ ನಾವು ಯಾವುದಾದ್ರೂ ಬದಲಾವಣೆಯನ್ನು ಮಾಡಿದರೆ ಅದು ಕೇವಲ ತಾತ್ಕಾಲಿಕ ಬದಲಾವಣೆ ಆಗ್ತದೆ. ಇವತ್ತು ಬಾಂಗ್ಲಾದೇಶವನ್ನು ಗಮನಿಸ್ತಾ ಇದ್ದೇವೆ, ಅಥವಾ ಇಸ್ರೇಲ್ನಲ್ಲಿ ಆಗ್ತಕ್ಕಂತಹ ನಾವು ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೇವೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಯಾವುದೇ ಶಸ್ತ್ರಾಸ್ತ್ರಗಳಿಂದ ನಮಗೆ ಶಾಶ್ವತವಾದ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಅಂತವರು ಹೇಳಿದಂತಹ ಮಾತು ಕೂಡ ಇದೆ, ನಮ್ಮ ಮಕ್ಕಳ ಶಿಕ್ಷಣದ ಕಡೆ ಗಮನ ಕೊಡೋಣ ಅಂಥೇಳಿ. ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಾ, ಪೋಷಕ ಮಿತ್ರರು ಕಡಿಮೆಯಲ್ಲಿ ಇರಬಹುದು. ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮಗೆ ನಾಳೆ ನೆಮ್ಮದಿಯ ಬದುಕು ಬೇಕು ಅಂತಾದರೆ, ನಿಮಗೆ ನಾಳೆ ಸ್ವಾಭಿಮಾನದ ಬದುಕು ಬೇಕು ಅಂತಾದರೆ, ನಿಮಗೆ ನಾಳೆ ಸ್ವತಂತ್ರ ಬದುಕು ಬೇಕು ಅಂತಾದರೆ, ನೀವು ನಿಮ್ಮ ಕಾಲ ಮೇಲೆ ನಿಂತು ಈ ಸಮಾಜದ ಶಕ್ತಿ ಆಗಬೇಕು ಅಂತ ಹೇಳ್ತಕ್ಕಂಥ ಆಸೆ ಏನಾದರೂ ನಿಮಗೆ ಇದ್ದರೆ ಅದನ್ನು ಶಿಕ್ಷಣದಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ ಎನ್ನುವುದನ್ನು ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೊಳ್ಳಿ. ಈ ಶಿಕ್ಷಣವನ್ನು ಕೊಡುವುದಕ್ಕಾಗಿ ಈಗಾಗಲೇ ಸ್ವಾಗತ ಭಾಷಣ ಮಾಡಿದಂಥ ಮಿತ್ರ ಹರಿಶಂಕರ್ ಅವರು ಹೇಳಿದರು, ಇದು ವಿದ್ಯಾದಾನ ಏನಂತ ಹೇಳೋ ಹೆಸರಲ್ಲಿ ಆಗ್ತಾ ಇದೆ. ಸರ್ಕಾರಿ ಸಂಸ್ಥೆಗಳಲ್ಲಿ ವಿದ್ಯೆಯನ್ನು ದಾನದ ರೂಪದಲ್ಲಿ ನೀಡ್ತಾ ಇದ್ದಾರೆ. ಶಿಕ್ಷಕರು ಮತ್ತು ಅದರಲ್ಲಿ ವ್ಯವಸ್ಥೆಯಲ್ಲಿ ಜೋಡಿಸಿಕೊಂಡ ಎಲ್ಲ ಊರವರು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾದ ಮನೋಭಾವದಿಂದ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾರೆ. ನಿಮಗೆ ನಾವು ವೇತನ ಪಡಿತಾ ಇದ್ದೇವೆ, ಸಂಬಳ ಪಡಿತಾ ಇದ್ದೇವೆ, ಅದು ನಾವು ಮಾಡಿದ ಕೆಲಸಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು ಕೆಲಸ ಮಾಡ್ತೇವಲ್ಲ, ಆ ರೀತಿಯ ಕೆಲಸ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಾ ಇದೆ ಅಂತ ಹೇಳೋದನ್ನು ಓರ್ವ ಸರ್ಕಾರಿ ಶಿಕ್ಷಕನಾಗಿ ದುಡಿದಂಥ ನಾನು ಅತ್ಯಂತ ಧೈರ್ಯ ಮತ್ತು ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಇದು ವ್ಯಾಪಾರ ಆಗ್ತಾ ಇಲ್ಲ, ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಪಾರ ನಡೀತಾ ಇಲ್ಲ. ಇಲ್ಲಿ ನಡೀತಾ ಇರೋದು ನಿಜವಾದ ವ್ಯಾಪಾರ, ನಿಜವಾದಂತಹ ಸ್ವಾರ್ಥರಹಿತ ಸೇವೆ ನಡೀತಾ ಇದೆ. ಈ ಸೇವೆಯನ್ನು ನೀವು ಗೌರವಿಸಬೇಕು, ಈ ಸೇವೆಯನ್ನು ನೀವು ಗುರುತಿಸಬೇಕು. ವಿದ್ಯಾರ್ಥಿಗಳು ಯಾವುದೋ ಬಿಟ್ಟು ಸಿಗ್ತಾ ಇದೆ, ದಾನ ಸಿಗ್ತಾ ಇದೆ ಅಂತ ಅದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಇವತ್ತು ದಿನಮಾನದಲ್ಲಿ ನಾವು ಇದ್ದೇವೆ. ಯಾರೋ ಧರ್ಮ ಕೊಡ್ತಾ ಇದ್ದಾರೆ, ಯಾರೋ ಉಚಿತವಾಗಿ ನೀಡ್ತಾ ಇದ್ದಾರೆ, ಅದನ್ನು ನಾವು ಕಾಲ ಕಸಕ್ಕಿಂತ ಕಡೆಯಾಗಿ ಕಾಣತಕ್ಕಂತಹ ಇವತ್ತು ಯುವ ಸಮುದಾಯ ಇವತ್ತು ನಿರ್ಮಾಣ ಆಗ್ತಾ ಇದೆ ಅಂತ ಹೇಳೋದು ಬಹಳ ಆತಂಕಕಾರಿ ವಿಷಯ. ನಾವು ಒಂದು ಪತ್ರಿಕೆಗೋಸ್ಕರ ಒಂದು ಅಂಕಣವನ್ನು ಬರೆಯುವುದಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೆ. ಪುತ್ತೂರು ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣದ ಹಾದಿ ನಡೆದು ಬಂದಿದೆ, ಬೆಳವಣಿಗೆ ನಡೆದು ಬಂದಿದೆ ಅಂಥೇಳಿ. ನಮ್ಮಲ್ಲಿ ಮೊದಲ ಶಿಕ್ಷಣ ಸಂಸ್ಥೆ ಆರಂಭ ಆದದ್ದು 1865ರಲ್ಲಿ. ಈಸ್ಟ್ ಇಂಡಿಯಾ ಕಂಪನಿ ಪುತ್ತೂರಲ್ಲಿ 1865ರವರೆಗೆ ಪುತ್ತೂರು ತಾಲೂಕಿಗೆ ಮಾತ್ರ ಅಲ್ಲ, ನೆರೆಯ ಸುಳ್ಯ ಬೆಳ್ತಂಗಡಿ ತಾಲೂಕಲ್ಲಿ ಒಂದೇ ಒಂದು ಪ್ರಾಥಮಿಕ ಶಾಲೆ ಇರಲಿಲ್ಲ ಅಂತ ಹೇಳೋದನ್ನು ನೀವು ಗಮನಿಸಬೇಕು. ಇವತ್ತು ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಅದು ಬಿಡಿ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ವಿವಿಧ ವೃತ್ತಿಪರ ಕೋರ್ಸ್ಗಳನ್ನು ನೀಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಪುತ್ತೂರಲ್ಲಿದೆ. ಬೆಳವಣಿಗೆ, ಶಿಕ್ಷಣದ ಬೆಳವಣಿಗೆ, ಆ ಗತಿ, ಆ ಹಾದಿ ಎಷ್ಟು ಮುಂದಕ್ಕೆ ಸಾಗಿ ಬಂದಿದೆ ಅಂತ ಹೇಳೋದನ್ನು ನೀವು ಗಮನಿಸಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಯಾವ ರೀತಿಯ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳೋದು ನಿಮ್ಮ ಆಸಕ್ತಿಯ ಮೇಲೆ ನಿರ್ಧಾರ ಆಗ್ತದೆ. ನೀವು ಯಾವುದೇ ಶಿಕ್ಷಣವನ್ನು ಪಡಿಬೋದು, ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಕೇವಲ ಓದು ಬರಹ ಲೆಕ್ಕಕ್ಕೆ
ಕೇವಲ ಪಠ್ಯಪುಸ್ತಕದ ಒಂದು ಶಿಕ್ಷಣಕ್ಕೆ ಸೀಮಿತಗೊಳಿಸ್ಕೊಳ್ಬೇಡಿ. ಯಾವ್ಯಾವ ಚಟುವಟಿಕೆಗಳಿಗೆ ನಿಮಗೆ ಅವಕಾಶ ಸಿಗ್ತದೋ, ಅದು ಕ್ರೀಡೆ ಇರಬಹುದು, ಸಂಗೀತ ಇರಬಹುದು, ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ಯಾವುದಾದರೂ ಸಹಪಠ್ಯ ಚಟುವಟಿಕೆಗಳಲ್ಲಿ ನಿಮಗೆ ಆಸಕ್ತಿ ಇದೆ, ನಿಮಗೆ ಸಾಮರ್ಥ್ಯ ಇದೆ ಅಂತ ಹೇಳಿದರೆ ನಿಮ್ಮ ಅಧ್ಯಾಪಕರ ಬಳಿ ಅದನ್ನು ಹಂಚಿಕೊಳ್ಳಿ. ನನಗಿಂಥ ವಿಷಯದಲ್ಲಿ ಆಸಕ್ತಿ ಇದೆ ಅಂತೇಳಿ. ಸವಣೂರು ಸರ್ಕಾರಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಯಂತಹ ಸರ್ಕಾರಿ ಶಿಕ್ಷಣ ಸಂಸ್ಥೆ ನಿಮ್ಮಲ್ಲಿರುವಂಥ ಆಸಕ್ತಿ, ನಿಮ್ಮಲ್ಲಿರತಕ್ಕಂಥ ಪ್ರತಿಭೆಗೆ ಅವರು ನೀರೆರೆದು ಪೋಷಿಸ್ತಾರೆ, ಬೆಳೆಸ್ತಾರೆ, ಅವಕಾಶ ನೀಡ್ತಾರೆ, ನಿಮ್ಮನ್ನು ಆ ಹಾದಿಯಲ್ಲಿ ಮತ್ತೆ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳೋದನ್ನು ಅತ್ಯಂತ ವಿಶ್ವಾಸದಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಪಠ್ಯಪುಸ್ತಕದ ಓದಿಗೆ ಸೀಮಿತಗೊಳಿಸಿದಂಥ ವಿದ್ಯಾರ್ಥಿಗಳು ನಾಳೆ ದಿನ ಜೀವನದಲ್ಲಿ ಸೋಲ್ತಾರೆ. ಆದರೆ ಯಾರು ಸಮಾಜದ ಎಲ್ಲ ವಿಷಯಗಳ ಜೀವನ ಶಿಕ್ಷಣವನ್ನು ಕಲಿತಾರೋ, ಆ ಜೀವನ ಶಿಕ್ಷಣವನ್ನು ಕಲಿಯುವಂಥ ವಿದ್ಯಾರ್ಥಿಗಳು ಅವರು ಒಂದು ವೇಳೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದರೂ ಕೂಡ ಅವರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಹಾಗಾಗಿ ಜೀವನ ಶಿಕ್ಷಣದ ಕಡೆ ಗಮನ ಕೊಡಿ. ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಕೆಲಸ ಏನಿದೆ, ನಿಮ್ಮ ಅಪ್ಪ ಅಮ್ಮ ಮಾಡ್ತಕ್ಕಂಥ ಕೆಲಸ ಏನಿದೆ, ಅದನ್ನು ಸ್ವಲ್ಪ ಕಲಿತ್ಕೊಳ್ಳಿ. ನಿಮ್ಮ ಆಸ್ಪಾಸ್ನಲ್ಲಿ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅಂದರೆ ನೆಮ್ಮದಿಯ ಬದುಕಿಗಾಗಿ, ನಮ್ಮ ಬದುಕಿಗಾಗಿ ನಡೀತಕ್ಕಂಥ ವಿವಿಧ ಚಟುವಟಿಕೆಗಳ ಕಡೆಗೆ ಗಮನ ಕೊಡಿ. ಆ ಚಟುವಟಿಕೆಗಳನ್ನು ನೀವು ಕಲಿತ್ಕೊಳ್ಳಿ. ಆ ಮೂಲಕ ನೀವು ನಾಳೆ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ವೇದಿಕೆಯಲ್ಲಿ ಅತಿಥಿಗಳಿದ್ದಾರೆ. ನಾನು ದುಡಿದಂಥ ವಿದ್ಯಾಸಂಸ್ಥೆ ಸರ್ಕಾರಿ ಪದವಿ ಪೂರ್ವ ವಿದ್ಯಾಸಂಸ್ಥೆ ನನ್ನದು, ನಮ್ಮದು, ನಮ್ಮೆಲ್ಲರದು ಎಂತಕ್ಕಂಥ ಒಂದು ಅಭಿಮಾನದಿಂದ ನಾವೆಲ್ಲರೂ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ವಿದ್ಯಾಸಂಸ್ಥೆಯನ್ನು ಮತ್ತಷ್ಟು ಔನ್ನತ್ಯದ ಹಾದಿಗೆ ಕೊಂಡೊಯ್ಯುವಲ್ಲಿ ಸಹಕರಿಸೋಣ, ಕೈ ಜೋಡಿಸೋಣ. ಎಲ್ಲರ ಮನಸ್ಸು ಒಂದಾದಾಗ ಯಾವುದೇ ಸರ್ಕಾರಿ ವಿದ್ಯಾಸಂಸ್ಥೆ ಸೋಲುವುದಿಲ್ಲ. ನಮ್ಮ ವಿದ್ಯಾಸಂಸ್ಥೆ ಹಾಗೆ ಶತಮಾನವನ್ನು ಕಂಡಂತಹ ಪುತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಆಸುಪಾಸಿನಲ್ಲಿ ಎಷ್ಟೇ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿರ್ಬೋದು, ಖಾಸಗಿ ವಿದ್ಯಾಸಂಸ್ಥೆಗಳು ಇವತ್ತು 2000 ಆಸುಪಾಸಿನ ವಿದ್ಯಾರ್ಥಿಗಳನ್ನು ಹೊಂದಿದೆ. ಆ ವಿದ್ಯಾಸಂಸ್ಥೆಯಲ್ಲೂ ನಾನು ಪದ್ಮಾವತಿ ಮೇಡಮ್ ಅವರು ದುಡಿದಂತಹ ಅಭಿಮಾನ ನಮ್ಮದು. ಇವತ್ತು ಎಷ್ಟೋ ಹಿರಿಯ ಪ್ರಾಥಮಿಕ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ. ಆದರೆ ಪುತ್ತೂರಿನ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ವಿದ್ಯಾರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ. ಅಂದರೆ ಇದು ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಭವಿಷ್ಯ ಇಲ್ಲ ಎನ್ನುವಂಥದ್ದು 100ಕ್ಕೆ 100 ಸುಳ್ಳು. ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಭವಿಷ್ಯ ಇದೆ. ಆದರೆ ನಾವೆಲ್ಲರೂ ಒಂದಾಗಬೇಕು, ನಮ್ಮೆಲ್ಲರ ಮನಸ್ಸು ಒಂದಾಗಬೇಕು. ನಾವೆಲ್ಲರೂ ಸರ್ಕಾರಿ ಶಿಕ್ಷಣ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಕೈ ಜೋಡಿಸಬೇಕು ಅಂತ ಹೇಳ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತಾ, ನಾನು ನಿವೃತ್ತನಾದರೂ ಕೂಡ ನನ್ನ ಮೇಲಿನ ಪ್ರೀತಿಯಿಂದ ನನ್ನನ್ನು ಇಂತಹ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಿಮ್ಮೆದುರುಗಡೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂಥ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ನನ್ನ ಶಿರಬಾಗಿ ಕರಮುಗಿದು ಎಲ್ಲರಿಗೂ ಕೂಡ ವಂದಿಸ್ತೇನೆ. ಜೈ ಹಿಂದ್. ಬದುಕಿಗೆ ನಿರ್ದಿಷ್ಟ ಗುರಿ ಇರಲಿ, ಕಣ್ಣಲ್ಲಿ 1000 ಕನಸಿರಲಿ, ಮನದಲ್ಲಿ ಗುರಿಗಾಗಿ ತುಡಿತವಿರಲಿ ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳು. ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸೇರಿಕೊಂಡಿರುವಂತಹ ಈ ವಿದ್ಯಾಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ಕೂಡ ಕರ್ತವ್ಯ ನಿರ್ವಹಿಸಿ ಈ ಪ್ರಸ್ತುತ ಮುಕ್ರಂಪಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶೋಭಾ ಮೇಡಮ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ದಯವಿಟ್ಟು ವೇದಿಕೆ ಬಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಹತ್ತಿರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿನ ಮುಖ್ಯ ಗುರುಗಳು ಹಾಗೂ ಇತ್ತೀಚೆಗೆ ಸರ್ಕಾರಿ ನೌಕರರ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿರುವಂತಹ ಶ್ರೀಯುತ ನಿಂಗರಾಜ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ನಿಂಗರಾಜ್ ಸರ್ ಕೂಡ ದಯವಿಟ್ಟು ವೇದಿಕೆಗೆ ಬಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಶತ್ರುಂಜಯ ಆರಿಗ ಇವರು ಕೂಡ ನಮ್ಮೊಂದಿಗಿದ್ದಾರೆ. ನಮಗೆ ಇವರು ಸದಾಕಾಲ ಸಹಕಾರವನ್ನು ನೀಡ್ತಾ ಇರುವವರು. ಇವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ ದಯವಿಟ್ಟು ವೇದಿಕೆ ಬನ್ನಿ. ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಕೂಡ ನಮ್ಮ ವಿದ್ಯಾಸಂಸ್ಥೆ ಮೇಲೆ ಇರಲಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ.
ಶ್ರಮ ಮತ್ತು ಸಮಯ ನಮ್ಮದಾಗಿದ್ದರೆ, ಸಾಧಿಸುವ ಛಲವೂ ಇದ್ದರೆ ಪ್ರತಿಫಲವೂ ಕೂಡ ನಮ್ಮದಾಗುತ್ತದೆ. ಈಗ ಕಾಲೇಜು ವಿಭಾಗದ ವರದಿ ವಾಚನವನ್ನು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪದ್ಮಾವತಿ ಮೇಡಮ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರೇ, ಸಹೋದ್ಯೋಗಿ ಮಿತ್ರರೇ, ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿನಿಯರೇ, ನಮ್ಮ ಸಂಸ್ಥೆಯ 2024-25ನೇ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಗ್ರಾಮೀಣ ಪ್ರತಿಭೆಗಳಿಗೆ ವಿದ್ಯಾಭ್ಯಾಸ ನೀಡುವ ಉದ್ದೇಶದಿಂದ ಊರಿನ ಹಿರಿಯರಾದ ನಾರಾಯಣ ರೈ ಸಾರಕೆರೆ, KS ನಿಡ್ವಣ್ಣಾಯ, ಶೀನಪ್ಪರೈ ನಡುಮನೆ, ಸವಣೂರು ಸೀತಾರಾಮರೈ, ಸುಂದರೈ ಸವಣೂರು ಮತ್ತು ಆಗಿನ ಶಾಸಕರಾಗಿದ್ದ ಶ್ರೀ ಬಾಕಿಲ ಹುಕ್ರಪ್ಪ ಹಾಗೂ ಊರಿನ ಶ್ರಮಜೀವಿಗಳ ಸಹಕಾರದಿಂದ ದಿನಾಂಕ 10/7/1984ರಲ್ಲಿ ಸರಕಾರಿ ಪ್ರೌಢಶಾಲೆ ಸವಣೂರು ಆರಂಭವಾಯಿತು. ಮುಂದೆ 29/7/94ರಲ್ಲಿ ಈ ಸಂಸ್ಥೆ ಸರಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಎಂಬ ಹೆಸರಿನಿಂದ ಉನ್ನತೀಕರಣಗೊಂಡು ವಿದ್ಯಾರ್ಥಿಗಳಿಗೆ ಪದವಿ ಪೂರ್ವ ಶಿಕ್ಷಣವನ್ನು ಮುಂದುವರಿಸಲು ಸಹಕಾರಿಯಾಯಿತು. 94ರಲ್ಲಿ ಕಲಾ ವಿಭಾಗದೊಂದಿಗೆ ಪ್ರಾರಂಭವಾದ ಕಾಲೇಜಿಗೆ 2011ರಲ್ಲಿ ವಿಜ್ಞಾನ ವಿಭಾಗ, 17ರಲ್ಲಿ ವಾಣಿಜ್ಯ ವಿಭಾಗ ಮಂಜೂರಾಗಿರುತ್ತದೆ. ಮುಂದೆ ಸೂರ್ಯನಾರಾಯಣ BV ಇವರು ಕಾಲೇಜು ವಿಭಾಗಕ್ಕೆ ದಾನಿಗಳ ನೆರವಿನಿಂದ ಕೊಠಡಿಗಳು, ಗ್ರಂಥಾಲಯ, ಸುಸಜ್ಜಿತ ಪ್ರಯೋಗಾಲಯಗಳು ನಿರ್ಮಿಸಿದ್ದು ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಶಿಕ್ಷಣ ಪಡೆಯಲು ಅನುಕೂಲವಾಗಿದೆ. ಪ್ರಸ್ತುತ ನಮ್ಮ ಕಾಲೇಜಿನಲ್ಲಿ ಪ್ರಥಮ PUC ಕಲಾ ವಿಭಾಗದಲ್ಲಿ 39, ವಾಣಿಜ್ಯ ವಿಭಾಗದಲ್ಲಿ 34, ವಿಜ್ಞಾನ ವಿಭಾಗದಲ್ಲಿ 23 ವಿದ್ಯಾರ್ಥಿಗಳು ಮತ್ತು ದ್ವಿತೀಯ PUC ಕಲಾ ವಿಭಾಗದಲ್ಲಿ 28, ವಾಣಿಜ್ಯ ವಿಭಾಗದಲ್ಲಿ 22, ವಿಜ್ಞಾನ ವಿಭಾಗದಲ್ಲಿ 25 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಕಾಲೇಜ್ ಅಭಿವೃದ್ಧಿ ಸಮಿತಿ. ಈ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜ್ ಅಭಿವೃದ್ಧಿ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಕುಮಾರಿ ಭಾಗೀರಥಿ ಮುರುಳ್ಯ, ಉಪಾಧ್ಯಕ್ಷರಾಗಿ ಶ್ರೀ ಗಿರಿಶಂಕರ ಸುಲಾಯ, ಶಿಕ್ಷಣ ಕ್ಷೇತ್ರದಲ್ಲಿ ಆಸಕ್ತಿ ಇರುವ ಸದಸ್ಯರಾಗಿ ಶ್ರೀ ರಾಕೇಶ್ ರೈ ಕೆಡಿಂಜಿ, ಸದಸ್ಯರುಗಳಾಗಿ ಶ್ರೀ ಚಂದ್ರಗೌಡ, ಶ್ರೀ ರಾಜು ಬಿ, ಶ್ರೀಮತಿ ಹೇಮಾ, ಶ್ರೀಮತಿ ಗೀತಾ, ಉಪನ್ಯಾಸಕ ಪ್ರತಿನಿಧಿಯಾಗಿ ಹಿರಿಯ ಉಪನ್ಯಾಸಕರಾದಂತಹ ಹರಿಶಂಕರ KM, ಪ್ರೌಢಶಾಲಾ ವಿಭಾಗದ ಹಿರಿಯ ಅಧ್ಯಾಪಕರಾಗಿ ಶ್ರೀ ರಘು BR, ಕಾರ್ಯದರ್ಶಿಯಾಗಿ ಪ್ರಾಂಶುಪಾಲರಾದ ಪದ್ಮಾವತಿ NP, ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಜಸ್ವಂತ್ VP ಮತ್ತು ರಕ್ಷಿತಾ K ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾಲೇಜ್ ಉಪನ್ಯಾಸಕ ವೃಂದ. ನಮ್ಮ ಸಂಸ್ಥೆಯ ಕಾಲೇಜ್ ವಿಭಾಗದಲ್ಲಿ 1 ಪ್ರಾಂಶುಪಾಲರ ಹುದ್ದೆ ಮತ್ತು ಕಲಾ ವಿಜ್ಞಾನ ವಿಭಾಗಗಳಿಗೆ ಒಟ್ಟು 10 ಉಪನ್ಯಾಸಕರ ಹುದ್ದೆ ಮಂಜೂರಾಗಿರುತ್ತದೆ. ಪ್ರಾಂಶುಪಾಲರಾಗಿ ಅಂದರೆ ನಾನು ಪದ್ಮಾವತಿ NP, ಆಂಗ್ಲ ಭಾಷಾ ಉಪನ್ಯಾಸಕರಾಗಿ ಹರಿಶಂಕರ KM, ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀ ಕಮಲಾಕ್ಷ SD, ಇತಿಹಾಸ ಉಪನ್ಯಾಸಕರಾಗಿ ಶ್ರೀ ರಾಜೀವ ಶೆಟ್ಟಿ, ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀ ವಿದ್ಯಾಧರ MR, ಜೀವಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀ ರಾಜಶೇಖರ್ M, ರಸಾಯನಶಾಸ್ತ್ರ ಉಪನ್ಯಾಸಕರಾಗಿ ಶ್ರೀಮತಿ ಮಮತಾ K, ಭೌತಶಾಸ್ತ್ರ ಉಪನ್ಯಾಸಕರಾಗಿ ನಾಗೇಶ್ N, ಗಣಿತ ಉಪನ್ಯಾಸಕರಾಗಿ ಶ್ರೀಮತಿ ಅಶ್ವಿನಿ ಸಪ್ಪಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 2017ರಲ್ಲಿ ವಾಣಿಜ್ಯ ವಿಭಾಗ ಮಂಜೂರಾಗಿದ್ದರೂ ಈವರೆಗೆ ಯಾವುದೇ ಹುದ್ದೆ ಮಂಜೂರಾಗದ ಕಾರಣ ಅತಿಥಿ ಉಪನ್ಯಾಸಕರಾಗಿ ಶ್ರೀಮತಿ ವಿದ್ಯಾಕುಮಾರಿ B ಮತ್ತು ಜಯಶ್ರೀ PD ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಶ್ರೀಮತಿ ಶಶಿಕಲಾ ಇವರು B.Ed ವ್ಯಾಸಂಗಕ್ಕೆ ನಿಯೋಜಿಸಿರುವುದರಿಂದ ಸದರಿ ವಿಷಯಕ್ಕೆ ಶ್ರೀಮತಿ ಮಮತಾ G ಇವರನ್ನು ನೇಮಿಸಿಕೊಳ್ಳಲಾಗಿದೆ. ಸಮಾಜಶಾಸ್ತ್ರ ವಿಷಯದ ಹುದ್ದೆಯು 2014ರ ವರ್ಗಾವಣೆಯಲ್ಲಿ ಖಾಲಿಯಾಗಿದ್ದು ಸದರಿ ವಿಷಯಕ್ಕೆ ಉಪನ್ಯಾಸಕರಾಗಿ ಶ್ರೀಮತಿ ಕುಸುಮಾ N ಇವರನ್ನು ನೇಮಿಸಲಾಗಿದೆ. ಕಚೇರಿ ಸಹಾಯಕರಾಗಿ ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ ಶ್ರೀಮತಿ ಚಿತ್ರಾ S ಶೆಟ್ಟಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಶೈಕ್ಷಣಿಕ ಸಾಧನೆ. 2023-24ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಗೆ 79 ವಿದ್ಯಾರ್ಥಿಗಳು ಹಾಜರಾಗಿದ್ದು 95% ಫಲಿತಾಂಶ ಬಂದಿರುತ್ತದೆ. ಕಲಾ ವಿಭಾಗದಲ್ಲಿ 22 ವಿದ್ಯಾರ್ಥಿಗಳು ಹಾಜರಾಗಿದ್ದು 21 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು 2 ವಿಶಿಷ್ಟ ಶ್ರೇಣಿ, 11 ಪ್ರಥಮ ಶ್ರೇಣಿ, 5 ದ್ವಿತೀಯ ಶ್ರೇಣಿ, 3 ತೃತೀಯ ಶ್ರೇಣಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ.
ವಾಣಿಜ್ಯ ವಿಭಾಗದಲ್ಲಿ ಒಟ್ಟು 30 ವಿದ್ಯಾರ್ಥಿಗಳು ಹಾಜರಾಗಿದ್ದು 31 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು 2 ವಿಶಿಷ್ಟ ಶ್ರೇಣಿ, 20 ಪ್ರಥಮ ಶ್ರೇಣಿ, 8 ದ್ವಿತೀಯ ಶ್ರೇಣಿ, 1 ತೃತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ವಿಜ್ಞಾನ ವಿಭಾಗದಲ್ಲಿ ಒಟ್ಟು 25 ವಿದ್ಯಾರ್ಥಿಗಳು ಹಾಜರಾಗಿದ್ದು 25 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು 100% ಫಲಿತಾಂಶ ಬಂದಿರುತ್ತದೆ. ಇದರಲ್ಲಿ 4 ವಿಶಿಷ್ಟ ಶ್ರೇಣಿ, 18 ಪ್ರಥಮ ಶ್ರೇಣಿ, 3 ತೃತೀಯ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಕಲಾ ವಿಭಾಗದಲ್ಲಿ ಮಣಿ 600ಕ್ಕೆ 528 ಅಂಕಗಳು, ವಾಣಿಜ್ಯ ವಿಭಾಗದಲ್ಲಿ ಸೌಜನ್ಯ ಜೆ 600ಕ್ಕೆ 533 ಅಂಕಗಳು, ವಿಜ್ಞಾನ ವಿಭಾಗದಲ್ಲಿ ಚೇತನ ಪಿ 600ಕ್ಕೆ 543 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನ ಗಳಿಸಿರುತ್ತಾರೆ. ಉತ್ತಮ ಫಲಿತಾಂಶವನ್ನು ಗಳಿಸಲು ಪರಿಶ್ರಮಿಸಿದ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಿಂದ ಒಂದಷ್ಟು ದಾನಿಗಳು ನಮ್ಮ ಸಂಸ್ಥೆಯಲ್ಲಿ ದತ್ತಿನಿಧಿಯನ್ನು ನೀಡಿರುತ್ತಾರೆ. ದತ್ತಿನಿಧಿಯ ವಿವರ: ಶೀಂಟೂರು ನಾರಾಯಣ ರೈ ಸ್ಥಾಪಿಸಿರುವ ದಿವಂಗತ ಸವಣೂರು ದೇರಣ್ಣ ರೈ ವಿದ್ಯಾರ್ಥಿ ವೇತನ, ಶ್ರೀ ಸೀತಾರಾಮ ರೈ ಕೆ ಸವಣೂರು ಇವರ ಶ್ರೀ ಸೀತಾರಾಮ ರೈ ಕೆ ರಶ್ಮಿ ನಿವಾಸ ಸವಣೂರು ದತ್ತಿನಿಧಿ, ಶ್ರೀಮತಿ ಮೇರಿ ಮಸ್ಕರೇನಸ್ ವಿಶ್ರಾಂತ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇವರು ಸ್ಥಾಪಿಸಿದ ಪ್ರಾಂಶುಪಾಲರ ದತ್ತಿನಿಧಿ, ದಿವಂಗತ KSN ನಿಡ್ವಣ್ಣಾಯ ಕುಮಾರಮಂಗಲ ಇವರು ಸ್ಥಾಪಿಸಿದ ಶ್ರೀ KSN ನಿಡ್ವಣ್ಣಾಯ ದತ್ತಿನಿಧಿ, ಶ್ರೀ N ಸುಂದರೈ ಮತ್ತು ಸಹೋದರರು ನಡುಮನೆ ಇವರು ಸ್ಥಾಪಿಸಿರುವಂತಹ ದಿವಂಗತ ಅಮ್ಮಣ್ಣ ರೈ ಸ್ಮರಣಾರ್ಥ ದತ್ತಿನಿಧಿ, ಶ್ರೀ N ಸುಂದರರೈ ಸವಣೂರು ಇವರು ಸ್ಥಾಪಿಸಿದಂತಹ ಶ್ರೀಮತಿ ಲಲಿತಾ ಎಸ್ ರೈ ಪದ್ಮಾಂಬ ಸವಣೂರು ಸ್ಮರಣಾರ್ಥ ದತ್ತಿನಿಧಿ, ಶ್ರೀ ಕರುಣಾಕರ ಪೂಜಾರಿ ಪಟ್ಟೆ ಕುದ್ಮಾರು ಇವರು ಸ್ಥಾಪಿಸಿದಂತಹ ಕರುಣಾಕರ ಪೂಜಾರಿ ಪಟ್ಟೆ ಕುದ್ಮಾರು ದತ್ತಿನಿಧಿ, ಶ್ರೀ ಈಶ್ವರ್ ಭಟ್ ಬೆರಿಕೆ ಆಂಗ್ಲ ಭಾಷಾ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇವರು ಸ್ಥಾಪಿಸಿದ ಶ್ರೀಮತಿ ಗೌರಿ ಬೆರಿಕೆ ದತ್ತಿನಿಧಿ, ಶ್ರೀ BV ಸೂರ್ಯನಾರಾಯಣ ನಿವೃತ್ತ ಪ್ರಾಂಶುಪಾಲರು ಇವರು ಸ್ಥಾಪಿಸಿರುವಂತಹ ದತ್ತಿನಿಧಿ, ಶ್ರೀಮತಿ ಶೋಭಾ ಕೆ ಎನೆಕಲ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸ್ಥಾಪಿಸಿರುವ ದತ್ತಿನಿಧಿ. ದತ್ತಿನಿಧಿಯನ್ನಿಟ್ಟು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿರುವ ಎಲ್ಲ ದಾನಿಗಳಿಗೆ ಸಂಸ್ಥೆಯು ಈ ಸಂದರ್ಭದಲ್ಲಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಶ್ರೀಯುತ BV ಸೂರ್ಯನಾರಾಯಣ ಇವರಿಗೆ ನಮ್ಮ ಸವಣೂರಿನ ಜನತೆ ಏರ್ಪಡಿಸಿದ ಸೂರ್ಯತೇಜ ಸಮಾರಂಭದ ಉಳಿಕೆ ಹಣದಲ್ಲಿ ಸುಮಾರು 6,000ವನ್ನು ಈ ವರ್ಷದ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ 8 ವಿದ್ಯಾರ್ಥಿಗಳಲ್ಲಿ 6 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವಾಗಿ ನೀಡಿರುತ್ತೇವೆ. 2 ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ನೀಡಿರುತ್ತಾರೆ. ಇದಕ್ಕೆ ಕಾರಣೀಭೂತರಾದ ಸರ್ವರಿಗೂ ನಮ್ಮ ಸಂಸ್ಥೆಯು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಸಹಪಠ್ಯ ಚಟುವಟಿಕೆಗಳು: ದಿನಾಂಕ 22/6/24ರಂದು ಕಾಲೇಜು ಸಂಸತ್ತಿನ ಚುನಾವಣೆ ಪ್ರಕ್ರಿಯೆಯನ್ನು ರಾಜ್ಯಶಾಸ್ತ್ರ ಉಪನ್ಯಾಸಕರಾದಂತಹ ಶ್ರೀ ವಿದ್ಯಾಧರ ರೈ MR ಮತ್ತು ಉಳಿದ ಉಪನ್ಯಾಸಕರ ನೇತೃತ್ವದಲ್ಲಿ ಮೊಬೈಲ್ EVM ತಂತ್ರಾಂಶ ಬಳಕೆಯಿಂದ ನೆರವೇರಿಸಲಾಯಿತು. ದಿನಾಂಕ 11/7/24ರಂದು ಪ್ರಥಮ PUCಗೆ ದಾಖಲಾದ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭ ಕಾಲೇಜು ಅಭಿವೃದ್ಧಿ ಮಂಡಳಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀ ಗಿರಿಶಂಕರ್ ಸುಲಾಯ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಂಶುಪಾಲರಾದಂತಹ ಶ್ರೀ BV ಸೂರ್ಯನಾರಾಯಣ ಇವರು ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನ ನೀಡಿದರು. ದಿನಾಂಕ 12/7/24ರಂದು ಫೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ವಿವಾಹ ಕಾಯ್ದೆ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಮಹೇಶ್ ಕೆ ವಕೀಲರು ಸವಣೂರು ಮತ್ತು ಪ್ರವೀಣ ಬಂಬಿಲದೋಳ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ದಿನಾಂಕ 22/7/24ರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಖಿಲ ಕರ್ನಾಟಕ ಜನಜಾಗೃತಿ ಟ್ರಸ್ಟ್ ಕಡಬ ತಾಲೂಕು ಇವರ ಸಹಭಾಗಿತ್ವದಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ದಿನಾಂಕ 12/8/24ರಂದು ನಶಾಮುಕ್ತ ಭಾರತ ಅಭಿಯಾನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ದಿನಾಂಕ 15/8/2024ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಿಹಿ ತಿಂಡಿ ನೀಡಿ ಸಹಕರಿಸಿದ ಗ್ರಾಮ ಪಂಚಾಯತ್ ಸವಣೂರು ಮತ್ತು ಊರವರಿಗೆ ಸಂಸ್ಥೆಯು ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ದಿನಾಂಕ 20/8/24ರಂದು ಸದ್ಭಾವನಾ ದಿನವನ್ನು ಆಚರಿಸಲಾಯಿತು. ದಿನಾಂಕ 26/8/24ರಂದು ಶ್ರೀ ಕೃಷ್ಣಕುಮಾರ್ ರೈ PD ಅವರು
ಕಾಲೇಜು ಮತ್ತು ಹೈಸ್ಕೂಲು ವಿಭಾಗದ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ರೂಪಾಯಿ 24,000 ನೀಡಿ ಸನ್ಮಾನಿಸಿದರು. ಈ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಪುತ್ತೂರು ಇವರ ಸಹಯೋಗದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಪುತ್ತೂರು ರೋಟರಿ ಕ್ಲಬ್ ರವರು ಕಾಲೇಜು ವಿಭಾಗಕ್ಕೆ ಪ್ರಿಂಟರ್ಗಾಗಿ 6,500 ಹಣವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಪ್ರಿಂಟರ್ಗೆ ಬೇಕಾದ ಉಳಿದ 6,000ವನ್ನು ಕೃಷ್ಣಕುಮಾರ್ ರೈಗಳು ಮತ್ತು ಪ್ರಾಂಶುಪಾಲರು ಭರಿಸಿರುತ್ತಾರೆ. ದಿನಾಂಕ 5/9/24ರಂದು ಶಿಕ್ಷಕ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳು ಉಪನ್ಯಾಸಕರಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಸಂಭ್ರಮಿಸಿದರು. ದಿನಾಂಕ 12/9/24ರಂದು ನಡೆದ ಸರಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಥ್ರೋಬಾಲ್ ಪಂದ್ಯಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ದಿನಾಂಕ 15/9/24ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ನಡೆದ ಮಾನವ ಸರಪಳಿಯಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಭಾಗವಹಿಸಿದರು. ದಿನಾಂಕ 19/9/24ರಂದು ಸೈಂಟ್ ಜೋಕಿಮ್ಸ್ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿ ನಡೆದ ಕಬಡ್ಡಿ ಪಂದ್ಯಾಟದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ದಿನಾಂಕ 20/9/24ರಂದು ಕುಮಾರಸ್ವಾಮಿ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಇಲ್ಲಿ ನಡೆದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ದ್ವಿತೀಯ ವಾಣಿಜ್ಯ ವಿಭಾಗದ ರಂಜನ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ದಿನಾಂಕ 2/10/24ರಂದು ರಾಷ್ಟ್ರೀಯ ಹಬ್ಬ ಗಾಂಧಿ ಜಯಂತಿಯನ್ನು ಕಾಲೇಜ್ ಆವರಣವನ್ನು ಸ್ವಚ್ಛಗೊಳಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಿನಾಂಕ 19/10/24ರಂದು ನಡೆದ ಸರಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಇಲ್ಲಿ ತಾಲೂಕು ನರೇಗಾ ಅನುದಾನದಲ್ಲಿ ರಚಿಸಿದ ನೂತನ ಶೌಚಾಲಯ ಉದ್ಘಾಟನೆ ಮತ್ತು ವಾರ್ಷಿಕ ಕ್ರೀಡೋತ್ಸವ ನಡೆಯಿತು. ದಿನಾಂಕ 6/12/24ರಂದು ಬೆಳಂದೂರು ಪದವಿ ಕಾಲೇಜಿನಲ್ಲಿ ನಡೆದ ಐಕ್ಯಂ 2024 ಸ್ಪರ್ಧಾ ಕಾರ್ಯಕ್ರಮದಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸರ್ಕಾರದ ವತಿಯಿಂದ ನಡೆಯಲ್ಪಡುವ CET, NEET, JEE ಆನ್ಲೈನ್ ಕೋಚಿಂಗ್ ಪರೀಕ್ಷೆ ಬರೆದು ರಾಜ್ಯದ 25,000 ವಿದ್ಯಾರ್ಥಿಗಳ ಪೈಕಿ ನಮ್ಮ ಕಾಲೇಜಿನ 24 ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಎಲ್ಲ ಮೂಲಭೂತ ಸೌಕರ್ಯಗಳಿದ್ದರೂ ಇನ್ನೂ ಚೆಂದ ಕಾಣಬೇಕು ಅಂತಂಥ ಉತ್ಸಾಹ ನಮಗೆಲ್ಲ ಇದೆ. ಹಾಗಾಗಿ ನಮ್ಮ ಬೇಡಿಕೆಗಳು ರಂಗಮಂದಿರ, ಕಾಲೇಜಿನ ಆವರಣ ಗೋಡೆ, ಪ್ರಯೋಗಾಲಯದ ಸಲಕರಣೆಗಳು, ಪ್ರಯೋಗಾಲಯದ ಕೊಠಡಿ, ಲೇಡೀಸ್ ರೂಮ್, ಪ್ರಾಂಶುಪಾಲರ ಕೊಠಡಿ ಇದನ್ನು ಪೂರೈಸಲು ನಮ್ಮೆಲ್ಲ ರಾಜಕೀಯ ಪ್ರತಿನಿಧಿಗಳು, ವಿದ್ಯಾಭಿಮಾನಿಗಳು, ಊರಿನ ಜನತೆ ಕೈಜೋಡಿಸಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಕಾರ್ಯನಿರ್ವಹಿಸುತ್ತೇವೆ ಎಂಬ ಭರವಸೆಯೊಂದಿಗೆ 24-25ನೇ ಸಾಲಿನ ವರದಿಯನ್ನು ಸಮಾಪ್ತಿಗೊಳಿಸುತ್ತೇನೆ. ವಂದನೆಗಳು. ವಂದನೆಗಳು ಮೇಡಮ್. ತುರ್ತು ಕಾರ್ಯದ ನಿಮಿತ್ತ ತೆರಳಿಕ್ಕಿರುವ ಕಾರಣ ನಮ್ಮ ವಿದ್ಯಾಸಂಸ್ಥೆಯ ಮೇಲೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡು ನಮ್ಮ ವಿದ್ಯಾಸಂಸ್ಥೆಗೆ ಸಹಕಾರ, ಸಲಹೆ, ಮಾರ್ಗದರ್ಶನವನ್ನು ನೀಡ್ತಿರುವಂತಹ APMCಯ ಮಾಜಿ ಅಧ್ಯಕ್ಷರು ಕೂಡ ಆದಂತಹ ಶ್ರೀಯುತ ದಿನೇಶ್ ಮೆದವರು ಸಭೆಯನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢ ಶಾಲಾ ವಿಭಾಗದ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ನಮ್ಮ ಗುರುಗಳು, ಈ ಶಾಲೆಯ ಅಭಿವೃದ್ಧಿಯ ರೂವಾರಿಗಳಾಗಿರತಕ್ಕಂತಹ ಸೂರ್ಯನಾರಾಯಣ ಸರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಕ್ಕಂತಹ ಎಲ್ಲ ಗಣ್ಯ ಅತಿಥಿಗಳೇ, ಇಲ್ಲಿ ಸೇರಿರತಕ್ಕಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಶಿಕ್ಷಕರೇ, ಅದೇ ರೀತಿಯಾಗಿ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಉದ್ಘಾಟನೆ ಮಾಡಿ ನಮ್ಮ ಗುರುಗಳಾಗಿರತಕ್ಕಂತಹ ಮತ್ತು ಈ ಶಾಲೆಯ ಅಭಿವೃದ್ಧಿಯ ರೂವಾರಿಗಳು ಆಗಿರತಕ್ಕಂತಹ ಸೂರ್ಯನಾರಾಯಣ ಸರ್ ಅವರು ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾವೇನಚ್ಚು ಮಾತಾಡಲಿಕ್ಕಿಲ್ಲ. ಯಾಕೆಂತೇಳಿದರೆ ಇವತ್ತು ಶಾಲಾ ವಾರ್ಷಿಕೋತ್ಸವ, ಇದು ವಾರ್ಷಿಕೋತ್ಸವ ಅಂತ ಹೇಳಿದರೆ ಇದು ಮಕ್ಕಳಿಗೊಂದು ಹಬ್ಬದ ರೀತಿಯಲ್ಲಿ ಇವತ್ತಿನ ದಿನ ನಡೆಯುವಂಥದ್ದು. ಹಾಗಾಗಿ ನಾವು ರಾಕೇಶ್ ಅವರು ಬರ್ತಿರಬೇಕಾದ್ರೆ ಮಕ್ಕಳೆಲ್ಲ ಸೆಲ್ಫಿ ಹೊಡೆಯುತ್ತಾ ಬಹಳ ಖುಷಿಯಾಗಿ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಇವತ್ತಿನ ದಿನವನ್ನು ಬಹಳ ಯಶಸ್ವಿಯಾಗಿ ವಾರ್ಷಿಕೋತ್ಸವವನ್ನು ತಾನು ಪಾಲ್ಗೊಳ್ಳಬೇಕು ಅಂತ ಒಂದು ದೃಷ್ಟಿಕೋನದಿಂದ ಬಹಳ ನಗುಮುಖದಿಂದ ನೀವೆಲ್ಲ ಇದ್ದೀರಿ. ಈ ವಾರ್ಷಿಕೋತ್ಸವವನ್ನು ಮಾಡಬೇಕಾದ್ರೆ
ಯಾಕೆಂತೇಳಿದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢ ವಿಭಾಗ ಈ ಎರಡು ಜಂಟಿಯಾಗಿ ಬಹಳ ಅದ್ಭುತ ರೀತಿಯಲ್ಲಿ ಕ್ರೀಡೆ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಿಗೂ ಒತ್ತು ಕೊಟ್ಟು ಬಹಳ ಅದ್ಭುತ ರೀತಿಯಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಇಲ್ಲಿನ ವ್ಯವಸ್ಥೆಯನ್ನು ಬಹಳ ಅರ್ಥಪೂರ್ಣ ರೀತಿಯಲ್ಲಿ ಮಾಡಿದ್ದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮತ್ತು ಪ್ರೌಢಶಾಲಾ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ ಈಗಾಗಲೇ ಪ್ರಾಸ್ತಾವಿಕವಾಗಿ ಇದು ಉದ್ಘಾಟನೆ ಮಾಡಿ ಸರ್ ಹೇಳಿದರು, ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ, ಕಂಪ್ಯೂಟರ್ ಯುಗದಲ್ಲಿದ್ದೇವೆ, ಮೊಬೈಲ್ ಯುಗದಲ್ಲಿದ್ದೇವೆ. ಇಂಥ ಸಂದರ್ಭದಲ್ಲಿ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆಯ ವ್ಯತ್ಯಾಸದಲ್ಲಿ ಇರುವಂತಹ ಸನ್ನಿವೇಶದಲ್ಲಿ ಇವತ್ತು ನಾನೇನು ಕಮ್ಮಿ ಇಲ್ಲ ಅಂತೇಳಿ ಇವತ್ತು ಖಾಸಗಿ ಶಾಲೆಯ ಕಾರ್ಯಕ್ರಮಕ್ಕಿಂತಲೂ ಅದ್ಭುತ ರೀತಿಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ. ಯಾಕೆ ಅಂತೇಳಿದರೆ ನಾವು ಕೆಲವು ಶಾಲೆಗಳಲ್ಲಿ ಹೋದಾಗ ಹೊಂದಾಣಿಕೆ ಕೊರತೆ ಇರ್ತದೆ. ಉಪನ್ಯಾಸಕರಲ್ಲಿ ಆಗಿರ್ಬೋದು, ಶಿಕ್ಷಕರಲ್ಲಾಗಿರ್ಬೋದು, ಅನೇಕ ಮನಸ್ಸಿನಲ್ಲಿ ಒಂದಷ್ಟು ವ್ಯತ್ಯಾಸಗಳು, ಈ ವ್ಯತ್ಯಾಸದಿಂದ ಶಾಲೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಅಡೆತಡೆಗಳು ಬರುವಂಥದ್ದು. ಆದರೆ ನಾನು ಕಂಡಿದ್ದು ಇಲ್ಲಿ ಬಹಳ ಒಗ್ಗಟ್ಟಿನಿಂದ ಯಾವುದೇ ಕಾರ್ಯಕ್ರಮಗಳು ಒಂದಷ್ಟು ವ್ಯತ್ಯಾಸಗಳು ಇದ್ದರೂ ಕೂಡ ಅದನ್ನು ಸರಿದೂಗಿಸಿಕೊಂಡು ಹೋಗುವಂತಹ ಚಾಕಚಕ್ಯತೆಯನ್ನು ಇಲ್ಲಿನ ಶಿಕ್ಷಕರು ಹೊಂದಿದ್ದಾರೆ. ಅದರಿಂದಾಗಿ ಇಲ್ಲಿನ ಶಿಕ್ಷಣದ ವ್ಯವಸ್ಥೆ ಕೂಡ ಬಹಳ ವ್ಯವಸ್ಥಿತ ರೀತಿಯಲ್ಲಿ ನಡೆಯುವಂಥದ್ದು. ಒಂದಷ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅದೇ ರೀತಿಯಾಗಿ ಕ್ರೀಡೆಗೂ ಕೂಡ ಒತ್ತು ಕೊಟ್ಟು ಇಲ್ಲಿನ ಮಕ್ಕಳ ಅಭಿವೃದ್ಧಿಗೆ ನೀವೆಲ್ಲರೂ ಸಹಕಾರದಿಂದ ನಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಇವತ್ತು ಈಗಾಗಲೇ ಸೂರ್ಯನಾರಾಯಣ್ ಸರ್ ಹೇಳಿದಾಗೆ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಅನೇಕ ಮಕ್ಕಳು ಇವತ್ತು ಅನೇಕ ಉದ್ಯೋಗದಲ್ಲಿ ತನ್ನ ಸ್ವಂತ ಕಾಲಿನಲ್ಲಿ ಸಮಾಜ ಸೇವಾ ಕಾರ್ಯದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾವು ವ್ಯಕ್ತಿಗಳನ್ನು ಕಾಣಬಹುದು. ಉದಾಹರಣೆಗೆ ಈ ಸಲದ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಕಿಶೋರ್ ಬೊಟ್ಯಾಡಿಯವರು, ಅವರು ಒಟ್ಟಿಗೆ ಈ ಒಂದು ಶಾಲೆಯಲ್ಲಿ ಪ್ರಥಮ PUC ಮತ್ತು ಸೆಕೆಂಡ್ PUCಯನ್ನು ಅವರು ಇಲ್ಲಿ ವಿದ್ಯಾಭ್ಯಾಸ ಮಾಡಿರತಕ್ಕಂಥದ್ದು ಸಂತೋಷವಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ರಾಜಕೀಯವಾಗಿ ಮೇಲೆ ಹೋದಾಗ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಅಂತೇಳುವಂಥದ್ದು ನಮಗೆ ಗೌರವ ಬರುವಂಥದ್ದು. ಹಾಗಾಗಿ ಮಕ್ಕಳೇ, ನಿಮ್ಮಲ್ಲಿ ನಾನು ಒಂದೇ ವಿನಂತಿ ಮಾಡ್ತಿರುವಂಥದ್ದು, ಮುಂದಿನ ದಿನಗಳಲ್ಲಿ ನೀವು ತನ್ನ ಸ್ವಂತ ಕಾಲಲ್ಲಿ ನಿಲ್ಲುವಂತಹ ವ್ಯವಸ್ಥೆಗೆ ಹೋದಾಗ ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು. ಸಂಸ್ಕಾರ ಸಂಸ್ಕೃತಿಯನ್ನು ನೀವೆಲ್ಲ ಮತ್ತೆ ಅದನ್ನು ಮತ್ತೊಬ್ಬರಿಗೆ ತಿಳಿಯಪಡಿಸುವಂಥ ವ್ಯವಸ್ಥೆ ಆಗಬೇಕು. ತನ್ನ ಸ್ವಂತ ಕಾಲಲ್ಲಿ ನಿಂತು ಮತ್ತೊಬ್ಬರಿಗೆ ತಾನು ಚೆನ್ನಾಗಿದ್ದೇನೆ ಅಂತ ಹೇಳುವುದನ್ನು ತೋರಿಸಿಕೊಡಬೇಕು. ಹಾಗಾದರೆ ಮಾತ್ರ ತನ್ನ ಜೀವನದ ಬದುಕನ್ನು ಸಾರ್ಥಕತೆಯನ್ನು ಕಾಣಬಹುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಯಪಡಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಈ ಕ್ರೀಡೆಗೆ ಈ ಭಾಗದ ನಮ್ಮ ಪ್ರೌಢ ಶಿಕ್ಷಣ ಪ್ರೌಢ ವಿಭಾಗದಲ್ಲಿ ಆಗಿರ್ಬೋದು, ಪದವಿ ವಿಭಾಗದಲ್ಲಿ ಆಗಿರ್ಬೋದು, ಮಾಮಚ್ಚನ್ನವರು ಬಹಳ ಪರಿಶ್ರಮ ಪಟ್ಟು, ಯಾಕೆಂತೇಳಿದರೆ ಯಾವುದೇ ಒಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಅವರು ಎಲ್ಲಿಯೋ ನಡೆಯುವುದನ್ನು ನಮ್ಮ ಶಾಲೆಗೆ, ನಮ್ಮ ಸವಣೂರಿಗೆ ಬರಬೇಕು ಅಂತೇಳಿ ಒತ್ತು ಕೊಟ್ಟು ನಮ್ಮೆಲ್ಲರ ಜೊತೆ, ಊರಿನವರ ಜೊತೆ ಒಂದಷ್ಟು ಹೊಂದಾಣಿಕೆಯಿಂದ ಸಮಸ್ಯೆಗಳು ಬಂದಾಗ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಬಹಳ ಅದ್ಭುತ ರೀತಿಯಲ್ಲಿ ನಮ್ಮ ಸವಣೂರಿನ ಈ ಶಾಲೆಯ ಹೆಸರನ್ನು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಗಳಿಸಲು ನಮ್ಮ ಮಾಮಚ್ಚನ್ ಸರ್ ಕೂಡ ಬಹಳ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಮೂಡಿ ಬಂದಿರುವಂಥದ್ದು. ಅದೇ ರೀತಿಯಾಗಿ ಪ್ರಾನ್ಸಿಪಾಲರು ಮತ್ತು ನಮ್ಮ ಹೈಸ್ಕೂಲ್ ವಿಭಾಗದ ಮುಖ್ಯ ಶಿಕ್ಷಕರು ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ಹೊಂದಾಣಿಕೆಯಿಂದ ಇನ್ನು ಮುಂದೆಯೂ ಕೂಡ ನೀವೆಲ್ಲರ ಸಹಕಾರದಿಂದ ಈ ಒಂದು ಶಾಲೆಯನ್ನು ಮತ್ತಷ್ಟು ಕೀರ್ತಿ ಪತಾಕೆಯನ್ನು ನೀವು ಮುಂದೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಗಳಿಸುವಂತೆ ಆಗಲಿ. ಅದೇ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥದ್ದು ಯಾಕೆಂತೇಳಿದರೆ ಬಹಳ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಒಂದು ವ್ಯಕ್ತಿಯಿಂದ ಅವರು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೀವು ಆಯ್ಕೆ ಮಾಡಿರುವಂಥದ್ದು. ಯಾಕೆ ಅಂತೇಳಿದರೆ ಸೂರ್ಯನಾರಾಯಣ್ ಸರ್ ಅವರು ಇಲ್ಲಿಗೆ ಬಂದ ಮೇಲೆ ನಾವು ಎದುರು ಕಾಣ್ತಾ ಇದ್ದೇವೆ ಕಟ್ಟಡ, ತುಂಬ ಪರಿಶ್ರಮವನ್ನು ಪಟ್ಟಿದ್ದಾರೆ. ಯಾಕೆ ಅಂತೇಳಿದರೆ ಊರೂರು ಅಲೆದು ಪರವೂರಿನಿಂದ ಒಂದಷ್ಟು ದೇಣಿಗೆಗಳನ್ನು ಪಡೆದು ಒಂದಷ್ಟು ಸಂಸ್ಥೆಗಳಿಂದ ಒತ್ತಡ ತಂದು ಈ ಭಾಗಕ್ಕೆ ಅವರು ಅನುದಾನವನ್ನು ಕೊಟ್ಟು ನಿಸ್ವಾರ್ಥದಿಂದ, ಯಾಕೆಂತೇಳಿದರೆ ನಾವು ಸರ್ಕಾರಿ ಸೇವೆ ಅಂತೇಳಿದರೆ ಕೇವಲ ಶಿಕ್ಷಕರು ಶಿಕ್ಷಣವನ್ನು ಕೊಟ್ಟು ಮತ್ತೆ ನಮ್ಮ ಮಿಕ್ಕಿದ ಸಮಯವನ್ನು ನಾವು ಮನೆಯಲ್ಲಿ ಕಳೆದುಕೊಳ್ಳುವಂಥ ವ್ಯವಸ್ಥೆ. ಆದರೆ
ಸೂರ್ಯನಾರಾಯಣ ಸರ್ ಅವರು ಇದಕ್ಕೆ ಸಂಪೂರ್ಣವಾದಂತಹ ಸಮಯವನ್ನು ಕೊಟ್ಟು ನಿಸ್ವಾರ್ಥದಿಂದ ನಮಗೆ ಈ ಒಂದು ಕಟ್ಟಡಕ್ಕೆ ಬಹಳ ಅತ್ಯುನ್ನತವಾದಂತಹ ಸುಸಜ್ಜಿತವಾದಂತಹ ಕಟ್ಟಡವನ್ನು ನಮ್ಮ ಸವಣೂರಿನ ಈ ಹೈಸ್ಕೂಲ್ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಈ ವ್ಯವಸ್ಥೆಗೆ ಅವರು ಪೂರಕವಾಗಿ ನಮಗೆ ಸ್ಪಂದಿಸಿ ಇವತ್ತು ನಾವು ಬಹಳ ಆ ಕಟ್ಟಡವನ್ನು ಚಂದವಾಗಿ ನೋಡ್ತಾ ಇದ್ದೇವೆ. ಸರ್, ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ SDMC ಅಧ್ಯಕ್ಷರು, ಅದೇ ರೀತಿಯಾಗಿ ಪೋಷಕರ ಅಧ್ಯಕ್ಷರು ಎಲ್ಲರೂ ಒಳ್ಳೆಯ ಹೊಂದಾಣಿಕೆಯಿಂದ ಈ ಒಂದು ಶಿಕ್ಷಣ ಸಮಸ್ಯೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ನೀವೆಲ್ಲರೂ ಯಶಸ್ವಿಗೊಳಿಸೋಣ. ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ನಮ್ಮ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಕ್ಕೆ ನಿಮಗೆ ವಂದಿಸುತ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾಸಂಸ್ಥೆಯ ಮೇಲೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡು ಈ ವಿದ್ಯಾಸಂಸ್ಥೆಗೆ ಸಹಕಾರ ನೀಡ್ತಿರುವಂಥ ತಮ್ಮ ಇನ್ನು ಮುಂದೆಯೂ ಕೂಡ ನಿಮ್ಮಿಂದ ಈ ವಿದ್ಯಾಸಂಸ್ಥೆಗೆ ಸಾಕಷ್ಟು ಕೊಡುಗೆಗಳು ಸಿಗಲಿ ಅಂತ ಹೇಳ್ಕೊಂಡು ಆಶಿಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಪ್ರಾರಂಭದ ದಿನಗಳಲ್ಲಿ ಬಹುಶಃ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಿದೆ. ಬಹುಶಃ ಆ ಸಂದರ್ಭದಲ್ಲಿ ಒಂದು ಕಟ್ಟಡ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ಈಗ ಈ ವಿದ್ಯಾಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತೇಳಿ ಕಣ್ಣೆದುರೇ ನೋಡ್ತಿರುವಂಥ ಹಿರಿಯರಾದಂಥ ಶ್ರೀಯುತ PD ಗಂಗಾಧರೈ ಸಭೆಯನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಪೋಷಕರೇ, ಅಧ್ಯಾಪಕ ವೃಂದದವರೇ, ನಾವು ಪ್ರಾರಂಭ ಮಾಡಿ ಕಟ್ಟಿ ಬೆಳೆಸಿದ ಈ ಸಂಸ್ಥೆ ಇವತ್ತೊಂದು ಉತ್ತಮ ರೀತಿಯ ಒಳ್ಳೆ ಹೆಸರು ಗಳಿಸಿ ನಡೀತಾ ಇದೆ ಅಂತ ಹೇಳುವುದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಈ ಶಾಲಾ ವಾರ್ಷಿಕ ಚಟುವಟಿಕೆಗಳು, ಶಾಲಾ ರಿಸಲ್ಟು ಇದೆಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ. ನಾವು ತುಂಬ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಆಗ ಭಾಳ ಅನುಕೂಲತೆ, ಭಾಳ ಗ್ರಾಮ ಭಾಳ ಬಡತನದಲ್ಲಿತ್ತು. ಆ ಸಂಪನ್ಮೂಲ ಕ್ರೋಢೀಕರಿಸಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆದರೂ ಹಠ ಮಾಡಿ ಸ್ವಯಂ ಸೇವೆಯಿಂದ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಈಗ ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ. ಇನ್ನು ಈ ಸಮಾರಂಭಕ್ಕೆ ವಿದ್ಯಾರ್ಥಿಗಳ ಪೋಷಕರ ಹಾಜರಿ ತುಂಬ ಕಡಿಮೆ. ಇದು ಯಾಕೆ ಅಂತ ಗೊತ್ತಾಗೋದಿಲ್ಲ. ಆದರೆ ಆ ಪೋಷಕರನ್ನು ವಿದ್ಯಾರ್ಥಿಗಳು ಎಳೆದುಕೊಂಡು ಬಂದು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ, ಮುಂದೆ ಈ ಶಾಲೆಗೆ ಏನೇನು ಬೇಕೋ ಅದನ್ನು ಒದಗಿಸಿಕೊಡುವಂತೆ ಆ ಪೋಷಕರಲ್ಲಿ ಒತ್ತಾಯ ಮಾಡಿ ಆ ವಿದ್ಯಾರ್ಥಿಗಳು ಅವರನ್ನು ಈ ಸಮಾರಂಭಕ್ಕೆ ಕರ್ಕೊಂಡು ಬರಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಶಾಲಾ ಅಧ್ಯಾಪಕ ವೃಂದದವರು ಉತ್ತಮ ರೀತಿಯಿಂದ ದುಡಿದು ಒಳ್ಳೆಯ ರೀತಿಯಲ್ಲಿ ಶಾಲೆ ನಡೀತಾ ಇದೆ. ಹಾಗೆ ನಮ್ಮ ಗಿರಿಶಂಕರ ಸುಲಾಯರು ಇದಕ್ಕೆ ಒಳ್ಳೆಯ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಶುಭ ಹಾರೈಸಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊಳ್ಳುತ್ತೇನೆ. ಜೈ ಹಿಂದ್. ವಿದ್ಯಾಸಂಸ್ಥೆ ಮೇಲೆ ಪ್ರೀತಿ ಇಟ್ಕೊಂಡು ಕೂಡ ಈ ವಯಸ್ಸಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ PD ಗಂಗಾಧರೈ, ಖಂಡಿತವಾಗಿ ಕೂಡ ನಿಮ್ಮ ಆಶೆ ಏನಿತ್ತೋ ಅದು ಈ ವಿದ್ಯಾಸಂಸ್ಥೆಯಿಂದ ಈಡೇರಲಿ ಮತ್ತು ನಿಮ್ಮ ಆಶೀರ್ವಾದ ಈ ವಿದ್ಯಾಸಂಸ್ಥೆಗೆ ಸದಾ ಇರಲಿ ಅಂತೇಳಿ ಕೂಡ ನಾವು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಯುತ PD ಗಂಗಾಧರೈ ಅವರಿಗೆ. ಒಂದು ಸಾಧನೆಗೆ ಪ್ರಯತ್ನದಷ್ಟೇ ಅದರ ಮೇಲಿನ ಕುತೂಹಲವು ಮುಖ್ಯವಾಗಿರುತ್ತದೆ. ಕಾರಣ ಯಾವುದೇ ವಿಷಯದ ಬಗ್ಗೆ ಆರೋಗ್ಯಕರ ಕುತೂಹಲ ಬೆಳೆಸಿಕೊಂಡಾಗ ಮಾತ್ರ ಅದರ ಪ್ರಗತಿ ನಿರಂತರವಾಗುತ್ತದೆ ಎಂದು ಹೇಳುತ್ತಾ ಪ್ರೌಢಶಾಲಾ ವಿಭಾಗದ ವರದಿ ವಾಚನವನ್ನು ಶಾಲಾ ಮುಖ್ಯ ಗುರುಗಳಾದ ಶ್ರೀ ರಘು BR ಸರ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಹಸ್ತಿ ಮುಖಾಯ ವಿದ್ಮಹೆ ಲಂಬೋದರಾಯ ಧೀಮಹಿ ತನ್ನೋ ಸಿದ್ಧಿ ಪ್ರಚೋದಯಾತ್. ಮೊದಲು ಮಹಾಗಣಪತಿಗೆ ನಮನಗೈಯುತ್ತಾ ಗ್ರಾಮ ಅಧಿದೇವತೆ ಪದ್ಮಾವತಿ ದೇವಿಯ ಪಾದಾರವಿಂದಗಳಿಗೆ ನಮಿಸುತ್ತಾ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ.
ಈ ಚಿಗುರೆಲೆಗಳನ್ನು ಕಾಪಾಡಿ ಮುನ್ನಡೆಸುವಡಿ ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸುದೇವ ಎಂದು ಬೇಡುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಬಂದ ವಿದ್ಯಾಭಿಮಾನಿಗಳೇ ಹಾಗೂ ಪೋಷಕರೇ, ಹೆತ್ತವರೇ, ನಿಮಗೆಲ್ಲರಿಗೂ ಶುಭ ವಂದನೆಗಳು. ಐತಿಹಾಸಿಕ ಹಿನ್ನೆಲೆಯ ಊರಾದ ಸವಣೂರಿನಲ್ಲಿ ತಲೆ ಎತ್ತಿ ನಿಂತಿರುವ ಹಾಗೂ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿರುವ ಸಂಸ್ಥೆ ಅದುವೇ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಸವಣೂರು. ದಿನಾಂಕ 10/7/1984 ಜನ್ಮ ತಾಳಿದ ಈ ನಮ್ಮ ಜ್ಞಾನ ದೇಗುಲಕ್ಕೆ ಇದೀಗ 40ರ ಸಂಭ್ರಮ. ಇಲ್ಲಿನ ಪರಿಸರದಲ್ಲಿ ವಿದ್ಯಾರ್ಜನೆಗೈದು ವಿದ್ಯಾರ್ಥಿಗಳು ಉತ್ತುಂಗ ಶಿಖರಕ್ಕೇರಿದ್ದಾರೆ ಎನ್ನಲು ಹೆಮ್ಮೆ ಎಂದೆನಿಸುತ್ತದೆ. 2024-25ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ದಾಖಲಿಸಿದ ಸಂಭ್ರಮದೊಂದಿಗೆ ಈ ವರ್ಷ ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆಗೂಡಿಕೊಂಡು ಆಚರಿಸುವ ಈ ಸುಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹರ್ಷವನ್ನು ಪಡುತ್ತೇನೆ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವರ್ಗ, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ 102 ಹುಡುಗರು ಹಾಗೂ 102 ಹುಡುಗಿಯರು ಸೇರಿದಂತೆ ಒಟ್ಟು 204 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಒಟ್ಟು 10 ಬೋಧಕ ಸಿಬ್ಬಂದಿ ಹುದ್ದೆ ಮಂಜೂರಾಗಿದ್ದು 8 ಜನ ಕಾಯಂ ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದೇವೆ. 1 ಬೋಧಕೇತರ ಹುದ್ದೆ ಖಾಲಿ ಇರುತ್ತದೆ. ಕನ್ನಡ ಭಾಷಾ ಶಿಕ್ಷಕರ ಹಾಗೂ ಕಲಾ ಶಿಕ್ಷಕರ 1 ಹುದ್ದೆ ಖಾಲಿ ಇರುತ್ತದೆ. ಪ್ರೌಢಶಾಲಾ ವಿಭಾಗದ ಹಿರಿಯ ಪದವೀಧರ ಸಹಾಯಕರಾಗಿ ಶ್ರೀ ರಘು BR ಹಾಗೂ ಸಹ ಶಿಕ್ಷಕರುಗಳಾಗಿ ಶ್ರೀಮತಿ ರೀಣಾ MD ಕಲಾ ಶಿಕ್ಷಕರು, ಶ್ರೀ ಕಿಶನ್ BV ವಿಜ್ಞಾನ ಶಿಕ್ಷಕರು, ಶ್ರೀಮತಿ ನಯನಾ G ಪಾಲೇಕರ್ ಗಣಿತ ಶಿಕ್ಷಕರು, ಶ್ರೀಮತಿ ಸರಸ್ವತಿ M ಹಿಂದಿ ಭಾಷಾ ಶಿಕ್ಷಕರು, ಶ್ರೀಮತಿ ಪವಿತ್ರ ಉಡುಪ ಸಂಗೀತ ಶಿಕ್ಷಕರು, ಶ್ರೀಮತಿ ಕವಿತಾ CK ಆಂಗ್ಲ ಭಾಷಾ ಶಿಕ್ಷಕರು, ಶ್ರೀ ಮಾಮಚ್ಚನ್ M ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಕನ್ನಡ ಭಾಷಾ ಅತಿಥಿ ಶಿಕ್ಷಕರಾಗಿ ಕುಮಾರಿ ದಿವ್ಯಾ BC ಹಾಗೂ ಕಲಾ ಅತಿಥಿ ಶಿಕ್ಷಕರಾಗಿ ಶ್ರೀಮತಿ ಚರಿತಾ KB ಮತ್ತು ತುಳು ಭಾಷಾ ಶಿಕ್ಷಕಿಯಾಗಿ ಹಾಗೂ ಶಾಲಾ ಬೋಧಕೇತರ ನೌಕರಣಿಯಾಗಿ ಶ್ರೀಮತಿ ರೇಖಾ M ಇವರು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅಮ್ಮನ ಕೈತುತ್ತಿಗೆ ಸಮನಾಗಿ ಶಾಲಾ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆ ಕಾರ್ಯದಲ್ಲಿ ಅಕ್ಕನವರಾದ ಶ್ರೀಮತಿ ಸುಗಂಧಿ ಮುಖ್ಯ ಅಡುಗೆಯವರು, ಶ್ರೀಮತಿ ಬೇಬಿ ಮತ್ತು ಶ್ರೀಮತಿ ಶಶಿಕಲಾ ಸಹಾಯಕ ಅಡುಗೆಯವರಾಗಿ ನಿಷ್ಠೆ ಮತ್ತು ಪ್ರೀತಿಯಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಕುಂತೂರು ಮಾರ್ ಇವಾನಿಯಸ್ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದ ದ್ವಿತೀಯ ವರ್ಷದ B.Ed ವಿದ್ಯಾರ್ಥಿಗಳಾದ ಕುಮಾರಿ ಹರ್ಷಿಣಿ BM, ಕುಮಾರಿ ಹರ್ಷಿತಾ K, ಶ್ರೀ ಮಂಜುನಾಥ ಹಾಗೂ ಪ್ರಥಮ ವರ್ಷದ B.Ed ಪ್ರಶಿಕ್ಷಣಾರ್ಥಿಗಳಾದ ಅಲಿಮತ್ ಅಜ್ಮೀನಾ, ಹನುಮಂತ, ಯುವರಾಜ್ ಹಾಗೂ ಹರ್ಷಿತಾ D ಇವರುಗಳು ಪಾಠ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಶಾಲಾ ವಾರ್ಷಿಕೋತ್ಸವ ತಯಾರಿಕೆಯಲ್ಲಿ ಕೂಡ ಕೈ ಜೋಡಿಸಿರುತ್ತಾರೆ. ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶನ ನೀಡುವುದಕ್ಕಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಸ್ತಿತ್ವದಲ್ಲಿದ್ದು, ಗೌರವಾಧ್ಯಕ್ಷರಾಗಿ ಕುಮಾರಿ ಭಾಗೀರಥಿ ಮುರುಳ್ಯ ಮಾನ್ಯ ಶಾಸಕರು ವಿಧಾನಸಭಾ ಕ್ಷೇತ್ರ ಸುಳ್ಯ, ಕಾರ್ಯಾಧ್ಯಕ್ಷರಾಗಿ ಶ್ರೀ ಗಿರಿಶಂಕರ್ ಶುಲಾಯ ಗ್ರಾಮ ಪಂಚಾಯತ್ ಸದಸ್ಯರು ಸವಣೂರು, ಗೌರವ ಸದಸ್ಯರಾಗಿ ಶ್ರೀ ರಾಕೇಶ್ ರೈ ಕೆಡೆಂಜಿ ಹಳೆ ವಿದ್ಯಾರ್ಥಿ ಕೂಡ ಹೌದು, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಶ್ರೀ ರಾಧಾಕೃಷ್ಣ ಪುಂಚಪ್ಪಾಡಿ, ಕಾರ್ಯದರ್ಶಿಯಾಗಿ ಶ್ರೀ ರಘು BR, ಸದಸ್ಯರುಗಳಾಗಿ ಶ್ರೀ ವಸಂತ್ ಗೌಡ ಚಾಪಳ್ಳ, ಶ್ರೀ ತಾರಾನಾಥ್ ಪುಂಚಪ್ಪಾಡಿ, ಶ್ರೀ ಹಸೈನರ್ ಪರಣೆ, ಶ್ರೀಮತಿ ಜಯಂತಿ ಪುಂಚಪ್ಪಾಡಿ, ಶ್ರೀಮತಿ ಕಾವೇರಿ ಪುಂಚಪ್ಪಾಡಿ, ಶ್ರೀಮತಿ ಯಮುನಾ ಪುನಚಪ್ಪಾಡಿ, ಶ್ರೀಮತಿ ಸೀತಾ ಸರ್ವೆ, ಶ್ರೀಮತಿ ಪ್ರೇಮ ಎರ್ಕಮೆ ಕುದ್ಮಾರು ಮತ್ತು ಆರೋಗ್ಯ ಕಾರ್ಯಕರ್ತೆ ಶ್ರೀಮತಿ ಅನಿತಾ, ಹಾಗೆಯೇ ಶಾಲಾ ಸಂಸತ್ತಿನ ವಿದ್ಯಾರ್ಥಿ ನಾಯಕಿ ಕುಮಾರಿ ದೀಪ್ತಿ 10ನೇ ತರಗತಿ ಇವರುಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿ ವೇತನಗಳು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರಕುವ ವಿದ್ಯಾರ್ಥಿ ವೇತನಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನಕ್ಕೆ 28 ವಿದ್ಯಾರ್ಥಿಗಳು
ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ವರ್ಗದ ವಿದ್ಯಾರ್ಥಿಗಳಿಗೆ 7 ವಿದ್ಯಾರ್ಥಿಗಳು, ಹಿಂದುಳಿದ ವರ್ಗದ 15 ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಅರ್ಹ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನ ಜಮೆಯಾಗಲಿದೆ. 2023-24ನೇ ಸಾಲಿನ NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 9ನೇ ತರಗತಿ ವಿದ್ಯಾರ್ಥಿಗಳಾದ ಪೃಥ್ವಿ, ಪುನೀತ್ ಹಾಗೂ ಸ್ವಸ್ತಿಕ್ ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಾದ ಪ್ರೀತಿಕಾ ಮತ್ತು ರಕ್ಷಾ CA ಇವರುಗಳು ವಾರ್ಷಿಕವಾಗಿ ತಲಾ 12,000 ರೂಪಾಯಿಗಳ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ. ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಸವಣೂರಿನ ಶ್ರೀ ಸೀತಾರಾಮರೇ ಆದರ್ಶ ಬ್ಯಾಂಕ್ ಸವಣೂರು ಇದರ ವತಿಯಿಂದ ನಮ್ಮ ಸಂಸ್ಥೆಯ 9ನೇ ತರಗತಿಯ ವಿದ್ಯಾರ್ಥಿಗಳಾದ ದಕ್ಷಕುಮಾರಿ, ಅರ್ಪಿತಾ, ವೀಕ್ಷಾ ಇವರಿಗೆ 2024-25ನೇ ಸಾಲಿನ ವಿದ್ಯಾರ್ಥಿ ವೇತನ ದೊರೆತಿರುತ್ತದೆ. 2024-25ರಲ್ಲಿ 8ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ 24 ವಿದ್ಯಾರ್ಥಿಗಳು ಮುಂಬರುವ NMMS ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಶಾಲಾ ಚಟುವಟಿಕೆಗಳು 2024-25ನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು 31/5/2024ರಂದು ಪ್ರಾರಂಭಗೊಂಡಿತ್ತು. ಶಾಲಾ ಪ್ರಾರಂಭೋತ್ಸವದ ದಿನ SDMCಯ ಎಲ್ಲ ಸದಸ್ಯರು ವಿದ್ಯಾರ್ಥಿಗಳ ಎತ್ತವರ ಉಪಸ್ಥಿತಿಯಲ್ಲಿ ಹೊಸದಾಗಿ ದಾಖಲಾದ ವಿದ್ಯಾರ್ಥಿಗಳನ್ನು ಮೆರವಣಿಗೆಯ ಮೂಲಕ ಅದ್ಧೂರಿಯಿಂದ ಸ್ವಾಗತಿಸಲಾಯಿತು. ಶಾಲಾ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಉದ್ದೇಶದಿಂದ ಶಾಲಾ ವಿದ್ಯಾರ್ಥಿ ಸರ್ಕಾರ ರಚನೆ ಮಾಡಲಾಯಿತು. ವಿದ್ಯಾರ್ಥಿ ನಾಯಕಿಯಾಗಿ 10ನೇ ತರಗತಿಯ ಕುಮಾರಿ ದೀಪ್ತಿ ಹಾಗೂ ಉಪನಾಯಕನಾಗಿ 9ನೇ ತರಗತಿಯ ಕುಮಾರ ಪುನೀತ ಆಯ್ಕೆಯಾದರು. ಶಿಕ್ಷಣ ವಿದ್ಯಾರ್ಥಿಗಳ ಸರ್ವತೋಮುಖವಾದ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಎಂಬ ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ಮಕ್ಕಳ ವಿವಿಧ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ನಮ್ಮ ಸಂಸ್ಥೆಯಲ್ಲಿ ವಿವಿಧ ಸಂಘಗಳನ್ನು ಸ್ಥಾಪಿಸಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಪ್ರತಿ ಸಂಘಕ್ಕೆ ಓರ್ವ ಮಾರ್ಗದರ್ಶಿ ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ಸಂಜೀವಿನಿ ಇಕೋ ಕ್ಲಬ್ ಶ್ರೀ ಕಿಶನ್ BV, ಶಾಲಾ ಸಂಸತ್ತು ಶ್ರೀಮತಿ ರೀಣಾ MD, ಗಣಿತ ಸಂಘ ಶ್ರೀಮತಿ ನಯನಾಜಿ ಪಾಲೇಕರ್, ಗ್ರಾಹಕ ಕ್ಲಬ್ ಶ್ರೀಮತಿ ಸರಸ್ವತಿ M, ಸಾಂಸ್ಕೃತಿಕ ಸಂಘ ಶ್ರೀಮತಿ ಪವಿತ್ರ ಉಡುಪ K, ಕ್ರೀಡಾ ಸಂಘ ಶ್ರೀ ಮಾಮಚ್ಚನ್ M, ಮಕ್ಕಳ ಸುರಕ್ಷತಾ ಸಮಿತಿ ಶ್ರೀ ಮಾಮಚ್ಚನ್ M, ಶ್ರೀ ರಘು BR ಹಾಗೂ ಶ್ರೀಮತಿ ಕವಿತಾ CK ಮತ್ತು ಶ್ರೀಮತಿ ರೀಣಾ MD ಹಾಗೂ ಪ್ರೇರಣಾ ಕ್ಲಬ್ ಶ್ರೀಮತಿ ಕವಿತಾ CK ಇವರುಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ತಂಡದ ಸಹಕಾರದೊಂದಿಗೆ ವಿವಿಧ ಕಾರ್ಯಗಳನ್ನು ನಡೆಸುತ್ತಾ ಅರ್ಥಪೂರ್ಣವಾಗಿ ಕಾರ್ಯಾಚರಿಸುತ್ತಿದೆ. ಇದಲ್ಲದೆ ಸ್ವಾತಂತ್ರ್ಯ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಮಕ್ಕಳ ದಿನಾಚರಣೆ, ಗಣರಾಜ್ಯೋತ್ಸವ, ವಾಲ್ಮೀಕಿ ಜಯಂತಿ, ಅಂಬೇಡ್ಕರ್ ಜಯಂತಿಗಳನ್ನು ಸಂಸ್ಥೆಯಲ್ಲಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ. ಸಹಪಠ್ಯ ಚಟುವಟಿಕೆಗಳು, ಸಾಧನ ಮತ್ತು ಪುರಸ್ಕಾರ 22/6/2024ರಂದು ಮಾದಕ ವ್ಯಸನಮುಕ್ತ ಸಮಾಜ ವಿಷಯದ ಬಗ್ಗೆ ಶ್ರೀ ಮಹೇಶ್ ವಕೀಲರು ಇವರ ನೇತೃತ್ವದ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ತಾಲೂಕು ಇದರ ವತಿಯಿಂದ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಎಲ್ಲ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಹಿತಿ ನೀಡಲಾಯಿತು. 11/7/2024ರಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀಮತಿ ಸುಷ್ಮಿತಾ CHO ಸವಣೂರು ಇವರಿಂದ ಆರೋಗ್ಯ ಮಾಹಿತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. 22/7/2024ರಂದು ಸ್ವಾಸ್ಥ್ಯ ಸಂಕಲ್ಪ ಮಾಸಾಚರಣೆಯ ಪ್ರಯುಕ್ತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಡಬ ತಾಲೂಕು ಆಶ್ರಯದಲ್ಲಿ ಆರೋಗ್ಯ ಮಾಹಿತಿಯನ್ನು ನೀಡಲಾಯಿತು. ನಮ್ಮ ಶಾಲೆಯ ಚಿಗುರು ಮತದಾರರ ಸಾಕ್ಷರತಾ ಕ್ಲಬ್ ವತಿಯಿಂದ ಶಾಲಾ ಹಂತದ ಸಂಸತ್ ಅಧಿವೇಶನ ನಡೆಸಲಾಯಿತು. ಕ್ಲಬ್ನ ಅಧ್ಯಕ್ಷೆಯಾದ ಜಸ್ವಿತಾ 9ನೇ ತರಗತಿ ಹಾಗೂ ಕಾರ್ಯದರ್ಶಿ ನಿತೇಶ್ 9ನೇ ತರಗತಿ ಅಧಿವೇಶನವನ್ನು ELC ಸದಸ್ಯರ ಸಹಕಾರದೊಂದಿಗೆ ಅತ್ಯುತ್ತಮವಾಗಿ ನಿರ್ವಹಿಸಿದರು. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಇನ್ಸ್ಪೈರ್ ಅವಾರ್ಡ್ 8ನೇ ತರಗತಿ ವಿದ್ಯಾರ್ಥಿ ಯಶ್ವಿತ್ P ಹಾಗೂ 9ನೇ ತರಗತಿ ವಿದ್ಯಾರ್ಥಿನಿ ದಕ್ಷಕುಮಾರಿ ಇವರು ಆಯ್ಕೆಯಾಗಿರುತ್ತಾರೆ. ಸಂಜೀವಿನಿ ಇಕೋ ಕ್ಲಬ್ ವತಿಯಿಂದ ವಿಶ್ವ ಪರಿಸರ ದಿನದಂದು ಶಾಲಾ ವಠಾರದಲ್ಲಿ ಗಿಡವನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀ ನಾರಾಯಣ AV ರೋಟರಿ ಕ್ಲಬ್ ಪುತ್ತೂರು ಇವರು ಸಸಿಗಳನ್ನು ಸಂಸ್ಥೆಗೆ ನೀಡಿರುತ್ತಾರೆ. ತಾಲೂಕು ಮಟ್ಟದ ಸ್ವೀಪ್ ಸ್ಪರ್ಧೆ ಸುಧಾನ ಪುತ್ತೂರು ಇಲ್ಲಿ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಚಿತ್ರಕಲೆ, ಕನ್ನಡ ಭಾಷಣ, ಪ್ರಬಂಧ ಸ್ಪರ್ಧೆಗಳಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿರುತ್ತಾರೆ. ನಮ್ಮ ಶಾಲಾ ವಿದ್ಯಾರ್ಥಿಗಳು KPS ಕುಮ್ರಾ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ,
ಚಿತ್ರಕಲೆ, ರಸಪ್ರಶ್ನೆ, ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜನಪದ ಗೀತೆಯಲ್ಲಿ 10ನೇ ತರಗತಿಯ ಕುಮಾರಿ ದೀಪ್ತಿ ತೃತೀಯ ಬಹುಮಾನವನ್ನು ಪಡೆದಿರುತ್ತಾರೆ. ಪುತ್ತೂರು ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಆಂಜನೇಯ ರೆಡ್ಡಿ ಇವರ ಸ್ವ ಆಸಕ್ತಿಯಿಂದ ಹಾಗೂ ತಾಲೂಕು ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಸಿದ ಕಡಬ ತಾಲೂಕು ಮಟ್ಟದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಾದ ಕುಮಾರಿ ರಕ್ಷಾ ಸಿಎ ಹಾಗೂ ಕುಮಾರಿ ಕೃಪಾಶ್ರೀ ಇವರುಗಳು ಭಾಗವಹಿಸಿ ಸುಮಾರು 18 ತಂಡಗಳಿದ್ದ ಆ ಸ್ಪರ್ಧೆಯಲ್ಲಿ ಅತ್ಯುತ್ತಮವಾಗಿ ಸ್ಪರ್ಧೆ ನೀಡಿ ತೃತೀಯ ಬಹುಮಾನವನ್ನು ಪಡೆದುಕೊಂಡಿರುತ್ತಾರೆ. ದಿನಾಂಕ 14/11/24 ಹಾಗೂ 15/11/24ರಂದು ಅರಣ್ಯ ಇಲಾಖೆ ಪುತ್ತೂರು ತಾಲೂಕು ಈ ವತಿಯಿಂದ ಹಮ್ಮಿಕೊಳ್ಳಲಾದ ಉಚಿತ ಚಿನ್ನರ ವನದರ್ಶನ ಯೋಜನೆಯಲ್ಲಿ ನಮ್ಮ ಶಾಲೆಯ 8ನೇ ಹಾಗೂ 9ನೇ ತರಗತಿಯ 55 ವಿದ್ಯಾರ್ಥಿಗಳು ಭಾಗವಹಿಸಿ ಹೆಬ್ರಿ ನಿಸರ್ಗಧಾಮಕ್ಕೆ ಭೇಟಿಯನ್ನು ನೀಡಿರುತ್ತಾರೆ. ದಿನಾಂಕ 16/11/2024ರಂದು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸ್ ರಸಪ್ರಶ್ನೆ ಸ್ಪರ್ಧೆ ಮೂಲಕ ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಗಳ ಅನಾವರಣಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಕ್ರೀಡಾಕೂಟ ನಮ್ಮ ಸಂಸ್ಥೆಯಲ್ಲಿ ನಡೆದ ವಲಯ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಸುಮಾರು 18 ತಂಡಗಳು ಭಾಗವಹಿಸಿದ್ದು ನಮ್ಮ ಶಾಲೆಯ ಬಾಲಕರು ಮತ್ತು ಬಾಲಕಿಯರು ಅತ್ಯುತ್ತಮವಾದ ಪ್ರದರ್ಶನ ನೀಡಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಸರಕಾರಿ ಪ್ರೌಢಶಾಲೆ ಶಾಂತಿನಗರ ಪುತ್ತೂರು ತಾಲೂಕು ಇಲ್ಲಿ ನಡೆದ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ವಲಯ ಮಟ್ಟದ ಇತರ ಸ್ಪರ್ಧೆಗಳು ಶ್ರೀಕೃಷ್ಣ ವಿದ್ಯಾಸಂಸ್ಥೆ ಪಟ್ಟೆ ಇಲ್ಲಿ ನಡೆದಿದ್ದು ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಲವು ವಿಭಾಗಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ ಬಹುಮಾನವನ್ನು ಪಡೆದು ಸಾಂದೀಪನಿ ವಿದ್ಯಾಸಂಸ್ಥೆ ನರಿಮೊಗರು ಇಲ್ಲಿ ನಡೆದ ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುತ್ತಾರೆ. 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ ಒಟ್ಟು 69 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದು 69 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿ ಶಾಲೆಗೆ 100% ಫಲಿತಾಂಶ ತಂದು ಕೊಟ್ಟಿರ್ತಾರೆ. ಅವರಿಗೆ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಒಟ್ಟು 625 ಅಂಕಗಳಲ್ಲಿ ಕುಮಾರಿ ಚಿಸ್ಮಿತಾ 585, ಕುಮಾರ ಕುಲದೀಪ್ 555, ಕುಮಾರಿ ಸಾನಿಕಾ 549 ಅಂಕಗಳೊಂದಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಉಳಿದಂತೆ 17 ವಿದ್ಯಾರ್ಥಿಗಳು 500ಕ್ಕಿಂತ ಹೆಚ್ಚಿನ ಅಂಕ ಪಡೆದಿದ್ದು ಸಂಸ್ಥೆಗೆ ಇದೊಂದು ಹೆಮ್ಮೆಯ ವಿಷಯವಾಗಿದೆ. 100% ಫಲಿತಾಂಶದ ಪ್ರಯುಕ್ತ ಶಾಲಾ ಶಿಕ್ಷಕರು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ವತಿಯಿಂದ ಜಂಟಿಯಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಇದೇ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀ ಗಿರಿಶಂಕರ್ ಸುಲಾಯ ಇವರ ನೇತೃತ್ವದ ಸಮರ್ಥ ಜನಸೇವಾ ಟ್ರಸ್ಟ್ ಪುಂಚಪಾಡಿ ಇದರ ವತಿಯಿಂದ ಎಲ್ಲ ಶಿಕ್ಷಕರಿಗೆ ಸ್ಮರಣಿಕೆ ನೀಡಿ ಅಭಿನಂದಿಸಿದರು. ಮುಂದುವರೆದು 10ನೇ ತರಗತಿಯಲ್ಲಿ ತೃತೀಯ ಭಾಷೆಯಲ್ಲಿ 100ಕ್ಕೆ 100 ಅಂಕ ಪಡೆದ 11 ವಿದ್ಯಾರ್ಥಿಗಳಿಗೆ ಹಾಗೂ ತುಳು ಭಾಷೆ ಬೋಧಿಸುವ ಶಿಕ್ಷಕಿಗೆ ಒಟ್ಟು 7,000 ರೂಪಾಯಿಗಳನ್ನು ಪ್ರತಿ ವಿದ್ಯಾರ್ಥಿಗೆ ತಲಾ ರೂಪಾಯಿ 500ರಂತೆ ನೀಡಿರುತ್ತಾರೆ. ತುಳು ಅಕಾಡೆಮಿ ಮಂಗಳೂರು ಇವರ ವತಿಯಿಂದ 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಪಡೆದ 18 ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳ ಬಹುಮಾನವು ದೊರೆತಿರುತ್ತದೆ. ಸ್ವತಂತ್ರ ದಿನಾಚರಣೆ ದಿನದಂದು ಗ್ರಾಮ ಪಂಚಾಯತ್ ಸವಣೂರು ವತಿಯಿಂದ ನಮ್ಮ ಶಾಲಾ ಎಲ್ಲ ಶಿಕ್ಷಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಸನ್ಮಾನಿಸಿದಂಥ ಎಲ್ಲ ಗಣ್ಯರಿಗೂ ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ದತ್ತಿನಿಧಿ ಮತ್ತು ಪ್ರೋತ್ಸಾಹಕಗಳು ಶ್ರೀ ಎನ್ ಸುಂದರ್ ರೈ ಸವಣೂರು ಇವರು ಸ್ಥಾಪಿಸಿದ ಶ್ರೀಮತಿ ಲಲಿತಾ ಎಸ್ ರೈ ಪದ್ಮಾಂಬ ಸವಣೂರು ಸ್ಮರಣಾರ್ಥ ದತ್ತಿನಿಧಿ ಬಹುಮಾನ ವಿತರಣೆ ಇಂದು ನಡೆಯಲಿದೆ. ಸಂಸ್ಥೆಯು ಮನದಾಳದಿಂದ ದಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತದೆ. ಸರ್ಕಾರದ SWF ವತಿಯಿಂದ 8, 9 ಹಾಗೂ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಗುತ್ತಿದೆ. ಅನುದಾನಗಳು ಮತ್ತು ಅಭಿವೃದ್ಧಿ ಕಾರ್ಯಗಳು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರದ ವತಿಯಿಂದ 8, 9 ಹಾಗೂ 10ನೇ ತರಗತಿ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಪ್ರಾರಂಭದಲ್ಲಿಯೇ ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರ ಹಾಗೂ ಪಾದರಕ್ಷೆಗಳನ್ನು ವಿತರಿಸಲಾಯಿತು. ವಾರದ 2 ದಿನ ಸರ್ಕಾರದಿಂದ ಹಾಗೂ ಸೆಪ್ಟೆಂಬರ್ 25ರಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ವಾರದ ಹೆಚ್ಚುವರಿ 4 ದಿನವೂ ಮೊಟ್ಟೆ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. 2024-25ನೇ ಸಾಲಿನಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದ ಅಡಿಯಲ್ಲಿ ಹಾಲಿನ ಬದಲಾಗಿ ರಾಗಿ ಮಾಲ್ಟನ್ನು ಸರ್ಕಾರ ನೀಡುತ್ತಿದೆ. ಸ್ವಚ್ಛತೆ ಹಾಗೂ ಕುಡಿಯುವ ನೀರು ವ್ಯವಸ್ಥೆಗಾಗಿ ಸದರಿ ಶೈಕ್ಷಣಿಕ ವರ್ಷದಲ್ಲಿ biಡುಗಡೆಯಾದ 6,488 ರೂಪಾಯಿಗಳಲ್ಲಿ
3,488 ರೂಪಾಯಿಗಳನ್ನು ಸ್ವಚ್ಛತಾ ಸಾಮಗ್ರಿ ಮತ್ತು 3,000 ರೂಪಾಯಿಗಳನ್ನು ಅಡುಗೆ ಅಕ್ಕನವರಿಗೆ ಪ್ರತಿ ತಿಂಗಳು 1,000ರಂತೆ ನೀಡಿ ಶಾಲಾ ಬಾಲಕ ಮತ್ತು ಬಾಲಕಿಯರ ಶೌಚಾಲಯವನ್ನು ವಾರದಲ್ಲಿ 2 ದಿನ ಶುಚಿಗೊಳಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಉಳಿದ ದಿನಗಳಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕಿ ಸ್ವಚ್ಛತೆಯನ್ನು ಕಾಪಾಡುವಂತೆ ತಿಳಿಸಲಾಗಿದೆ. 2024-25ರ ಶಾಲಾ ಅನುದಾನ ರೂಪಾಯಿ 19,688 ಬಿಡುಗಡೆಯಾಗಿದ್ದು, ಬಿಸಿ ಊಟದ ಕೊಠಡಿಯ ಬಾಗಿಲು, ಶಾಲಾ ಕೊಠಡಿಗಳ ಸರಿಪಡಿಸುವಿಕೆ, ಕಾರಿಡಾರ್ ಮತ್ತು ನೆಲಕ್ಕೆ ಸಿಮೆಂಟ್ ದುರಸ್ತಿ, ರೂಪಾಯಿ 2,000 ಸ್ವಚ್ಛತಾ ಪರಿಕರಗಳು ಮತ್ತು ಕಚೇರಿಗೆ ಬೇಕಾದ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗಿದೆ. ಇಕೋ ಕ್ಲಬ್ ಅನುದಾನ ರೂಪಾಯಿ 7,500 ಬಿಡುಗಡೆಯಾಗಿದ್ದು, ಶ್ರೀ ಕಿಶನ್ ಬಿವಿ ಇವರ ನೇತೃತ್ವದಲ್ಲಿ ಮತ್ತು ಸರ್ಕಾರಿ ಆದೇಶ ಪ್ರಕಾರ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುವುದು. ಮಾನ್ಯ MLC ಶ್ರೀ ಭೋಜೇಗೌಡ ಇವರಿಂದ ಸುಮಾರು 2 ಲಕ್ಷದಷ್ಟು ಅನುದಾನ ಶಾಲಾ ಕಟ್ಟಡಕ್ಕೆ ಬಣ್ಣ ಬಳಿಯಲು ಮಂಜೂರಾಗಿದ್ದು, ಸದರಿ ಮೊತ್ತವನ್ನು ಬಣ್ಣ ಬಳಿಯುವ ಕೆಲಸಕ್ಕೆ ಬಳಸಿಕೊಳ್ಳಲಾಗಿದೆ. ಶಾಲೆಯ ಕಾರ್ಯಾಧ್ಯಕ್ಷರು ಸವಣೂರು ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂಥ ಶ್ರೀ ಗಿರಿಶಂಕರ್ ಸುಲಾಯ ಇವರ ಅವಿರತ ಪ್ರಯತ್ನದ ಫಲವಾಗಿ ಹೊಸದಾಗಿ ಸ್ಥಾಪನೆಯಾಗಿರುವ ಬಾಲಕರ ಮತ್ತು ವಿಶೇಷಚೇತನರ ಶೌಚಾಲಯದ ಉದ್ಘಾಟನೆ ಮತ್ತು ಬಾಲಕಿಯರ ಹಳೆಯ ಶೌಚಾಲಯದ ದುರಸ್ತಿಗೆ ಅನುದಾನ ಬಿಡುಗಡೆಯಾಗುವಂತೆ ಪ್ರಯತ್ನಿಸಿರುತ್ತಾರೆ. ಜೋಸ್ ಅಲುಕಾಸ್ ಪುತ್ತೂರು ಇವರ CRS ಫಂಡ್ ವತಿಯಿಂದ ಶಾಲೆಯ ವಿದ್ಯಾರ್ಥಿಗಳಿಗೆ ಕೈ ತೊಳೆಯುವ ಸ್ಟೀಲ್ ತೊಟ್ಟಿಗಳನ್ನು ಸುಮಾರು 1 ಲಕ್ಷ ಅನುದಾನದಲ್ಲಿ ನೀಡಿರುತ್ತಾರೆ. ಶ್ರೀ ವಾಮನ ಪೈ ರೋಟರಿ ಕ್ಲಬ್ ಪುತ್ತೂರು 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ 100% ಫಲಿತಾಂಶಕ್ಕಾಗಿ ಅಭಿನಂದನೆ ರೂಪದಲ್ಲಿ ಪ್ರತಿ ವಿದ್ಯಾರ್ಥಿಗೆ ಫೈಲನ್ನು ನೀಡಿರುತ್ತಾರೆ. ರೋಟರಿ ಹಾಗೂ ಇನ್ನರ್ವಿಲ್ ಪುತ್ತೂರು ಇವರ ವತಿಯಿಂದ ಶಾಲೆಗೆ 1 ಗೋಡ್ರೇಜ್ ಹಾಗೂ ವಿದ್ಯಾರ್ಥಿಗಳಿಗೆ 5 ಕಾರ್ಡ್ಗಳ ಮನವಿಯನ್ನು ಸಲ್ಲಿಸಿದ್ದು, ಮಾನ್ಯರು ನೀಡುವ ಭರವಸೆಯನ್ನು ನೀಡಿರುತ್ತಾರೆ. ದಿನಾಂಕ 4/7/2024ರಂದು ರೋಟರಿ ಕ್ಲಬ್ ಪುತ್ತೂರು ಇವರಿಂದ ಇಂಟರ್ಯಾಕ್ಟ್ ಕ್ಲಬ್ ಶಾಲೆಯಲ್ಲಿ ನಡೆದಿದ್ದು, 8, 9 ಹಾಗೂ 10ನೇ ತರಗತಿಗಳಿಗೆ ನೋಟಿಸ್ ಬೋರ್ಡನ್ನು ನೀಡಿರುತ್ತಾರೆ. 1984ರಿಂದ ಇಲ್ಲಿಯವರೆಗೆ SSLCಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳ ಮಾಹಿತಿ ಇರುವ ಬೋರ್ಡನ್ನು ಲಯನ್ಸ್ ಕ್ಲಬ್ ಪಂಜಾ ಇದರ ವತಿಯಿಂದ ಶಾಲೆಗೆ ನೀಡಲಾಗಿರುತ್ತದೆ ಮತ್ತು ಸದರಿ ದಿನದಂದು SSLC ವಿದ್ಯಾರ್ಥಿಗಳಿಗೆ ಕೆರಿಯರ್ ಗೈಡೆನ್ಸನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಸುರೇಶ್ ಸರ್ವಜ್ಞ ಅಕಾಡೆಮಿ ಮಂಗಳೂರು ಇವರು ನೀಡಿರುತ್ತಾರೆ. SKGI ಸೌತ್ ಕೆನರಾ ಗೋಲ್ಡ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಮ್ಯಾಂಗ್ಳೂರು ಇದರ 60ನೆಯ ವರ್ಷದ ಸಂಸ್ಥಾಪನಾ ದಿನದ ಪ್ರಯುಕ್ತ ಶಾಲೆಗೆ ಸುಮಾರು 50,000 ಮೊತ್ತದ 5 ಜೊತೆ ಬೆಂಚು ಮತ್ತು ಡೆಸ್ಕ್ಗಳನ್ನು ನೀಡಿರುತ್ತಾರೆ. ರಕ್ಷಿತಾ ಫುಟ್ವೇರ್ ಕುಂಬ್ರಾ ಇವರು ಶಾಲೆಗೆ ಸರ್ಕಾರದಿಂದ ಕೊಡಲ್ಪಡುವ ಪಾದರಕ್ಷೆಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಕೂಡ ಸರಬರಾಜು ಮಾಡಿದ್ದು, ಇದರೊಂದಿಗೆ ಶಾಲೆಗೆ 2 ಮರದ ಕುರ್ಚಿಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. 2024-25ನೇ ಸಾಲಿನ ವಾರ್ಷಿಕ ಕ್ರೀಡೋತ್ಸವದ ಬೆಳಗಿನ ಉಪಹಾರದ ಯೋಜನೆಯನ್ನು ಮಾನ್ಯ ಪ್ರಾಂಶುಪಾಲರು ವಹಿಸಿಕೊಂಡಿದ್ದು, ಅದೇ ದಿನದ ಮಧ್ಯಾಹ್ನದ ಭೋಜನಕ್ಕೆ ಸುಮಾರು 50 kgಯಷ್ಟು ಅಕ್ಕಿಯನ್ನು ಪ್ರೌಢಶಾಲಾ ವಿಭಾಗದ ಅಧ್ಯಕ್ಷರು ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳು ವಹಿಸಿಕೊಂಡಿರ್ತಾರೆ. ಅಂತೆಯೇ ಈ ದಿನ ಅಂದರೆ ಶಾಲಾ ವಾರ್ಷಿಕೋತ್ಸವ ದಿನದ ಮಧ್ಯಾಹ್ನದ ಊಟಕ್ಕೆ ಸಂಬಂಧಿಸಿದಂತೆ 50 kg ಅಕ್ಕಿಯ ದೇಣಿಗೆಯನ್ನು ನಿಮ್ಮೆಲ್ಲರ ಪ್ರೀತಿಯ ಶ್ರೀ ಸುರೇಶ್ ರೈ ಸುಡಿಮುಳ್ಳು ಇವರು ನೀಡಿರುತ್ತಾರೆ. ಸಂಸ್ಥೆಯ ಬೆಳವಣಿಗೆಯಲ್ಲಿ ಸಹಾಯ ಹಸ್ತ ನೀಡುತ್ತಿರುವ ಎಲ್ಲ ದಾನಿಗಳಿಗೂ ಈ ಸಂಸ್ಥೆ ಸದಾ ಚಿರಋಣಿಯಾಗಿರುತ್ತದೆ. ಮುಕ್ತಾಯದ ಹಂತ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ಲ ವಿದ್ಯಾಭಿಮಾನಿಗಳೇ ಹಾಗೂ ಪ್ರೀತಿಯ ಪೋಷಕ ಬಂಧುಗಳೇ, ವರದಿಯನ್ನು ಮುಗಿಸುವ ಮುನ್ನ ಈ ವಿದ್ಯಾಲಯವು ಸರ್ವ ಜನಾಭಿಮಾನಿಯಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕನ್ನು ತೋರುವಂತಹ ವಿದ್ಯಾ ದೇಗುಲಕ್ಕೆ ತಲೆಬಾಗೋಣ. ಇದು ಗೋಡೆ ಮಾಡುಗಳಿಂದ ಕೂಡಿದ ಬರಿಯ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ ಇದಕ್ಕೆ ಜೀವ ತುಂಬಿದೆ. ಇದರ ಮಡಿಲಲ್ಲಿ ಆಡಿದಂತಹ ಮಕ್ಕಳನ್ನು ಸತ್ಪ್ರಜೆಗಳಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದೆ. ಹಾಗಾಗಿ ಈ ಶಾಲೆಯ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಿಮ್ಮೆಲ್ಲರ ಮೇಲಿದೆ. ಈ ಅಭಿಮಾನ ಶಾಶ್ವತವಾಗಿರಲಿ ಎಂದು ಆಶಿಸುತ್ತಾ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ವಂದನೆಗಳು. ಚಿಣ್ಣರ ಲೋಕದ ಬಣ್ಣದ ಹಬ್ಬ ಕಾಲೇಜು ಹಾಗೂ ಪ್ರೌಢಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಪ್ರೌಢಶಾಲೆ ನಡೆದು ಬಂದ ದಾರಿ, ಮುಂದೆ ನಡೆಯುವಂಥ ಪರಿಯ ಬಗ್ಗೆ ಬೆಳಕು ಚೆಲ್ಲಿದ ತಮಗೆ ಅಭಿನಂದನೆಗಳು ಸರ್. ಈಗ ಸವಣೂರಿನ ಚಿನ್ನದ ಹುಡುಗ ಸಮರ್ಥ ಜನನಾಯಕರಂತ ಶ್ರೀ ರಾಕೇಶ್ ರಾಯ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಸ್ಥಳ ಸಾನ್ನಿಧ್ಯ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗ ಇದರ ವಾರ್ಷಿಕೋತ್ಸವ ಸಮಾರಂಭ 2024ರ ಈ ಸಭಾ ಕಾರ್ಯಕ್ರಮದ ಸಭೆಯ ಅಧ್ಯಕ್ಷರೇ, ಉದ್ಘಾಟನೆಯನ್ನು ನೆರವೇರಿಸಿದಂಥ ಆದರಣೀಯರು, ಮಾರ್ಗದರ್ಶಕರು, ಗೌರವಾನ್ವಿತರು ಆಗಿರುವಂಥ ಸನ್ಮಾನ್ಯ BV ಸೂರ್ಯನಾರಾಯಣ ಸರ್ ಅವರೇ, ಇನ್ನೋರ್ವರು ಹಿರಿಯರು, ಶುಭ ಹಾರೈಸಿ ತೆರಳಿದಂಥ PD ಗಂಗಾಧರಿಯವರೇ, ಉಭಯ ಸಂಸ್ಥೆಗಳ ಮುಖ್ಯಸ್ಥರೇ, ವೇದಿಕೆ ಮೇಲಿರುವಂಥ ಉಭಯ ವಿಭಾಗಗಳ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿ, ಅಧ್ಯಕ್ಷ ಪದಾಧಿಕಾರಿಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯ ಬಂಧುಗಳೇ, ಜನಪ್ರತಿನಿಧಿಗಳೇ, ಮುಂಭಾಗದಲ್ಲಿರುವಂಥ ಎಲ್ಲ ಅಧ್ಯಾಪಕ ಬಂಧುಗಳೇ, ಪೋಷಕರೇ, ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಿಗೆ ಬೋರ್ ಆಗ್ತಾ ಉಂಟು ಅಂತೇಳಿ ಅಲ್ಲ, ಹುಡುಗರಿಗೆ, ಅದು ಕೂಡ ಹುಡುಗರಿಗೆ ಜಾಸ್ತಿ ಬೋರ್ ಆಗ್ತಾ ಇದೆ. ಹೌದಾ? ಬೋರ್ ಆಗ್ತಾ ಉಂಟಾ? ಎಷ್ಟು ಗಂಟೆಗೆ ಕಾರ್ಯಕ್ರಮ ನಿಮ್ಮದು? ಸಾಂಸ್ಕೃತಿಕ ಕಾರ್ಯಕ್ರಮ ಎಷ್ಟು ಗಂಟೆಗೆ? ಮಧ್ಯಾಹ್ನ ಮೇಲೆ? ಹೌದಾ? ಹಾಗೆ ಮಧ್ಯಾಹ್ನವರೆಗೆ ಮಾತಾಡೋದು ಕೇಳಲೇಬೇಕು. ನೀವು ಕೇಳ್ತೀರಲ್ಲ, ಇಷ್ಟು ಜನ ಇದ್ದಾರೆ, ಎಲ್ಲ ಮಾತಾಡ್ತಾರೆ. ಬೇಡವಾ? ಯಾವಾಗ ನಿಲ್ಲಿಸಬೇಕು ಹೇಳಿ, ಆಗ ನಿಲ್ಲಿಸ್ತೇವೆ. ಮಾತಾಡ್ತಾ ಇರಬೇಕಾ? ಹಾಂ, ನೀವು ಮಾತಾಡ್ತಾ ಇರಿ, ನಾವು ಎದ್ದು ಹೋಗ್ತೇವೆ ಅಂತ ಹೇಳ್ತೀರಾ? ಮತ್ತೆ ಸರಿ. ಚಿಣ್ಣರ ಬಣ್ಣದ ಹಬ್ಬ ನಮ್ಮ ರಾಜು ಸರ್ ಹೇಳಿದರು. ಇವತ್ತು ಬಣ್ಣ ಬಣ್ಣವಾಗಿ ಕಾಣ್ತಾ ಇದೆ. ಕೇವಲ ವಿದ್ಯಾರ್ಥಿಗಳು ಮಾತ್ರ ಬಣ್ಣ ಬಣ್ಣವಾಗಿ ಕಾಣುವಂಥದ್ದಲ್ಲ, ಸಂಸ್ಥೆಯ ಮುಖ್ಯಸ್ಥರು, ಅಧ್ಯಾಪಕ ಬಂಧುಗಳು ಎಲ್ಲರೂ ಬಣ್ಣ ಬಣ್ಣವಾಗಿ ಕಾಣ್ತಾ ಇದ್ದಾರೆ. ಅತ್ಯಂತ ಖುಷಿ ಅನ್ನಿಸ್ತಾ ಇದೆ. ಈ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬರುವಾಗ ಮನಸ್ಸಿನಲ್ಲಿ ಒಂದು ರೀತಿಯ ಖುಷಿ ಇರ್ತದೆ. ಬೆಳಿಗ್ಗೆ ನಾನು ಮತ್ತು ದಿನೇಶ್ ಮೇದ್ ಅವರು ಇಲ್ಲಿ ಬಂದಾಗ ಒಟ್ಟಿಗೆ ನಡ್ಕೊಂಡು ಬರ್ತಾ ಇದ್ದೆವು, ಮಾತಾಡ್ತಾ ಬರ್ತಾ ಇದ್ದೆವು. ನಾವು ಕಲಿತಂಥ ಶಾಲೆಯ ವರಾಂಡ ಅಂತ ಹೇಳುವಾಗ ಎದುರು ಬಂದ ಮಕ್ಕಳು, ಬಣ್ಣ ಬಣ್ಣದ ಮಕ್ಕಳು ನಮಸ್ಕಾರ ಕೊಟ್ಟರು. ಒಂದು ರೀತಿಯ ಪ್ರೌಡ್ ಫೀಲ್ ಆಯಿತು. ನಾವು ಈ ಸಂಸ್ಥೆಯಲ್ಲಿ ಕಲಿತಾ ಇದ್ದಾಗ ಬಂದಂಥ ಅತಿಥಿಗಳನ್ನು ನೋಡಿ ನಮಸ್ಕಾರ ಕೊಡಲಿಕ್ಕೆ ಹೆದರಿಕೆ ಆಗ್ತಾಯಿತ್ತು. ಅಧ್ಯಾಪಕ ಬಂಧುಗಳು ಬಂದಾಗ ಹೆದರಿಕೆ ಆಗ್ತಾಯಿತ್ತು. ಆದರೆ ಇವತ್ತು ಮಕ್ಕಳು ಆ ಎಲ್ಲ ಅಂಜಿಕೆಗಳಿಂದ ದೂರವಾಗಿ ಯಾರೇ ಅತಿಥಿಗಳು ಬಂದಾಗ ಅತ್ಯಂತ ಪ್ರೀತಿಯಿಂದ ನಮಸ್ಕಾರ ಅಂತ ಹೇಳಿ ಸ್ವಾಗತ ಮಾಡುವಾಗ ನನಗೆ ಅನ್ನಿಸಿದ್ದು ಈ ಸಂಸ್ಥೆ ಅಂಥ ಒಂದು ಒಳ್ಳೆಯ ಸಂಸ್ಕಾರ ಶಿಕ್ಷಣವನ್ನು ಕೊಡ್ತಾ ಇದೆ ಅಂತೇಳಿ ಅನ್ನಿಸಿದ್ದು. ಹಾಗಾಗಿ ಎಲ್ಲ ಅಧ್ಯಾಪಕ, ಉಭಯ ವಿಭಾಗಗಳ ಅಧ್ಯಾಪಕ ಬಂಧುಗಳಿಗೆ ವಿಶೇಷವಂತ ಅಭಿನಂದನೆ, ವಂದನೆಗಳನ್ನು ಸಲ್ಲಿಸ್ತೇನೆ. ದೇವನಿನ್ನ ದಿವ್ಯನಾಮ ನಿತ್ಯ ಸ್ಮರಿಸುವೆ ಎನ್ನುವಂಥ ಹಾಡಿನೊಂದಿಗೆ ಪವಿತ್ರ ಮೇಡಮ್ ಅವರ ಸಂಯೋಜನೆಯಲ್ಲಿ ಸನ್ಮಾನ್ಯ ಸೂರ್ಯನಾರಾಯಣ ಸರ್ ಅವರ ಸಾಹಿತ್ಯದ ಹಾಡು ಬಂತು. ಆ ಹಾಡನ್ನು ನಾನು ಗಮನಿಸಿದೆ. ಒಬ್ಬ ವಿಶೇಷವಾದಂಥ ಚಿಂತನೆಯಲ್ಲಿ ಇರುವಂಥ ಒಬ್ಬ ಶಿಕ್ಷಕ, ಒಬ್ಬ ಕವಿಯಾದರೆ ಹೇಗೆ ಭಾವನೆಗಳು, ಮಕ್ಕಳ ಬಗ್ಗೆ ಅಭಿಮಾನ, ನಿರೀಕ್ಷೆಗಳು ಬರುವುದು ಎನ್ನುವುದನ್ನು ಅದರ ಮುಖಾಂತರವಾಗಿ ಬಿಂಬಿತ ಆಯಿತು ನಾನು ಭಾವಿಸ್ತೇನೆ. ಸತ್ಯದ ದಾರಿಯಲ್ಲಿ ನಡೆಯುವಂಥ ಶಕ್ತಿಯನ್ನು ಕರುಣಿಸು ದೇವ ಅಂತ ಹಾಡಿನಲ್ಲಿ ಒಂದು ಸಾಲಿತ್ತು. ಬಹಳ ಖುಷಿಯಾಯಿತು ನನಗೆ. ಇವತ್ತು ಮಕ್ಕಳಿಗೆ ಬೇಕಾಗಿರುವಂಥದ್ದು ಸತ್ಯದ ದಾರಿಯಲ್ಲಿ ನಡೆಯುವಂಥ ಶಕ್ತಿ ಎಲ್ಲ ಮಕ್ಕಳಿಗೆ ಬರಬೇಕು. ಇವತ್ತು ಅದು ಬೇಕಾಗಿರುವಂಥದ್ದು ನನ್ನ ಭಾವನೆ. ಇವತ್ತು ನಾವು ಸಮಾಜದಲ್ಲಿ ನೋಡಿದಾಗ ವಿಕೃತಿಗಳು ಇವತ್ತು ವಿಜೃಂಭಿಸ್ತಾ ಇದೆ. ಆ ವಿಜೃಂಭಣೆಯನ್ನು ನೋಡಿ ಆ ವಿಕೃತಿಯ ಹೀರೋಯಿಸಮ್ ಅಂತ ತಿಳ್ಕೊಳ್ಳುವಂಥ ಒಂದು ವರ್ಗ ಇವತ್ತು ಸೃಷ್ಟಿಯಾಗ್ತಾ ಇರುವಂಥದ್ದು ಅತ್ಯಂತ ಆತಂಕಕಾರಿ ಮತ್ತು ಅದು ವಿಕೋಪಕ್ಕೆ ಹೋಗುವಂಥ ಒಂದು ಬೆಳವಣಿಗೆ ಅಂತೇಳಿ ನಾನು ನನ್ನ ಮನಸ್ಸಲ್ಲಿ ಕೂತಾಗ ಅನ್ನಿಸಿತ್ತು. ಹಾಗಾಗಿ ಆ ವಿಕೃತಿಗಳು ಅದು ಹೀರೋಯಿಸಮ್ ಅಲ್ಲ, ಈ ಸಮಾಜಕ್ಕೆ ಮಾರಕ ಎನ್ನುವಂಥದ್ದನ್ನು ಕೊಡುವಂಥ ಶಿಕ್ಷಣವು ಕೂಡ ಇಂಥ ಸಂಸ್ಥೆಗಳಿಂದ ಆಗಬೇಕಾಗಿರುವಂಥದ್ದು ಇವತ್ತು ಅನಿವಾರ್ಯ ಅಂತೇಳಿ ನನ್ನ ಭಾವನೆ. ಅದಕ್ಕೆ ಪೂರಕವಾಗಿ ನಮ್ಮ ಈ ಸಂಸ್ಥೆ, ನನ್ನ ಸಂಸ್ಥೆ ಅಂತ ನಾನು ಹೇಳ್ತೇನೆ, ನಾನು ಕಲಿತಂಥ ಸಂಸ್ಥೆ, ನನಗೆ ಇವತ್ತು ಒಂದು ಸಾಮಾಜಿಕವಾದಂಥ ಬದ್ಧತೆಯನ್ನು ಕಲಿಸಿಕೊಟ್ಟಂಥ ಅಡಿಪಾಯವನ್ನು ಹಾಕಿಕೊಟ್ಟಂಥ ಸಂಸ್ಥೆ, ಇವತ್ತು ಒಂದು ನೈತಿಕವಾದಂಥ ಶಿಕ್ಷಣವನ್ನು ಅಥವಾ ಇವತ್ತು ಇಂಥ ಪ್ರಾಜ್ಞನಿರುವಂಥ ಅಧ್ಯಾಪಕ ಬಂಧುಗಳ ಮುಂದೆ ನಿಂತು ಒಂದೆರಡು ಚಿಂತನೆಗಳನ್ನು ಹಂಚಿಕೊಳ್ಳಲಿಕ್ಕೆ ನೈತಿಕ ಧೈರ್ಯವನ್ನು, ಸ್ಥೈರ್ಯವನ್ನು ಕೊಟ್ಟಂಥ, ಬೀಜ ಹಾಕಿದಂಥ ಸಂಸ್ಥೆ ನನ್ನ ಸಂಸ್ಥೆ ಅಂತೇಳಿ ಅಭಿಮಾನದಿಂದ ಹೇಳ್ತಾ, ಆ ಸಂಸ್ಥೆ ಇವತ್ತು ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಂಸ್ಕಾರದ ಶಿಕ್ಷಣವನ್ನು ಅಥವಾ ಅವರ ಬದುಕಿನಲ್ಲಿ ಸತ್ಯದ ದಾರಿಯಲ್ಲಿ ನಡೆಯುವಂಥ ಶಿಕ್ಷಣವನ್ನು ಕೊಡುವಂಥ ಪ್ರಕ್ರಿಯೆಗಳು ಈ ಗೋಡೆ ಮಾಡುಗಳಿರುವಂಥ ಕಟ್ಟಡ ಎನ್ನುವಂಥ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಾ ಇದೆ ಎನ್ನುವಂಥದ್ದಕ್ಕೆ ಅತ್ಯಂತ ನನಗೆ ಖುಷಿ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಮಕ್ಕಳಿಗೆ ಇವತ್ತು ಒಂದು ರೀತಿಯಾದಂಥ ಉಲ್ಲಾಸ, ಉತ್ಸಾಹ, ತಮ್ಮದಾದಂಥ ಪ್ರತಿಮೆಗಳನ್ನು ಇವತ್ತು ಇಲ್ಲಿ ವ್ಯಕ್ತಪಡಿಸಬೇಕು ಎನ್ನುವಂಥ ಭಾವನೆ ಜೊತೆ ಕೂತಿದ್ದಾರೆ.
ನನಗೆ ಇಲ್ಲಿ ಬಂದಾಗ ಅನಿಸಿ ಒಂದು ಸಂಸ್ಥೆಗೆ ಬಂದೆ ಅಂತ ಅನ್ನಿಸಲಿಲ್ಲ, ಯಾವುದೋ ಒಂದು ಮನೆಯ ಸಂಭ್ರಮದ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಾಗೆ ಅನ್ನಿಸಿತು. ಬಂದಾಗ ಆತ್ಮೀಯವಾಗಿ ಎದುರುಗೊಂಡದ್ದು. ಒಂದು ಬದಿಯಲ್ಲಿ ನೋಡಿದರೆ ಅಲ್ಲಿ ಊಟ ಉಪಹಾರದ ಸಿದ್ಧತೆಗಳಾಗ್ತಾ ಇದೆ. ಯಾವುದೊಂದು ಮದುವೆ ಸಮಾರಂಭದ ಮನೆಯಲ್ಲಿ ಊಟಕ್ಕೆ ಸಿದ್ಧತೆ ಆಗುವ ರೀತಿಯ ಸಿದ್ಧತೆ ಆಗ್ತಾ ಇದೆ. ಎಲ್ಲರೂ ಕೂಡ ಮದುವೆ ಮನೆಗೆ ಸಿಂಗಾರಕೊಂಡು ಬಂದ ಹಾಗೆ ಇದ್ದಾರೆ. ನಾನು ಹಾಗೆ ಹೇಳಿದೆ, ನಮ್ಮ ರಘು ಸರ್ ಅವರ ಕದರೇ ಚೇಂಜ್ ಆಗಿದೆ ಇವತ್ತು, ಅವರ ಮೀಸೆ ಚೇಂಜ್ ಆಗಿದೆ. ಇವತ್ತೊಂದು ಮದುವೆ ಮನೆ ಯಜಮಾನರಾಗಿದ್ದಾರೆ. ನಾನು ಗಮನಿಸಿದ್ದು, ನಮ್ಮ ಮೇಡಮ್ ಅವರಿಗೆ ಶೀತ, ರಾಜು ಸರ್ ಮೆಲ್ಲ ಬಂದು ಮಾತ್ರೆ ತಂದು ಕೊಟ್ಟರು. ಏನು ಮೇಡಮ್ ಬೀಡ ತಂದು ಕೊಟ್ಟರು ಅಂತ ಹೇಳಿ, ಇಲ್ಲ ಮಾತ್ರೆ ತಂದು ಕೊಟ್ಟರು ಅಂತ ಹೇಳಿದ್ರು. ನಿನ್ನೆ ಮಾತಾಡುವಾಗಲೇ ಶೀತ ಇತ್ತು, ಆದರೆ ಶೀತ ಇದೆ ಅವರಿಗೆ ಹುಷಾರಿಲ್ಲ ಅಂತ ಗೊತ್ತೇ ಆಗ್ತಲ್ಲ. ಭಾಳ ಮದುವೆ ಮನೆಯಲ್ಲಿ ಸಂಭ್ರಮವನ್ನು ಇಡೀ ನಿಭಾಯಿಸುವಂಥ ಯಜಮಾಂತಿಯಾಗಿ ಕಾಣ್ತಾ ಇದ್ದಾರೆ. ನನಗೆ ದಿನೇಶ್ ಮೇದವರು ಉಲ್ಲೇಖ ಮಾಡಿದರು, ಮಾಮಚ್ಚನ್ ಸರ್ ಅವರು. ಆಗ ವೇಷ ಬೇರೆ ಇತ್ತು, ಈಗ ಮದುವೆ ಮನೆಯ ವೇಷವನ್ನು ಹಾಕ್ಕೊಂಡು ಬಂದು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಇವತ್ತು ಹೀಗೆ ಇರಬೇಕು, ಯಾವತ್ತು ಹೀಗೆ ಇರಬೇಕು. ನಾನು ಸಂಸ್ಥೆಯನ್ನು ಹೇಳಿದ್ರು, ಇವತ್ತು ಹೀಗೆ ಇರಬೇಕು. ಇವತ್ತು ಸಂಭ್ರಮದ ದಿನ, ಚಿನ್ನರ ಕಲರವದ ದಿನ. ಹಾಗಾಗಿ ಇದು ಯಾಕೆ ಹೀಗೆ ಆಯಿತು ಅಂತ ಕೇಳಿದರೆ, ಪ್ರೌಢಶಾಲಾ ವಿಭಾಗ ಮತ್ತು ಪದವಿ ಪೂರ್ವ ವಿಭಾಗ, ಎರಡೂ ವಿಭಾಗಗಳ ಮುಖ್ಯಸ್ಥರ ಮಧ್ಯದ ಹೊಂದಾಣಿಕೆ, ಆ ಎರಡೂ ವಿಭಾಗಗಳ ಅಧ್ಯಾಪಕ ಬಂಧುಗಳು ಒಂದೋ ಮನೆಯ ಬಂಧುಗಳಾಗಿರುವಂಥದ್ದು, ಮತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದಕ್ಕೆ ಪೂರಕವಾದಂಥ ಮನೆಯ ಕುಡಿಗಳು ಕೂಡ ಆ ರೀತಿಯಾಗಿರುವ ಕಾರಣಕ್ಕೋಸ್ಕರ ಒಂದು ಸಂಭ್ರಮದ ದಿನ ಇವತ್ತು ಆಗಿದೆ ಅಂತ ಭಾವಿಸ್ತಾ, ಹಾಗಾಗಿ ಆ ಸಂಭ್ರಮದ ದಿನದಲ್ಲಿ ನಾನು ಕೂಡ ಒಂದಷ್ಟು ಸಂಭ್ರಮ ಪಡುವಂಥ ಅವಕಾಶ ಸಿಕ್ಕಿತ್ತು, ಖುಷಿಯಾಯಿತು. ತುಂಬ ಕಾರ್ಯಕ್ರಮಗಳು ಇರ್ತವೆ, ಬ್ಯುಸಿ ಇರ್ತವೆ. ಆದರೆ ಯಾವತ್ತು ಮೊನ್ನೆ ಕ್ರೀಡಾಕೂಟಕ್ಕೂ ಬರಲಿಲ್ಲ. ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಕ್ರೀಡಾಕೂಟಕ್ಕೆ ಹೋಗಬೇಕು, ನಾನು ಹೆಚ್ಚು ಕ್ರೀಡಾ ಪ್ರೇಮಿ ಕೂಡ, ಅಥವಾ ಕ್ರೀಡಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಬರಬೇಕಿತ್ತು ಅಂತೇಳಿ. ಆದರೆ ಇವತ್ತು ಅದಕ್ಕೆ ಬೇಕಾಗಿ ಬಿಡುವು ಮಾಡಿಕೊಂಡು ಬಂದಿದ್ದೇನೆ. ನಿಮ್ಮ ಜೊತೆ ಒಂದಷ್ಟು ಹೊತ್ತು ಕಳೆಯುವಂಥ ಅವಕಾಶ ಸಿಕ್ಕಿತ್ತು. ಪದಪಲ್ಲವಿ ಅಂತೇಳಿ ಒಂದು ಕಾರ್ಯಕ್ರಮ ಇದೆ, ಸೂರ್ಯನಾರಾಯಣ ಸರ್ ಅವರು ಇದ್ದಾರೆ. ನನಗೆ ಅವರು ಆಗಾಗ ನಾನು ಅವರ ಬಗ್ಗೆ ನೆನಪಾಗ್ತಾ ಇರ್ತದೆ. ಈ ಸಂಸ್ಥೆಯಲ್ಲಿ ಅವರು ಮಾಡಿದಂಥ ಸಾಧನೆಗಳು, ಕೆಲಸಗಳು ನನಗೆ ಈಗ ಅಂತ ಹೇಳಿದ್ರೆ JC ಸಂಸ್ಥೆಯ ಮುಖಾಂತರವಾಗಿ ಪರಿಚಿತರಾಗಿ ನನ್ನ ಎಲ್ಲ ಸರಿ ತಪ್ಪುಗಳನ್ನು ತಿದ್ದುವಲ್ಲಿ ಇವತ್ತು ನಾನು ಏನಾದರೂ ಹೀಗೆ ಮಾತಾಡಬೇಕು ಅಂತ ಹೇಳಿದರೆ, ಸೂರ್ಯನಾರಾಯಣ ಸರ್ ಮಾತಾಡಿದಾಗೆ ಮಾತಾಡಬೇಕು ಅಂತ ಪ್ರಯತ್ನವನ್ನು ಮಾಡಿ ಅವರ ಒಂದು ಅಂಶವನ್ನು ಅಳವಡಿಸಿಕೊಳ್ಳುವಂಥ ಕೆಲಸ ಆಗಿದೆ. ಹಾಗಾಗಿ ಅವರು ಈ ಸಂಸ್ಥೆಗೆ ಬಂದಾಗ ಅತ್ಯಂತ ಖುಷಿಪಟ್ಟವರಲ್ಲಿ ನಾನು ಕೂಡ ಒಬ್ಬ. ಸೂರ್ಯ ತೇಜದ ಮುಖಾಂತರವಾಗಿ ಅವರನ್ನು ಅತ್ಯಂತ ಭಾರದ ಮನಸ್ಸಿಂದ ಬೀಳ್ಕೊಟ್ರು ಕೂಡ ಅವರು ನಮ್ಮ ಜೊತೆ ಇವತ್ತಿಗೂ ಕೂಡ ಸಂಬಂಧವನ್ನು ಇಟ್ಟುಕೊಂಡು ಕ್ರೀಡಾಕೂಟ ಇರಲಿ, ವಾರ್ಷಿಕೋತ್ಸವ ಇರಲಿ, ಯಾವುದೇ ಇದ್ದಾಗಲೂ ನಮ್ಮ ಜೊತೆ ಇರ್ತಾರೆ. ಫೇಸ್ ಟು ಫೇಸ್ ಇಲ್ಲದಿದ್ದರೂ ಫೇಸ್ಬುಕ್ಕಲ್ಲಿ ನಾವು ಫ್ರೆಂಡ್ಸ್ಗಳಾಗಿ ಇವತ್ತು ಆಗಾಗ ಚಾಟ್ ಮಾಡ್ತಾ ಇರ್ತೇವೆ. ಅವರ ಪದಪಲ್ಲವಿ ಅಂತೇಳಿ, ಒಬ್ಬ ಶಿಕ್ಷಕ ವೃತ್ತಿಯಿಂದ ನಿವೃತ್ತನಾದರೂ ಕೂಡ ಪ್ರವೃತ್ತಿಯಿಂದ ನಿವೃತ್ತನಾಗಲಿಲ್ಲ. ತನ್ನ ಪದಪಲ್ಲವಿಯ ಮುಖಾಂತರವಾಗಿ ಒಂದು ನೈತಿಕ ಶಿಕ್ಷಣ ಕೊಡುವಂಥ ಸಾಹಿತ್ಯದ ಒಂದು ಹೊತ್ತಗೆಯನ್ನು ತರುವಂಥ ತಯಾರಿಯಲ್ಲಿ ಮಾಸ್ಟರ್ ಇದ್ದಾರೆ. 22ಕ್ಕೆ ಕಾರ್ಯಕ್ರಮ ಇದೆ. ಅವರ ಆ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಶುಭವನ್ನು ಹಾರೈಸ್ತಾ ನಾವೆಲ್ಲರೂ ಕೂಡ ಇವತ್ತಿನ ದಿನವನ್ನು ಖುಷಿಯಿಂದ ಕಳೆಯುವ, ಆ ಖುಷಿಯಿಂದ ನಮ್ಮ ಜವಾಬ್ದಾರಿಯನ್ನು ಮರೆಯುವುದು ಬೇಡ. ನಾನು ಆಗ ಹೇಳಿದಾಗೆ ವಿಕೃತಿಗಳು ಹೀರೋಯಿಸಮ್ ಅಲ್ಲ. ನಾವು ಇವತ್ತು ಏನು ಬದುಕಿನ ಮುಂದಿನ ಬದುಕಿಗೆ ಆಗಿ ನಮ್ಮ ಪೋಷಕರು, ನಮ್ಮ ಅಧ್ಯಾಪಕ ಬಂಧುಗಳು ಅಭಿಮಾನದಿಂದ ನಿರೀಕ್ಷಿಸುವಂಥ ಒಂದು ನಮ್ಮ ಬೆಳವಣಿಗೆ ಬೇರೆಯೇ ಇದೆ. ಅದನ್ನು ಗುರುತಿಸಿಕೊಳ್ಳುವಂಥ ಪ್ರೌಢರು ನೀವಿದ್ದೀರಿ. ಅದನ್ನು ಹೇಳಬೇಕಾಗಿಲ್ಲ ಈ ವೇದಿಕೆಯಿಂದ. ಆ ನಿಮ್ಮ ಜವಾಬ್ದಾರಿಯನ್ನು ಗುರುತಿಸಿಕೊಳ್ಳುವಂಥ ಪ್ರೌಢ ಹಂತದಲ್ಲಿ ನೀವಿದ್ದೀರಿ. ನಿಮ್ಮ ಬದುಕು ಹೇಗಾಗಬೇಕು, ನಿಮ್ಮ ಮನೆ ಹೇಗಾಗಬೇಕು, ನಿಮ್ಮ ಸಂಸಾರ ಹೇಗೆ ಸಾಗಬೇಕು ಎನ್ನುವಂಥ ಕಲ್ಪನೆಯನ್ನು ಮಾಡಿಕೊಳ್ಳುವಂಥ ಶಕ್ತರು ನೀವಿದ್ದೀರಿ. ಅದನ್ನು ಗುರುತಿಸಿ ಆ ದಾರಿಯಲ್ಲಿ, ಆ ಸತ್ಯದ ದಾರಿಯಲ್ಲಿ ನೀವು ನಡೀರಿ ಎನ್ನುವಂಥ ಆಶಯದ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಬದುಕಬೇಕು ಎನ್ನುತ್ತಾ ಸಕಾಲಿಕ ಮಾತುಗಳ ಮೂಲಕ ಶುಭ ಹಾರೈಸಿದ ನಿಮಗೆ ಅಭಿನಂದನೆಗಳು ಸರ್. ನಿನ್ನಿಂದ ಸಾಧ್ಯವೇ ಎಂಬ ಪ್ರಶ್ನೆಯನ್ನು ನಿನ್ನಿಂದ ಸಾಧ್ಯ ಎಂದು ಬದಲಾಯಿಸುವುದು ಯಶಸ್ಸಿನ ಮೊದಲ ಹೆಜ್ಜೆ. ಮುಂದೆ ಕಾಲೇಜು ವಿಭಾಗದಿಂದ ದತ್ತಿನಿಧಿ ಬಹುಮಾನ ಮತ್ತು ಪ್ರಾಂಶುಪಾಲರ ವಿಶೇಷ ಪ್ರಶಸ್ತಿ ಬಹುಮಾನಗಳ ಪಟ್ಟಿಯನ್ನು ಶ್ರೀ ರಾಜಶೇಖರ್, ಜೀವಶಾಸ್ತ್ರ ಉಪನ್ಯಾಸಕರು, ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಿದ್ಯಾರ್ಥಿಗಳ ಸಾಧನೆಯ ಹಿತದೃಷ್ಟಿಯಿಂದ ಈ ಒಂದು ದತ್ತಿನಿಧಿ ನಡೀತಾ ಇದೆ ಗೊತ್ತಿದೆ. ಈ ಬಹುಮಾನಗಳನ್ನು ದತ್ತಿನಿಧಿಯಲ್ಲಿ ಬರುವಂಥ ಶ್ರೀಯುತ BV ಸೂರ್ಯನಾರಾಯಣ ಸರ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅವರು ಕೂಡ ದತ್ತಿನಿಧಿಯನ್ನು ನೀಡಿ ನಮ್ಮ ಕಾಲೇಜಿಗೆ ಹೆಮ್ಮೆಯಾಗಿದ್ದಾರೆ. ಸರ್ ಬನ್ನಿ. ಇಂದಿನ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ, 2024
25ನೇ ಸಾಲಿನ ದತ್ತಿನಿಧಿ ಕೊಡುಗೆಯನ್ನು ಈ ರೀತಿಯಾಗಿದೆ. ಊರಿನ ಹಲವು ಗಣ್ಯರು ವಿದ್ಯಾರ್ಥಿಗಳ ಶೈಕ್ಷಣಿಕ ಒಳಿತಿಗಾಗಿ ಅಭಿವೃದ್ಧಿಗಾಗಿ ಅನೇಕ ದತ್ತಿನಿಧಿಗಳನ್ನು ಸ್ಥಾಪಿಸಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಪ್ರಯತ್ನಿಸಿದ್ದಾರೆ. ಮೊದಲಿಗೆ ಶೀಂಟೂರು ನಾರಾಯಣರೈ ಸ್ಥಾಪಿಸಿದ ದಿವಂಗತ ಸವಣೂರು ದೇರಣ್ಣರೈ ವಿದ್ಯಾರ್ಥಿ ವೇತನ. ಈ ವಿದ್ಯಾರ್ಥಿ ವೇತನವನ್ನು 9ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪ್ರಸ್ತುತ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ವಿದ್ಯಾರ್ಥಿನಿಗೆ ನೀಡಲಾಗುತ್ತದೆ. ಈ ವರ್ಷ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿ ಪ್ರೀತಿಕಾ ಈ ಬಹುಮಾನವನ್ನು ಪಡೆದಿರುತ್ತಾಳೆ. ಈಕೆ ಪುಂಚಪಾಡಿ ಓಡಂತರ್ಯದ ಚಂದ್ರಪ್ಪ ಮತ್ತು ಕಮಲ ದಂಪತಿಯ ಸುಪುತ್ರಿ. ಚಂದ್ರಿಕಾ ಬಹುಮಾನವನ್ನು ಪಡೆಯುವಂಥ ಮಕ್ಕಳು ದಯಮಾಡಿ ಆದಷ್ಟು ಬೇಗ ವೇದಿಕೆಗೆ ಬನ್ನಿ ಮಕ್ಕಳೇ, ತಯಾರಾಗಿರಿ. ಅಲ್ಲಿ ಸಾಮಾನ್ಯವಾಗಿ ಪಟ್ಟಿ ಹಾಕಲಾಗಿದೆ, ಗೊತ್ತಿದೆ ನಿಮಗೆ. ಬಹುಮಾನಗಳನ್ನು ಶ್ರೀಯುತ ವಿ ಸುನಾಳ್ ಸರ್ ನಡೆಸಿಕೊಂಡಿದ್ದಾರೆ. ಅವರೇ ಸ್ವತಃ ದತ್ತಿ ನಿಧಿಯನ್ನು ನೀಡೋದ್ರ ಮೂಲಕ ಪ್ರೋತ್ಸಾಹಿಸಿದ್ದಾರೆ ಕೂಡ. ಶ್ರೀ ಸೀತಾರಾಮರೈ ಕೆ ಸವಣೂರು ಇವರು ಸ್ಥಾಪಿಸಿದ ಶ್ರೀ ಸೀತಾರಾಮರೈ ಕೆ ರಶ್ಮಿ ನಿವಾಸ ಸವಣೂರು ದತ್ತಿನಿಧಿ. ಕಳೆದ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 625ರಲ್ಲಿ 585 ಅಂಕ ಗಳಿಸಿದ ವಿದ್ಯಾರ್ಥಿ ಚಿಸ್ಮಿತಾ. ಈಕೆ ಆಲಂಕಾರು ಗ್ರಾಮದ ಶರವೂರಿನ ಕುಶಾಲಪ್ಪ ಗೌಡ ಮತ್ತು ನೀಲಾವತಿ ದಂಪತಿಯ ಸುಪುತ್ರಿ. ಶ್ರೀಮತಿ ಮೇರಿ ಮಸ್ಕರೇನಸ್ ವಿಶ್ರಾಂತ ಪ್ರಾಂಶುಪಾಲರು, ಸರಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು. ಇವರು ಸ್ಥಾಪಿಸಿದ ಪ್ರಾಂಶುಪಾಲರ ದತ್ತಿನಿಧಿ. ಕಳೆದ ಸಾಲಿನ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 600ರಲ್ಲಿ 543 ಅಂಕ ಗಳಿಸಿದ ವಿದ್ಯಾರ್ಥಿನಿ ಚೇತನಾ ಪಿ ಈ ಬಹುಮಾನವನ್ನು ಪಡೆದಿರುತ್ತಾಳೆ. ಈಕೆ ಸವಣೂರು ಗ್ರಾಮದ ಪಣೆಮಜಲಿನ ಸದಾಶಿವ ಭಟ್ ಮತ್ತು ಸುಮಿತ್ರಾ ದಂಪತಿಯ ಪುತ್ರಿ. ದಿವಂಗತ KS ನಿಡ್ವಣ್ಣಾಯ ಕುಮಾರಮಂಗಲ ಇವರು ಸ್ಥಾಪಿಸಿದ KSS ನಿಡ್ವಣ್ಣಾಯ ದತ್ತಿನಿಧಿ. ಈ ಶೈಕ್ಷಣಿಕ ಸಾಲಿನಲ್ಲಿ ಸರ್ವಾಂಗೀಣ ಪ್ರತಿಭೆಯುಳ್ಳ ವಿದ್ಯಾರ್ಥಿಗೆ ಈ ಬಹುಮಾನವನ್ನು ನೀಡಲಾಗುತ್ತದೆ. ದ್ವಿತೀಯ PUC ವಿಜ್ಞಾನ ವಿಭಾಗದ ಸೃಜನ್ ಡಿ ಈ ಬಹುಮಾನವನ್ನು ಪಡೆದಿರುತ್ತಾನೆ. ಈತ ಪುಂಚಪ್ಪಾಡಿ ದೇವಸ್ಥದ ಕೃಷ್ಣಪ್ಪ ಮತ್ತು ಶೋಭಾ ದಂಪತಿಯ ಸುಪುತ್ರ. ಕಾರ್ಯಕ್ರಮದ ಒತ್ತಡದಿಂದ ನಮ್ಮ ಚೈತನ್ಯ ಇವರೆಲ್ಲ ಬಹುಶಃ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ನಾವು ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀ ಎನ್ ಸುಂದರ್ ರೈ ಮತ್ತು ಸಹೋದರರು ನಡುಮನೆ ಇವರು ಸ್ಥಾಪಿಸಿದ ದಿವಂಗತ ಅಮ್ಮನ್ ರೈ ಸ್ಮರಣಾರ್ಥ ದತ್ತಿನಿಧಿ. ಈ ದತ್ತಿನಿಧಿಯನ್ನು SSLC ಮತ್ತು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಚಿಸ್ಮಿತಾ ಈ ಬಹುಮಾನವನ್ನು ಪಡೆದಿರುತ್ತಾಳೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿ ಚೇತನಾ ಪಿ ಇವರು ಈ ಬಹುಮಾನವನ್ನು ಪಡೆದಿರುತ್ತಾರೆ. ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ನೀಡಿ ಮಕ್ಕಳೇ. ನಾಳೆ ನೀವು ಕೂಡ ವೇದಿಕೆಯಲ್ಲಿ ಬಂದು ಪಡಿಬೋದಲ್ವಾ? ಶ್ರೀ ಕರುಣಾಕರ ಪೂಜಾರಿ ಪಟ್ಟೆ ಇವರು ಸ್ಥಾಪಿಸಿದ ಶ್ರೀ ಕರುಣಾಕರ ಪೂಜಾರಿ ಪಟ್ಟೆ ಕುದ್ಮಾರು ದತ್ತಿನಿಧಿ. ಈ ಬಹುಮಾನವನ್ನು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನೀಡಲಾಗುತ್ತದೆ.
ಇತಿಹಾಸ ವಿಷಯದಲ್ಲಿ 100ರಲ್ಲಿ 93 ಮತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ 100ರಲ್ಲಿ 92 ಅಂಕ ಪಡೆದು ಮಧುಶ್ರೀ ಈ ಬಹುಮಾನವನ್ನು ಪಡೆದಿರುತ್ತಾಳೆ. ಈಕೆ ಸರ್ವಗ್ರಾಮದ ಸೊರಕೆಯ ಜಯಂತ ಮತ್ತು ಲಲಿತಾ ದಂಪತಿಯ ಸುಪುತ್ರಿ. ಮಧುಶ್ರೀ ಮನೆಯವರಿದ್ರೆ ಮನೆಯವರು ಬರ್ಬೋದು ಕೂಡ, ವಿದ್ಯಾರ್ಥಿಗಳ ಮನೆಯವರು ಬಂದಿದ್ದಿದ್ರೆ ಬರೆದಿದ್ರೆ. ಸಮಾಜಶಾಸ್ತ್ರ ವಿಷಯದಲ್ಲಿ 100ರಲ್ಲಿ 93 ಮತ್ತು ಅರ್ಥಶಾಸ್ತ್ರ ವಿಷಯದಲ್ಲಿ 95 ಅಂಕ ಪಡೆದು ಮಣಿ BS ಈ ಬಹುಮಾನವನ್ನು ಪಡೆದಿರುತ್ತಾಳೆ. ವಿದ್ಯಾರ್ಥಿಗಳು ಬರದೇ ಇದ್ದಲ್ಲಿ ಅವರ ಮನೆಯವರು ಬಂದು ಈ ಬಹುಮಾನವನ್ನು ಸ್ವೀಕರಿಸಬಹುದು. ಬಹುಶಃ ಎಲ್ಲ ಸೆಮಿಸ್ಟರ್ ಎಕ್ಸಾಮ್ ಇದ್ದರೆ ಸ್ವಲ್ಪ ತೊಂದರೆ ಆಗ್ತದೆ ಸರ್ ವಿದ್ಯಾರ್ಥಿಗಳಿಗೆ. ಶ್ರೀ ಈಶ್ವರ್ ಭಟ್ ಬೇರಿಕೆ, ಆಂಗ್ಲ ಭಾಷಾ ಉಪನ್ಯಾಸಕರು, ಸರಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು. ಇವರ ಶ್ರೀಮತಿ ಗೌರಿ ಬೇರಿಕೆ ದತ್ತಿನಿಧಿ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಆಂಗ್ಲ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನೀಡಲಾಗುತ್ತದೆ. 100ರಲ್ಲಿ 95 ಅಂಕ ಪಡೆದು ಕೆ ದೀಪ್ತಿ ಮತ್ತು ಲಾವಣ್ಯ ಕೆ ಈ ಬಹುಮಾನಗಳನ್ನು ಹಂಚಿಕೊಂಡಿರುತ್ತಾರೆ. ಕೆ ದೀಪ್ತಿ ಪುಂಚಪ್ಪಾಡಿ ಗ್ರಾಮದ ಕೋಡಿಮಜಲಿನ ಚನಿಯ ಮತ್ತು ಚೆನ್ನಪ್ಪ ದಂಪತಿಯ ಪುತ್ರಿ. ಲಾವಣ್ಯ ಕೆ ದೋಳ್ಪಾಡಿ ಗ್ರಾಮದ ಕಲಂಗಜ ಪರಮೇಶ್ವರ ಮತ್ತು ಶಾಂಭವಿ ದಂಪತಿಯ ಸುಪುತ್ರಿ. ಅವರ ಪೋಷಕರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಬಂದು ಶ್ರೀ BV ಸೂರ್ಯನಾರಾಯಣ ನಿವೃತ್ತ ಪ್ರಾಂಶುಪಾಲರು ಸ್ಥಾಪಿಸಿದ ದತ್ತಿನಿಧಿ. ಇದರ ಉದ್ದೇಶ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಸೇವಾ ಮನೋಭಾವದಿಂದ ತೊಡಗಿಸಿಕೊಂಡು ಸಂಸ್ಥೆಗೆ ನೆರವಾಗುವ ಪ್ರಸ್ತುತ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿರುವ 2 ವಿದ್ಯಾರ್ಥಿಗಳಿಗೆ ಈ ದತ್ತಿನಿಧಿಯನ್ನು ನೀಡಲಾಗುತ್ತಿದೆ. ರಕ್ಷಿತಾ ಕೆ ದ್ವಿತೀಯ PUC ವಾಣಿಜ್ಯ ವಿಭಾಗ. ಈಕೆ ಮುಂಡೂರಿನ ನಾಡಾಜೆಯ ಕುಶಾಲಪ್ಪ ಕರ್ಕೇರ ಮತ್ತು ಪ್ರೇಮ ದಂಪತಿಯ ಸುಪುತ್ರಿ. ತೇಜಸ್ SR ದ್ವಿತೀಯ ಕಲಾ ವಿಭಾಗ, ಸವಣೂರು ಚಾಪಳ್ಳದ ರಾಘವ ಪೂಜಾರಿ ಮತ್ತು ಸುಜಾತ ದಂಪತಿಯ ಸುಪುತ್ರ. ಶ್ರೀಮತಿ ಶೋಭಾ ಕೆ ಏನೇಕಲ್ ಅರ್ಥಶಾಸ್ತ್ರ ಉಪನ್ಯಾಸಕರು ತಮ್ಮ ಮಕ್ಕಳಾದ ಅನನ್ಯ BK ಮತ್ತು ಆಸಿಕ್ BK ಇವರ ಹೆಸರಿನಲ್ಲಿ ಸ್ಥಾಪಿಸಿದ ದತ್ತಿನಿಧಿ. ಮೇಡಮ್ ಇದ್ರೆ ದಯಮಾಡಿ ವೇದಿಕೆ ಕಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶೋಭಾ ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು ತಾವೇ ಸ್ಥಾಪಿಸಿದ ಈ ದತ್ತಿನಿಧಿಯನ್ನು ತಾವೇ ಕೈಯಾರ ನೀಡಬೇಕು ಅಂತೇಳಿ ಎಲ್ಲರ ಪರವಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿದೆ. ವಾಣಿಜ್ಯ ವಿಭಾಗದಲ್ಲಿ 100ರಲ್ಲಿ 96 ಅಂಕ ಗಳಿಸಿದ ಧನುಷ್ BS ಈ ಬಹುಮಾನವನ್ನು ಪಡೆದಿರುತ್ತಾನೆ. ಈತ ಪಾಲ್ತಾಡಿ ಗ್ರಾಮದ ಬಂಬಿಲದ ಬಾಬು ಮತ್ತು ಸವಿತಾ ದಂಪತಿಯ ಪುತ್ರ ಧನುಷ್ BS. ಅವರ ಪೋಷಕರು ಯಾರಾದರೂ ಇದ್ದರೆ ಬಂದು ಸ್ವೀಕರಿಸಬಹುದು. ಕಲಾ ವಿಭಾಗದಲ್ಲಿ ಮಣಿ BN 100ರಲ್ಲಿ 95 ಅಂಕಗಳನ್ನು ಪಡೆದು ಈ ಬಹುಮಾನವನ್ನು ಪಡೆದಿರುತ್ತಾಳೆ. ದ್ವಿತೀಯ PUC ವಾರ್ಷಿಕ ಪರೀಕ್ಷೆ ಮಣಿ BS. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗೆ
ನಮ್ಮ ಸಂಸ್ಥೆಯ ಗಣಿತ ಉಪನ್ಯಾಸಕರಾದ ಅಶ್ವಿನಿ ಸಪಲಿ ಇವರು ಪ್ರೋತ್ಸಾಹಕ ಬಹುಮಾನವನ್ನು ನೀಡಿರುತ್ತಾರೆ. 100ರಲ್ಲಿ 92 ಅಂಕ ಪಡೆದ ಚೇತನಾ ಪಿ ಈ ಬಹುಮಾನವನ್ನು ಪಡೆದಿರುತ್ತಾಳೆ. ಚೇತನಾ ಪಿ. ಶೋಭಾ ಮೇಡಮ್ ಅವರು ಈ ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅತ್ಯಂತ ಉತ್ಸಾಹದಿಂದ, ಉಮೇದಿನಿಂದ, ಸೇವಾ ಮನೋಭಾವದಿಂದ ತೊಡಗಿಸಿಕೊಂಡ ವಿದ್ಯಾರ್ಥಿಗಳನ್ನು ನಮ್ಮ ಪ್ರಾಂಶುಪಾಲರು ಗುರುತಿಸಿ ಅವರ ಸೇವಾ ಭಾವಕ್ಕೆ ತಮ್ಮ ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡಿರುತ್ತಾರೆ. ವಿದ್ಯಾರ್ಥಿಗಳು ಈ ಪ್ರೋತ್ಸಾಹಕ ಬಹುಮಾನವನ್ನು ಬಂದು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರಂತ ಶ್ರೀಮತಿ ಸುಂದರಿ ಮೇಡಮ್ ಅವರು ಈ ಬಹುಮಾನವನ್ನು ತಿಳಿಸಬೇಕು ಕೇಳಿಕೊಳ್ತಾ ಇದ್ದಾರೆ. ಜಸ್ವಂತ್ ಪಿ ವಿ, ದ್ವಿತೀಯ PUC ಕಲಾ ವಿಭಾಗ. ಜಸ್ವಂತ್, ಈ ವಿದ್ಯಾರ್ಥಿಗಳು ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸುಸೂತ್ರವಾಗಿ ನಡೆಯುವಂತೆ ತಮ್ಮ ಕಾಣಿಕೆಗಳನ್ನು ನೀಡಿದ್ದಾರೆ. ರತನ್ ಕೆ, ದ್ವಿತೀಯ PUC ಕಲಾ ವಿಭಾಗ. ರತನ್ ಕೆ. ಶ್ರವಣ್, ದ್ವಿತೀಯ PUC ಕಲಾ ವಿಭಾಗ. ಶ್ರವಣ್, ದ್ವಿತೀಯ PUC ಕಲಾ ವಿಭಾಗ. ಹವಿತ್ ಕುಮಾರ್, ದ್ವಿತೀಯ PUC ವಿಜ್ಞಾನ ವಿಭಾಗ. ಹವಿತ್ ಕುಮಾರ್, ದ್ವಿತೀಯ PUC ಕಲಾ ವಿಭಾಗ. ಸುಹಾನಿ, ದ್ವಿತೀಯ PUC ವಿಜ್ಞಾನ ವಿಭಾಗ. ತನುಜಾ, ದ್ವಿತೀಯ PUC ವಿಜ್ಞಾನ ವಿಭಾಗ. ನಮ್ಮ ಸಂಸ್ಥೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ದತ್ತಿನಿಧಿಯನ್ನು ಇಟ್ಟು ಪ್ರೋತ್ಸಾಹಿಸುತ್ತಿರುವ ಎಲ್ಲ ದಾನಿಗಳಿಗೆ ಹಾಗೂ ಪ್ರೋತ್ಸಾಹಕ ಬಹುಮಾನ ನೀಡಿದ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ ಹಾಗೂ ದತ್ತಿನಿಧಿಯನ್ನು ವಿತರಿಸಿದಂತಹ ಅಧ್ಯಕ್ಷರಿಗೆ ಹಾಗೂ ಅತಿಥಿಗಳಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸರ್, ಈ ಒಂದು ಬಹುಮಾನದ ಪಟ್ಟಿಯನ್ನು ಬಹಳ ಅದ್ಭುತವಾಗಿ ಹೇಳಿದ್ದೀರಾ. ನಿಮಗೂ ಧನ್ಯವಾದಗಳು. ಈ ಶುಭ ಸಂದರ್ಭದಲ್ಲಿ ಪ್ರಾಂಶುಪಾಲರ ಒಂದು ಏನು ದತ್ತಿನಿಧಿಯವರು ನೀಡಿದ್ದಾರೆ ಹಣವನ್ನು, ಅವರ ಬರ್ತ್ಡೇ ದಿನ ಇವತ್ತು, ಜನ್ಮದಿನ. ಮೇಡಮ್, ಇಡೀ ಸಂಸ್ಥೆಯ ಪರವಾಗಿ, ಊರಿನ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಸಹೋದ್ಯೋಗಿಗಳ ಪರವಾಗಿ ಹ್ಯಾಪಿ ಬರ್ತ್ಡೇ ಟು ಯು ಮೇಡಮ್. ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಹಾಗೆ ನಮ್ಮ ಪವಿತ್ರ ಮೇಡಮ್ ಹಿಂದೆ ಕುಳಿತಿದ್ದಾರೆ, ಬಹುಶಃ ಬೈತಾ ಇರ್ಬೋದು ನನಗೆ. 25ನೇ ವರ್ಷದ ವಾರ್ಷಿಕದ ಆ್ಯನಿವರ್ಸರಿ, ಅವರು ದಾಂಪತ್ಯ ಜೀವನದ 25ನೇ ವರ್ಷದ ಆ್ಯನಿವರ್ಸರಿನ ಆಚರಿಸಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಮೇಡಮ್. ದಂಪತಿಗಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಮುಂದೆ ಕಾಲೇಜು ವಿಭಾಗದ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಮತಿ ಕುಸುಮಾ, ಸಮಾಜಶಾಸ್ತ್ರ ಉಪನ್ಯಾಸಕರು, ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಈ ಬಹುಮಾನವನ್ನು ಶ್ರೀ ಸುರೇಶ್ ರೈ ಸುಡಿಮುಡವರು ಕೊಡಬೇಕು ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಇದರಂತೆ ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುಸ್ತಕ ರೂಪದಲ್ಲಿ ಈ ನಿಧಿಯಿಂದ ಬಹುಮಾನವನ್ನು ನೀಡಲಾಗ್ತಿದೆ. ಶೈಕ್ಷಣಿಕ ವರ್ಷದಲ್ಲಿ ಈ ಕೆಳಗಿನ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡೆದಿರುತ್ತಾರೆ. ಅವರ ವಿವರ: ಪ್ರಥಮ PUC ಕಲಾ ವಿಭಾಗ ಪ್ರಥಮ ಋತಾಕ್ಷಿ, ದ್ವಿತೀಯ ಶ್ರೀಕೃತಿ,
ಪ್ರಥಮ PUC ವಾಣಿಜ್ಯ ವಿಭಾಗ, ಪ್ರಥಮ PUC ವಾಣಿಜ್ಯ ವಿಭಾಗ ಪ್ರಥಮ ಸನತ್ ಕುಮಾರ್, ದ್ವಿತೀಯ ಕೌಶಿತಾ PN, ಪ್ರಥಮ PUC ವಿಜ್ಞಾನ ವಿಭಾಗ ಪ್ರಥಮ ಗ್ರೀಷ್ಮ, ದ್ವಿತೀಯ ಜಿಸ್ಮಿತಾ, ಚಪ್ಪಾಳೆ ಬರಲಿ. ದ್ವಿತೀಯ PUC ಕಲಾ ವಿಭಾಗ ಪ್ರಥಮ ಆಯಿಷತುಲ್ ಅಫಾಲಾ, ದ್ವಿತೀಯ ಆಯಿಷತ್ ಸ್ವಾಲಿಯಾ. ಚಪ್ಪಾಳೆ ಬರಲಿ ಮಕ್ಕಳೇ, ಹಾಗೆ ರೆಡಿ ಇರಿ ವೇದಿಕೆಯ ಹೇಗೆ. ಸ್ವಾಲಿಯಾ, ಸಾಧನೆಗೆ ಸಿಗುವ ಗೌರವ ಮಕ್ಕಳೇ, ಚಪ್ಪಾಳೆ ತಟ್ಟಿ. ವಾಣಿಜ್ಯ ವಿಭಾಗ ಪ್ರಥಮ ಮಣಿಶ್ರೀ ಕೆ, ವಾಣಿಜ್ಯ ವಿಭಾಗ ಪ್ರಥಮ ಮಣಿಶ್ರೀ ಕೆ, ದ್ವಿತೀಯ ಡೀಲಾಕ್ಷಿ, ವಾಣಿಜ್ಯ ವಿಭಾಗ ಡೀಲಾಕ್ಷಿ ದ್ವಿತೀಯ, ಡೀಲಾಕ್ಷಿ ಬೇಗ ಬಮ್ಮ. ದ್ವಿತೀಯ PUC ವಿಜ್ಞಾನ ವಿಭಾಗ ಪ್ರಥಮ ಜಸ್ವಿನಿ KL, ದ್ವಿತೀಯ ಜನನಿ KL, ದ್ವಿತೀಯ PUC ವಾಣಿಜ್ಯ ವಿಭಾಗ ಪ್ರಥಮ ಮಣಿಶ್ರೀ ಕೆ, ಬಹುಮಾನ ವಿತರಿಸಿದ ಗಣ್ಯರಿಗೆ ಮತ್ತು ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮೇಡಮ್, ಅಭಿನಂದನೆಗಳು ತಮಗೆ. ರಾಜಶೇಖರ್ ಸರ್ ಮುಂದುವರಿಸಿದ್ದಾರೆ. ದತ್ತಿನಿಧಿಯನ್ನು ಪಡೆದಂತಹ ಮಣಿ ಎಂಬ ವಿದ್ಯಾರ್ಥಿನಿ ಈಗಾಗಲೇ ನಮ್ಮೊಟ್ಟಿಗೆ ಇದ್ದಾಳೆ. ಅವಳು ಶ್ರೀ ಕರುಣಾಕರ ಪೂಜಾರಿ ಪಟ್ಟೆ ಕುದ್ಮಾರು ಇವರು ಸ್ಥಾಪಿಸಿದಂತಹ ದತ್ತಿನಿಧಿ. ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುದಕ್ಕಾಗಿ ಇವಳಿಗೆ ಬಂದಿರುತ್ತದೆ. ಅದೇ ರೀತಿ ಅನನ್ಯ BK ಮತ್ತು ಆಸಿಕ್ BK ಇವರ ಬಗ್ಗೆ ಶ್ರೀಮತಿ ಶೋಭಾ ಕೆ ಏನೇಕಲ್ ಅರ್ಥಶಾಸ್ತ್ರ ದತ್ತಿನಿಧಿ. ಈ ಎರಡು ದತ್ತಿನಿಧಿಗಳನ್ನು ಶೋಭಾ ಮೇಡಮ್ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಾಧನೆಯ ರಥದಲ್ಲಿ ಸಾಗುವ ಯಾತ್ರಿಕ ಸಹಾಯ ಮಾಡಿದ ಸಜ್ಜನರ ಮರೆಯದೆ ಸಾಗಿದರೆ ಸಾಧಿಸಿದ ಸಾಧನೆಗೆ ಸೂಕ್ತ ಬೆಲೆ ಇರುವುದು. ಮುಂದೆ ಪ್ರೌಢಶಾಲಾ ವಿಭಾಗದ ದತ್ತಿನಿಧಿ ಬಹುಮಾನ ಮತ್ತು ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಈ ಬಹುಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಮತಿ ರೀನಾ MD ಸಮಾಜ ವಿಜ್ಞಾನ ಶಿಕ್ಷಕರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶುಭೋದಯ. ಸುಂದರ್ ರೈ ಸವಣೂರು ಇವರ ಧರ್ಮಪತ್ನಿ ದಿವಂಗತ ಲಲಿತಾ S ರೈ ಸ್ಮರಣಾರ್ಥ ಸ್ಥಾಪಿಸಿದ ದತ್ತಿನಿಧಿ. ಪ್ರತಿ ವರ್ಷ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ 4 ವಿದ್ಯಾರ್ಥಿಗಳಿಗೆ
ಈ ದತ್ತಿನಿಧಿಯನ್ನು ಕೊಡಮಾಡಲಾಗುತ್ತದೆ. ದತ್ತಿನಿಧಿಯನ್ನು ಪಡೆಯುವ ವಿದ್ಯಾರ್ಥಿಗಳು ಚಿಸ್ಮಿತಾ ಪ್ರಥಮ PUC 10ನೇ ತರಗತಿಯಲ್ಲಿ 585 ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಈಕೆ ಬಂದು ಬಹುಮಾನವನ್ನು ಪಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನ ಅಬ್ದುಲ್ ರಫೀಕ್ ಅವರು ವಿತರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಕುಲದೀಪ್ ಅಬ್ದುಲ್ ರಫೀಕ್ 555 ಅಂಕಗಳನ್ನು ಪಡೆದು ಶಾಲೆಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಶಾನಿಕಾ 549 ಅಂಕಗಳನ್ನು ಪಡೆದು ತೃತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಧನ್ವಿತ್ 541 ಅಂಕಗಳನ್ನು ಪಡೆದು ಈ ಬಹುಮಾನಕ್ಕೆ ಭಾಜನರಾಗಿರುತ್ತಾರೆ. ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿಯಿಂದ ಕೊಡಮಾಡುವ ವಿದ್ಯಾರ್ಥಿ ವೇತನ ನಗದು ರೂಪದಲ್ಲಿ ಈ ಬಹುಮಾನವನ್ನು ಕೊಡಲಾಗುತ್ತದೆ. 2024-25ನೇ ಸಾಲಿನ 8, 9 ಮತ್ತು 10ನೇ ತರಗತಿಯ ಮಧ್ಯಾವಧಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ತರಗತಿವಾರು 2 ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಕೊಡಲಾಗುವುದು. ಈ ಬಹುಮಾನಕ್ಕೆ ಭಾಜನರಾದ ವಿದ್ಯಾರ್ಥಿಗಳು 8ನೇ ತರಗತಿಯಲ್ಲಿ ನಿಶ್ಮಿತಾ, 8ನೇ ತರಗತಿಯಲ್ಲಿ ಪ್ರಥಮ ಬಹುಮಾನವನ್ನ ನಿಶ್ಮಿತಾ ಹಾಗೂ ದ್ವಿತೀಯ ಬಹುಮಾನವನ್ನ ಗಗನ್ ಪುಂಚಪ್ಪಾಡಿ. ಸವಣೂರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ರಾಜೀವ್ ಮೇಡಮ್ ಅವರು ವಿತರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಚಪ್ಪಾಳೆಯ ಮೂಲಕ ಇವರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ 9ನೇ ತರಗತಿಯಲ್ಲಿ ಪ್ರಥಮ ಸ್ಥಾನ ಪೃಥ್ವಿ, ಹಾಗೆ ದ್ವಿತೀಯ ಸ್ಥಾನ ಜಸ್ವಿತಾ TS ಇವರು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಒಂದು ಚಪ್ಪಾಳೆ ಖಂಡಿತವಾಗಿ ಕೂಡ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಅಂತೇಳಿ ನಾವು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. 10ನೇ ತರಗತಿಯಲ್ಲಿ ರಕ್ಷಾ CA, ಕೃಪಾಶ್ರೀ ಇವರು ಈ ಬಹುಮಾನಕ್ಕೆ ಭಾಜನರಾಗಿರುತ್ತಾರೆ. ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ದಾನಿಗಳಿಗೆ ಕೃತಜ್ಞತೆಗಳು ಹಾಗೂ ಬಹುಮಾನವನ್ನು ನೀಡಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಗೆದ್ದಾಗ ಅಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಬಿದ್ದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೇರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ಎಂಬ ಮಾತಿನೊಂದಿಗೆ ನನ್ನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು ರೀನಾ ಮೇಡಮ್ ಅವರೇ. ಇನ್ನು ಮುಂದೆ ಶಬೇನುದ್ದೀಶ್ರೀ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಯುತ ಅಬ್ದುಲ್ ರಫೀಕ್ ಇವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲಾ ವಿಭಾಗದ ಈ ಒಂದು ಶಾಲಾ ವಾರ್ಷಿಕೋತ್ಸವದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು ಆತ್ಮೀಯರಾದಂತಹ ಸುಂದರಿ ಅಕ್ಕವರೇ, ಅದೇ ರೀತಿ ಅತಿಥೇಯ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಮುಖ್ಯಸ್ಥರೇ ಹಾಗೂ ಎಲ್ಲ ಅಧ್ಯಾಪಕ ವೃಂದದವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಅದರಲ್ಲೂ ಕೂಡ ನಿವೃತ್ತರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂತಹ BV ಸೂರ್ಯನಾರಾಯಣ್ ಸರ್ ಅವರೇ, ಆಗಮಿಸಿದಂತಹ ಎಲ್ಲ ಪೋಷಕರೇ, ವಿದ್ಯಾರ್ಥಿನಿಯರೇ, ಬಹುಶಃ ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಜಂಟಿಯಾಗಿ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ಈ ವೇದಿಕೆಯಲ್ಲಿ ಬಹಳಷ್ಟು ಪ್ರತಿಭಾನ್ವಿತರನ್ನು
ಗೌರವಿಸ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಆಗಿದೆ. ಆದರೆ ಚಪ್ಪಾಳೆಗಳು ಕೂಡ ಬಹಳಷ್ಟು ಕಡಿಮೆ ಬಂದಿದೆ. ಯಾಕೆಂತ ಹೇಳಿದರೆ ಈ ಪ್ರೌಢಶಾಲೆ ಮತ್ತು ಕಾಲೇಜುಗಳು ಒಟ್ಟಾಗಿ ಒಂದು ಚಪ್ಪಾಳೆಯನ್ನು ಬಡಿಬೇಕಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಎಲ್ಲರೂ ಕೂಡ ಈ ಚಪ್ಪಾಳೆ ಇದು ಮುಗಿಲಿದ್ದಾಗ ಮಾತ್ರ ಈ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು ಬೆಳೆಯುತ್ತಿರತಕ್ಕಂತಹ ಈ ಸಂದರ್ಭ ಆ ಶಬ್ದಗಳು ಪ್ರತಿಯೊಬ್ಬರಿಗೂ ನಾಟುವಂತಿರಬೇಕು. ಯಾಕಂತ ಹೇಳಿದರೆ ನಾವು ಕೂಡ ಈ ಒಂದು ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವು ಈ ಬಲಬದಿಗೆ ನೋಡ್ತಾ ಇದ್ದೆವು. ನಮ್ಮ ಗುರುಗಳಾದಂಥ ರಾಜಗೋಪಾಲ್ ಸರ್ ಅವರು ಈ ಬದಿಯಿಂದ ಬರ್ತಾರೆ. ಅವರು ಯಾವಾಗ ಬೆತ್ತ ಹಿಡ್ಕೊಂಡು ಬರ್ತಾರೆ ಅಂತೇಳಿ ಗೊತ್ತಿರೋದಿಲ್ಲ. ನಾವು ಅವರು ಬರುವಾಗ ಓಡಿಕೊಂಡು ತರಗತಿಯಲ್ಲಿ ಕೂರುವಂಥ ಒಂದು ಇದು. ಈ ಸಂದರ್ಭದಲ್ಲಿ ಅಷ್ಟೇನು ಸ್ಟ್ರಿಕ್ಟ್ ಕಾಣ್ತಾ ಇಲ್ಲ. ಒಂದು ಭಾಗದಲ್ಲಿ ನಗು ನಗುತ್ತಾ ಮಾಮಚಂದ್ ಸರ್ ನಿಮ್ಮನ್ನು ಎಷ್ಟು ಕೂಡ ಕೋಪದಲ್ಲಿದ್ದು ಕೂಡ ಯಾವುದಾದ್ರೂ ಒಂದು ಕ್ರೀಡೆಗೆ ಹೇಳಿದು ಹಾಕಿ ಅವರು ಸರಿಪಡಿಸುವಂಥ ವ್ಯವಸ್ಥೆ. ಮೊನ್ನೆ ನಾನು ಕ್ರೀಡಾಕೂಟದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೆ. ಭಾಳಷ್ಟು ಲವಲವಿಕೆಯಿಂದ ನೀವೆಲ್ಲರೂ ಅಚ್ಚುಕಟ್ಟಾಗಿ ಆ ಶಿಸ್ತಿನ ಸಿಪಾಯಿಗಳಾಗಿ ಅಲ್ಲಿ ಆ ಒಂದು ಬಿಸಿಲನ್ನು ಕೂಡ ಲೆಕ್ಕಿಸದೆ ನಿಂತಹ ಒಂದು ಸಂದರ್ಭ. ಬಹುಶಃ ನಾನು ಆಗಲೇ ಭಾವಿಸಿದೆ, ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮಗೆ ಒಳ್ಳೆಯ ಹೆಸರು ಬರಬೇಕಂತೇಳಿ ನಾವು ಭಾವಿಸ್ತಾ ಇರುವಾಗ ಬಹುಶಃ ಆಗ ನಮ್ಮ ಉದ್ಘಾಟಕರಾಗಿ ಸೂರ್ಯನಾರಾಯಣ್ ಸರ್ ಅವರು ಪ್ರಸ್ತಾಪ ಮಾಡಿದ ಹಾಗೆ ಭಾಳಷ್ಟು ಬೆಳೆಯುವಂತಹ ಎಷ್ಟೇ ಖಾಸಗಿ ಶಾಲೆಗಳಿದ್ದರೂ ಕೂಡ ನಾವು ಅಭಿಮಾನದಿಂದ ಹೇಳ್ತಾ ಇದ್ದೇವೆ, ನಮ್ಮ ಸವಣೂರಿನಲ್ಲಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಗಳು ಇಡೀ ತಾಲೂಕಿನಲ್ಲೇ ಗುರುತಿಸ್ತಕ್ಕಂಥ ಶಾಲೆಗಳಾಗಿದೆ. ಮುಂದಕ್ಕೂ ಕೂಡ ಈಗಾಗಲೇ ಒಂದು ಆಸೆ ಇದೆ ನಮಗೆ, ನಮ್ಮ ಶಾಲೆಯಲ್ಲಿ ಕೂಡ 400 ಮೀಟರ್ ಟ್ರ್ಯಾಕನ್ನು ನಿರ್ಮಿಸಬೇಕು, ಅದರೊಟ್ಟಿಗೆ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಬೇಕಂತಕ್ಕಂಥ ಒಂದು ಆಸೆ ಇದೆ. ಅದೆಲ್ಲ ಖಂಡಿತ ಈಡೇರ್ತದೆ. ಯಾಕೆಂತ ಹೇಳಿದರೆ ನಾವು ಸ್ಥಳೀಯವಾಗಿ ನಂಬತಕ್ಕಂತಹ ದೇವರುಗಳ ಆಶೀರ್ವಾದ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಮತ್ತು ಶಾಲೆಗಳಿಗೆ ಇದೆ ಅಂತಕ್ಕಂಥದ್ದು ಸವಣೂರಿನ ಅದು ಶ್ರವಣರವರು ಅದು ಸವಣೂರಿನ ಸೌಹಾರ್ದತೆಯ ಪ್ರತೀಕವಾಗಿದೆ. ಖಂಡಿತ ಆ ಮಾಮಚಂದ್ ಸರ್ ಕೂಡ ಮೊನ್ನೆ ಶಾಸಕರಲ್ಲಿ ಕೂಡ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಬರುವ ಸಲ ನಮ್ಮ ಉತ್ತಮವಾದಂತಹ ಕ್ರೀಡಾಕೂಟದ ಪೆವಿಲಿಯನ್ ಈ ಕಡೆಯಿಂದಾಗಿ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ಇಲ್ಲಿ ನೆರವೇರಲಿ. ಅದಕ್ಕೆ ನಾವು ಕೂಡ ಗ್ರಾಮ ಪಂಚಾಯತ್ ಭಾಗದಿಂದ ಗೌರವಾನ್ವಿತ ಅಧ್ಯಕ್ಷರ ಸಮ್ಮುಖದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ನಾವು ಕೂಡ ಎಲ್ಲರೂ ನಿಮ್ಮೊಂದಿಗೆ ಸೇರಿಕೊಂಡು ನಮ್ಮ ಈ ಸವಣೂರಿನ ಕೀರ್ತಿ ಪತಾಕೆಯನ್ನು ಆರಿಸ್ತಕ್ಕಂತಹ ಈ ಶಾಲೆಯ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವೆಲ್ಲರೂ ನಿಮ್ಮೊಂದಿಗೆ ಕಟಿಬದ್ಧರಾಗಿ ಸೇರಿಕೊಳ್ಳುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಅದ್ದೂರಿಯ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ 2 ಸಂಸ್ಥೆಗಳ ಪ್ರಾಚಾರ್ಯ ವರ್ಗಕ್ಕೆ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಬೆಳೆದಂತಹ ಈಗಾಗಲೇ ನನಗೆ ಖುಷಿ ಆಯಿತು, ನಾನು ಕೂಡ ಒಬ್ಬ ಸರ್ಕಾರಿ ಶಾಲೆಯ SDMC ಅಧ್ಯಕ್ಷನಾಗಿದ್ದೇನೆ. ನಮ್ಮ ಮೊಗರು ಶಾಲೆಯಿಂದ ಬಂದಂತಹ ವಿದ್ಯಾರ್ಥಿಗಳು ಬೇರೆ ಬೇರೆ ಮುಖಗಳು ನನಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಚೇತನ ಅಂತಕ್ಕಂಥ ವಿದ್ಯಾರ್ಥಿ 2-3 ಸಲ ಈ ವೇದಿಕೆಯಲ್ಲಿ ಹತ್ತಿಕೊಂಡು ಆ ಬಹುಮಾನವನ್ನು ಪಡೆದಂತಹ ಸಂದರ್ಭ ನಮಗೂ ಕೂಡ ಖುಷಿ ಆಗ್ತಾ ಇದೆ. ನಮ್ಮ ಸಂಸ್ಥೆಯಿಂದ ಆ ಪ್ರೈಮರಿ ಹಂತವನ್ನು ಮುಗಿಸಿಕೊಂಡು ಪ್ರೌಢಶಾಲೆ ಮತ್ತು ಪದವಿ ಪೂರ್ವವನ್ನು ಇಲ್ಲಿ ಮಾಡುವಂತಹ ವಿದ್ಯಾರ್ಥಿನಿ ಅವಳ ಭವಿಷ್ಯ ಉಜ್ವಲವಾಗಲಿ ಎಂಬಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದ ತಮಗೆ ವಂದನೆಗಳು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಸಾಂಸ್ಕೃತಿಕ ಪ್ರತಿಭೆಗಳ ಅನಾವರಣಗೊಳಿಸುವುದಕ್ಕಾಗಿ ಏರ್ಪಡಿಸಿದ ಹಲವಾರು ಸ್ಪರ್ಧೆಗಳಲ್ಲಿ ವಿಜೇತರಾದ ಬಹುಮಾನಿತರ ಪಟ್ಟಿಯನ್ನು ಓದಲು ಶ್ರೀಮತಿ ಅಶ್ವಿನಿ ಸಫಲಿ ಗಣಿತಶಾಸ್ತ್ರ ಉಪನ್ಯಾಸಕರು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಮುಂಜಾನೆ. 2024-25ನೇ ಸಾಲಿನ ಕಾಲೇಜು ವಾರ್ಷಿಕೋತ್ಸವ ದಿನದ ಅಂಗವಾಗಿ ನಡೆಸಲಾದ ಕಾಲೇಜು ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರ ಪಟ್ಟಿ ಈ ಕೆಳಗಿನಂತಿದೆ. ಸನ್ವಿತ್ BM ಗೌಡ. ಈ ಬಹುಮಾನವನ್ನು ಚಂದ್ರಾವತಿ ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೇಡಮ್ ಬನ್ನಿ, ಗ್ರಾಮ ಪಂಚಾಯತ್ ಚಂದ್ರಾವತಿ ಮೇಡಮ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ವಿತ್ BM ಗೌಡ. ಫಸ್ಟ್ ಸೈನ್ಸ್ ಕನ್ನಡ ಭಾಷಣ ಆಶುಭಾಷಣ ಪ್ರಥಮ. ಭೂಮಿಕಾ ಕೆ. ಸೆಕೆಂಡ್ ಸೈನ್ಸ್. ಭೂಮಿಕಾ ಕೆ ಸೆಕೆಂಡ್ ಸೈನ್ಸ್ ಇಂಗ್ಲಿಷ್ ಭಾಷಣ ಪ್ರಥಮ, ಕನ್ನಡ ಭಾಷಣ ದ್ವಿತೀಯ.
ವಿದ್ಯಾರ್ಥಿಗಳು ಬೇಗ ರೆಡಿ ಇರಿ ಮಕ್ಕಳೇ. ಧೀರಜ್ RH. ಸೆಕೆಂಡ್ ಕಾಮರ್ಸ್ ಭಾವಗೀತೆ ಪ್ರಥಮ, ಜನಪದ ಗೀತೆ ಸೆಕೆಂಡ್. ಗ್ರೀಷ್ಮಾ ಫಸ್ಟ್ ಸೈನ್ಸ್. ಗ್ರೀಷ್ಮಾ ಫಸ್ಟ್ ಸೈನ್ಸ್, ಚಿತ್ರಕಲೆ ಪ್ರಥಮ, ರಂಗೋಲಿ ದ್ವಿತೀಯ. ಶ್ರವಣ್ ಸೆಕೆಂಡ್ ಆರ್ಟ್ಸ್. ಶ್ರವಣ್ ಸೆಕೆಂಡ್ ಆರ್ಟ್ಸ್, ಆಶು ನಟನೆ ಸೆಕೆಂಡ್, ವಿಜ್ಞಾನ ಮಾದರಿ ಸೆಕೆಂಡ್. ಪ್ರತೀಕಾ ಸೆಕೆಂಡ್ ಆರ್ಟ್ಸ್. ಚಪ್ಪಾಳೆ ತಟ್ಟಿ ಮಕ್ಕಳೇ, ಚಪ್ಪಾಳೆ ತಟ್ಟಿ. ಕಾಲೇಜಿನ ಸೌಂಡ್ ಬರ್ತಾ ಇಲ್ಲ, ತಟ್ಟು ಚಪ್ಪಾಳೆ. ಪುಟ್ಟ ಮಗು ಕೇಳಿಲ್ವಾ? ಪ್ರತೀಕಾ ಸೆಕೆಂಡ್ ಆರ್ಟ್ಸ್, ಆಶು ನಟನೆ ಪ್ರಥಮ, ಆಶು ಭಾಷಣ ಸೆಕೆಂಡ್. ಆಯಿಷಾದುಲ್ ಮುಬಶಿರ ಸೆಕೆಂಡ್ ಸೈನ್ಸ್. ಆಯಿಷಾತ್ ಮುಬಶಿರ ಫಸ್ಟ್ ಸೈನ್ಸ್, ಕನ್ನಡ ಭಾಷೆ ಪ್ರಬಂಧ ಪ್ರಥಮ. ಜಶ್ಮಿತಾ TS ಫಸ್ಟ್ ಸೈನ್ಸ್, ಕನ್ನಡ ಪ್ರಬಂಧ ದ್ವಿತೀಯ. ಬೇಗ ಬನ್ನಿ ಮಕ್ಕಳೇ. ಬಿ ಸೌಜನ್ಯ ಸೆಕೆಂಡ್ ಸೈನ್ಸ್, ಕನ್ನಡ ಪ್ರಬಂಧ ತೃತೀಯ. ಆಯಿಷಾತುಲ್ ಹರ್ಜಾ ಫಸ್ಟ್ ಸೈನ್ಸ್, ಕನ್ನಡ ಭಾಷಣ ತೃತೀಯ. ಜನನಿ KL ಸೆಕೆಂಡ್ ಸೈನ್ಸ್, ಇಂಗ್ಲಿಷ್ ಪ್ರಬಂಧ ಪ್ರಥಮ. ಜನನಿ KL. ಸೃಜನ್ D ಸೆಕೆಂಡ್ ಸೈನ್ಸ್, ಇಂಗ್ಲಿಷ್ ಪ್ರಬಂಧ ದ್ವಿತೀಯ. ಸೃಜನ್ D. ನಿಶಾ ಸೆಕೆಂಡ್ ಸೈನ್ಸ್, ಇಂಗ್ಲಿಷ್ ಪ್ರಬಂಧ ತೃತೀಯ. ಧನ್ವಿತ್ T ಫಸ್ಟ್ ಸೈನ್ಸ್, ಇಂಗ್ಲಿಷ್ ಭಾಷಣ ದ್ವಿತೀಯ. ಫಾತಿಮತ್ ಕಮೀಲಾ ಫಸ್ಟ್ ಸೈನ್ಸ್, ಇಂಗ್ಲಿಷ್ ಭಾಷಣ ತೃತೀಯ. ಫಾತಿಮತ್ ಅಸ್ನಾ ಫಸ್ಟ್ ಕಾಮರ್ಸ್, ಭಾವಗೀತೆ ದ್ವಿತೀಯ. ತೃಪ್ತಿ ಫಸ್ಟ್ ಕಾಮರ್ಸ್, ಭಾವಗೀತೆ ತೃತೀಯ. ಫಾತಿಮತ್ ಮುಬಶಿರ ಸೆಕೆಂಡ್ ಸೈನ್ಸ್, ಜನಪದ ಗೀತೆ ಪ್ರಥಮ. ಚಪ್ಪಾಳೆ ಬರಲಿಲ್ಲ ಮಕ್ಕಳೇ, ಸಾಕಾಗ್ಲಿಕ್ಕಿಲ್ಲ, ತಟ್ಟಿ. ಫಾತಿಮತ್ ಮುಕಶಿಫಾ ಸೆಕೆಂಡ್ ಸೈನ್ಸ್. ಪ್ರಜ್ಞಾಶ್ರೀ S ಸೆಕೆಂಡ್ ಕಾಮರ್ಸ್, ಜನಪದ ಗೀತೆ ತೃತೀಯ. ಪ್ರತಿಜ್ಞಾ T ಫಸ್ಟ್ ಸೈನ್ಸ್, ಆಶು ಭಾಷಣ ತೃತೀಯ. ರಕ್ಷಿತಾ K ಸೆಕೆಂಡ್ ಕಾಮರ್ಸ್, ಆಶು ನಟನೆ ಥರ್ಡ್. ಸುಹಾನಿ ಸೆಕೆಂಡ್ ಸೈನ್ಸ್, ರಂಗೋಲಿ ಪ್ರಥಮ. ಸುಹಾನಿ ಸೆಕೆಂಡ್ ಸೈನ್ಸ್, ರಂಗೋಲಿ ಪ್ರಥಮ. ಚಿಸ್ಮಿತಾ ಫಸ್ಟ್ ಸೈನ್ಸ್, ರಂಗೋಲಿ ತೃತೀಯ. ಋತಾಕ್ಷಿ ಫಸ್ಟ್ ಆರ್ಟ್ಸ್, ಚಿತ್ರಕಲೆ ದ್ವಿತೀಯ. ಚಿಸ್ಮಿತಾ ಫಸ್ಟ್ ಸೈನ್ಸ್, ರಂಗೋಲಿ ಥರ್ಡ್. ಬರ್ತಾ ಇಲ್ಲ ಮಕ್ಕಳ ಚಪ್ಪಾಳೆ, ಕೇಳಿಸ್ತಾನೆ ಇಲ್ಲ. ಋತಾಕ್ಷಿ ಫಸ್ಟ್ ಆರ್ಟ್ಸ್, ಚಿತ್ರಕಲೆ ದ್ವಿತೀಯ. ಅಕ್ಷತಾ S ಫಸ್ಟ್ ಆರ್ಟ್ಸ್, ಚಿತ್ರಕಲೆ ತೃತೀಯ. ಪ್ರೇಕ್ಷಿತ್ ಫಸ್ಟ್ ಸೈನ್ಸ್, ವಿಜ್ಞಾನ ಮಾದರಿ ಪ್ರಥಮ. ಪ್ರೇಕ್ಷಿತ್ ಫಸ್ಟ್ ಸೈನ್ಸ್, ವಿಜ್ಞಾನ ಮಾದರಿ ಪ್ರಥಮ. ಪವಿತ್ರ A ಸೆಕೆಂಡ್ ಸೈನ್ಸ್, ಪೇಪರ್ ಕ್ರಾಫ್ಟ್ ಫಸ್ಟ್. ಪವಿತ್ರ A ಸೆಕೆಂಡ್ ಸೈನ್ಸ್, ಪೇಪರ್ ಕ್ರಾಫ್ಟ್ ಫಸ್ಟ್. ಪ್ರತೀಕ್ಷಾ BS ಫಸ್ಟ್ ಆರ್ಟ್ಸ್, ಪೇಪರ್ ಕ್ರಾಫ್ಟ್ ದ್ವಿತೀಯ. ಇನ್ನೂ ಸಾಕಷ್ಟು ಬಹುಮಾನ ಇದೆ ಮಕ್ಕಳೇ. ತಿಲಕ್ S ಫಸ್ಟ್ ಸೈನ್ಸ್, ಪೇಪರ್ ಕ್ರಾಫ್ಟ್ ತೃತೀಯ. ತಿಲಕ್ S ಫಸ್ಟ್ ಸೈನ್ಸ್, ಪೇಪರ್ ಕ್ರಾಫ್ಟ್ ತೃತೀಯ. ವಿಜಿತ್ ಸೆಕೆಂಡ್ ಆರ್ಟ್ಸ್, ಪೇಪರ್ ಕ್ರಾಫ್ಟ್ ತೃತೀಯ. ತಿಲಕ್ S ಫಸ್ಟ್ ಸೈನ್ಸ್, ಪೇಪರ್ ಕ್ರಾಫ್ಟ್ ತೃತೀಯ. ವಿಜಿತ್ ಸೆಕೆಂಡ್ ಆರ್ಟ್ಸ್, ಪೇಪರ್ ಕ್ರಾಫ್ಟ್ ತೃತೀಯ. ಕ್ವಿಜ್ ಫಸ್ಟ್, ಭೂಮಿಕಾ K and ಸುಹಾನಿ ಸೆಕೆಂಡ್ ಸೈನ್ಸ್.
Bhumika K and Suhani, quiz first. Pratidnya and Sanvita, first science quiz second. PR Mokshit and Sujanyan, quiz third. ಬೆಂಕಿ ಇಲ್ಲದ ಅಡುಗೆ ಫಾತಿಮಾತ್ ನೆಹಿಮಾ ಫಸ್ಟ್ ಆರ್ಟ್ಸ್ ಆ್ಯಂಡ್ ಜುಲ್ಮೈಲಾ ಫಸ್ಟ್ ಕಾಮರ್ಸ್ ಪ್ರಥಮ. ನಜೀಮ್ ಉನ್ನಿಸಾ ಮತ್ತು ಆಯಿಷಾತ್ ಹರ್ಜಾ ಫಸ್ಟ್ ಸೈನ್ಸ್ ದ್ವಿತೀಯ. ಬೇಗ ಬರಲಿ ಮಕ್ಕಳು. ವಿಜಿತ್ ಆ್ಯಂಡ್ ಕೆ ರತನ್ ಸೆಕೆಂಡ್ ಆರ್ಟ್ಸ್ ದ್ವಿತೀಯ. ಫಾತಿಮತ್ ನಾಫಿಯಾ ಫಸ್ಟ್ ಆರ್ಟ್ಸ್ ಆ್ಯಂಡ್ ಭೂಮಿಕಾ ಫಸ್ಟ್ ಆರ್ಟ್ಸ್ ತೃತೀಯ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ 20/11/2024 ಪುತ್ತೂರಿನಲ್ಲಿ ನಡೆದಂಥ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಬಿ ಸೌಜನ್ಯ ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾಳೆ. ಅವಳು ಕೂಡ ವೇದಿಕೆಗೆ ಬರಬೇಕಾಗಿ ಹೇಳ್ತಾರೆ. ಬಹುಮಾನ ನೀಡಿದಂಥ ಮತ್ತು ಸ್ವೀಕರಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ದೂರದ ಬಿಜಾಪುರದಿಂದ ಬಂದು ಸೇವೆಯ ಆರಂಭಿಕ ಸಮಯದಲ್ಲಿ ತಮ್ಮ ದತ್ತಿನಿಧಿಯನ್ನು ಸ್ಥಾಪಿಸಿ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಿಮಗೆ ಅಭಿನಂದನೆಗಳು ಮೇಡಮ್. ನಿಮ್ಮ ದತ್ತಿ ನಿಧಿಗೆ ನಾವು ಸದಾ ಕೃತಜ್ಞರಾಗಿದ್ದೇವೆ. ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ಪಠ್ಯದ ಜೊತೆ ಮಕ್ಕಳಲ್ಲಿ ಅಡಗಿದ ಸುಪ್ತ ಪ್ರತಿಭೆಗಳನ್ನು ಗುರುತಿಸಿ ಮಕ್ಕಳಲ್ಲಿರುವ ಕಲೆಯನ್ನು ಪ್ರೋತ್ಸಾಹಿಸಿ ಅವರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿ ಪಠ್ಯೇತರ ಚಟುವಟಿಕೆಗಳ ಕಡೆ ಗಮನ ಹರಿಸಿ ಕೆಲವು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಈಗಾಗಲೇ ಏರ್ಪಡಿಸಲಾಗಿದ್ದು ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ವಿತರಣೆ. ಮುಂದೆ ಪ್ರೌಢಶಾಲಾ ವಿಭಾಗದ ಸಾಂಸ್ಕೃತಿಕ ಬಹುಮಾನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಶ್ರೀಮತಿ ನಯನಾಜಿ ಪಾಲೇಕರ್ ಗಣಿತ ಅಧ್ಯಾಪಕರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. 2024-25 ಸಾಲಿನ ಪ್ರತಿಭಾ ದಿನಾಚರಣೆಯ ಪ್ರಯುಕ್ತ ಪ್ರೌಢಶಾಲಾ ವಿಭಾಗದಲ್ಲಿ ಆಯೋಜಿಸಲಾಗಿರುವ ಸಾಂಸ್ಕೃತಿಕ ಸ್ಪರ್ಧೆಗಳ ವಿಜೇತರ ಪಟ್ಟಿ ಈ ಕೆಳಗಿನಂತಿದೆ. ಮೊದಲನೆಯದಾಗಿ ಜನಪದ ಗೀತೆ ಸ್ಪರ್ಧೆ, ಅದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರೋಳು ದೀಪ್ತಿ 10ನೇ ತರಗತಿ. ಸವಣೂರು ಕ್ಲಸ್ಟರಿನ CRP ಆದಂಥ ಜಯಂತ್ರವರು ಇದನ್ನು ವಿತರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಸ್ಥಾನ 8ನೇ ತರಗತಿಯ ವಿನ್ಯಾ ಡಿ. ತೃತೀಯ ಸ್ಥಾನವನ್ನ ಯಶ್ವಿತ್ PS 8ನೇ ತರಗತಿ. ಈತ ಆಶುಭಾಷಣ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುತ್ತಾನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಒಂದು ಚಪ್ಪಾಳೆ ಖಂಡಿತವಾಗಿ ಕೂಡ ವಿದ್ಯಾರ್ಥಿಗಳ ಸಾಧನೆಗೆ ಇನ್ನಷ್ಟು ಪ್ರೇರಣೆ ನೀಡಬಲ್ಲದು. ಆಶುಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವುದು ಹರ್ಷಿಕಾ 10ನೇ ತರಗತಿ. ಈಕೆ ಪ್ರಬಂಧ ಸ್ಪರ್ಧೆಯಲ್ಲೂ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುತ್ತಾಳೆ. ಆಶುಭಾಷಣದಲ್ಲಿ ತೃತೀಯ ಸ್ಥಾನವನ್ನ 10ನೇ ತರಗತಿಯ ಪ್ರಣೀತ್ ಡಿಸೋಜಾ ಪಡೆದುಕೊಂಡಿರುತ್ತಾನೆ. ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದು ರಕ್ಷಾ CA 10ನೇ ತರಗತಿ. ಈಕೆ ಛದ್ಮವೇಷ ಸ್ಪರ್ಧೆಯಲ್ಲೂ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುತ್ತಾಳೆ. ಪ್ರಬಂಧದಲ್ಲಿ ತೃತೀಯ ಸ್ಥಾನ ಆಯಿಷತ್ ಸಫಾ 9ನೇ ತರಗತಿ. ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರೋಳು
10ನೇ ತರಗತಿಯ ಟಿ.ಜಿ. ಮೋಕ್ಷ. ದ್ವಿತೀಯ ಸ್ಥಾನವನ್ನ 8ನೇ ತರಗತಿಯ ಅಂಕಿತ್ ಎಚ್. ಈತ ಮಿಮಿಕ್ರಿಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುತ್ತಾನೆ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮೊಂದು ಚಪ್ಪಾಳೆ ಜೋರಾಗಿ ಬರಲಿ, ನಿಮ್ಮ ಚಪ್ಪಾಳೆ. ಛದ್ಮವೇಷದಲ್ಲಿ ತೃತೀಯ ಸ್ಥಾನ ಅಂಕಿತ, 10ನೇ ತರಗತಿ. ಮಿಮಿಕ್ರಿಯಲ್ಲಿ ದ್ವಿತೀಯ ಸ್ಥಾನ ಸುಷ್ಮಾ, 10ನೇ ತರಗತಿ. ತೃತೀಯ ಸ್ಥಾನ ಮಹಮ್ಮದ್ ಸುಹೈಬ್, 8ನೇ ತರಗತಿ. ಚಿತ್ರಕಲೆ ಸ್ಪರ್ಧೆಯಲ್ಲಿ ಫಾತಿಮತ್ ಬರೀರಾ, 9ನೇ ತರಗತಿ. ದ್ವಿತೀಯ ಸ್ಥಾನ ಫಾತಿಮತ್ ಸುಹದಾ, 9ನೇ ತರಗತಿ. ತೃತೀಯ ಸ್ಥಾನವನ್ನ ಇಬ್ಬರು ಪಡೆದುಕೊಂಡಿರುತ್ತಾರೆ. 8ನೇ ತರಗತಿಯ ಗಗನ್ ಪಿ ಹಾಗೂ ಖಜಿತತ್ ಸಾಬಿರಾ, 9ನೇ ತರಗತಿ. ಹುಡುಗಿಯರಿಗೆ ಏರ್ಪಡಿಸಿದ ಮೆಹಂದಿ ಬಿಡಿಸುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ 10ನೇ ತರಗತಿಯ ಗೌಸಿಯಾ ಬಾನು. ದ್ವಿತೀಯ ಸ್ಥಾನ ಜಯಲಕ್ಷ್ಮಿ, 10ನೇ ತರಗತಿ. ತೃತೀಯ ಸ್ಥಾನ ಸಾಜಿದಾ, 10ನೇ ತರಗತಿ. ರಸಪ್ರಶ್ನೆ ಕಾರ್ಯಕ್ರಮ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಕೃಪಾಶ್ರೀ ಮತ್ತು ಮೋಕ್ಷ ಜಿಎಸ್. ದ್ವಿತೀಯ ಯತೀಶ್ ಮತ್ತು ಹರ್ಷಿತ್. ತೃತೀಯ ಯಶ್ವಿತ್ ಮತ್ತು ನಿತೇಶ್. ಹುಡುಗರಿಗಾಗಿ ಏರ್ಪಡಿಸಿದ ಬೆಂಕಿ ಇಲ್ಲದ ಅಡುಗೆ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರೋದು ಹಿತೇಶ್ ಮತ್ತು ಆಕಾಶ್. ದ್ವಿತೀಯ ಮಹೇಶ್ ಮತ್ತು ದೇಶಿತ್. ತೃತೀಯ ಮಹಮ್ಮದ್ ನಿಜಾಮುದ್ದೀನ್ ಮತ್ತು ಮಹಮ್ಮದ್ ಮಿಕ್ದಾದ್. ಕೊನೆಯದಾಗಿ ಗೂಡುದೀಪ ತಯಾರಿಕಾ ಸ್ಪರ್ಧೆ. ಇದರಲ್ಲಿ ಪ್ರಥಮ ಸ್ಥಾನವನ್ನ 3 ವಿದ್ಯಾರ್ಥಿಗಳು ಪಡೆದುಕೊಂಡಿರುತ್ತಾರೆ. ಅದರಲ್ಲಿ ಮೊದಲಿಗೆ ಸಕ್ಷಮ್ 10ನೇ ತರಗತಿ, ಸಿಂಚನ 9ನೇ ತರಗತಿ, ವೀಕ್ಷಾ 9ನೇ ತರಗತಿ. ಇಲ್ಲಿ ತಯಾರಿಸಿದ ಎಲ್ಲ ಗೂಡುದೀಪಗಳು ವಿದ್ಯಾರ್ಥಿಗಳಿಂದ ತಯಾರಿಸಲ್ಪಟ್ಟಿದ್ದು. ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದ್ವಿತೀಯ ಜಸ್ವಿತ್ ಎಂಟಿ, ಸುಶಾಂತ್ ಹಾಗೂ ಅಶ್ವಿತಾ 3 ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುತ್ತಾರೆ. ತೃತೀಯ ಸ್ಥಾನ 4 ವಿದ್ಯಾರ್ಥಿಗಳು
ಜೀವಸ್, ಲೋಲಶ್ರೀ, ದಕ್ಷ 9ನೇ ತರಗತಿ, ಕೃತೇಶ್. ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಜನಪದ ಗೀತೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುವ ದೀಪ್ತಿ ಎ 10ನೇ ತರಗತಿ. ಇವಳಿಗೆ ಶಾಲಾ ವತಿಯಿಂದ ಒಂದು ಬಹುಮಾನ. ಬಹುಮಾನವನ್ನು ವಿತರಿಸಿದ ಗಣ್ಯರಿಗೂ ಹಾಗೂ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಮುಂದೆ ವಿಷಯವಾರು ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಪ್ರೌಢಶಾಲಾ ವಿಭಾಗದ ಶ್ರೀಮತಿ ಸರಸ್ವತಿ ಎಂ ಹಿಂದಿ ಭಾಷಾ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರಸ್ವತಿ ಮೇಡಮ್. ವೇದಿಕೆಯ ಮುಂಭಾಗದಲ್ಲಿರುವ ಸಭಿಕರಿಗೆ ನಮನಗಳನ್ನು ಸಲ್ಲಿಸುತ್ತಾ 2023-24ನೇ SSLC ಅಂತಿಮ ವಾರ್ಷಿಕ ಪರೀಕ್ಷೆಯಲ್ಲಿ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಆಯಾಯ ವಿಷಯದ ಶಿಕ್ಷಕರು ಬಹುಮಾನಗಳನ್ನು ನೀಡುತ್ತಿದ್ದಾರೆ. ಅಂತೆಯೇ ಆ ವಿದ್ಯಾರ್ಥಿಗಳ ಹೆಸರನ್ನು ನಾನು ಓದಿ ಹೇಳಲಿರುವೆನು. ಆ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಿ ಗಣ್ಯರಿಂದ ಈ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲನೆಯದಾಗಿ ಗ್ರೀಷ್ಮರವರು ಪ್ರಥಮ ಭಾಷೆ ಕನ್ನಡ, ಇದರಲ್ಲಿ 125 ಅಂಕಗಳಿಗೆ 124 ಅಂಕಗಳನ್ನು ಪಡೆದಿರುತ್ತಾರೆ. ಇವರು ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಪ್ರಶಸ್ತಿಯನ್ನ ಇಂದಿರಾ ಮೇಡಮ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಇಂದಿರಾ ಮೇಡಮ್ ಅವರು ವಿತರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಕುಲದೀಪ್ ಇವರು ದ್ವಿತೀಯ ಭಾಷೆ ಇಂಗ್ಲಿಷಿನಲ್ಲಿ 100 ಅಂಕಗಳಿಗೆ 98 ಹಾಗೂ ತೃತೀಯ ಭಾಷೆ ಹಿಂದಿಯಲ್ಲಿ 100 ಅಂಕಗಳಿಗೆ 100 ಅಂಕಗಳನ್ನು ಪಡೆದಿರುತ್ತಾರೆ. ಇವರ ಬದಲಾಗಿ ಅವನ ತಮ್ಮನಾದಂತಹ ವೇದಿಕೆಗೆ ಆಗಮಿಸಿ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಚಪ್ಪಾಳೆ, ಖಂಡಿತವಾಗಿ ಕೂಡ ನಿಮ್ಮ ಚಪ್ಪಾಳೆ ವಿದ್ಯಾರ್ಥಿಗಳ ಸಾಧನೆಗೆ ಇನ್ನಷ್ಟು ಪ್ರೇರಣೆ ನೀಡುತ್ತೆ. ಅಂತೆಯೇ ಚಿಶ್ಮಿತನವರು ಗಣಿತ ವಿಷಯದಲ್ಲಿ 87, ವಿಜ್ಞಾನದಲ್ಲಿ 94 ಹಾಗೂ ಸಮಾಜ ವಿಜ್ಞಾನದಲ್ಲಿ 96 ಅಂಕಗಳನ್ನು ಪಡೆದುಕೊಂಡಿರ್ತಾಳೆ. ಇವಳು ವೇದಿಕೆಗೆ ಆಗಮಿಸಿ ಬಹುಮಾನಗಳನ್ನು ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಂತೆಯೇ ತೃತೀಯ ಭಾಷೆ ಹಿಂದಿಯಲ್ಲಿ 3 ವಿದ್ಯಾರ್ಥಿಗಳು 100ಕ್ಕೆ 98 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ಆ ವಿದ್ಯಾರ್ಥಿಗಳು ಧನ್ವಿತ್ ಟಿ, ಜಸ್ಮಿತಾ TS ಹಾಗೂ ಸನ್ವಿತರವರು. ಇವರು ವೇದಿಕೆಗೆ ಆಗಮಿಸಿ ಬಹುಮಾನಗಳನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಧನ್ವಿತ್ ಟಿ, ಜಸ್ಮಿತಾ TS, ಸನ್ವಿತಾ. ಅಂತೆಯೇ ವಿಜ್ಞಾನ ವಿಭಾಗದಲ್ಲಿ ಕಿಶನ್ ಸರ್ ಅವರು ಚಿಶ್ಮಿತನವರಿಗೆ
ನಗದು ರೂಪದಲ್ಲಿ ಹಣವನ್ನು ನೀಡಿರುತ್ತಾರೆ. ಅದನ್ನು ಚಿಶ್ಮಿತನವರು ಬಂದು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಚಿಶ್ಮಿತಾ, ಬಹುಮಾನಗಳನ್ನು ಹಾಗೂ ಸ್ಮರಣಿಕೆ ಮತ್ತು ನಗದು ರೂಪದಲ್ಲಿ ಹಣವನ್ನು ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಿಕ್ಷಣವೆಂದರೆ ಮನಸ್ಸು, ದೇಹ, ಬುದ್ಧಿಗಳೊಂದಿಗೆ ದೊರೆಯುವ ಸಂಸ್ಕಾರ. ಅಂತಹ ಸಂಸ್ಕಾರವನ್ನು ನೀವು ಪಡೆಯುವಂತಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ವಿಷಯವಾರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಮೇಡಮ್ ತಮಗೂ, ಬಹುಮಾನ ವಿತರಿಸಿದ ಗಣ್ಯರಿಗೂ ಹಾಗೂ ಬಹುಮಾನ ಪಡೆದುಕೊಂಡ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಮುಂದೆ ಹಾಜರಾತಿ ಮತ್ತು ಶಾಲಾ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಈ ಕಾರ್ಯಕ್ರಮವನ್ನು ಪ್ರೌಢಶಾಲಾ ವಿಭಾಗದ ಶ್ರೀಮತಿ ಚರಿತಾ ಕೆಬಿ ಅತಿಥಿ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಪ್ರಶಸ್ತಿಯನ್ನ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎಸ್ಟಿಎಂಸಿ ಅಧ್ಯಕ್ಷರಾದಂತಹ ಶ್ರೀಯುತ ರಾಧಾಕೃಷ್ಣ ಅವರು ವಿತರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿಯಮಿತ ಹಾಜರಾತಿಯು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಮತ್ತು ನಂತರದ ಜೀವನದಲ್ಲಿ ಯಶಸ್ಸಿಗೆ ಅಗತ್ಯವಾದ ಕೌಶಲ್ಯಗಳಾದ ಬದ್ಧತೆ ಮತ್ತು ಶಿಸ್ತು, ಸಮಯ ಪಾಲನೆಯ ಪ್ರಾಮುಖ್ಯತೆಯನ್ನು ಕಲಿಸುತ್ತದೆ. ಈಗ 2024-25ನೇ ಸಾಲಿನ ಹಾಜರಾತಿಯಲ್ಲಿ ಒಂದೇ ಒಂದು ದಿನ ಗೈರು ಹಾಜರಾಗದೆ ಪ್ರತಿನಿತ್ಯ ಶಾಲೆಗೆ ಬರುವ ವಿದ್ಯಾರ್ಥಿಗಳ ವಿವರ ಹೀಗಿದೆ. ಹೆಸರು ಕರೆದ ತಕ್ಷಣ ಬಂದು ಪ್ರಶಸ್ತಿ ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. 8ನೇ ತರಗತಿಯಿಂದ ಚಿತ್ರಾಕ್ಷ, ಗಗನ್ ಪುಂಚಪ್ಪಾಡಿ, ಪುಣ್ಯಶ್ರೀ, ಸ್ನೇಹ, ಪ್ರನ್ವಿ, ವಿನ್ಯಾ. ಒಂಬತ್ತನೇ ತರಗತಿಯಿಂದ ಚೈತ್ರ, ದಕ್ಷ, ಧನುಶ್ರೀ, ಜನನಿ, ಪೂರ್ವಿ ಎನ್ಕೆ, ಪೂರ್ವಿ ಕೆವಿ, ತನುಶ್ರೀ, ಪೃಥ್ವಿಯಂ, ಯತೀಶ್, ಭೂಮಿಕಾ. ವಿದ್ಯಾರ್ಥಿಗಳೇ, ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡು. ನಿಮ್ಮಿಂದ ಎಷ್ಟು ಸಾಧ್ಯ ಜೋರಾಗಿ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯದೆಯೋ ಅಷ್ಟು ಜೋರಾಗಿ ಚಪ್ಪಾಳೆ ತಟ್ಟಿ. ನೀವು ಚಪ್ಪಾಳೆ ತಟ್ಟಿದ್ದು ಸೌಂಡಿಗೆ ಕೇಳಬೇಕು, ಅಷ್ಟು ಜೋರಾಗಿ ಚಪ್ಪಾಳೆ ತಟ್ಟಬೇಕು. 10ನೇ ತರಗತಿಯಿಂದ ಕೃಪಾಶ್ರೀ, ದೀಪ್ತಿ, ಜಾಹ್ನವಿ, ದಕ್ಷ, ಆದಿಶ್, ಭುವನ್, ಪ್ರಣೀತ್ ಡಿಸೋಜಾ, ಯಶ್ವಿತ್, ಸಂಜಿತ್, ರಕ್ಷಾ, ಮೋಕ್ಷ ಜಿಎಸ್, ಎಸ್ ಸುಷ್ಮಾ. ವಿದ್ಯಾರ್ಥಿಗಳೇ, ಚಪ್ಪಾಳೆ ತಟ್ಟಿ. ಚಪ್ಪಾಳೆಗೆ ಜಿಪ್ಪಣತನ ಮಾಡಬೇಡಿ, ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ. ಶಾಲಾ ಪಠ್ಯ ಚಟುವಟಿಕೆಗಳು ಎಷ್ಟು ಮುಖ್ಯವೋ ಶಾಲಾ ಪಠ್ಯೇತರ ಚಟುವಟಿಕೆಗಳು ಅಷ್ಟೇ ಮುಖ್ಯ. ಎಲ್ಲ ವಿದ್ಯಾರ್ಥಿಗಳು ಶಾಲೆಯಿಂದ ತೆರಳಿದ ನಂತರ ಎಲ್ಲ ತರಗತಿಗಳಿಗೆ ಬೀಗ ಹಾಕಿ ಶಾಲೆಯನ್ನು ಭದ್ರಪಡಿಸುವ ಜೊತೆಗೆ ಶಾಲೆಯ ಎಲ್ಲ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ವಿದ್ಯಾರ್ಥಿಗಳ ವಿವರ ಹೀಗಿದೆ. ಹೆಸರು ಕರೆದ ತಕ್ಷಣ ಬಂದು ಪ್ರಶಸ್ತಿ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 10ನೇ ತರಗತಿಯ ಭವಿತೇಶ್, ಶರತ್, ಶ್ರೀವತ್ಸ, ಸಂಜಿತ್.
ಬಹುಮಾನ ವಿತರಿಸಿದ ಗಣ್ಯರಿಗೆ ಮತ್ತು ಸ್ವೀಕರಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ವಂದನೆಗಳು ಸರಿತಾ ಮೇಡಮ್ ಅವರೇ. ಇನ್ನು ಮುಂದೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ಸವಣೂರು ಕ್ಲಸ್ಟರಿನ CRP ಆದಂಥ ಜಯಂತ್ ಸರ್ ಅನ್ನು ನೆನೆಸ್ಕೊಳ್ತಾ ಇದ್ದೇವೆ. ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವ ಎಲ್ಲ ಗೌರವಾನ್ವಿತರ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಜ್ಜನ ಬಂಧುಗಳೇ, ಒಂದು ಕಡೆ ಒಬ್ಬರು ಮಹಾನ್ ಗಣ್ಯ ವ್ಯಕ್ತಿಗಳಿದ್ದರಂತೆ. ಗಣ್ಯ ವ್ಯಕ್ತಿಗಳಿದ್ದರು, ದಾನ ಧರ್ಮ ಮಾಡಿದವರು, ಒಳ್ಳೆಯ ಕಾರ್ಯವನ್ನು ಮಾಡಿದವರು. ಕೊನೆಗೆ ಅವರು ತೀರಿ ಹೋದ್ರಂತೆ. ನಮಗೆ ಗೊತ್ತಿದೆ, ಒಬ್ಬರು ಗಣ್ಯ ವ್ಯಕ್ತಿ ಅಥವಾ ಸಾಧನೆ ಮಾಡಿದವರು, ಪುಣ್ಯ ಕಾರ್ಯ ಮಾಡಿ ತೀರಿ ಹೋದರೆ ಎಲ್ಲಿ ಹೋಗ್ತಾರೆ? ಸ್ವರ್ಗಕ್ಕೆ ಹೋಗ್ತಾರೆ ಅಲ್ವಾ? ಸ್ವರ್ಗಕ್ಕೆ ಹೋಗ್ತಾರೆ ನಂಬಿಕೆ. ಸರಿ, ಅವರನ್ನು ಹೇಳ್ಕೊಂಡು ಹೋದರು, ಚಿತ್ರಗುಪ್ತ ಮತ್ತು ಅವರ ತಂಡದ ಹೇಳ್ಕೊಂಡು ಹೋದರು. ಹೇಳ್ಕೊಂಡು ಸೀದಾ ಹೋಗಿ ನರಕಕ್ಕೆ ಹೋದರು. ನರಕಕ್ಕೆ ಹೋಗಿ ಆದಂತ ಅಲ್ಲಿ ಯಮಧರ್ಮನ ಮುಂದೆ ಅವರ ಪಠ್ಯನೆಲ್ಲ ಓದಲಿಕ್ಕೆ ಇರ್ತದೆ. ಚಿತ್ರಗುಪ್ತ ಓದಿದರು, ಇವರು ಮಾಡಿದ ಕೆಲಸ ಎಲ್ಲ, ಇವರು ಒಳ್ಳೆ ಕಾರ್ಯ ಮಾಡಿದರು, ಶಾಲೆ ಕಟ್ಟಿಸಿರು, ಮಕ್ಕಳಿಗೆ ವಿದ್ಯಾದಾನ ಮಾಡಿದರು, ಪುಣ್ಯ ಮಾಡಿದ್ರು, ಎಲ್ಲ ಮಾಡಿದರು. ಯಮಧರ್ಮ ಸಿಟ್ಟು ಬಂತು, ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡಿದವರನ್ನು ಇವರು ನರಕ ಕೇಳ್ಕೊಂಡು ಬಂದಿಯಲ್ಲ, ನನಗೆ ತಲೆ ಸರಿ ಉಂಟಾ ಅಂತ. ಆಗ ಕೊನೆಗೆ ಚಿತ್ರಗುಪ್ತರು ಒಂದು ಬರೆದಿದ್ರಂತೆ, ಅದನ್ನು ಓದಿದರು. ಏನಿಲ್ಲ, ಇವರನ್ನೊಂದು ಸಮಾರಂಭಕ್ಕೆ ಇವರನ್ನು ಅತಿಥಿಯಾಗಿ ಕರೆದಿದ್ದರು, ಅತಿಥಿಯಾಗಿ ಮಾತಾಡಲಿಕ್ಕೆ ಹೇಳಿದರು. ಮಾತಾಡಿದರು. ಅರ್ಧ ಗಂಟೆ ಕಳೆಯಿತು, ಮುಕ್ಕಾಲು ಗಂಟೆ ಕಳೆಯಿತು, 1 ಗಂಟೆ ಕಳೆಯಿತು. ಎದುರೆಲ್ಲ ಮಕ್ಕಳು, ತುಂಬ ಮಕ್ಕಳಿದ್ದರು. ಅವರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಆಗ್ತದೆ ಕಾಯ್ತಾ ಇದ್ದರು. ಇವರು ಮಾತು ನಿಲ್ಲಿಸಲಿಲ್ಲ. ಇವರು ನರಕಕ್ಕೇ ಹೋಗಲಿ ಅಂತೇಳಿ ಅವರಲ್ಲಿ ಶಾಪ ಕೊಟ್ಟರು. ಆ ಶಾಪದಿಂದ ಇವ್ರನ್ನ ಎಳ್ಕೊಂಡು ಬಂದೆವು ಅಂತ ಹೇಳಿದರು. ವಿದ್ಯಾರ್ಥಿಗಳೇ, ನಾನು ನರಕಕ್ಕೆ ಹೋಗ್ಲಿಕ್ಕೆ ಖಂಡಿತ ಸಿದ್ಧ ಇಲ್ಲ, ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ. ಈಗ ಕಿಶನ್ ಸರ್ ಹೇಳ್ತಿದ್ರು, ತುಂಬ ಚಪ್ಪಾಳೆ ಹೊಡೀರಿ ಮಕ್ಕಳಿಗೆ, ಚಪ್ಪಾಳೆ ಹೊಡೀರಿ ಅಂತೇಳಿ. ಚಪ್ಪಾಳೆ ತುಂಬ ನಾವು ಕಂಜೂಸ್ ಮಾಡಿದ್ದೇವಲ್ವಾ? ಈಗ ಮಕ್ಕಳು ಮೆದ್ದು ನಿಂತ್ಕೊಳ್ಬೇಕು. ನೀವೆಲ್ಲ ಮಕ್ಕಳು ಮೆದ್ದು ನಿಂತ್ಕೊಳ್ಬೇಕು ಎಲ್ಲರೂ. ಮಕ್ಕಳು ಅಂದರೆ ಗಂಡು ಮಕ್ಕಳು ಕೂಡ. ಸರಿ. ನಿಮ್ಮ ಕೈ ಮುಂದೆ ಮಾಡಿ. ನಾನು ಹುಣಿಸೆ ಮರವನ್ನು ಅಲುಗಾಡಿಸ್ತೇನೆ. ಆಗ ಹುಣಿಸೆ ಹಣ್ಣು ಉದುರಬೇಕು. ಒಮ್ಮೆ ಮರಗಳು ಅಲುಗಾಡಿಸುವಾಗ ಒಮ್ಮೆ ಚಪ್ಪಾಳೆ ತಟ್ಟಬೇಕು. ಅದು ಹುಣಿಸೆ ಹಣ್ಣು ಉದುರಿದಾಗೆ. ಸರಿಯಾ? ಸರಿ, ರೆಡಿ? ಅಲುಗಾಡಿಸಲಿಲ್ಲ, ಯಾಕೆ ಬಡ್ದದು? ಮರ ಅಲುಗಾಡಿದ್ರೆ ಮಾತ್ರ. ರೆಡಿ? ಜೋರ್. ಓಕೆ, ಕೂತ್ಕೊಳ್ಳಿ ಮಕ್ಕಳೇ. ಚಪ್ಪಾಳೆ ತಟ್ಟುವುದರಿಂದ ನಾವು ಅವರಿಗೆ ಪ್ರೋತ್ಸಾಹ ಕೊಡೋದು ಮಾತ್ರ ಅಲ್ಲ, ನಮ್ಮ ಆರೋಗ್ಯ ಕೂಡ ವೃದ್ಧಿ ಆಗ್ತದೆ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳಿ ಒಂದು ಮಾಹಿತಿ ಬರ್ತಾ ಇತ್ತು. ನಮ್ಮ ದೇಹದ ಎಲ್ಲ ನರಗಳು ಕೂಡ ಅಂಗೈಯಿಂದ ಹೊರಡ್ತವೆ. ಅದಕ್ಕಾಗಿ ಅಕ್ಯುಪ್ರೆಷರ್ ಎಲ್ಲ ಮಾಡ್ತಾರೆ. ಇರಲಿ, ಚಪ್ಪಾಳೆ ತಟ್ಟಿ ನಾವು ಪ್ರೋತ್ಸಾಹಿಸುವ. ಯಾವಾಗ ನಾವು ಇನ್ನೊಬ್ಬರನ್ನು ಪ್ರೋತ್ಸಾಹಿಸ್ತೇವೆಯೋ ಆಗ ನಾವು ಕೂಡ ಬೆಳೀತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಜೀವನ ಎನ್ನುವಂಥದ್ದು ನಮ್ಮ ಪ್ರತಿಯೊಬ್ಬ ಮನುಷ್ಯನ ಅತ್ಯಂತ ಪ್ರಮುಖವಾದ ಮತ್ತು ಸಂತಸದಾಯಕವಾದ ಒಂದು ಘಟ್ಟ. ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ನಮಗೂ ಕೂಡ ಹಾಗೆ ನಾವು ಬೆಳೆ ದೊಡ್ಡವರಾಗಿದೆ ಈಗ ಅನ್ನಿಸ್ತಾ ಉಂಟು, ನಾವು ವಿದ್ಯಾರ್ಥಿಯಾಗಿಯೇ ಇರಬೇಕಿತ್ತು ಅಂತ ಹೇಳಿ. ಹಾಗಾಗಿ ಒಂದು ವಿಶೇಷವಾದ ನಿಮಗೆ ಚಪ್ಪಾಳೆ ಮಕ್ಕಳೇ. ಯಾಕಂತ ಹೇಳಿದರೆ ಇಷ್ಟೆಲ್ಲ ಬೇರೆ ಖಾಸಗಿ ಶಾಲೆಗಳು, ಸಂಸ್ಥೆಗಳು ಇದ್ದರೂ ಕೂಡ ಈ ಶಾಲೆಯಲ್ಲಿ ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾರೆ, ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಅಂತೇಳಿ ಈ ಶಾಲೆಗೆ ನೀವು ಸೇರಿದಿರಲ್ಲ, ನಿಮಗೊಂದು ಜೋರಾದ ಚಪ್ಪಾಳೆ. ಯಾಕಂತ ಹೇಳಿದರೆ ನಾನು ಕೂಡ ನನ್ನ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇರುವುದು. ಏನು ಕಡಿಮೆ ಆಗೋದಿಲ್ಲ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ TET CET ಎಲ್ಲ ಬರೆದು ಪಾಸಾಗಿ ಬಂದಂಥ ಶಿಕ್ಷಕರಿರುವುದು. ಆಮೇಲೆ ಬೇರೆ ನೀವು ಯಾವುದಾದ್ರೂ ನೌಕರಿಗೆ ಹೋಲಿಸಿದರೆ, ಉದಾಹರಣೆಗೆ ಬೇರೆ ಬ್ಯಾಂಕ್ ಇರ್ಬೋದು, ಬೇರೆ ಯಾವುದೇ ನೌಕರಿಗೆ ಹೋಲಿಸಿದರೆ ಅದೆಲ್ಲ ಡ್ಯೂಟೀಸ್ ಆಗಿರ್ತದೆ. ಆದರೆ ಶಿಕ್ಷಕ ವೃತ್ತಿ ಅನ್ನೋದು ಸೇವೆ. ಯಾಕಂತ ಹೇಳಿದರೆ 9:00 ರಿಂದ 4:00 ಮಾತ್ರ ದುಡಿದ್ರೆ ಅದು ಡ್ಯೂಟಿ, ಅದರ ನಂತರ ಎಲ್ಲ ದುಡಿದ್ರೆ ಅದು ಸೇವೆ ಆಗಿರ್ತದೆ. ಶಿಕ್ಷಕರು ಆ ಸಮಯವನ್ನು ಮೀರಿ ಕೂಡ ಪ್ರತಿಭಾ ಕಾರ್ಯ ಸಮಯದಲ್ಲಿ ಕೊನೆ 6 ಗಂಟೆವರೆಗೆ ತರಬೇತಿ ಕೊಡ್ತಾರೆ. ಸ್ಪೋರ್ಟ್ಸ್ ಸಮಯದಲ್ಲಿ ನಮ್ಮ ಅಮ್ಮಚ್ಚನವರು 6-7 ಗಂಟೆ ಬೆಳಿಗ್ಗೆ 8 ಗಂಟೆಗೆಲ್ಲ ಬರ್ತಾರೆ. ಈ ರೀತಿಯಾಗಿ ಸೇವೆ ಕೊಡುವಂತಹ ಒಂದು ಗುರುಗಳು, ಆ ಗುರುಗಳನ್ನು ಯಾವಾಗಲೂ ನಾವು ಗೌರವಿಸಬೇಕು ವಿದ್ಯಾರ್ಥಿಗಳೇ. ಅದಕ್ಕಾಗಿ ಪುರಂದರದಾಸ ಹೇಳಿದ್ದಾರೆ, 6 ಶಾಸ್ತ್ರಗಳ ಓದಿದರೇನು, 100 ಪುರಾಣ ಮುಗಿಸಿದರೇನು, ಸಾರ ನ್ಯಾಯ ಕತೆ ಕೇಳಿದರೇನು, ಧೀರನಾಗಿ ತಾ ಪೇಳಿದರೇನು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಅದು ಗುರುಗಳು ಯಾವ ರೀತಿಯಾಗಿರಲಿ, ಅದು
ಶಿಕ್ಷಕರಾಗಿರಲಿ, ಅತಿ ಶಿಕ್ಷಕರಾಗಿರಲಿ, ಗೌರವ ಶಿಕ್ಷಕರಾಗಿರಲಿ, ಯಾವ ಶಿಕ್ಷಕರೇ ಆಗಿರಲಿ, ಗುರುಗಳೇ. ಒಂದು ದಿವಸ ನಿಮಗೆ ಪಾಠ ಮಾಡಿದ್ರು ಕೂಡ ಅವರು ಗುರುಗಳೇ. ಗುರುಗಳ ಬಗ್ಗೆ ಯಾರು ಗೌರವ ಇಟ್ಟುಕೊಳ್ಳೋದಿಲ್ವೋ ಅವ್ರ ಜೀವನದಲ್ಲಿ ಏನೂ ಸಾಧಿಸಿದ್ರು ಕೂಡ ಅದು ವ್ಯರ್ಥ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ, ಗುರುಗಳ ಬಗ್ಗೆ ಗೌರವ ಇಟ್ಟುಕೊಳ್ಳಿ. ಗುರುಗಳ ಬಗ್ಗೆ ಗೌರವ ಇಟ್ಟುಕೊಂಡ್ರೆ ನಿಮ್ಮನ್ನು ತನ್ನಿಂತಾನೇ ಒಂದು ಮುನ್ನಡೆಸುವಂಥ ಒಂದು ಶಕ್ತಿ ಇರ್ತದೆ. ಈಗಿನ ವ್ಯವಸ್ಥೆಯಲ್ಲಿ ತುಂಬ ಒತ್ತಡ ಇರ್ತದೆ. ಈಗ ನಮ್ಮ ಆಗದಿಂದ ಫೋನ್ ಬರ್ತಾ ಇತ್ತು, ಮೆಸೇಜ್ ಬರ್ತಾ ಇತ್ತು, ತುಂಬ ನೋಡ್ತಾ ಇದ್ದೆವು. ಇಲಾಖೆಯಿಂದ ಬೇರೆ ಬೇರೆ ಆದೇಶಗಳು ಬರ್ತವೆ. ಆ ಆದೇಶಗಳ ಮಧ್ಯೆ ಕೂಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಹೇಳಿ ಪ್ರಯತ್ನಿಸ್ತಾ ಇದ್ದಾರೆ. ಇಲ್ಲಿಯ ಅಧ್ಯಾಪಕ ವೃಂದದವರು ಕಳೆದ ವರ್ಷ 100% ಫಲಿತಾಂಶ ಬರಲು ಕಾರಣಭೂತರಾಗಿದ್ದಾರೆ. ಒಮ್ಮೆ ಜೋರಾದ ಚಪ್ಪಳೆ ಇಲ್ಲಿಯ ಅಧ್ಯಾಪಕರಿಗೆ ಮತ್ತು ಇಲ್ಲಿಯ ಸಿಬ್ಬಂದಿಗಳಿಗೆ ಸಲ್ಲಿಸಬೇಕಾಗಿದೆ. ಮಕ್ಕಳೇ, ಈಗಾಗಲೇ ಹೇಳಿದರು, ಒಂದು ವಿಶೇಷ ಕಾರ್ಯಕ್ರಮ ಇದೆ. ಯಾವುದು? ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ನಮ್ಮ ಉಚಿತವಾಗಿ ಕೊಡುವ ಪಠ್ಯಪುಸ್ತಕ, ಸಮವಸ್ತ್ರ ಎಲ್ಲ ಜೊತೆಗೆ ಈ ವರ್ಷ ಮೊಟ್ಟೆ ಕೂಡ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆ ಮೊಟ್ಟೆಯ ವಿತರಣೆಯಲ್ಲಿ ಎಷ್ಟೊಂದು ನೋವು ಅನುಭವಿಸ್ತಿದ್ದಾರೆ, ಎಷ್ಟು ಸಮಸ್ಯೆ ಅನುಭವಿಸಿ ನಮ್ಮ ಶಿಕ್ಷಕರುಗಳು. 5 ರೂಪಾಯಿ 20 ಪೈಸೆಗೆ ಶಾಲೆಗೆ ತರಬೇಕಂತೇಳಿ ಬಿಡುಗಡೆ ಆಗ್ತದೆ ಅನುದಾನ. ಈಗ ಪೇಟೆಯಲ್ಲಿ ಮಾರ್ಕೆಟಲ್ಲಿ ಸಿಗೋದು 7 ರೂಪಾಯಿಗೆ. ಆ ಉಳಿದ 1 ರೂಪಾಯಿ 80 ಪೈಸೆ ಒಂದು ಮಗುವಿಗೆ, ಇಲ್ಲಿ 204 ಮಕ್ಕಳಿಗೆ 1 ರೂಪಾಯಿ 80 ಪೈಸೆಯನ್ನು ಎಲ್ಲಿಂದ ಹಾಕ್ತಾರೆ ಶಿಕ್ಷಕರು? ಆದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಹೋಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದಾರೆ. ಹೀಗಾಗಿ ಇದು ನಿಜವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಶಿಕ್ಷಕರು ಇವತ್ತು IT ಕಂಪನಿಯಲ್ಲಿ ಕೂಡ ಜಾಬ್ ಮಾಡ್ಬೋದು, ಅಷ್ಟು ಕೂಡ ಟೆಕ್ನಾಲಜಿ ಮುಂದುವರಿದಿದ್ದಾರೆ. ಎಲ್ಲವೂ ಕೂಡ ಗೂಗಲ್ ಫಾರ್ಮ್, ಅದು ಫಾರ್ಮ್, ಇದು ಅಂತೇಳಿ ಎಲ್ಲ ಕೂಡ ಅಷ್ಟೊಂದು ಒತ್ತಡಗಳ ಮಧ್ಯೆ ನಿಮಗೆ ಅನ್ಯಾಯ ಆಗುವುದಿಲ್ಲ. ನಮ್ಮ ಮಕ್ಕಳು ಅಂತೇಳಿ ತಿಳ್ಕೊಂಡು ನಿಮಗೆ ಶಿಕ್ಷಣ ಕೊಡ್ತಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಮ್ಮ ಇಲಾಖೆಯ ವತಿಯಿಂದ ಇಲ್ಲಿಯ ಎಲ್ಲ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ಅಭಿನಂದಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಒಳ್ಳೆಯ ಶಿಕ್ಷಣ ಸಂಸ್ಥೆಗೆ ನೀವು ಸೇರಿದ್ದೀರಿ. ನಮ್ಮ ಕಾಣಿಯೂರು ಕಡೆಯಿಂದಲೂ ಕೂಡ ಇಲ್ಲಿಯ ಕೆಲವು ಮಕ್ಕಳು ಬರ್ತಾರೆ, ಅಲ್ಲಿ ಸೇರಿದರೆ ಹೇಗೆ ಆಗ್ಬೋದು, ಒಳ್ಳೆಯ ಶಾಲೆ ಇದೆ ಅಂತ ಹೇಳಿ. ಅಂದರೆ ಅಲ್ಲಿ ಕೂಡ ಅಷ್ಟು ಪ್ರಚಾರವಾಗಿದೆ ಇಲ್ಲಿಯ ವಿದ್ಯಾಸಂಸ್ಥೆ. ಯಾಕಂದರೆ ಹೇಳಿದರೆ ವಿದ್ಯೆ ಕೊಡುವುದರ ಜೊತೆಗೆ ಸಂಸ್ಕಾರವನ್ನು ಕಲಿಸುವಂಥ ವ್ಯವಸ್ಥೆ ಇಲ್ಲಿ ಇದೆ. ಮಕ್ಕಳು ಬಂದು ಬಹುಮಾನ ಪಡ್ಕೊಳ್ತಿದ್ರು, ನಮಸ್ಕಾರ ಮಾಡಿದರು, ಕಾಲು ಮುಟ್ಟಿ ಹೋದರು. ಯಾಕಂತ ಹೇಳಿದರೆ ಆ ಬಾಗುವುದನ್ನು ಇಲ್ಲಿ ಕಲಿಸಿದ್ದಾರೆ. ಯಾರು ಬಾಗ್ತಾರೋ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರೆ, ಅದನ್ನು ಕಲಿಸಿದ್ದಾರೆ. ವಿದ್ಯೆಯ ಜೊತೆ ಸಂಸ್ಕಾರವನ್ನು ಕಲಿಸುವಂಥ ಶಿಕ್ಷಕರು ಇಲ್ಲಿ ಇದ್ದಾರೆ. ನೀವೆಲ್ಲ ಪುಣ್ಯ ಮಾಡಿದಿರಿ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲ ಇಲ್ಲಿ ಪೇರೆಂಟ್ಸ್ ಎಲ್ಲ ಇದ್ದೀರಿ, ನಿಮ್ಮಲ್ಲಿ ಕಳಕಳಿಯ ವಿನಂತಿ, ಸರ್ಕಾರಿ ಶಾಲೆ ಉಳಿಸುವುದಂದರೆ ಮಾತಿನ ಜೊತೆಗೆ ಕೃತಿಯಲ್ಲಿ ಆಗಬೇಕು. ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಮಾತ್ರ ಇಂಥ ಸಂಸ್ಥೆಗಳು ಎಷ್ಟು ವರ್ಷ ಆದರೂ ಕೂಡ ಅದು ಉಳಿತವೆ ಅಂತ ಹೇಳುತ್ತಾ, ಮತ್ತು ಕೂಡ ನಿಮಗೆ ಬೇರೆ ಶಾಲೆಗೆ ನಾನು ಖಾಸಗಿ ಶಾಲೆಯ ವಿರೋಧಿ ಅಲ್ಲ. ಮಕ್ಕಳಿಗೆ RT ಕಾಯ್ದೆಯಲ್ಲಿ ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಬೇಕಾದರೂ ವಿದ್ಯಾಭ್ಯಾಸ ಪಡೆಯಬಹುದು. ಮತ್ತು ಕೂಡ ನಿಮಗೆ ಬೇರೆ ಸಂಸ್ಥೆಗೆ ಸೇರಿಸಬೇಕೆಂದಿದ್ದರೆ 2 ಮಕ್ಕಳಿದ್ರೆ ಒಂದು ಮಗುವನ್ನು ಸರ್ಕಾರಿ ಶಾಲೆಗೆ ಹಾಕಿ, ಇನ್ನೊಂದು ಮಗುವನ್ನು ಖಾಸಗಿ ಶಾಲೆಗೆ ಹಾಕಿ, ತೊಂದರೆ ಇಲ್ಲ. ಅಂತೂ ಈ ಸಂಸ್ಥೆಯನ್ನು ಉಳಿಸುವಂಥ ಕೆಲಸ ಮಾಡಿ ಅಂತ ಹೇಳುತ್ತಾ, ನಮ್ಮ ಇಲಾಖೆಯ ಪರವಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನಗೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್ ತಮಗೆ. ಪ್ರತಿದಿನವೂ ಉತ್ತಮವಾಗದಿರಬಹುದು, ಆದರೆ ಪ್ರತಿದಿನದಲ್ಲಿ ಉತ್ತಮವಾದದ್ದು ಇದ್ದೇ ಇರುತ್ತದೆ. ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ನಡೆಸಿದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಶ್ರೀ ಕಮಲಾಕ್ಷ, ಅರ್ಥಶಾಸ್ತ್ರ ಉಪನ್ಯಾಸಕರು, ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯರೇ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ದಿನದ ಶುಭಾಶಯಗಳನ್ನು ಕೋರ್ತಾ, ಪ್ರತಿಭಾ ದಿನಾಚರಣೆಯ ಪೂರ್ವಭಾವಿಯಾಗಿ ನಮ್ಮ ಸಂಸ್ಥೆಯ ಕಾಲೇಜು ವಿಭಾಗದ ಹುಡುಗರು ಮತ್ತು ಹುಡುಗಿಯರಿಗೆ ವಿವಿಧ ಪಂದ್ಯಾಟಗಳನ್ನು ಏರ್ಪಡಿಸಲಾಗಿತ್ತು. ಹುಡುಗರು ಹುಡುಗಿಯರು 4 ತಂಡಗಳಾಗಿ ಕೀರ್ತಿ, ಜ್ಯೋತಿ, ಸ್ಫೂರ್ತಿ ಮತ್ತು ದೀಪ್ತಿ ಅನ್ನುವ 4 ಹೆಸರಿನ ತಂಡಗಳ ಅಡಿಯಲ್ಲಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದವರು. ದಯವಿಟ್ಟು ತಂಡದ ನಾಯಕರು, ನಾಯಕಿಯರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನಮ್ಮ ಗಣ್ಯ ಅತಿಥಿಗಳು ನಿಮ್ಮನ್ನು ಕಾಯ್ತಾ ಇರ್ತಾರೆ, ಅವರನ್ನು ಹೆಚ್ಚು ಹೊತ್ತು ಕಾಯಿಸಬೇಡಿ. ಅವರ ಅಮೃತ ಹಸ್ತದಿಂದ ನೀವು ಬಹುಮಾನವನ್ನು, ನಿಮ್ಮ ಹೆಮ್ಮೆಯ ಬಹುಮಾನವನ್ನು ನೀವು ಸ್ವೀಕರಿಸಿ ಅತಿಥಿಗಳಿಗೆ ಅಭಿವಂದಿಸಿ. ಉಳಿದವರು ನೀವೆಲ್ಲರೂ ಪಂದ್ಯಾಟಗಳಲ್ಲಿ ಭಾಗವಹಿಸಿದವರೇ, ಈ ಸಂಭ್ರಮ ನಿಮ್ಮೆಲ್ಲರದ್ದು. ಆದ್ದರಿಂದ ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ. ಮೊದಲಿಗೆ ಕೀರ್ತಿ ತಂಡದ ನಾಯಕ ಈ ಬಹುಮಾನಗಳನ್ನು ಶ್ರೀ ಸುರೇಶ್ ರೈ ಸುಡಿಮುಳ್ಳವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಸ್ವಂತ್, ಸೆಕೆಂಡ್ PUC ಆರ್ಟ್ಸ್, ರಾಜ್ಯ ಮಟ್ಟದ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ಬೇಗ ನಡೀರಿ ಮಕ್ಕಳ, ಎಲ್ಲಿದ್ರು ಕೂಡ ವಿದ್ಯಾರ್ಥಿಗಳು ದಯಮಾಡಿ, ಟೈಮ್ ಇಲ್ಲ ಇಲ್ಲಿ, ಬೇಗ
ರೆಡಿಯಾಗಿರಿ, ನೀವು ತಂಡದೊಂದಿಗೆ ಬಂದು ಪಡಿಬೋದು ಇದನ್ನು. ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಮತ್ತು ವಾಲಿಬಾಲ್ನಲ್ಲಿ ದ್ವಿತೀಯ. ಕೀರ್ತಿ ತಂಡದ ನಾಯಕ ಜಸ್ವಂತ್ ವೇದಿಕೆಗೆ ಬರಬೇಕು. ಜ್ಯೋತಿ ತಂಡದ ನಾಯಕ ಮೊಹಮ್ಮದ್ ಸಫ್ವಾನ್ ಕ್ರಿಕೆಟ್ನಲ್ಲಿ ದ್ವಿತೀಯ. ದಯಮಾಡಿ ಕ್ರೀಡಾ ಇದರಲ್ಲಿ ಬಹುಮಾನ ಪಡೆಯುವಂಥ ವಿದ್ಯಾರ್ಥಿಗಳು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ನಿಲ್ಬೇಕಲ್ಲಿ. ಬೇಗ ಅತಿಥಿಗಳನ್ನು ಕಾಯಿಸಬೇಡಿ. ಕಾಲೇಜು ವಿಭಾಗದ ಕ್ರೀಡಾ ಬಹುಮಾನ ಕೊಡ್ತಾ ಇದ್ದೇವೆ. ತಂಡದೊಂದಿಗೆ ಬನ್ನಿ ಮಕ್ಕಳೇ, ನಿಮಗಾಗಿ ಇರುವುದು ಇದು ತಂಡದ ಬಹುಮಾನಗಳು. ಸ್ಫೂರ್ತಿ ತಂಡ ವಾಲಿಬಾಲ್ ಪ್ರಥಮ, ಕಬಡ್ಡಿ ದ್ವಿತೀಯ. ನಾಯಕ ರಂಜನ್ ಎಚ್ ಸೆಕೆಂಡ್ ಕಾಮರ್ಸ್. ರಂಜನ್ ಎಚ್ ವೇದಿಕೆಗೆ ಬರಬೇಕು. ತಂಡದ ಸದಸ್ಯರು ಕೂಡ ವೇದಿಕೆಯನ್ನು ಹಂಚಿಕೊಳ್ಬಹುದು ಮಕ್ಕಳ, ಅವಕಾಶ ಇದೆ. ವಾಲಿಬಾಲ್ ಮತ್ತು ಕಬಡ್ಡಿ ಎರಡೂ ಪಂದ್ಯಾಟಗಳಲ್ಲಿ ಪ್ರಥಮ ಸ್ಥಾನ. ಮುಂದಿನ ಬಹುಮಾನ ದೀಪ್ತಿ ತಂಡಕ್ಕೆ. ಕಬಡ್ಡಿಯಲ್ಲಿ ಪ್ರಥಮ ಸ್ಥಾನ ನಾಯಕ ಸೃಜನ್ ಸೆಕೆಂಡ್ PUC ಸೈನ್ಸ್. ನಾಯಕರು ಅಲ್ಲಿ ನಿಮ್ಮ ಸದಸ್ಯರು ಕದ್ಕೊಂಡು ಬನ್ನಿ, ಅವರು ಎಂಜಾಯ್ ಮಾಡಲಿ. ಮುಂದೆ ಹುಡುಗಿಯರ ವಿಭಾಗ. ದೀಪ್ತಿ ತಂಡದ ನಾಯಕಿ ಪ್ರತಿಜ್ಞಾ ಟಿ, ಪ್ರಥಮ PUC ವಿಜ್ಞಾನ ವಿಭಾಗ. ಥ್ರೋಬಾಲ್ನಲ್ಲಿ ಪ್ರಥಮ, ಲಗೋರಿಯಲ್ಲಿ ಪ್ರಥಮ. ಎರಡು ಪ್ರಥಮ ಬಹುಮಾನಗಳು. ತಂಡದ ನಾಯಕಿ ಪ್ರತಿಜ್ಞಾ, ದೀಪ್ತಿ ತಂಡ. ಮುಂದೆ ಸ್ಫೂರ್ತಿ ತಂಡ ಥ್ರೋಬಾಲ್ನಲ್ಲಿ ದ್ವಿತೀಯ, ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ. ನಾಯಕಿ ಅಕ್ಷತಾ ಎಸ್, ಫಸ್ಟ್ PUC ಕಲಾ ವಿಭಾಗ. ಮುಂದೆ ಜ್ಯೋತಿ ತಂಡ ಲಗೋರಿಯಲ್ಲಿ ದ್ವಿತೀಯ ಸ್ಥಾನ. ನಾಯಕಿ ತೃಪ್ತಿ, ಪ್ರಥಮ ಕಾಮರ್ಸ್ ವಿಭಾಗ. ಕೀರ್ತಿ ತಂಡ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ. ನಾಯಕಿ ಜ್ಯೋತಿಕಾ ವಿಕೆ, ಸೆಕೆಂಡ್ PUC ಆರ್ಟ್ಸ್. ಜ್ಯೋತಿಕಾ ಕೀರ್ತಿ ತಂಡದ ನಾಯಕಿ, ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಸ್ಥಾನ. ತಂಡದ ಚಾಂಪಿಯನ್ಗಳು ದಯಮಾಡಿ ಈಗ ಹೇಳ್ತಾರೆ, ದಯಮಾಡಿ ನಿಮ್ಮ ಸದಸ್ಯರನ್ನ ಸೇರಿಸ್ಕೊಂಡು ಬನ್ನಿ. ಮತ್ತೆ ಮುಂದೆ ಪಥಸಂಚಲನದಲ್ಲಿ ಕ್ರೀಡೋತ್ಸವದ ದಿನ ಆಕರ್ಷಕವಾದ ಪಥಸಂಚಲನವನ್ನು ನಡೆಸಿದಂತಹ ಸ್ಫೂರ್ತಿ ತಂಡದ ಎಲ್ಲ ಸದಸ್ಯರು ಬರಬೇಕು. ನಾಯಕ, ನಾಯಕಿ ಮತ್ತು ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬನ್ನಿ. ನಮ್ಮ ಗೌರವಾನ್ವಿತ ಅತಿಥಿಗಳ ಕೈಯಿಂದ ಈ ಹೆಮ್ಮೆಯ ಬಹುಮಾನವನ್ನು ನೀವು ಸ್ವೀಕರಿಸಿ. ಸ್ಫೂರ್ತಿ ತಂಡದ ನಾಯಕ ರಂಜನ್, ನಾಯಕಿ ಅಕ್ಷತಾ ಮತ್ತು ಎಲ್ಲ ತಂಡದ ಸದಸ್ಯರು ವೇದಿಕೆಗೆ ಬರಬಹುದು. ಬಹಳ ಆಕರ್ಷಕವಾಗಿ ಸುಂದರವಾಗಿ ನೀವು ಪಥಸಂಚಲನವನ್ನು ನೆರವೇರಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಪ್ರಥಮ ಸ್ಥಾನ. ಅಭಿನಂದನೆಗಳು ವಿದ್ಯಾರ್ಥಿನಿಯರು. ಮಕ್ಕಳೇ, ಈಗ ವೇದಿಕೆ ನಾಯಕ, ನಾಯಕಿ ಮತ್ತು ಸದಸ್ಯರಿಗೆ ಚಾಂಪಿಯನ್ಸ್ ಬಹುಮಾನ, ಚಾಂಪಿಯನ್ ಟ್ರೋಫಿ ನಿಮಗಾಗಿ. ವೇದಿಕೆ ರಂಗೇರಿದೆ, ಟ್ರೋಫಿ ಮುಂಚೂಣಿಯಲ್ಲಿದೆ. ಮಹಾಸಂಘಟಕರ ಸುರೇಶ್ ರೈಸೂಡಿಮುಳ್ಳಿ ಅವರು ವಿವರಿಸ್ತಾ ಇದ್ದಾರೆ. ಒಂದು ಸಂಭ್ರಮದ ಅದ್ಭುತ ಗಳಿಗೆಗೆ ನಾವೀಗ ಸಾಕ್ಷಿ ಆಗ್ತಾ ಇದ್ದೇವೆ. ಮಕ್ಕಳ ಮುಖದಲ್ಲಿ ಮಂದ ಹಾಸ ಇದೆ. ಕ್ಯಾರಿ ಆನ್ ಮಕ್ಕಳೇ, ಚಪ್ಪಾಳೆ ಪ್ಲೀಸ್. ಮುಂದೆ ವೈಯಕ್ತಿಕ ಚಾಂಪಿಯನ್ ಮೊಹಮ್ಮದ್ ಸಫ್ವಾನ್, ಸೆಕೆಂಡ್ PUC ಕಾಮರ್ಸ್, ಜ್ಯೋತಿ ತಂಡದ ನಾಯಕ. ವೈಯಕ್ತಿಕ ಚಾಂಪಿಯನ್ ಮೊಹಮ್ಮದ್ ಸಫ್ವಾನ್ ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ಜ್ಯೋತಿ ತಂಡದ ನಾಯಕ ಮೊಹಮ್ಮದ್ ಸಫ್ವಾನ್. ಹಾಗೆ ಹುಡುಗಿಯರಲ್ಲಿ ತ್ರಿಷಾ, ಪ್ರಥಮ PUC ವಿಜ್ಞಾನ ವಿಭಾಗದ ತ್ರಿಷಾ, ಮಹಿಳಾ ವಿಭಾಗದ ವೈಯಕ್ತಿಕ ಚಾಂಪಿಯನ್. ಮುಂದೆ ವಿಶೇಷ ಬಹುಮಾನ ಜಿಲ್ಲಾ ಮಟ್ಟದ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ರಂಜನ್, ಸೆಕೆಂಡ್ ಕಾಮರ್ಸ್ ವೇದಿಕೆಗೆ ಬರಬೇಕು. ನಿನಗೆ ವಿಶೇಷ ಬಹುಮಾನ. ಜಿಲ್ಲಾ ಮಟ್ಟದ ವಾಲಿಬಾಲ್ ತಂಡಕ್ಕೆ ಆಯ್ಕೆಯಾಗಿದ್ದೀಯಾ, ಅಭಿನಂದನೆಗಳು. ಮುಂದಿನ ಹಂತದಲ್ಲಿ ಬಹಳ ಒಳ್ಳೆಯ ಗುಂಪು ಪಂದ್ಯಾಟಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಇದೀಗ ಆ ಪಟ್ಟಿಯನ್ನು ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ಪವಿತ್ರ ರೂಪೇಶ್ರವರು. ಡಾಕ್ಟರ್ ಪವಿತ್ರ ರೂಪೇಶ್ರವರು ಪಟ್ಟಿಯನ್ನು ವಾಚಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಂಡದ
ಸದಸ್ಯರೆಲ್ಲರೂ ಕೂಡ ಕೂಡಲೇ ಬಂದು ಆ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ತಂಡದ ಸದಸ್ಯರೆಲ್ಲರೂ ಕೂಡ ಬಂದು ಪಡ್ಕೊಳ್ಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಪ್ರಶಸ್ತಿಯನ್ನು ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಗಿರಿಶಂಕರ್ ಸುಲ ಇವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಯಾಕೆಂತಂದರೆ ಇವರು ಕೂಡ ಓರ್ವ ಕ್ರೀಡಾಪಟು, ಹಿರಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದಲ್ಲಿ ಇವರು ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು ವಿತರಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಸ್ವಸ್ಥ ಶರೀರದಲ್ಲಿ ಸ್ವಸ್ಥವಾದ ಮನಸ್ಸಿರುತ್ತದೆ. ಶಾರೀರಿಕವಾಗಿ ಗಟ್ಟಿಯಾದರೆ ಮಾನಸಿಕವಾಗಿಯೂ ಉಲ್ಲಾಸವಾಗಿರುತ್ತಾರೆ. ಆದುದರಿಂದ ನಮ್ಮ ಶಾಲೆಯಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಲವಾರು ಗುಂಪು ಸ್ಪರ್ಧೆಗಳನ್ನು ಆಯೋಜಿಸಿರುತ್ತಾರೆ. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿರುವ ಗುಂಪು ಆಟ ಸ್ಪರ್ಧೆಗಳ ವಿಜೇತರ ಪಟ್ಟಿಯನ್ನು ಈಗ ಇಲ್ಲಿ ಓದುತ್ತಿದ್ದೇನೆ. ಎಲ್ಲ ಗುಂಪಿನ ನಾಯಕರು ಹಾಗೂ ಸದಸ್ಯರು ವೇಗವಾಗಿ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರಥಮವಾಗಿ ಬಾಲಕರ ಬಾಯ್ಸ್ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಬ್ಲೂ ಹೌಸ್, ದ್ವಿತೀಯ ಸ್ಥಾನ ಯೆಲ್ಲೋ ಹೌಸ್, ಬಾಲಕಿಯರು ಕಬಡ್ಡಿ ಪ್ರಥಮ ಸ್ಥಾನ ರೆಡ್ ಹೌಸ್, ದ್ವಿತೀಯ ಸ್ಥಾನ ಯೆಲ್ಲೋ ಹೌಸ್, ನೆಕ್ಸ್ಟ್ ಬಾಲಕರ ವಾಲಿಬಾಲ್ ಪ್ರಥಮ ಸ್ಥಾನ ರೆಡ್ ಹೌಸ್, ವಾಲಿಬಾಲ್ ದ್ವಿತೀಯ ಸ್ಥಾನ ಯೆಲ್ಲೋ ಹೌಸ್, ಬಾಲಕಿಯರ ವಾಲಿಬಾಲ್ ಪ್ರಥಮ ಸ್ಥಾನ ರೆಡ್ ಹೌಸ್, ದ್ವಿತೀಯ ಸ್ಥಾನ ಬ್ಲೂ ಹೌಸ್, ನೆಕ್ಸ್ಟ್ ಖೋಖೋ ಪಂದ್ಯಾಟ ಬಾಲಕರು ಪ್ರಥಮ ಸ್ಥಾನ ಯೆಲ್ಲೋ ಹೌಸ್, ದ್ವಿತೀಯ ಸ್ಥಾನ ಬ್ಲೂ ಹೌಸ್,
ಸ್ಥಾನ ಬ್ಲೂ ಹೌಸ್. ನೆಕ್ಸ್ಟ್ ಬಾಲಕರ ಕ್ರಿಕೆಟ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಯೆಲ್ಲೋ ಹೌಸ್. ದ್ವಿತೀಯ ಸ್ಥಾನ ರೆಡ್ ಹೌಸ್. ದಯವಿಟ್ಟು ವಿದ್ಯಾರ್ಥಿಗಳು ಚಪ್ಪಾಳೆ ತಟ್ಟುವುದರ ಮೂಲಕ ಎಲ್ಲಾ ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಿಮ್ಮ ಚಪ್ಪಾಳೆ ಸಾಕಾಗುವುದಿಲ್ಲ, ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟುವುದರಲ್ಲಿ ವಿನಂತಿಸುತ್ತೇವೆ. ಕೊನೆಯದಾಗಿ ಬಾಲಕಿಯರ ಲಗೋರಿ ಪಂದ್ಯಾಟ ಪ್ರಥಮ ಸ್ಥಾನ ರೆಡ್ ಹೌಸ್. ದ್ವಿತೀಯ ಸ್ಥಾನ ಬ್ಲೂ ಹೌಸ್. ಬಹುಮಾನ ವಿತರಿಸಿದ ಗಿರಿಶಂಕರ್ ಸುಲೆ ಅವರಿಗೂ ಹಾಗೂ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು, ಧನ್ಯವಾದಗಳು. ಶೈಕ್ಷಣಿಕ ವರ್ಷದಲ್ಲಿ ನಡೆದಂತಹ ವಲಯ ಮಟ್ಟದ ಕ್ರೀಡಾಕೂಟ ಪಂದ್ಯಾಟಗಳಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳ ವಿವರ ಈ ರೀತಿ ಇದೆ. ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆ ಈ ವರ್ಷ ಪ್ರೌಢಶಾಲಾ ವಿಭಾಗದಲ್ಲಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದೆವು. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ನಮ್ಮ ಆತಿಥ್ಯ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ನಾನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಥಮ ಸ್ಥಾನದೊಂದಿಗೆ ಸಂಜೆ ನಮ್ಮ ಮಂಜುನಾಥ ನಗರದಲ್ಲಿ ಶಾಂತಿನಗರದಲ್ಲಿ ನಡೆದಂತಹ ಶಾಂತಿನಗರ ಪ್ರೌಢಶಾಲೆಯಲ್ಲಿ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕುಮಾರಿ ಅಂಕಿತಾ, ಪೂರ್ವಿತಾ, ಪ್ರಣ್ಯ, ದೀಪ್ತಿ, ಪೂರ್ವಿ ಕೆವಿ, ಕೃಪಾಶ್ರೀ, ಅಶ್ವಿತಾ, ಜಯಲಕ್ಷ್ಮಿ ಮತ್ತು ಸಿಂಚನ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಎಲ್ಲರೂ ಚಪ್ಪಾಳೆ ತಟ್ಟಿ ಮಕ್ಕಳೇ. ಈ ಒಂದು ಕಳೆದ ವರ್ಷ ಕೂಡ ನಮ್ಮ ವಿದ್ಯಾರ್ಥಿಗಳು ವಲಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಕಡಬದಲ್ಲಿ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಹೆಮ್ಮೆಯ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ಕೂಡ 2ನೇ ಬಾರಿ ಪ್ರಥಮ ಸ್ಥಾನದೊಂದಿಗೆ ತಾಲೂಕು ಮಟ್ಟಕ್ಕೆ ನಮ್ಮಲ್ಲಿ ಪ್ರಶಸ್ತಿಯನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ, ಈ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಲಯ ಮಟ್ಟಕ್ಕೆ ಪ್ರಶಸ್ತಿಯನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಸಣ್ಣ ಒಂದು ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ತಾವೆಲ್ಲರೂ ಕೂಡ ಅಲ್ಲಿ ಮುಂದೆ ನಿಲ್ಲಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆ ಸ್ಟೇಜಿನ ಮುಂದೆ ನಿಲ್ಲಿ ಮಕ್ಕಳಲ್ಲಿ ಅಲ್ಲಿ ಕೆಳಗೆ ನಿಲ್ಲಿ ಅಲ್ಲಿ ಸಾಲಾಗಿ. ಬಾಲಕರ ವಿಭಾಗದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತಹ ನಮ್ಮ ವಿದ್ಯಾರ್ಥಿಗಳು ಶರತ್, ಮಹೇಶ, ನಂದೀಶ, ರಕ್ಷಿತ್, ರಫೀಕ್, ರೈಸ್, ದೇಶಿತ್, ಜಶ್ವಿತ್ ಎಂಟಿ, ಸಾಗರ್, ಚಿದಾನಂದ ಈ ಒಂದು ಬಹುಮಾನವನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಎಲ್ಲ ನಮ್ಮ ಕ್ರೀಡಾ ಚಟುವಟಿಕೆಗಳಿಗೆ ನಮಗೆ ಪ್ರೋತ್ಸಾಹ ನೀಡತಕ್ಕಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು ಈ ಒಂದು ಬಹುಮಾನವನ್ನು ವಿತರಿಸಬೇಕು ಅಂತೇಳಿ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಶಾಂತಿನಗರ ಪ್ರೌಢಶಾಲೆ ಇಲ್ಲಿ ನಡೆದಂಥ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ವಲಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಭಾಗವಹಿಸಿರುತ್ತಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಈ ಒಂದು ಸ್ಮರಣಿಕೆ ನೀಡಿದ್ದೇನೆ. ಇದೀಗ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ
ಸುಮಾರು 15 ವಿದ್ಯಾರ್ಥಿಗಳು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಮಟ್ಟದಲ್ಲಿ ನಡೆದಂಥ ಸಂದೀಪನಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕು ಮಟ್ಟಕ್ಕೆ ಅವರು ಅರ್ಹರಾಗಿದ್ದಾರೆ. ವಿಖ್ಯಾತ್ ವಲಯ ಮಟ್ಟದಲ್ಲಿ 100 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ. ಮಕ್ಕಳ ನಿಲ್ಲಿ, ಒಂದು ನಿಮಿಷ ನಿಲ್ಲಿ, ಅಲ್ಲಿ ನಿಲ್ಲಿ. 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ನೋಡಿ, ಚಪ್ಪಾಳೆ ತಟ್ಟಿ ಮಕ್ಕಳೇ. ವಲಯ ಮಟ್ಟದ ಸ್ಪರ್ಧೆಯಲ್ಲಿ 8ನೇ ತರಗತಿ ವಿಭಾಗದಲ್ಲಿ 2 ಸ್ಪರ್ಧೆಯಲ್ಲಿ ಕೂಡ ಪ್ರಥಮ ಸ್ಥಾನ ತಂದಾಗಿಸಿಕೊಂಡಿದ್ದಾರೆ. ಇವರಿಗೆ ಪ್ರಾಂಶುಪಾಲರು ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಈ ಒಂದು ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪುನೀತ್ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ, ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ, ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ದ್ವಿತೀಯ, ವಲಯ ಮಟ್ಟದಲ್ಲಿ ಬಹುಮಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳು. ಪ್ರಶಾಂತ್ 600 ಮೀಟರ್ ಓಟದಲ್ಲಿ ದ್ವಿತೀಯ, ಗಗನ್ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ. ದಯವಿಟ್ಟು ಬನ್ನಿ, ವೇದಿಕೆ ಬನ್ನಿ ಬೇಗ. ಕತಿಜತ್ ಸಹ್ಲಾ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ, ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ, 4x100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ. ನಿತ್ಯ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೃತೀಯ, ವಿನ್ಯ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೃತೀಯ. ಪೃಥ್ವಿ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ತೃತೀಯ. ಪೂರ್ವಿತಾ ಹಿರಿಯರ ವಿಭಾಗದಲ್ಲಿ 17ರ ವಯೋಮಾನದ ವಿಭಾಗದಲ್ಲಿ ಪೂರ್ವಿತಾ 800 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ತೃತೀಯ, 4x400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, 4x100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪ್ರಜ್ಞಾ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, 4x400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, 4x100 ಮೀಟರ್ ಓಟದ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಭೂಮಿಕಾ 4x400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ, 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ದ್ವಿತೀಯ. ಭೂಮಿಕಾ. ಸಿಂಚನ 4x400 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ, 4x100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ದ್ವಿತೀಯ. ಜ್ಞಾನವಿ ಚಕ್ರ ಎಸ್ತ ಸ್ಪರ್ಧೆಯಲ್ಲಿ ತೃತೀಯ. ನಂದೀಶ್ ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ತೃತೀಯ. ರಾಫಿ ಗುಂಡೆಸ್ತ ಸ್ಪರ್ಧೆಯಲ್ಲಿ ತೃತೀಯ. ಬಹುಶಃ ಈ ಎಲ್ಲ ವಿದ್ಯಾರ್ಥಿಗಳು ವಲಯ ಮಟ್ಟದಲ್ಲಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಅನೇಕ ದಿನಗಳ ಅವರ ಪ್ರಯತ್ನ ಇದೆ. ನಾನು ಯಾಕೆ ನಿಲ್ಲಿ ಕೇಳಿದೆ ಅಂತ ಹೇಳಿದ್ರೆ, ಕಬಡ್ಡಿ ಪಂದ್ಯಾಟ ಇರ್ಬೋದು, ಕ್ರೀಡಾಕೂಟ ಇರ್ಬೋದು, ರಜಾ ದಿನಗಳಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿದ್ದಾಗ ರಜಾ ದಿನಗಳಲ್ಲಿ ಸುಮಾರು 15 ದಿನಗಳ ಕಾಲ ಅವರು ಆ ರಜೆಯಲ್ಲಿ ಬಂದಿದ್ದಾರೆ. ಅದಕ್ಕಿಂತ ಒಂದು 2 ತಿಂಗಳು ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಮಗದೊಮ್ಮೆ ದೊಡ್ಡ ಚಪ್ಪಾಳೆ ತಟ್ಟಿ ಅವರನ್ನು ಗೌರವಿಸಬೇಕು. ಈ ಒಂದು ಕ್ರೀಡಾ ಪ್ರತಿಭೆಗಳು ಬೆಳಗಬೇಕು ಅಂತ ಹೇಳಿದರೆ ನಮ್ಮ ಸಂಸ್ಥೆಯ ಪ್ರೌಢಶಾಲೆಯ ಮುಖ್ಯ ಗುರುಗಳು ಶ್ರೀ ರಘು ಬಿ ಆರ್ ಸರ್ ಅವರು, ಅದೇ ರೀತಿ ನಮ್ಮ ಎಲ್ಲ ಸಹ ಶಿಕ್ಷಕ ಬಂಧುಗಳು ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ನಮಗೆ ಪ್ರೋತ್ಸಾಹ ಕೊಟ್ಟದ ಕಾರಣ ಈ ಒಂದು ವಿದ್ಯಾರ್ಥಿಗಳು ಬೆಳಗಲಿಕ್ಕೆ ಕಾರಣ ಆಗಿದೆ. ಎಲ್ಲರಿಗೂ ಕೂಡ ವಿಶೇಷವಾಗಿ ಅವರಿಗೆ ಅಭಿನಂದಿಸ್ತಾ, ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಸ್ಮರಣಿಕೆ ನೀಡಿದ್ದೇನೆ ಅಂತ ಹೇಳುವಂಥ ಹೆಮ್ಮೆ ನನಗಿದೆ. ಆಲ್ ದಿ ಬೆಸ್ಟ್. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಶೈಕ್ಷಣಿಕ ವರ್ಷದಲ್ಲಿ ನಡೆದಂಥ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಚಾಂಪಿಯನ್ ಆಗಿ ಮೂಡಿಬಂದಂತಹ 4 ವಿದ್ಯಾರ್ಥಿಗಳಿದ್ದಾರೆ. ಒಂದಿಷ್ಟು ಪೈಪೋಟಿ ನೀಡಿದಂಥ ವಿದ್ಯಾರ್ಥಿಗಳ ಹೆಸರನ್ನು ಹೇಳ್ತೇನೆ. ವಿಖ್ಯಾತ್ 11 ಅಂಕಗಳು, ಪ್ರಶಾಂತ್ 13 ಅಂಕಗಳು, ಕತಿಜತ್ ಸಹ್ಲಾ 15 ಅಂಕಗಳು. ಬಹುಶಃ ಬಾಲಕರ ವಿಭಾಗದಲ್ಲಿ ಪುನೀತ್ 15 ಅಂಕಗಳೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾನೆ. ಅವನು ದಯವಿಟ್ಟು ಬರಬೇಕು. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಕೂಡ ಒಳ್ಳೆಯ ಅತ್ಯುತ್ತಮ ನಿರ್ವಹಣೆಯನ್ನು ನೀಡಿದ್ದಾರೆ. ಅವರಿಗೆ ಸೂರ್ಯನಾರಾಯಣ ಸರ್ ಅವರು ಅವರಿಗೆ ಈ ಒಂದು ಬಹುಮಾನವನ್ನು ವಿತರಿಸಬೇಕು. ಚಾಂಪಿಯನ್ ಆಗಿ ಮೂಡಿ ಬಂದಂತಹ ಪುನೀತ್ರವರಿಗೆ ವಿಶೇಷವಾಗಿ ಅಭಿನಂದನೆಗಳು. ಮಕ್ಕಳೇ ಚಪ್ಪಾಳೆ ಸಾಕಾಗುವುದಿಲ್ಲ ನೋಡಿ. ಎಂಟನೇ ತರಗತಿ ವಿಭಾಗದಲ್ಲಿ ಬಾಲಕಿಯರ ವಿಭಾಗದಲ್ಲಿ ಇದು ನಾನು ಮೈಕದಲ್ಲಿ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಸರ್, ನಮ್ಮ ಒಂದಿಷ್ಟು ಮಕ್ಕಳು
ಬಾಲಕಿಯರು ಯಾವುದೇ ಸ್ಪರ್ಧೆಗೆ ಭಾಗವಹಿಸದೇ ಇಲ್ಲ. ಬಹುಶಃ ಖತೀಜತ್ ಸಹ್ಲಾ ಅಂತ ಹೇಳುವಂಥ ವಿದ್ಯಾರ್ಥಿ, ನನಗೆ ಬಹಳಷ್ಟು ಹೆಮ್ಮೆ ಇದೆ. ಆ ವಿದ್ಯಾರ್ಥಿ ಮುಂದೊಂದು ದಿನ ಇದೇ ಸ್ಟೇಜಲ್ಲಿ ಅವಳು ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟಕ್ಕೆ ಹೋಗುವಂಥ ಪ್ರತಿಭೆ ಇರತಕ್ಕಂಥ ವಿದ್ಯಾರ್ಥಿನಿ. ಅವಳನ್ನು ಆಹ್ವಾನಿಸ್ತಾ ಇದ್ದೇವೆ. 15 ಅಂಕಗಳೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿರತಕ್ಕಂಥ ಅತ್ಯುತ್ತಮ ಕ್ರೀಡಾಪಟು ಖತೀಜತ್ ಸಹ್ಲಾ ಅವರನ್ನು ಈ ಬಹುಮಾನವನ್ನು ಕೂಡ ಸರ್ ಅದು ನೀಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೆ. 17ರ ವಯೋಮಾನದ 3 ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾಳೆ ಖತೀಜತ್ ಸಹ್ಲಾ, ವಿಶೇಷವಾಗಿ ಅಭಿನಂದನೆಗಳು. 17ರ ವಯೋಮಾನದ ಬಾಲಕಿಯರ ಸ್ಪರ್ಧೆಯಲ್ಲಿ ಪ್ರಣಯ 10 ಅಂಕಗಳು, ಪೂರ್ವಿತಾ 15 ಅಂಕಗಳೊಂದಿಗೆ ಪೂರ್ವಿತಾರವರು ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ. ವೈಯಕ್ತಿಕ ಚಾಂಪಿಯನ್ಶಿಪ್ ಅನ್ನು ಪಡ್ಕೊಂಡಿದ್ದಾರೆ. ದಯವಿಟ್ಟು ಪೂರ್ವಿತಾರವರು ವೇದಿಕೆ ಬರಬೇಕಾದ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. 3 ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಪೂರ್ವಿತಾ. ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಕಳೆದ 2 ವರ್ಷಗಳಲ್ಲಿ ನಮ್ಮ ತಾಲೂಕು ಮಟ್ಟವನ್ನು ಪ್ರತಿನಿಧಿಸಿದಂಥ ಹೆಮ್ಮೆಯ ವಿದ್ಯಾರ್ಥಿನಿ. ಅದೇ ರೀತಿ ಕಳೆದ ವರ್ಷ ಕ್ರಿಕೆಟ್ನಲ್ಲಿ ವಿಭಾಗ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಕೀರ್ತಿ ಕೂಡ ಪೂರ್ವಿತನ ಅವರದು. ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಾಲಕರ ವಿಭಾಗದಲ್ಲಿ ರಾಫಿ 10 ಅಂಕಗಳು, 2 ಪ್ರಥಮ, ಪುನೀತ್ 11 ಅಂಕಗಳೊಂದಿಗೆ, ಅದೇ ರೀತಿ ನಂದೀಶ್ 15 ಅಂಕಗಳೊಂದಿಗೆ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾನೆ. ಅವನಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಬಹುಶಃ ಈ ಶೈಕ್ಷಣಿಕ ವರ್ಷದಲ್ಲಿ ನಡೆದಂಥ ಎಲ್ಲ ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡಾ ಸ್ಪರ್ಧೆಗಳು ಅತ್ಯುತ್ತಮ ತಂಡಗಳಾಗಿ ಮೂಡಿ ಬಂದಿರತಕ್ಕಂಥದ್ದು. ನಮ್ಮಲ್ಲಿ ರೆಡ್ ಹೌಸ್, ಬ್ಲೂ ಹೌಸ್, ಯೆಲ್ಲೋ ಹೌಸ್ ಇದೆ. ಶೈಕ್ಷಣಿಕ ವರ್ಷದಲ್ಲಿ ಅವರ ಪ್ರತಿಯೊಂದು ಪ್ರತಿಭೆಯನ್ನು ಕೂಡ ಗುರುತಿಸಿಕೊಂಡು ಈ ಒಂದು ಬಹುಮಾನವನ್ನು ನೀಡ್ತಾ ಇದ್ದೇವೆ. ಬಹುಶಃ ಸಮಗ್ರ ತಂಡ ಪ್ರಶಸ್ತಿ ಯಾರ್ದಾಗಿರ್ಬೋದು ಮಕ್ಕಳೇ? ನೋಡಿ, ಯೆಲ್ಲೋ ಹೌಸ್ 213 ಅಂಕಗಳು, ಚಪ್ಪಾಳೆ ತಟ್ಟಿ. 213 ಅಂಕಗಳು. ರೆಡ್ ಹೌಸ್ 268 ಅಂಕಗಳು, ಚಪ್ಪಾಳೆ ಇಲ್ಲ. ಅತ್ಯಂತ ಸಮಗ್ರ ತಂಡ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ತಂಡ ಬ್ಲೂ ಹೌಸ್ 304 ಅಂಕಗಳು. 304 ಅಂಕಗಳೊಂದಿಗೆ ಅವರ ತಂಡದ ಕಪ್ತಾನ ಮತ್ತು ಅವರ ತಂಡದವರು ದಯವಿಟ್ಟು ಬನ್ನಿ. ಅಂಕಿತಾ, ಶರತ್ ಮತ್ತು ತಂಡದವರು ಬೇಗ ಬನ್ನಿ. ಸಂಸ್ಥೆಯ ಪ್ರಾಂಶುಪಾಲರು ಕೂಡ ನಮ್ಮ ರಘು ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕಾ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ರಘು ಸರ್ ಅವರು ಸಾಕು ಕೂತ್ಕೊಳ್ಳಿ, ನೋಡೋಣ ಮಕ್ಕಳು ಕೂತ್ಕೊಳ್ಳಿ. ಚಪ್ಪಾಳೆ ತಟ್ಟಿ ಮಕ್ಕಳೇ. ತಂಡ ಪ್ರಶಸ್ತಿಯನ್ನು ತಂದಾಗಿಸಿಕೊಂಡಂತ ಬ್ಲೂ ಹೌಸ್ಗೆ ಉಳಿದ 2 ಹೌಸ್ಗಳನ್ನು ಕೂಡ ದೊಡ್ಡ ಟ್ರಾಫಿ ಕೊಟ್ಟಿದ್ದೇವೆ ನಾವು. ಬ್ಲೂ ಹೌಸ್ 304 ಅಂಕಗಳೊಂದಿಗೆ ಪ್ರಥಮ ಸ್ಥಾನ. ಓಕೆ, ಆಲ್ ದಿ ಬೆಸ್ಟ್. ಎಲ್ಲ ಕ್ರೀಡಾಕೂಟಗಳಿಗೆ ಕೂಡ ನಮಗೆ ಸಹಕಾರ ನೀಡಿದಂತಹ ನಮ್ಮ ಸಂಸ್ಥೆಯ ಪ್ರಾಚಾರ್ಯರು ಶ್ರೀಮತಿ ಪದ್ಮಾವತಿ ಮೇಡಮ್ ರವರಿಗೆ, ಎಲ್ಲ ಉಪನ್ಯಾಸಕರಿಗೆ, ಅದೇ ರೀತಿ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳು ರಘು ಬಿ ಸರ್ ಅವರಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ, ಭಾಗವಹಿಸಿದಂಥ ಎಲ್ಲ ಸ್ಪರ್ಧಿಗಳಿಗೆ ಮತ್ತು ಈ ಕ್ರೀಡಾ ಸ್ಪರ್ಧೆಗಳನ್ನು ನಮಗೆ ಸಹಕಾರ ನೀಡಿದಂಥ ಎಲ್ಲ ಪೋಷಕ ಬಂಧುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಮತ್ತು ನಮ್ಮ ಉಭಯ ಸಂಸ್ಥೆಗಳ ಎಲ್ಲ ಆಡಳಿತ ಮಂಡಳಿಯವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ವಂದನೆಗಳು ಶ್ರೀಯುತ ಮಾಮಾಚನ್ ಸರ್ ಮತ್ತು ಪವಿತ್ರ ಮೇಡಮ್ ಅವರಿಗೆ. ನಮ್ಮೊಂದಿಗೆ ನಮ್ಮ ಹತ್ತಿರದ ಸರ್ಕಾರಿ ಪ್ರೌಢಶಾಲೆ ಮಂಜುನಾಥ್ ನಗರ ಇಲ್ಲಿಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಶಿವಕುಮಾರ್ ಸರ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಆತ್ಮೀಯವಾಗಿ ಅವರನ್ನು ಸ್ವಾಗತಿಸಿದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತೇವೆ. ಸರ್ ಬನ್ನಿ ಸರ್, ದಯವಿಟ್ಟು ವೇದಿಕೆ ಬಂದು ಒಂದು ಗುಲಾಬಿ ಹೂವನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶಿವಕುಮಾರ್ ಸರ್. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ಹಾರೈಸಬೇಕು ಅಂತೇಳಿ ಶ್ರೀಯುತ ಗಿರಿಶಂಕರ್ ಸುಲೈ ಅವರನ್ನು ವಿನಂತಿಸಿಕೊಳ್ತಾ ಇದ್ದೇವೆ.
ಎಲ್ಲರಿಗೂ ನಮಸ್ಕಾರ. ಮಾನ್ಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿ ಸೇರಿರುವ ಎಲ್ಲ ಸಜ್ಜನ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಅಧ್ಯಾಪಕ ಬಂಧುಗಳೇ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇದರ ಕಾಲೇಜು ವಿಭಾಗ ಮತ್ತು ಪ್ರೌಢಶಾಲಾ ವಿಭಾಗದ ಈ ವಾರ್ಷಿಕ ಹಬ್ಬದಲ್ಲಿ ನಾವೆಲ್ಲರೂ ಸೇರಿಕೊಂಡಿದ್ದೇವೆ. ಈಗಾಗಲೇ ಬೆಳಗಿಂದ ಇಷ್ಟೊತ್ತಿನವರೆಗೆ ಬಹಳ ಸಮಯವನ್ನು ಬಹಳ ಖುಷಿಯಿಂದ ಕಳೆದಿದ್ದೇವೆ. ಎಲ್ಲರ ಕೈಯಲ್ಲಿ ಕೂಡ ಪ್ರಶಸ್ತಿ ಪತ್ರ, ಬಹುಮಾನಗಳ ರಾಶಿಯೇ ಇದೆ. ಯಾರಿಗೆಲ್ಲ ಬಹುಮಾನ ಸಿಕ್ಕಿದೆ, ಯಾರಿಗೆಲ್ಲ ಸಿಗಲಿಲ್ಲ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಲ್ಲ. ಯಾರೆಲ್ಲ ಭಾಗವಹಿಸಿದ್ದೇವೆ ಅದು ಮುಖ್ಯ. ನಾವು ಕೂಡ ಇಲ್ಲಿ ಬಾಲ್ಯದಲ್ಲಿ ಕಲಿಯುತ್ತಿರುವಾಗ ನಮಗೆ ಪ್ರಶಸ್ತಿಗಳು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ಕೇಳಿದಾಗ ನಮ್ಮನ್ನೇ ನಾವು ಅವಲೋಕನ ಮಾಡಿಕೊಂಡಾಗ ನಮಗೆ ಕಂಡುಕೊಂಡಂಥ ಸತ್ಯ, ಕ್ರೀಡೆಯಲ್ಲಿ ಬರಲಿಲ್ಲ, ಸಾಂಸ್ಕೃತಿಕದಲ್ಲಿ ಬರಲಿಲ್ಲ, ಕಲಿಕೆಯಲ್ಲಿ ಬರ್ತದಾ ಇಲ್ಲೋ ಅಂತ ಗೊತ್ತಿಲ್ಲ. ಈಗಿನ ವಿದ್ಯಾರ್ಥಿಗಳಲ್ಲಿ ಯಾವ ಮನೋಭಾವ ಇದೆ ಅಂತ ಹೇಳಿದರೆ, ಮೊದಲಾಗಿ ಅವರಿಗೆ ಬೇಕಾದ್ದು ಕ್ರೀಡೆ, ಎರಡನೇದಾಗಿ ಸಾಂಸ್ಕೃತಿಕ, ನಂತರ ಕಲಿಕೆ. ನಮ್ಮ ಕಾಲಘಟ್ಟದಲ್ಲಿ ಹೇಗಿತ್ತು ಅಂತ ಕೇಳಿದರೆ, ಮೊದಲು ಕಲಿಕೆ, ನಂತರ ಸಾಂಸ್ಕೃತಿಕ, ನಂತರ ಕ್ರೀಡೆ. ಯಾಕೆ ಅಂತ ಕೇಳಿದರೆ, ಆ ಕಾಲಘಟ್ಟದಲ್ಲಿ ನಮಗೆ ಬೇಕಾದಂಥ ಸಾಂಸ್ಕೃತಿಕಕ್ಕೆ ಬೇಕಾದಂಥ ತಯಾರಿ ನಡೆಸುವ ಟೀಚರ್ಸೇ ಇರಲಿಲ್ಲ, ಕ್ರೀಡೆಗೆ ಪೂರಕವಾಗಿ ಟೀಚರ್ಸ್ ಇರಲಿಲ್ಲ, ಕಲಿಕೆಗೂ ಕೂಡ ಗೆಸ್ಟ್ ಟೀಚರ್ಸ್, ಗೌರವ ಶಿಕ್ಷಕರು. ಸಂಭಾವನೆ ಎಷ್ಟು ಅಂತ ಕೇಳಿದರೆ, ಸಂಭಾವನೆ ಇಲ್ಲದೆ ದುಡಿದವರು ಇದ್ದಾರೆ. ಅದರಲ್ಲೂ ನಾನು ಉಲ್ಲೇಖ ಮಾಡಬೇಕಾದ್ದು ಅಥವಾ ನೆನಪಿಟ್ಕೊಳ್ಬೇಕಾದ್ದು ಯಾರು ಅಂತ ಕೇಳಿದರೆ, ಈ ಕಟ್ಟಡ ನಿರ್ಮಾಣ ಆಗಬೇಕಿರೆ, ಈ ಕಾಲೇಜ್ ಕಟ್ಟಡ ನಿರ್ಮಾಣ, ಪ್ರೌಢಶಾಲಾ ವಿಭಾಗದ ಕಟ್ಟಡ ನಿರ್ಮಾಣ ಆಗಬೇಕಿರೆ, ಇವತ್ತಿನ ವೇದಿಕೆಯಲ್ಲಿ ನಾವ್ಯಾರು ಕರೀಲಿಲ್ಲ, ಪ್ರಾಂಶುಪಾಲರು ಮತ್ತು ಇಲ್ಲಿಯ ಮುಖ್ಯ ಗುರುಗಳು ನನ್ನ ಮಾವನನ್ನು ಗುರುತಿಸಿದರು. ಇಂಥ ಹಲವಾರು ಜನ ಇದರಲ್ಲಿ ದುಡಿದಿದ್ದಾರೆ. ನನಗೆ ಸರಿಯಾಗಿ ನೆನಪಿದೆ, ನಾನು 10ನೇ ತರಗತಿಗೆ ಇಲ್ಲಿಗೆ ಬಂದಾಗ ಈ ಕಟ್ಟಡ ಇಲ್ಲಿ ಆಯಿತು. 8, 9ನೇ ತರಗತಿಯನ್ನು ಪ್ರೈಮರಿ ಸ್ಕೂಲಲ್ಲಿ ಮುಗಿಸಿದೆವು. 10ನೇ ತರಗತಿ ಕಟ್ಟಡ ನಿರ್ಮಾಣದಲ್ಲಿ ನಾವು ಕಲಿತದಕ್ಕಿಂತ ದುಡ್ದದ್ದೇ ಜಾಸ್ತಿ. ನೆಲ ಸಾರಣೆ ಆಗಿರಲಿಲ್ಲ, ಇಲ್ಲೆಲ್ಲ ದನಗಳು ಮೇಯ್ತಿದ್ದವು. ಆ ದನಗಳ ಸಗಣಿಯನ್ನು ತಂದು ಸಾರಿಸಿದ್ದೆವು. ಈ ಮೈದಾನ ಇರಲಿಲ್ಲ, ಕೆಳಗಿನ ಮೈದಾನ ಅಂತ ಇರಲೇ ಇಲ್ಲ. ಈ ಮೈದಾನ ಗುಡ್ಡ ಇತ್ತು. ಇಲ್ಲಿ ಹೊನ್ನಪಣ್ಣ ಇದ್ದಾರೆ ಇಲ್ಲಿ ಕೂತ್ಕೊಂಡು, ಅವರು ಕೂಡ ಶ್ರಮದಾನಕ್ಕೆ ಬಂದವರು, ನೆನಪಿದೆ ನನಗೆ. ಸೋಮನಾಥರು ಬರ್ತಿದ್ರು. ದುಡಿಲಿಕ್ಕೆ ಹೋಗುವಂಥ ಕೈಗಳು ತಮ್ಮ ಶ್ರಮವನ್ನು ಈ ನಮ್ಮ ಪುಂಚಪಾಡಿ ಗ್ರಾಮ, ಸವಣೂರು ಗ್ರಾಮ, ಪಾಲ್ತಾಡಿ ಗ್ರಾಮದ, ಕುದ್ಮಾರು ಗ್ರಾಮದ, ನೆರೆಯ ಕುದ್ಮಾರು ಗ್ರಾಮದ, ಈಚೆ ಸರ್ವೆ ಗ್ರಾಮದ ಎಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಿದ್ರು ಅಂತ ಕೇಳಿದರೆ, ಆಗ ಉಲ್ಲೇಖ ಮಾಡಿದೆವು, ಪೇರೆಂಟ್ಸ್ ಯಾರೂ ಇಲ್ಲ ಅಂತ. ಪೇರೆಂಟ್ಸ್ ಯಾಕೆ ಇಲ್ಲ ಅಂತ ಕೇಳಿದರೆ, ಪೇರೆಂಟ್ಸಿಗೆಲ್ಲ ಈಗ ಗೊತ್ತಾಗಿದೆ ಇಲ್ಲಿ ಎಲ್ಲವೂ ಇದೆ ಅಂತ. ಅವರ ತಲೆಯಲ್ಲಿ ಏನು ತುಂಬಿಕೊಂಡಿದೆ ಅಂತ ಹೇಳಿದರೆ, ಇಲ್ಲಿ ಎಲ್ಲವೂ ಇದೆ, ನಾನೇನು ಕೊಡಬೇಕಾಗಿಲ್ಲ, ನಾನೇನು ಮಾಡಬೇಕಾಗಿಲ್ಲ ಅಂತ. ಆದರೆ ಜಗತ್ತು ತುಂಬ ವಿಶಾಲವಾಗಿದೆ, ವಿಸ್ತಾರವಾಗಿದೆ. ಇಲ್ಲಿ ಇನ್ನು ಬೇಕಾದಷ್ಟು ಆಗಬೇಕು, ಬೇಕಾದಷ್ಟು ಕೊಡುವಂಥದ್ದು ಇದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಹೇಳೋರು ಯಾರು ಅಂತ ಕೇಳಿದರೆ, ಪ್ರೀತಿಯ ನಿಮ್ಮಂಥ ವಿದ್ಯಾರ್ಥಿಗಳು. ನಾವು ನಮ್ಮ ಮನೆಯಲ್ಲಿ ಹೋಗಿ ಹೇಳ್ತಾ ಇದ್ದೆವು, ಪ್ರತಿ ಕಾರ್ಯಕ್ರಮಕ್ಕೆ ತೆಂಗಿನಕಾಯಿ, ಪ್ರತಿ ಕಾರ್ಯಕ್ರಮಕ್ಕೆ ಅಕ್ಕಿ. ಆಗ ತರುವುದಷ್ಟೇ, ದುಡ್ಡಿಲ್ಲ, ಅಕ್ಕಿ ತರ್ತಿದ್ರು, ತೆಂಗಿನಕಾಯಿ ತರ್ತಿದ್ರು, ಅಡಿಗೆ ಮಾಡಿ ಇಲ್ಲಿ ತಿಂತಿದ್ದೆವು. ಪಾಯಸ ಅಂತೂ ಇಲ್ಲವೇ ಇಲ್ಲ. ಪಾಯಸ ಮಾಡಬೇಕಿರೆ ನಮ್ಮ ಮಾನ್ಯ ಸುಂದರ ರೈಗಳು ಏನಾದ್ರು ವ್ಯವಸ್ಥೆ ಮಾಡಬೇಕು. ಆ ಸುಂದರ ರೈಗಳು, ಆ ಸಿದ್ದರಾಮ ರೈಗಳು, ಆ KSN ಡೊನ್ನಯ್ಯರು, ಆ ಶಿನಪ್ಪ ರೈಗಳು, ನಮ್ಮ ನಾರಾಯಣ ರೈಗಳು, ಇಂಥ ಹಿರಿಯರು, ಅದರೊಟ್ಟಿಗೆ ಅನೇಕ ಹಿರಿಯರು, ಇವರೆಲ್ಲ ಮುಂದಾಳತ್ವ ವಹಿಸ್ಕೊಂಡದ್ದು. ಇನ್ನು ದುಡ್ದವರು ಎಷ್ಟು ಅಂತ ಕೇಳಿದರೆ ನಿಮ್ಮ ಮನೆಯಿಂದ ಕೂಡ ಇರ್ಬೋದು. ನಿಮ್ಮ ಮನೆಯಲ್ಲಿ ಕೂಡ ದುಡಿದಂಥ ಹಲವಾರು ಹಿರಿಯರು ಈ ವಿದ್ಯಾಸಂಸ್ಥೆಯನ್ನು ಕಟ್ಟುವಾಗ ಏನು ಕನಸನ್ನು ಕಂಡಿದ್ರು ಅಂತ ಕೇಳಿದರೆ, ನನ್ನೂರಿನ ಎಲ್ಲ ವಿದ್ಯಾರ್ಥಿಗಳು ಭವಿಷ್ಯದ ಕುಡಿಗಳು ಶಿಕ್ಷಣವನ್ನು ಪಡಿಬೇಕು, ಆ ಮೂಲಕವಾಗಿ ಸವಣೂರಿನ ಬದಲಾವಣೆಗೆ ಕಾರಣಕರ್ತರಾಗಬೇಕಂತ ಒಂದು ಕನಸನ್ನು ಕಂಡಿದ್ರು. ನಾವ್ಯಾರು ಕನಸನ್ನು ಕಾಣುವುದೇ ಇಲ್ಲ. ನಾವು ಇವತ್ತೆಂಥ ಕನಸನ್ನು ಕಾಣ್ತಾ ಇದ್ದೇವೆ ಅಂತ ಕೇಳಿದರೆ, ನಾನೊಬ್ಬ ದೊಡ್ಡ ಹೀರೋ ಆಗಬೇಕು, ಯಾವೊಬ್ಬ ಸಿನಿಮಾ ಆ್ಯಕ್ಟರನ್ನು ಫಾಲೋ ಮಾಡೋದು. ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಯಾವೊಬ್ಬ ಕ್ರಿಕೆಟ್ ಪ್ಲೇಯರನ್ನು ಫಾಲೋ ಮಾಡೋದು. ಇವತ್ತು ಕಬಡ್ಡಿ ಬಂದಿದೆ, ಆ ಕಬಡ್ಡಿ ಪ್ಲೇಯರ್ಸನ್ನು ಫಾಲೋ ಮಾಡೋದು. ನಾನು ಹೇಳ್ತೇನೆ, ನೀವು ಯಾರನ್ನು ಫಾಲೋ ಮಾಡಬೇಕಾಗಿಲ್ಲ, ನಿಮ್ಮನ್ನು ಫಾಲೋ ಮಾಡುವಂಥ ವ್ಯಕ್ತಿತ್ವವನ್ನು ನೀವು ನಿರ್ಮಾಣ ಮಾಡಿಕೊಳ್ಬೇಕು. ಅದಕ್ಕೆ ಪೂರಕವಾದ ಶಿಕ್ಷಕ ಗಡನ ಇಲ್ಲಿದೆ. ಈ ಶಿಕ್ಷಕ ಗಡನ ಇಲ್ಲಿ ಬಂದು ಸೇರಿದ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಈ ಬದಲಾವಣೆ ಇವತ್ತು ಆಗ್ತಾ ಇದೆ. ಜೈನ್ ಸರ್ ಹೇಳಿದರು, ದೂರದ ಕಾಣಿಯೂರಿಂದ, ದೂರದ ಪುತ್ತೂರಿಂದ, ಫಿಲೋಮಿನಾ ಕಾಲೇಜಿಂದ ಬಿಟ್ಟು ಇಲ್ಲಿ ಬಂದು ಸೇರಿದವರಿದ್ದಾರೆ ಅಂತ ಮೇಡಮ್ ಯಾವಾಗಲೂ ಹೇಳ್ತಾ ಇದ್ರು. ಫಿಲೋಮಿನಾ ಕಾಲೇಜಿಂದ ಆಗಿರ್ಬೋದು ಅಥವಾ SDM ಇಂದ ಆಗಿರ್ಬೋದು ಬಿಟ್ಟು ಬಂದಂಥ ವಿದ್ಯಾರ್ಥಿಗಳು ಇಲ್ಲಿ ಯಾಕೆ ಬರ್ತಾರೆ ಅಂತ ಕೇಳಿದರೆ, ಅಲ್ಲಿಗಿಂತ ಇಲ್ಲಿ ಏನೋ ವಿಶೇಷ ಇದೆ ಅಂತ ತಿಳ್ಕೊಂಡು ಇಲ್ಲಿಗೆ ಬರ್ತಾರೆ. ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ, ಇಲ್ಲಿ ಅಧ್ಯಾಪಕರಿಂದ. ಕಳ್ಸಲ SSCಯಲ್ಲಿ 100% ರಿಸಲ್ಟ್ ಬಂತು.
1987ರಲ್ಲಿ ನಾನು ಫಸ್ಟ್ ಬ್ಯಾಚ್ ಸ್ಟೂಡೆಂಟ್. ನಮಗೆ 100% ರಿಸಲ್ಟ್ ತೆಗಿಲಿಸಲಿಕ್ಕೆ ಆಗಲಿಲ್ಲ. ನಮ್ಮ ಟೀಚರ್ಸ್ ಪ್ರಯತ್ನ ಪಟ್ಟರು ಫಸ್ಟ್ ಬ್ಯಾಚಲ್ಲಿ 100% ರಿಸಲ್ಟ್ ಬರಬೇಕು ಅಂತ. ನಾವು ಕನಸು ಕಂಡು 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 40 ವರ್ಷಕ್ಕೆ ಹತ್ತಿರ ಬಂದಾಗ ನಮಗೆ 100% ರಿಸಲ್ಟ್ ಬಂತು. ಈ ರಿಸಲ್ಟ್ನ ಹಿಂದೆ ದುಡಿದಂಥ ಟೀಚರ್ಸ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದರೆ ತುಂಬ ಜನ ಟೀಚರ್ಸ್ ಇದ್ದಾರೆ. ಇಲ್ಲಿ ಆಗಿ ಹೋದವರು ರಾಜಗೋಪಾಲ್ ಸರನ್ನು ನೆನಪಿಸ್ಕೊಂಡ್ರು. ರಾಜಗೋಪಾಲ್ ಸರ್ ನೆನಪಿಸ್ಕೊಳ್ಬೇಕಿದ್ರೆ ಕಾರಣ ಏನು ಅಂತ ಕೇಳಿದರೆ, ಅವರೊಬ್ಬ ಏಕ ವ್ಯಕ್ತಿಯಾಗಿ ಒಬ್ಬ ಈ ವಿದ್ಯಾಸಂಸ್ಥೆಯನ್ನು ಕಾಲೇಜ್ ಸಮೇತ ಕಾಲೇಜ್ ಮತ್ತು ಹೈಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜಗೋಪಾಲ್ ಸರ್ ಒಬ್ಬರು ಸಾಕಾಗ್ತಿತ್ತು. ಅಂಥ ವ್ಯಕ್ತಿಗಳ ವ್ಯಕ್ತಿತ್ವದ ನಿರ್ಮಾಣ ಮಾಡಲಿಕ್ಕೆ ಅಂಥ ವ್ಯಕ್ತಿಗಳು ಇಲ್ಲಿದ್ದರು ಅಂತ ಹೇಳಿದರೆ ಈ ಶಾಲೆ ಹೇಗಿತ್ತು ಮತ್ತು ಇದರ ಈ ವಾಸ್ತು ಹೇಗಿದೆ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಇಲ್ಲಿರುವಂಥ ವಾಸ್ತು, ಎತ್ತರದ ಗುಡ್ಡ ಜಾಗದಲ್ಲಿ ನಾವಿದ್ದೇವೆ. ಯಾವ ದೇವಸ್ಥಾನ ಎಲ್ಲಿ ಎತ್ತರದ ಗುಡ್ಡ ಜಾಗದಲ್ಲಿ ಇರ್ತದೋ ಅಂಥ ಜಾಗದಲ್ಲಿ ಈ ವಿದ್ಯಾಮಂದಿರ ನಿರ್ಮಾಣ ಆಗಿದೆ. ಇಲ್ಲಿ ಸೇವೆ ಸಲ್ಲಿಸುವಂಥ ಟೀಚರ್ಸ್ಗೆ ಎಷ್ಟು ಮನಸ್ಸಿನಲ್ಲಿ ಎಷ್ಟು ಖುಷಿ ಇರ್ತದೆ, ಎಷ್ಟು ಉಲ್ಲಾಸ ಇರ್ತದೆ. ಇಲ್ಲಿ ಕಲಿಕೆ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಉಲ್ಲಾಸಿತ ಮನಸ್ಸಿನೊಂದಿಗೆ ಇಲ್ಲಿ ಬರ್ತಾರೆ. ಹಾಗಾಗಿ ಒಂದು ಕ್ಷೇತ್ರ, ಈ ಪಾವನವಾದ ಕ್ಷೇತ್ರದಲ್ಲಿ ಸೇರಿರುವಂಥ ನಾವೆಲ್ಲರೂ ಪುಣ್ಯವಂತರು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿಯ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ. ಇನ್ನು ಇದಕ್ಕೆ ಪೂರಕವಾಗಿ ಕೆಲಸ ಮಾಡೋರು ಯಾರು ಅಂತ ಕೇಳಿದರೆ ಎಲ್ಲರೂ ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳು ಅಲ್ಲದವರು ಕೂಡ ಇದರೊಟ್ಟಿಗೆ ಜೋಡಣೆ ಮಾಡಿಕೊಳ್ತಾರೆ. ಕೂತ್ಕೊಂಡು ಆಲೋಚನೆ ಮಾಡಿದಾಗ ಎಲ್ಲಿಯೋ ಮಾಮಚ್ಚನ್, ಎಲ್ಲಿಯಾ ಸೂರ್ಯನಾರಾಯಣ್ ಸರ್, ಎಲ್ಲಿಯಾ ಪದ್ಮಾವತಿ ಮೇಡಮ್, ಎಲ್ಲಿಯಾ ರಘು ಸರ್, ಎಲ್ಲಿಯೋ ಇಲ್ಲಿರುವಂಥ ಎಲ್ಲ ಟೀಚರ್ಸ್. ರಾಜೀವ್ ಸರ್ಗೆ ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಆಗ್ತದೆ. 17 ವರ್ಷ ಆಯಿತು ಅಂತ ಕಾಣ್ತದೆ ಇಲ್ಲಿಗೆ ಬಂದು. ಸರ್ 17 ವರ್ಷ ಈ ಸೌಂಡರನ್ನು ಬಿಟ್ಟೇ ಹೋಗಲಿಲ್ಲ. ಅವರು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರಲಿಲ್ಲ. ಅಷ್ಟು ಪ್ರೀತಿ ಅವರಿಗೆ ಈ ವಿದ್ಯಾಸಂಸ್ಥೆ ಕೊಟ್ಟಿದೆ, ಈ ಊರಿನ ಜನರು ಕೊಟ್ಟಿದ್ದಾರೆ. ಅದೇ ರೀತಿ ಅನೇಕ ಶಿಕ್ಷಕ ಬಂಧುಗಳು ಇಲ್ಲಿ ಆಗಿ ಹೋಗಿದ್ದಾರೆ. ಹಾಗಾಗಿ ಅದಕ್ಕೆ ಕಾರಣೀಭೂತರಾದವರು ಯಾರು ಅಂತ ಕೇಳಿದರೆ ಈ ಊರಿನ ಜನರು. ಪುಂಚಪಾಡಿ ಅವರಿಗೆ ಇಲ್ಲಿ ಹೈಸ್ಕೂಲ್ ಬೇಕಿತ್ತು, ಇಲ್ಲಿ ಕಾಲೇಜ್ ಬೇಕಿತ್ತು. ಸೌನೂರಿನವರಿಗೆ ಇಲ್ಲಿ ಹೈಸ್ಕೂಲ್ ಬೇಕಿತ್ತು, ಕಾಲೇಜ್ ಬೇಕಿತ್ತು. ಪಾಲ್ತಾಡಿ ಅವರಿಗೆ ಇಲ್ಲಿ ಹೈಸ್ಕೂಲ್ ಬೇಕಿತ್ತು, ಕಾಲೇಜ್ ಬೇಕಿತ್ತು. ಕುದ್ಮಾರ್ನವರಿಗೆ ಇಲ್ಲಿ ಹೈಸ್ಕೂಲ್ ಬೇಕಿತ್ತು, ಕಾಲೇಜ್ ಬೇಕಿತ್ತು. ನೀವು ಒಂದು ಕ್ಷಣ ಹಿಂದೆ ಹೋಗಬೇಕು. ಆಗ ಹೇಳಿರು ಆರಂಭದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದರೆ, ಪ್ರತಿ ಮನೆಯಲ್ಲಿ ವಿದ್ಯಾಭ್ಯಾಸ ಪಡೆದವರು ಎಷ್ಟು ಅಂತ ಕೇಳಿ ಈ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇದ್ದವರು ಎಷ್ಟು ಅಂತ ಲೆಕ್ಕ ತೆಗೀತಿದ್ರು. ಇವತ್ತು ಏನನ್ನ ಲೆಕ್ಕ ತೆಗಿತಾರೆ ಅಂತ ಕೇಳಿದರೆ, ಯಾವ ಮನೆಯಲ್ಲಿ ಅಕ್ಷರಾಭ್ಯಾಸ ವಂಚಿತರಿದ್ದಾರೆ ಅಂತ ಲೆಕ್ಕ ತೆಗಿತಾರೆ ನಮ್ಮ ಗ್ರಾಮ ಪಂಚಾಯತಿಯಿಂದ. ಪ್ರತಿ ಮನೆಯನ್ನು ಹುಡುಕಿದರೆ 10 ಮನೆಗೆ ಒಬ್ಬ ಕೂಡ ಅಕ್ಷರ ವಂಚಿತ ಇವತ್ತು ಸಿಗುವುದಿಲ್ಲ. ಕನಿಷ್ಠ ಓದು ಬರೀಲಿಕ್ಕೆ ಬರುವಂಥವರು ಪ್ರತಿಯೊಂದು ಮನೆಯಲ್ಲಿದ್ದಾರೆ ಅಂತ. ಆದರೆ ಅದಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಇಂತಹ ಶಿಕ್ಷಣ ಸಂಸ್ಥೆಗಳು, ಇಲ್ಲಿ ಪಾಠ ಮಾಡಿದಂಥ ಟೀಚರ್ಸ್. ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ನಾವು ಮನಸ್ಸಲ್ಲಿ ಗ್ರಹಿಸ್ಕೊಳ್ಬೇಕಾದ್ದು ಏನು ಅಂತ ಕೇಳಿದರೆ, ಶಿಕ್ಷಣವನ್ನು ಪಡೆದಂಥ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಹೋಗಿ ಬದುಕಬಲ್ಲ ಮತ್ತು ಒಂದು ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಬಲ್ಲ ಮತ್ತು ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನವನ್ನು ಗಳಿಸಿಕೊಳ್ಳಬಲ್ಲ. ಇದು 100ಕ್ಕೆ 100 ಸತ್ಯವಾದ ಮಾತು. ಹಾಗಾಗಿ ನಿಮ್ಮ ಶಿಕ್ಷಣವನ್ನು ಅರ್ಧಕ್ಕೆ ಮೊಟಕುಗೊಳಿಸದೆ, ಯಾಕೆಂದರೆ ನಮ್ಮ ಹಿರಿಯರು ಒಂದು ಕಲ್ಪನೆಯನ್ನು ಮಾಡಿರು, ಎಲ್ಲರೂ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು, ಎಲ್ಲರೂ ಎಜುಕೇಟ್ ಆಗಬೇಕು, ಎಲ್ಲರೂ ಜಾಬ್ ಹಿಡ್ಕೊಳ್ಬೇಕು. ಎಂಥ ಜಾಬ್ ಹಿಡ್ಕೊಳ್ಬೇಕು? ವೈಟ್ ಕಾಲರ್ ಜಾಬ್ ಹಿಡ್ಕೊಳ್ಬೇಕು ಅಂತ. ಈ ಕನಸನ್ನು ನನಸಾಗುವಂಥ ಪ್ರಯತ್ನವನ್ನು ನೀವು ಮಾಡಿದರೆ ಖಂಡಿತ ಆ ಮನಸ್ಸುಗಳಿಗೆ ಒಂದು ತೃಪ್ತಿ ಸಿಗ್ಬೋದು, ಒಂದು ಸಾರ್ಥಕ ಬದುಕು ನಮ್ಮದಾಗ್ಬೋದು ಅಂತ ಅವ್ರು ಹೇಳ್ಬೋದು. ಯಾವತ್ತೂ ಕೂಡ ಈ ಶಾಲೆಯಲ್ಲಿ ಏನು ಕೊರತೆಗಳಿತ್ತು ಅಂತ ಕೇಳಿದರೆ, ನಿಮ್ಮ ಓಲ್ಡ್ ಸ್ಟೂಡೆಂಟ್ಸ್, ನಿಮ್ಮ ಅಕ್ಕ ಅಣ್ಣ ಎಲ್ಲ ಇಲ್ಲಿ ಕಲ್ತಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ಕೂಡ ಇಲ್ಲಿ ಕಲ್ತವರಿದ್ದಾರೆ. ಅವರನ್ನು ಆಗಾಗ ಇಲ್ಲಿಗೆ ಬರಲಿಕ್ಕೆ ಹೇಳಬೇಕು ನೀವು. ನನ್ನ ಕ್ಲಾಸ್ಮೇಟ್ಸ್ಗಳು ಮೊನ್ನೆ ಒಬ್ಬನನ್ನು ಬರಲಿಕ್ಕೆ ಹೇಳಿದೆ ನಾನು, ಅವನು ಬಂದು ನೋಡಿದ. ಸೊ ಏನು ಬದಲಾವಣೆ ಆಗಿದೆ ಈ ವಿದ್ಯಾಸಂಸ್ಥೆ, ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ, ನಾನು ಮೊದಲಾಗಿ ಹೇಳೋದು ಇಲ್ಲಿ ಶಿಕ್ಷಕ ವೃಂದವನ್ನು ಹೇಳುವಂಥದ್ದು. ಯಾಕೆ ಅಂತ ಕೇಳಿದರೆ, ಯಾವಾಗಲೂ ಇಲ್ಲಿರುವವರು ಯಾರು ಅಂತ ಕೇಳಿದರೆ ಶಿಕ್ಷಕರು. ದಿನದ ಬೆಳಗಿಂದ ಸಂಜೆವರೆಗೆ ಇಲ್ಲಿರುವವರು ಅವರು ಈ ಶಿಕ್ಷಣ ಸಂಸ್ಥೆಯನ್ನು, ಈ ಕಟ್ಟಿಕೊಟ್ಟಂಥ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವರೆಲ್ಲಾರು ಇದನ್ನು ಗಮನಿಸದೇ ಇದ್ದರೆ ಅಥವಾ ಇದನ್ನು ನೋಡಿಕೊಳ್ಳದೇ ಇದ್ದರೆ ಇದಿಷ್ಟು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಯಾರೆಲ್ಲ ಓಲ್ಡ್ ಸ್ಟೂಡೆಂಟ್ಸ್ ಇಲ್ಲಿದ್ದಾರಾ ಅವ್ರನ್ನ ಮತ್ತೊಮ್ಮೆ ಇಲ್ಲಿಗೆ ಬರಲಿಕ್ಕೆ ಹೇಳಬೇಕು. ನಿಮ್ಮ ಮನೆಯವರನ್ನಾಗಾಗೆ ಬರಲಿಕ್ಕೆ ಹೇಳಬೇಕು. ಮೊದಲು ನಿಮ್ಮ ಮನೆಯವರಿಗೆ ಒಂದು ತರಬೇತಿ ಸಿಗಬೇಕು. ನಾನು ಯಾವಾಗಲೂ ಸೂರ್ಯಣ್ಣನ ಸರ್ ಹತ್ರ ಹೇಳೋದು, ಮಕ್ಕಳಿಗೆ ತರಬೇತಿ ಕೊಟ್ಟು ಏನು ಪ್ರಯೋಜನ ಇಲ್ಲ, ಅವರಿಗೆ ತರಗತಿಯಲ್ಲಿ ಬೇಕಾದಷ್ಟು ತರಬೇತಿ ಸಿಗ್ತದೆ. ತರಬೇತಿ ಸಿಗಬೇಕಾದ್ದು ಯಾರಿಗೆ ಅಂತ ಕೇಳಿದರೆ ಪೋಷಕರಿಗೆ ಸಿಗಬೇಕು. ಇವತ್ತು ನಾವು ಬ್ಯಾಂಕಿನವರನ್ನು ಕೂಡ ಇಲ್ಲಿ ಬರಲಿಕ್ಕೆ ಹೇಳಿದ್ದೇವೆ. ಯಾಕೆ ಅಂತ ಹೇಳಿದರೆ, ಹೆಚ್ಚಿನ ವಿದ್ಯಾರ್ಥಿಗಳು ನನ್ನ ಕ್ಲಾಸ್ಮೇಟ್ಸ್ ಏನನ್ನು ಹೇಳ್ತಾ ಇದ್ರು ಅಂತ ಕೇಳಿದರೆ, ನನ್ನ ಮನೆಯಲ್ಲಿ ಬಡತನ ಇದೆ, ಅದಕ್ಕೋಸ್ಕರ ಶಾಲೆಯನ್ನು ಬಿಡ್ತಾ ಇದ್ದೇನೆ ಅಂತ, ಕೂಲಿ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳ್ತಿದ್ರು. ನೀವು ತಿಳ್ಕೊಳ್ಬೇಕು, ಶಿಕ್ಷಣಕ್ಕೆ ಬಡತನ ಯಾವತ್ತೂ ಕೂಡ ಅಡ್ಡಿಪಡಿಸಲಿಲ್ಲ ಅಥವಾ ತೊಂದರೆ ಮಾಡಲಿಲ್ಲ. ಹಾಗಾಗಿ ಇವತ್ತು ನಿಮ್ಮಲ್ಲಿ ಬಡತನ ಇನ್ನೂ ಕೂಡ ಇದೆ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ, ಅದನ್ನು ಹೋಗಲಾಡಿಸಬೇಕಿದ್ರೆ ಬ್ಯಾಂಕಿನವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಆಫ್ಟರ್ SSLC ಮುಗಿಸಿದ ತಕ್ಷಣವೇ ನಿಮಗೆ ಸಾಲ ಕೊಡಲಿಕ್ಕೆ ಆರಂಭ ಮಾಡ್ತಾರೆ.
PUC ನಂತರ ನಿಮ್ಮ ಆಯ್ಕೆಯ ಕೋರ್ಸ್ಗಳಿಗೆ ಬೇಕಾದಂಥ ಸಾಲಗಳನ್ನು ಕೊಡುವಂಥ ಪ್ರಯತ್ನವನ್ನು ಬ್ಯಾಂಕಿನವರು ಮಾಡ್ತಾರೆ. ಇಷ್ಟೆಲ್ಲ ಮಾಡಿರೂ ಕೂಡ ನಿಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ನೀವು ಕಂಡುಕೊಳ್ಬೇಕು. ನೀವು ಆಚೆಯವನಿಗೆ ಕೈ ತೋರಿಸುವುದು, ಈಚೆಯವನಿಗೆ ಕೈ ತೋರಿಸುವುದು, ಮಾಸ್ಟ್ರು ಸರಿ ಪಾಠ ಮಾಡಲಿಲ್ಲ, ಮಾಸ್ಟ್ರು ಸರಿ ಪಾಠ ಮಾಡ್ತಿರೋ ನಾನು ರ್ಯಾಂಕ್ ತೆಗಿತಿದ್ದೆ, ನನ್ನ ಅಪ್ಪ ಅಮ್ಮ ಸಪೋರ್ಟ್ ಮಾಡಲಿಲ್ಲ, ಆ ಸಪೋರ್ಟ್ ಮಾಡದೇ ಇರುವ ಕಾರಣ ನನಗೆ ಓದಲಿಕ್ಕೆ ಆಗಲಿಲ್ಲ, ಈ ಮಾತುಗಳನ್ನು ಯಾವತ್ತೂ ಹೇಳಬೇಡಿ. ಊರಿನವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಖಂಡಿತ ಹೇಳಬೇಡಿ. ನಿಮ್ಮಲ್ಲೇ ಏನು ನೆಗೆಟಿವ್ಸ್ ಇದೆ ಅದನ್ನು ಸರಿಪಡಿಸಿಕೊಂಡು ಆ ನೆಗೆಟಿವ್ಸ್ ಅನ್ನು ಹೊರಗೆ ಹಾಕಿ ಪಾಸಿಟಿವ್ಸ್ ಅನ್ನು ಹಿಡ್ಕೊಳ್ಳಿ. ಇವತ್ತು ವೇದಿಕೆಯಲ್ಲಿ ಸುರೇಂದ್ರ ಸರಿಂದ ಹಿಡಿದು ಎಲ್ಲರನ್ನ ಮಾತಾಡ್ಸಲಿಕ್ಕೆ ಹೇಳಿದ್ದು ಮತ್ತು ವೇದಿಕೆಯಲ್ಲಿ ಕೂರಿಸಿದ್ದು ಯಾಕೆ ಅಂತ ಹೇಳಿದರೆ ಅವರಲ್ಲಿ ಇದೆ ಏನೋ ಒಂದು ವಿಶೇಷತೆ. ಅವರ ಸಹಾಯವನ್ನು ಪಡ್ಕೊಳ್ಳಿ. ನಿಮಗೆ ಆಗುವುದಿಲ್ವೋ ಅವರು ಸಹಾಯ ಮಾಡ್ತಾರೆ. ಇಲ್ಲಿಯ ಟೀಚರ್ಸ್ ಕೂಡ ಅಷ್ಟೇ, ಓದುವುದು ಬರೆಯುವುದು ನೀವು ಮಾಡಬೇಕಷ್ಟೇ, ಅವ್ರು ನಿಮಗೆ ಜಸ್ಟ್ ಹೆಲ್ಪ್ ಮಾಡ್ತಾರೆ ಅಷ್ಟೇ. ವಿಜ್ಞಾನ ಅಂದರೆ ಏನು ಅಂತ ಹೇಳ್ತಾರೆ, ಮ್ಯಾಥ್ಸ್ ಅಂದರೆ ಏನು ಅಂತ ಹೇಳ್ತಾರೆ, ಕನ್ನಡ ಹೇಗೆ ಅಂತ ಹೇಳ್ತಾರೆ, ಇಂಗ್ಲೀಷ್ ಹೇಗೆ ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಅಳವಡಿಸ್ಕೊಳ್ಬೇಕಾದ್ರೂ ನೀವು, ಅವರು ನಿಮಗೆ ಎಕ್ಸಾಮಲ್ಲಿ ಬಂದು ಕೂತು ಬರೆದುಕೊಳ್ಳಿಕ್ಕೆ ಆಗುವುದಿಲ್ಲ. ನಿಮ್ಮ ತಲೆಯಲ್ಲಿ ಉಳಿಸ್ಕೊಂಡದನ್ನೇ ನೀವೇ ಬರೀಬೇಕಾಗ್ತದೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಖಾಲಿ ಒಂದು ಗಿಡಕ್ಕೆ ಗೊಬ್ಬರ ಕೊಡುವ ಕೆಲಸವನ್ನು ಮಾಡ್ತಾರೆ ಅಷ್ಟೇ. ಆ ಗೊಬ್ಬರವನ್ನು ತಗೊಳ್ಬೇಕಂತ ಕೆಲಸವನ್ನು ಯಾವುದು ಮಾಡಬೇಕು, ಗಿಡ ಮಾಡಬೇಕು. ಆ ಗಿಡ ಒಳ್ಳೆಯ ಗೊಬ್ಬರವನ್ನು ತೆಗೆದುಕೊಂಡಾಗ ಒಳ್ಳೆಯ ಫಲವತ್ತಾದಂಥ ಹಣ್ಣ ಹೂವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತದೆ. ಹಾಗೆಯೇ ನೀವು ಕೂಡ ಇಲ್ಲಿಯ ಶಿಕ್ಷಕರಿಂದ ಬೇಕಾದಷ್ಟು ಗೊಬ್ಬರವನ್ನು ನಿಮಗೆ ಕೊಡ್ತಾ ಇದ್ದಾರೆ ವಿದ್ಯೆಯ ರೂಪದಲ್ಲಿ. ಅದನ್ನು ನೀವು ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸಿ ಒಂದು ಉತ್ತಮ ಫಲಭರಿತವಾದಂಥ ಕಲ್ಪವೃಕ್ಷ ಯಾವ ರೀತಿ ಎಲ್ಲರಿಗೂ ಉಪಕಾರ ಮಾಡ್ತದೋ ಅದೇ ರೀತಿ ಉಪಕಾರ ಮಾಡುವಂಥ ಮನೋಸ್ಥಿತಿ ಇಲ್ಲಂತ ಒಂದು ಸಮಾಜ ನಿರ್ಮಾಣ ಆಗಲಿ, ಅದಕ್ಕೋಸ್ಕರ ನಾವಿಷ್ಟೇ ಪ್ರಯತ್ನ ಪಡ್ತಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೂ ಆಲ್ ದಿ ಬೆಸ್ಟ್, ಶುಭವಾಗಲಿ. ನಿಮ್ಮ ಭವಿಷ್ಯದ ಜೀವನ ಇಲ್ಲಿಂದ ವಿಶಾಲವಾಗಿ ತೆರೆದುಕೊಳ್ಳಿ. ನೀವೆಲ್ಲ ಮಾಡೆಲ್ಸ್ಗಳಾಗಿ ಬನ್ನಿ. ವೇದಿಕೆಯನ್ನು ಮುಂದಿನ ದಿನಗಳಲ್ಲಿ ನೀವೇ ಭರಿಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾಳಿನ ದಿನಗಳು ಅದು ನನ್ನ ದಿನಗಳು ಅಂತ ಗ್ರಹಿಸ್ಕೊಂಡು ಕೆಲಸ ಮಾಡಬೇಕು. ನಾಳೆ ಅದು ನನ್ನದು, ಇವತ್ತು ಕೂಡ ನನ್ನದೇ. ಇವತ್ತು ದೇವರ ದಯದಿಂದ ಏನೋ ಒಳ್ಳೆದಾಯಿತು, ನಾಳೆ ಕೂಡ ಆ ದೇವರ ದಯೆ. ಹೇಳಿದರು ಜೈನ್ ಸರ್, ಗುರುಗಳನ್ನು ನೆನಪು ಮಾಡ್ಕೊಳ್ಬೇಕು ಅಂತ. ಗುರು ಇಲ್ಲದೆ ಯಾವುದೇ ಇಲ್ಲ. ಗುರು ಇಲ್ಲದ ವಿದ್ಯೆ ಅದು ವಿದ್ಯೆ ಅಲ್ಲ. ಗುರು ಮತ್ತು ಗುರಿ ಎರಡನ್ನ ಮನಸ್ಸಲ್ಲಿ ಸಂಕಲ್ಪಿಸಿಕೊಳ್ಳಿ, ಖಂಡಿತ ನೀವು ವಿಜಯಶಾಲಿಗಳಾಗಿ ಬರ್ತೀರಾ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವಿದ್ಯಾಸಂಸ್ಥೆ ಮೇಲೆ ಸಾಕಷ್ಟು ಅಭಿಮಾನ ಇಟ್ಟು ಮಾತನಾಡಿದಂತಹ ಶ್ರೀಯುತ ಗಿರಿಶಂಕರ್ ಸರ್ ಇವರು ನಮ್ಮ ವಿದ್ಯಾಸಂಸ್ಥೆಯ 86-87ನೇ ಬ್ಯಾಚಿನಲ್ಲಿ SLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ಕೂಡ ಆಗಿದ್ದಾರೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ಹಾಗೆ ಬಹುಶಃ ಸಾಕಷ್ಟು ನಮಗೆ ಯಾವುದೇ ಸಂದರ್ಭಗಳಲ್ಲಿ ನಾವು ಕೂಡಲೇ ಸಂಪರ್ಕಿಸೋದು ಕೂಡ ಗಿರಿಶಂಕರ್ ಅವರನ್ನು. ಯಾಕಂತೇಳಿದ್ರೆ 24x7 ಅವರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಶಾಲೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಬಂದಾಗ ಅಥವಾ ಯಾವುದೇ ರೀತಿಯ ಒಂದು ಸಲಹೆಗಳು ಬೇಕಿದ್ರೂ ಕೂಡ ಅವರನ್ನು ನಾವು ಸಂಪರ್ಕಿಸ್ತೇವೆ. ಖಂಡಿತವಾಗಿ ಕೂಡ ನಿಮ್ಮ ಅಭಿಮಾನಕ್ಕೆ, ಈ ವಿದ್ಯಾಸಂಸ್ಥೆ ಮೇಲೆ ಇರುವ ಅಭಿಮಾನಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ಇನ್ನು ಮುಂದೆ ಶಬ್ದನುದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತೇಳಿ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸವಣೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಅಂತ ಶ್ರೀಮತಿ ಸುಂದರಿ ಮೇಡಮ್ ಅವರು ಮಾತನಾಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಪ್ರೌಢಶಾಲೆ ವಿಭಾಗದ ಪ್ರತಿಭಾ ದಿನಾಚರಣೆಯ ಇವತ್ತಿನ ಈ ಶುಭ ಸಂದರ್ಭದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸನ್ನರಾಗಿರುವ ಎಲ್ಲ ಅತಿಥಿ ಗಣ್ಯರೇ, ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಪ್ರಜ್ವಲಿಸಿ ಉದ್ಘಾಟನೆ ಮಾಡಿದಂಥ ಸೂರ್ಯನಾರಾಯಣ ಸರ್ ಅವರೇ, ಹಾಗೆ ಈ ಒಂದು 2 ವಿದ್ಯಾಸಂಸ್ಥೆಯ ಮುಖ್ಯಸ್ಥರೇ, ಶಿಕ್ಷಕ ವೃಂದದವರೇ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಪೋಷಕ ವೃಂದದವರೇ ಹಾಗೂ ವಿದ್ಯಾರ್ಥಿನಿಯರೇ, ಇವತ್ತಿನ ಈ ಕಾರ್ಯಕ್ರಮವು ಬೆಳಗಿಂದ ಇಷ್ಟರ ತನಕ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದೆ. ಇನ್ನು ಮುಂದಕ್ಕೆ ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶಿಸುವ ಸಮಯ ಈ ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿರುವುದರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ನಾನು ವಿನಂತಿಸುವುದಿಷ್ಟೇ, ನಮ್ಮ ಮಕ್ಕಳು ವರ್ಷಪೂರ್ತಿ ಶಾಲೆಯಲ್ಲಿ ದಿನಗಳನ್ನು ಕಳೆಯುವ ಸಮಯದಲ್ಲಿ ನಮ್ಮದು ಒಂದು ಪಾತ್ರ ಅತ್ಯವಶ್ಯಕ ಅಂತ ಹೇಳುವುದನ್ನು ನಾವು ಪೋಷಕರು ತಿಳ್ಕೊಳ್ಬೇಕಾಗಿದೆ. ಯಾಕೆಂತೇಳಿದರೆ ಮಕ್ಕಳಿಗೆ ಶಿಕ್ಷಣೇತರ ಚಟುವಟಿಕೆಗಳಲ್ಲಿ ಶಿಕ್ಷಕರು ಎಷ್ಟು ಅಗತ್ಯ ಕ್ರಮಗಳನ್ನು ವಹಿಸಿಕೊಂಡು ಅವರ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾರೋ ಅಷ್ಟೇ ಜವಾಬ್ದಾರಿಯು ಪೋಷಕರದ್ದು
ಹೆತ್ತವರದಾಗಿರುತ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯ ಮಕ್ಕಳ ಹೆತ್ತವರ ಸಂಖ್ಯೆ ಕಡಿಮೆ ಇರುವುದನ್ನು ಈ ಮೊದಲು ಗುರುತಿಸಿಕೊಂಡು ನಿಮ್ಮ ಮುಂದೆ ಹೇಳಿರುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಮ ಮಕ್ಕಳು ಅವರ ಪ್ರತಿಭೆಗಳನ್ನು ಪ್ರದರ್ಶಿಸಿ ಅವರು ಕಲಿತಂಥ ಆ ಶಿಕ್ಷಣದಲ್ಲಿ ಅವರೊಂದು ಅಭಿವೃದ್ಧಿಯಲ್ಲಿ ಅವರು ಯಾವ ರೀತಿ ಮುಂದುವರೆದಿದ್ದಾರೆ ಎಂಬುದರ ಬಗ್ಗೆ ಅವರು ಪಡ್ಕೊಂಡಂತಹ ಆ ಒಂದು ಬಹುಮಾನಗಳು ಅದನ್ನು ನೋಡುವಾಗಲೇ ನಮಗೆಲ್ಲರಿಗೂ ಮನಸ್ಸು ತುಂಬಿ ತುಳುಕುತ್ತಿತ್ತು. ಯಾಕಂತೇಳಿದರೆ ಇಲ್ಲಿಯ ಮಕ್ಕಳು ಉತ್ತಮ ಮುಂದಿನ ಸತ್ಪ್ರಜೆಗಳಾಗಬೇಕಾದ್ರೆ ಶಿಕ್ಷಕರ ಹಾಗೂ ಪೋಷಕರ ಪ್ರೋತ್ಸಾಹ ಅತ್ಯವಶ್ಯಕ. ಇನ್ನು ಮುಂದಿನ ಜೀವನದಲ್ಲಿ ಅವರು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾ ಕ್ಷೇತ್ರಗಳಲ್ಲಿ ಹಾಗೂ ನಮ್ಮ ಸಮಾಜಕ್ಕೆ ಬೇಕಾದಂಥ ಉತ್ತಮ ಕೊಡುಗೆ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಂದು ನಾಯಕತ್ವ ಗುಣಗಳು ತಮ್ಮ ಮಕ್ಕಳಲ್ಲಿ ಬೆಳೆಯಲಿ ಎಂಬ ಶುಭ ಹಾರೈಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಅಧ್ಯಕ್ಷ ನುಡಿಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯಸ್ಥರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸವಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಊರಿನ ಪ್ರಥಮ ಪ್ರಜೆಯಾಗಿ ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅಹಂಕಾರದ ಕಿಂಚಿತ್ತೂ ಅನುಭವ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ಸಕಾಲದಲ್ಲಿ ನಮ್ಮೊಡನೆಗೆ ಇಷ್ಟೊತ್ತು ತನಕ ಇದ್ದು ಕಾರ್ಯಕ್ರಮ ಶೂಟದ ನಿಮಗೆ ಆ ಸಂಸ್ಥೆಯ ಪರವಾಗಿ ಅಭಿನಂದನೆ ಅರ್ಪಿಸ್ತಾ ಇದ್ದೇನೆ. ಈ ಮೊದಲು ಒಂದು ನಮ್ಮ ತಾಲೂಕು ಮಟ್ಟದ ಟ್ರಿಪಲ್ ಜಂಪ್ ಸ್ಪರ್ಧೆಯಲ್ಲಿ ಕುಮಾರಿ ಅಶ್ವಿನಿ ತೃತೀಯ ಬಹುಮಾನ ಪಡ್ಕೊಂಡಿರ್ತಾಳೆ. ಮತ್ತೊಮ್ಮೆ ನಿನ್ನನ್ನು ನೆನಪಿಸಿಕೊಳ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ ಅಶ್ವಿನಿ. ಆಲ್ ದಿ ಬೆಸ್ಟ್ ಟು ಯು. ಈ ಒಂದು ಕಾರ್ಯಕ್ರಮದಲ್ಲಿ ನಿನಗೊಂದು ಬಾಯಿಯ ಅಭಿನಂದನೆ, ಆಶೀರ್ವಾದ ಅಭಿನಂದನೆ. ಗಿರಿಶಂಕರ್ ಸರ್, ಬ್ಯಾಂಕಿನ ಎಂತಹ ಇರುಳನ್ನು ಬೇಕಾದರೂ ದಾಟಬಹುದು ಕೈಯಲ್ಲಿ ಕಂದೀಲು ಹೊಂದಿದ್ದರೆ, ಅನೆ ಬರಹವನ್ನು ಕೈಯಾರೆ ಬರೆಯಬಹುದು ಎದೆಯಲ್ಲಿ ಅಕ್ಷರವಿದ್ದರೆ ಎಂಬ ಕವಿವಾಣಿಯ ಸ್ಮರಿಸುತ್ತಾ ಈಗ ತಮ್ಮ ಸವಿನುಡಿಗಳ ಮೂಲಕ ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗಣ್ಯರನ್ನು ವಂದಿಸಲು ಬರುತ್ತಿದ್ದಾರೆ ಶ್ರೀಮತಿ ಕವಿತಾ ಸಿ.ಕೆ, ಆಂಗ್ಲ ಭಾಷಾ ಶಿಕ್ಷಕರು. ಇದಾದ ಬಳಿಕ ಬ್ಯಾಂಕಿನವರು, ನಮ್ಮ ಇಲ್ಲಿ ಬ್ಯಾಂಕಿನವರೊಬ್ಬರು ಮಾಹಿತಿ ಕೊಡ್ಲಿಕ್ಕಿದ್ದಾರೆ ಬ್ಯಾಂಕಿನ ಬಗ್ಗೆ. ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಕೂಡ ಇಲ್ಲಿಂದ ಎದ್ದು ಹೋಗಬಾರ್ದು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕಿಗೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಅಲ್ಲಿ ಇತ್ಲಾಗೆಲ್ಲ ತಿರುಗಾಡ್ತಿರುವಂತ, ಆವರಣದ ಸುತ್ತ ತಿರುಗಾಡ್ತಿರುವಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಭಾಂಗಣದ ಹತ್ರ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯವಿಟ್ಟು ಬ್ಯಾಂಕಿನ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗದವರು ಬ್ಯಾಂಕಿನ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಿಕ್ಕಿದ್ದಾರೆ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯಗೊಳ್ಳಬೇಕು. ಇದೀಗ ನಾವು ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ. ಪ್ರಥಮವಾಗಿ ನಮ್ಮ ಸಂಸ್ಥೆಗಾಗಿ ದುಡಿದ ಮಹನೀಯರೆಲ್ಲರನ್ನು ಗೌರವದಿಂದ ನೆನೆಯುತ್ತಾ ಪ್ರತಿಭಾ ದಿನಾಚರಣೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಸವಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಸುಂದರಿಯವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಗಾಗಿ ಅವಿರತವಾಗಿ ದುಡಿದು ಇಂದಿಗೂ ಅದೇ ಅಭಿಮಾನದಿಂದ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿರುವ ಶ್ರೀ ಬಿ.ವಿ. ಸೂರ್ಯನಾರಾಯಣ, ನಿವೃತ್ತ ಪ್ರಾಂಶುಪಾಲರು ಸರ್, ತಮಗೆ ಕಾರ್ಯಕ್ರಮದ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳು. ಕಳೆದ ಕೆಲವು ದಿನಗಳಿಂದ ವಾರ್ಷಿಕೋತ್ಸವದ ತಯಾರಿಯಲ್ಲಿ ಕೈಜೋಡಿಸಿ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದ ಶ್ರೀ ಸುರೇಶ್ ರೈ ಸೂಡಿಮುಳ್ಳು, ಯುವಜನ ರಾಜ್ಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟದ ಅಧ್ಯಕ್ಷರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ಶ್ರೀ ಗಿರಿಶಂಕರ ಸುಲಾಯ, ಉಭಯ ಸಂಸ್ಥೆಗಳ ಕಾರ್ಯಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು. ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಆಡಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗ್ರಾಮ ಪಂಚಾಯತಿನ ಸದಸ್ಯರು ಶ್ರೀಮತಿ ರಾಜೀವಿ ಶೆಟ್ಟಿ, ಶ್ರೀ ಸತೀಶ್ ಬಲ್ಯಾಯ, ರಫೀಕ್ ರವರು, ಶ್ರೀಮತಿ ಚಂದ್ರಾವತಿ ಸುಣ್ಣಾಜೆ, ಶ್ರೀಮತಿ ಇಂದಿರಾ ಹಾಗೂ ಸರ್ವ ಸದಸ್ಯರಿಗೂ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿ ಇದೀಗ ತೆರಳಿರುವ ಶ್ರೀ PD ಗಂಗಾಧರ ರೈ ಕಾಲೇಜು ಕಟ್ಟಡ ಸಮಿತಿ ಸದಸ್ಯರು, ಶ್ರೀ ದಿನೇಶ್ ಮೆದು APMCಯ ಮಾಜಿ ಅಧ್ಯಕ್ಷರು, ಶ್ರೀ ರಾಕೇಶ್ ರೈ ಕೆಡಂಜಿ ಹಿರಿಯ ವಿದ್ಯಾರ್ಥಿಗಳು ಮತ್ತು ಉಭಯ ಸಂಸ್ಥೆಗಳ ಅಭಿವೃದ್ಧಿ ಸಮಿತಿಯ ಗೌರವ ಸದಸ್ಯರು, ಇನ್ನೋರ್ವ ಅತಿಥಿ ಶ್ರೀ ಮಹೇಶ್ ಕೆ ನ್ಯಾಯವಾದಿಗಳು, ನಮ್ಮ ನೆರೆಯ ಶಾಲೆಯ ಮುಖ್ಯ ಗುರುಗಳು ಶ್ರೀ ನಿಂಗರಾಜ್ ಸರ್, ಸವಣೂರು CA ಬ್ಯಾಂಕಿನ ಉಪಾಧ್ಯಕ್ಷರು ಶ್ರೀ ಚೇತನ್ ಕೋಡಿಬೈಲ್, ಇವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀ ಜಯಂತ್ ವೈ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಪುತ್ತೂರು ಜಿಡೆಕಲ್ಲು ಮಹಿಳಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಶ್ರೀಮತಿ ಶೋಭಾ ಮೇಡಂ ಪ್ರೀತಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ನೆರೆಯ ಮಂಜುನಾಥ ನಗರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಶ್ರೀ ಶಿವಕುಮಾರ್ ಸರ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ SDMC ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ, ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ, ನಮ್ಮೆಲ್ಲ ಪ್ರೀತಿಯ ಪೋಷಕರಿಗೂ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸವಣೂರು ಯುವಕ ಮಂಡಲ, ಯುವತಿ ಮಂಡಲ ಹಾಗೂ ವಿವಿಧ ಸ್ವಸಹಾಯ ಸಂಘಗಳ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ದತ್ತಿನಿಧಿ ದಾನಿಗಳಿಗೂ, ಬಹುಮಾನದ ಪ್ರಾಯೋಜಕರಿಗೂ ಹಾಗೂ ಕಾರ್ಯಕ್ರಮದ ಆಯೋಜನೆಗೆ ಧನ ಸಹಾಯವನ್ನಿತ್ತ ಶ್ರೀ ಕೃಷ್ಣಕುಮಾರ್ ರೈ ಕಾಲೇಜು ಕಟ್ಟಡ ಸಮಿತಿಯ ಅಧ್ಯಕ್ಷರು, ಅಬ್ದುಲ್ ರಫೀಕ್ ಗ್ರಾಮ ಪಂಚಾಯತ್ ಸದಸ್ಯರು, ಶ್ರೀಮತಿ ಹೇಮಾ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು, ಶ್ರೀ ರಾಕೇಶ್ ರೈ ಕೆಡಂಜಿ, ಶ್ರೀ ಚೇತನ್ ಕೋಡಿಬೈಲು CA ಬ್ಯಾಂಕ್ ಉಪಾಧ್ಯಕ್ಷರು, ಶ್ರೀ ಮಹೇಶ್ ವಕೀಲರು, ಶ್ರೀ ಕೀರ್ತನ್ ಕೋಡಿಬೈಲು ಹಾಗೂ ಇಂದಿನ ಊಟ ಉಪಹಾರದ ವ್ಯವಸ್ಥೆಗೆ 50 kg ಅಕ್ಕಿಯನ್ನು ನೀಡಿರುವ ಶ್ರೀ ಸುರೇಶ್ ರೈ ಸೂಡಿಮುಳ್ಳು, ಊಟ ಉಪಹಾರ ಸಿದ್ಧಗೊಳಿಸುತ್ತಿರುವ ಶ್ರೀ ವಸಂತಗೌಡ ಚಾಪಳ್ಳ ತಂಡಕ್ಕೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಧ್ವನಿವರ್ಧಕ ವ್ಯವಸ್ಥೆ ಮಾಡಿದ ಶ್ರೀ ದಿವಾಕರ ಬಸ್ತಿ, ಸುಂದರವಾದ ಶಾಮಿಯಾನ ವ್ಯವಸ್ಥೆ ಮಾಡಿದ ಶ್ರೀ ಸುರೇಶ್ ರೈ ಸೂಡಿಮುಳ್ಳು ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳಿಗೆ ಹಾಗೂ ಪತ್ರಿಕಾ ವರದಿಗಾರರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. CA ಬ್ಯಾಂಕ್ನ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜಿಸಲು ಹಲವಾರು ದಿನಗಳಿಂದ ಶ್ರಮಿಸುತ್ತಿರುವ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕ ವೃಂದ, ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ, ಪ್ರಶಿಕ್ಷಣಾರ್ಥಿಗಳು, ಅಕ್ಷರ ದಾಸೋಹ ಸಿಬ್ಬಂದಿಗಳು, ವಿದ್ಯಾರ್ಥಿ ಪ್ರತಿನಿಧಿಗಳಿಗೂ ಹಾಗೂ ಉಭಯ ಸಂಸ್ಥೆಗಳ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಬೆಳ್ಳಾರೆ ಆರಕ್ಷಕ ಠಾಣೆಯ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ನಮ್ಮ ಸವಣೂರು ಶಾಖೆಯ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ವರ್ಗದವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬ DVಜಿಯವರ ಕಗ್ಗದೊಂದಿಗೆ ನನ್ನ ಧನ್ಯವಾದ ಸಮರ್ಪಣಾ ಕಾರ್ಯವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರನ್ನು ವಂದಿಸಿದ ಮೇಡಂ ತಮಗೆ ತುಂಬು ಹೃದಯದ ವಂದನೆಗಳು. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು, ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ, ಕಣ್ಣೆದುರು ಇರುವ ಈ ಕ್ಷಣದಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ ಎಂದು ಹೇಳುತ್ತಾ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ತೆರವುಗೊಳಿಸುತ್ತಿದ್ದೇವೆ.
ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಸಭಾಂಗಣದಲ್ಲೇ ಇರಬೇಕು ಅಂತೇಳಿ ವಿನಂತಿಸ್ಕೊಳ್ತಿದ್ದೇವೆ. ಕೇವಲ 10 ನಿಮಿಷಗಳ ಕಾಲ ನಮ್ಮ ಸವಣೂರಿನ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಮತ್ತು ಸಿಬ್ಬಂದಿ ವರ್ಗದವರು ಬ್ಯಾಂಕಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ದಯವಿಟ್ಟು ವೇದಿಕೆ ನಿಮಗೆ. ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಕೂಡ ಪ್ರಸಾರ ಮಾಡ್ತಿರುವಂಥ ಸುದ್ದಿ ಮಾಧ್ಯಮ ಸಂಸ್ಥೆ ಇವರಿಗೂ ಕೂಡ ನಾವು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮ್ಯಾನೇಜರ್ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ನಿಮಗಾಗಿ ಸರ್. ರಘುನಾಥ್ ರೆಡ್ಡಿ ಅವರು ಬ್ಯಾಂಕಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಬಹುಶಃ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಅಗತ್ಯವಾದಂಥ ಒಂದು ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಕೂಡ ತದೇಕ ಚಿತ್ತದಿಂದ ಅವರು ಕೊಡುವಂಥ ಮಾಹಿತಿಯನ್ನು ತಿಳ್ಕೊಂಡು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈಗ ನಮಗೆ ಈ ಡಿಸೆಂಬರ್ ಮಂತಲ್ಲಿ ಒಂದು ಕ್ಯಾಂಪೇನ್ ನಡೀತಾ ಇದೆ. ಅಕೌಂಟ್ ಓಪನಿಂಗ್ ಮತ್ತು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಕ್ಯಾಂಪೇನ್ ನಡೀತಾ ಇದೆ. ಸೊ ನಮಗೆ ಡಿಫರೆಂಟ್ ಪ್ರಾಡಕ್ಟ್ಸ್ ಉಂಟು. ಅಂದರೆ ಅಕೌಂಟ್ ಓಪನಿಂಗಲ್ಲಿ ಕೆಲವು ಝೀರೋ ಬ್ಯಾಲೆನ್ಸ್ ಅಕೌಂಟ್ಸ್ ಓಪನ್ ಮಾಡ್ಬೋದು ಮತ್ತು ಸ್ಟೂಡೆಂಟ್ ಅಕೌಂಟ್ಸ್ ಓಪನ್ ಮಾಡ್ಬೋದು. ಮತ್ತು ವಿಮೆನ್ಗೋಸ್ಕರ ಏಂಜಲ್ ಅಕೌಂಟ್ಸ್ ಅಂತ ಕೆಲವು ಪ್ರಾಡಕ್ಟ್ಸ್ ಫೀಚರ್ಸ್ ಉಂಟು. ಅದರಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟು ಕೆಲವರಿಗೆ ಯೂಸ್ ಆಗ್ತದೆ. ಯಾಕಂದರೆ ಕೆಲವು ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅದರಲ್ಲಿ ಅಕೌಂಟಲ್ಲಿ. ಸೊ ಹಾಗಾಗಿ ಅದರಲ್ಲಿ ನೀವು ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು 2 ಫೋಟೋ ತಂದು ಕೊಟ್ಟರೆ ಅಕೌಂಟು ಓಪನ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇನ್ನು ಆಸ್ಪೈರ್ ಅಕೌಂಟ್ ಅಂತ ಒಂದು ಪ್ರಾಡಕ್ಟ್ ಉಂಟು. ಅದೇನೆಂದರೆ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗ್ತದೆ. 18 ಇಯರ್ಸ್ ಎಬೋವ್ ಇದ್ದವರಿಗೆ ಇದು ಯೂಸ್ ಆಗ್ತದೆ. ಅಂದರೆ ಏನಂದರೆ ಇದರಲ್ಲಿ ಬೆನಿಫಿಟ್ ಏನಂದರೆ ನಿಮಗೆ ಫ್ಯೂಚರಲ್ಲಿ ಯಾವುದಾದ್ರೂ ಲೋನ್ ತೆಗಿಬೇಕಂದ್ರೆ ಅದರಲ್ಲಿ ಸ್ವಲ್ಪ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತದೆ. ಮತ್ತು ಚೆಕ್ ಬುಕ್ ಫೆಸಿಲಿಟಿ ಅದರಲ್ಲಿ ಕೂಡ ಸ್ವಲ್ಪ ಕನ್ಸೆಷನ್ ಇರ್ತದೆ. ಲಾಕರ್ ಯೂಸ್ ಮಾಡುವಾಗ ನಿಮಗೆ ಕನ್ಸೆಷನ್ ಇರ್ತದೆ. ಮತ್ತು ನೆಫ್ಟ್ RTGS ಚಾರ್ಜಸ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಇದು ಏನಂದರೆ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಅವಶ್ಯಕತೆ ಏನಿಲ್ಲ. ಬಟ್ ತುಂಬ ಫೀಚರ್ಸ್ ಇದೆ ಇದರಲ್ಲಿ. ಲೋನಲ್ಲಿ ನಿಮಗೆ ಕನ್ಸೆಷನಲ್ ರೇಟ್ ಆಫ್ ಇಂಟ್ರೆಸ್ಟ್ ಫ್ಯೂಚರಲ್ಲಿ ಯೂಸ್ ಆಗ್ತದೆ ನಿಮಗೆ. ಅದೊಂದು ಒಳ್ಳೆ ಪ್ರಾಡಕ್ಟ್ ಉಂಟು ನಿಮಗೆ. ಸೊ ಇದು ಸ್ಟೂಡೆಂಟ್ಸ್ಗೆ ಒಳ್ಳೆ ಬೆನಿಫಿಟ್. ಮತ್ತು ಇನ್ನೊಂದು ಏನಂದರೆ ಕೆನರಾ ಏಂಜಲ್ ಅಕೌಂಟ್ ಅಂತ ಒಂದು ಉಂಟು. ಏಂಜಲ್ ಅಕೌಂಟ್ ಅಂದರೆ ವಿಮೆನ್ ಬೆನಿಫಿಷರೀಸ್ಗೆ ಇದು ಯೂಸ್ ಆಗ್ತದೆ. 18 ಇಯರ್ಸಿಂದ 70 ಇಯರ್ಸ್ ತನಕ ಇದ್ದವರೆಗೆ ಇದು ಏಂಜಲ್ ಅಕೌಂಟು ಓಪನ್ ಮಾಡ್ಬೋದು. ಅದರಲ್ಲಿ 3 ಟೈಪ್ಸ್ ಅಕೌಂಟ್ಸ್ ಉಂಟು. ಒಂದೇನೆಂದರೆ ನಿಮಗೆ 5,000 ಮೇಂಟೈನ್ ಮಾಡೋ ಅಕೌಂಟ್ ಒಂದುಂಟು, ಮತ್ತೊಂದು 30,000 ಮೇಂಟೈನ್ ಮಾಡೋ ಅಕೌಂಟ್ ಒಂದುಂಟು, ಇನ್ನೊಂದು 1 lakh ಮೇಂಟೈನ್ ಮಾಡೋ ಅಕೌಂಟ್ ಒಂದುಂಟು. ಅದರಲ್ಲಿ ಏನಂದರೆ 5,000 ಮೇಂಟೈನ್ ಮಾಡಿದರೆ ನಿಮಗೆ ಇನ್ಶೂರೆನ್ಸ್ 3 lakhs ತನಕ ಸಿಗ್ತದೆ. ಕ್ಯಾನ್ಸರ್ ಮೇಯ್ನ್ಲಿ ಇದು ಕ್ಯಾನ್ಸರ್ ಇನ್ಶೂರೆನ್ಸ್ ಥರ ಒಂದು ಕ್ಯಾನ್ಸರ್ ಇನ್ಶೂರೆನ್ಸ್ಗೆ ಒಂದು ಪ್ರೊಟೆಕ್ಷನ್ ಉಂಟು. ಮತ್ತೊಂದು ಪರ್ಸನಲ್ ಆಕ್ಸಿಡೆಂಟ್ ಉಂಟು, ಮತ್ತೊಂದು ಏರ್ ಆಕ್ಸಿಡೆಂಟ್ ಉಂಟು, ಯಾವುದಾದ್ರೂ ಬ್ಯಾಗೇಜು ಇನ್ಶೂರೆನ್ಸ್ ಕೂಡ, ಬ್ಯಾಗೇಜ್ ಏನಾದರೂ ಲಾಸ್ ಆಗಿದ್ದರೆ ಕೂಡ ಇನ್ಶೂರೆನ್ಸ್ ಉಂಟು. ಸೊ ಹಾಗಾಗಿ 3 ಪ್ರಾಡಕ್ಟ್ಸ್ ಉಂಟು. ನಿಮಗೆ ಯಾವುದು ಬೆನಿಫಿಟ್ ಆಗ್ತದೆ ಅಂತ ನೀವು ಯೋಚನೆ ಮಾಡಿಕೊಂಡು ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ನಿಮಗೆ ಸಿಕ್ಕುದು 26 lakhs ಇನ್ಶೂರೆನ್ಸ್ ಸಿಗ್ತದೆ. ಅಂದರೆ ಎಲ್ಲ ಸೇರಿಕೊಂಡು ಕ್ಯಾನ್ಸರ್ ಇನ್ಶೂರೆನ್ಸ್ ಆಗಲಿ, ಮತ್ತು ಆಕ್ಸಿಡೆಂಟ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಲಿ, ಮತ್ತು ಇದು ನಿಮ್ಮ ಸ್ಪೌಸ್ ಅಂದರೆ ಹಸ್ಬೆಂಡ್ ಆಗಲಿ ವೈಫ್ ಆಗಲಿ ಯಾರಿಗಾದರೂ ಕೂಡ ಇನ್ಶೂರೆನ್ಸ್ ಸಿಗ್ತದೆ. ಪರ್ಸನಲ್ ಆಕ್ಸಿಡೆಂಟ್ ಆಗಲಿ, ಏರ್ ಆಕ್ಸಿಡೆಂಟ್ ಅಂದರೆ ಫ್ಲೈಟಲ್ಲಿ ಹೋಗುವಾಗ ಏನಾದರೂ ಆಕ್ಸಿಡೆಂಟ್ ಆಗಿದ್ದರೆ ಸಿಗ್ಬೋದು. ಮತ್ತೊಂದು ಕ್ಯಾನ್ಸರ್ ಇನ್ಶೂರೆನ್ಸ್. ಸೊ ಇದು ಮ್ಯಾಕ್ಸಿಮಮ್ ನಿಮಗೆ ಇನ್ಶೂರೆನ್ಸ್ ಸಿಕ್ಕುದು 26 lakhs ಇನ್ಶೂರೆನ್ಸ್ ಸಿಗ್ತದೆ. ಅದು ಯಾವಾಗ ಸಿಗ್ತದೆ ಅಂದರೆ ನಿಮಗೆ 1 lakh ಬ್ಯಾಲೆನ್ಸ್ ಮೇಂಟೈನ್ ಮಾಡುವಾಗ ಅದು 26 lakhs ಸಿಗ್ತದೆ. ಮಂತ್ಲಿ ಮೇಂಟೈನ್ ಮಾಡುವ ಅವಶ್ಯಕತೆ ಏನಿಲ್ಲ. ಬ್ಯಾಲೆನ್ಸ್ 3 months ಒಳಗಡೆ ನೀವು ಅಷ್ಟು ಟ್ರಾನ್ಸಾಕ್ಷನ್ ಇದ್ದರೆ ಸಾಕು, ಬ್ಯಾಲೆನ್ಸ್ ಅಷ್ಟು ಮೇಂಟೈನ್ ಮಾಡಿದರೆ ಸಾಕು. 5,000 ಒಂದು, 30,000 ಒಂದು, 1 lakh ಒಂದು, 3 types ಆಫ್ ಪ್ರಾಡಕ್ಟ್ಸ್ ಉಂಟು ನಿಮಗೆ ಏಂಜಲಲ್ಲಿ. ಸೊ ಅದು ನಿಮಗೆ ಯಾವುದು ಯೂಸ್ ಆಗ್ತದೆ ಅಂತ ನೀವು ನೋಡಿಕೊಂಡು ಓಪನ್ ಮಾಡ್ಬೋದು. ಬಟ್ ಮಂತ್ಲಿ ಮೇಂಟೈನ್ ಮಾಡುವ ಅವಶ್ಯಕತೆ ಏನಿಲ್ಲ. 3 months ಒಳಗಡೆ ನೀವು ಅಷ್ಟೇ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದರೆ ಸಾಕಾಗ್ತದೆ. ಮತ್ತು ಇದ್ದ ಅಕೌಂಟ್ಗೆ ಏಂಜಲ್ ಅಕೌಂಟ್ ಕನ್ವರ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಉಂಟು. ಆದರೆ ಸ್ವಲ್ಪ ಅದು ಲೇಟ್ ಆಗ್ಬೋದು, ಅಂದರೆ 1 or 2 months. ಯಾಕಂದರೆ ನಾವು ಬ್ರ್ಯಾಂಚಿಂದ ನಮ್ಮ ಪುತ್ತೂರು ರೀಜನಲ್ ಆಫೀಸ್ ಕಳಿಸ್ತೀವಿ, ಮತ್ತು ಅವರು ಅಲ್ಲಿಂದ ಹೆಡ್ ಆಫೀಸ್ ಕಳಿಸ್ತಾರೆ. ಅದು ಸ್ವಲ್ಪ ಒಂದು 1.5 months ಆಗ್ಬೋದು. ಅದಕ್ಕಿಂತ ಒಳ್ಳೆಯದು ನೀವು ಹೊಸ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಬೆನಿಫಿಟ್ ಬೇಗ ಇದಾಗ್ತದೆ, ಯೂಸ್ ಆಗ್ತದೆ ನಿಮಗೆ.
ಸೊ ಅದು ಏಂಜಲ್ ಅಕೌಂಟ್ ತುಂಬ ಜನ ಓಪನ್ ಮಾಡಿದರು, ಅದು ನಿಮಗೆ ಕೂಡ ಯೂಸ್ ಆಗ್ತದೆ. ಸೊ ನಾವು ಡೈಲಿ ಓಪನ್ ಮಾಡ್ತಾ ಇದ್ದೀವಿ. ನೀವು ಯಾವಾಗ ಬಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, 2 ಫೋಟೋ ತಂದು ಕೊಟ್ಟರೆ ಸಾಕಾಗ್ತದೆ. ಅಕೌಂಟ್ 10 ಮಿನಿಟ್ಸಲ್ಲಿ ಓಪನ್ ಆಗ್ತದೆ. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಮತ್ತು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಮತ್ತೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, 2 ಗವರ್ನಮೆಂಟ್ ಸ್ಕೀಮ್ಸ್ ಉಂಟು. ಅದೇನೆಂದರೆ ನಿಮಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ 20 ರೂಪೀಸ್ ಪ್ರೀಮಿಯಂ ವರ್ಷಕ್ಕೊಮ್ಮೆ ಕಟ್ಟಾಗ್ತದೆ. ಮತ್ತೊಂದು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ 436 ರೂಪೀಸ್ ವರ್ಷಕ್ಕೊಮ್ಮೆ ಕಟ್ಟಾಗ್ತದೆ. ಸೊ ಇದೇನೆಂದರೆ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಆಕ್ಸಿಡೆಂಟ್ ಆಗಿ ಏನಾದರೂ ಡೆತ್ ಆದರೆ ನಾಮಿನಿಗೆ ಅಮೌಂಟ್ ಸಿಗ್ತದೆ. 436 ರೂಪೀಸ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಲಿ, ಯಾವುದೇ ಡೆತ್ ಆಗಲಿ, ಅದರಲ್ಲಿ ಇನ್ಶೂರೆನ್ಸ್ ಸಿಗ್ತದೆ 2 lakh ರೂಪೀಸ್. ಸೊ ಅದು ನಾಮಿನಿಗೆ ಅಮೌಂಟ್ ಸಿಗ್ತದೆ. ಸೊ ಇದು 2 ಪ್ರಾಡಕ್ಟ್ಸ್ ಗವರ್ನಮೆಂಟ್ ಪ್ರಾಡಕ್ಟ್ಸ್. ಸೊ ನಿಮಗೆ ಅಕೌಂಟ್ ಇದ್ದವರು ಎಲ್ಲ ಇದು ಓಪನ್ ಮಾಡ್ಬೋದು. 18 to 50 years ಏಜ್ ಇದ್ದವರಿಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಪ್ಲೈ ಆಗ್ತದೆ. ಅಂದರೆ 436 ರೂಪೀಸ್ ಪ್ರೀಮಿಯಂ, 20 ರೂಪಾಯಿದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಅದು 18 to 70 years ಇದ್ದವರಿಗೆ ಅಪ್ಲೈ ಆಗ್ತದೆ. ಸೊ ಹಾಗಾಗಿ ಇದು ತುಂಬ ಒಳ್ಳೆ ಬೆನಿಫಿಟ್ ನಿಮಗೆ, ಯಾಕಂದರೆ ಗವರ್ನಮೆಂಟಿಂದ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ ಏನಾದರೂ ತೊಂದರೆ ಆಗಿದರೆ. ಸೊ ಅಷ್ಟೇ ನಾನು ಹೇಳೋದು. ನೀವು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು ಸರ್. ಈಗ ಆಕ್ಸಿಡೆಂಟಲ್ ಬೆನಿಫಿಟ್ ಅಂತ ಹೇಳಿದ್ರೆ 2 ಕೂಡ, ಹೌದು. ಅಂದರೆ ಯಾವ ಉತ್ತರದಲ್ಲಿ ಈಗ 2ರಲ್ಲಿ ಯಾವ್ದು ಬೆಸ್ಟ್ ಅಂತ ಕೇಳ್ತಾರೆ ನೋಡಿ. ಅಂದರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಎಕ್ಸೆಪ್ಟ್ ಸೂಸೈಡ್ ಎಲ್ಲ ಡೆತ್ ಕವರ್ ಆಗ್ತದೆ. ಆಕ್ಸಿಡೆಂಟಲ್ ಅಂದರೆ ನಿಮಗೆ 20 ರೂಪೀಸ್ ಮಾತ್ರ, 20 ರೂಪೀಸ್ ಪ್ರೀಮಿಯಂ ವರ್ಷಕ್ಕೊಮ್ಮೆ ಕಟ್ಟಾಗ್ತದೆ. ನೀವು 436 ತೆಗೆದಿದ್ರೆ ಯಾವುದೇ ಡೆತ್ ಆಗಲಿ, ಅಂದರೆ ರೋಡ್ ಮೇಲೆ ಹೋಗುವಾಗ ಏನಾದರೂ ಆಕ್ಸಿಡೆಂಟ್ ಆಗಲಿ, ಯಾವುದೇ ನಾರ್ಮಲ್ ಡೆತ್ ಆಗಲಿ, ಯಾವುದೇ 436 ಮಾಡಿದರೆ ನಿಮಗೆ 2 types ಆಫ್ ಬೆನಿಫಿಟ್ಸ್ ಸಿಗ್ತದೆ. 20 ರೂಪೀಸ್ ಅಂದರೆ ಓನ್ಲಿ ಆಕ್ಸಿಡೆಂಟ್. ಸರ್, ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ಗೆ ಲೋನ್ ಇದೆಯಾ? ಲೋನ್ ಉಂಟು ಸರ್. ಅಲ್ಲ, ನಾನು ತಿಳ್ಕೊಂಡಾಗೆ ಹೈಯರ್ ಎಜುಕೇಷನ್ಗೆ ಲೋನಿಗೆ ಕೇಳಲಿಕ್ಕೆ ಒಬ್ಬ ಬಡವ ಬಂದರೆ ಅವರಿಗೆ ಜಾಗ ಬೇಕು. ಅಂದರೆ ಅಪ್ ಟು 4 lakhs ನಿಮಗೆ ಗ್ಯಾರಂಟರ್ ಯಾರೂ ಬೇಕಾಗಿಲ್ಲ. ಅದು 3 types ಉಂಟು. ಅಪ್ ಟು 4 lakhs ನೋ ನೀಡ್ ಆಫ್ ಗ್ಯಾರಂಟಿ. ಮತ್ತು 4 to 7.5 lakhs, 4 lakhs-ಇಂದ 7.5 lakhs ಗ್ಯಾರಂಟಿ ಬೇಕಾಗ್ತದೆ. ಮತ್ತು 7.5 lakhs-ಇಂದ ಕಂಪಲ್ಸರಿ ಲ್ಯಾಂಡ್, ಜಾಗದು ಇದು ಕೊಲ್ಯಾಟ್ರಲ್ ಥರ ಕೊಡಬೇಕು. ಸೊ ಕೊಲ್ಯಾಟ್ರಲ್ ಯಾವಾಗ ಬೇಕಂದ್ರೆ 7.5 lakhs-ಇಂದ ಜಾಸ್ತಿ ಲೋನ್ ಬೇಕಿದ್ರೆ, ಈಗ 4 ಲಕ್ಷ ತನಕ ನಿಮಗೆ 4 ಲಕ್ಷ ತನಕ ಅದು ಮೆರಿಟ್ ಕೋಟಾ, ಮತ್ತು ಅವರಿಗೆ ಇಂಟರಲ್ಲಿ 50% ಪ್ಲಸ್ ಮಾರ್ಕ್ಸ್, 60% ಪ್ಲಸ್ ಮಾರ್ಕ್ಸ್ ಇದ್ದರೆ ಗ್ಯಾರಂಟರ್ ಯಾರೂ ಬೇಕಾಗಿಲ್ಲ. 4 lakhs-ಗಿಂತ ಜಾಸ್ತಿ ಅಂದರೆ ಗ್ಯಾರಂಟರ್ ಬೇಕಾಗ್ತದೆ. ಈ ವಿದ್ಯಾರ್ಥಿಗಳು ಅದು ಯಾವಾಗ ಕಟ್ಟಲಿಕ್ಕೆ? ಮತ್ತೆ ಈಗ 4 ಲಕ್ಷ ತಗೊಂಡಂಥ ವಿದ್ಯಾರ್ಥಿ ಈಗ ಏನೋ ಎಜುಕೇಷನ್ಗೆ ಹೋಗ್ತಾನೆ, ಯಾವಾಗ ಕಟ್ಟಲಿಕ್ಕೆ? ಯಾವಾಗಿಂದ ಅದು ಕೋರ್ಸ್ ಪೀರಿಯಡ್ ಪ್ಲಸ್ 1 year. ಕೋರ್ಸ್ ಈಗ ಎಕ್ಸಾಂಪಲ್ 4 years, ಕೋರ್ಸ್ ಪೀರಿಯಡ್ ಪ್ಲಸ್ 1 year, ಅದು ಅಷ್ಟು ತನಕ ನೀವು ಕಟ್ಟಲಿಕ್ಕೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಹಾಸ್ಟೆಲ್ಗೆ ಸಿಗ್ತದೆ ಸರ್? ಹಾಸ್ಟೆಲ್ ಫೆಸಿಲಿಟಿ ಕೆಲವು ಎಕ್ಸಾಮ್ಷನ್ ಇದೆ ಸರ್. ಹಾಸ್ಟೆಲ್ ಫೀಸ್ ಮತ್ತು ವ್ಯಾನ್ ಫೀಸ್ ಇದೆಲ್ಲ ಸ್ವಲ್ಪ ಎಕ್ಸಾಮ್ಷನ್ ಇದೆ. ಮತ್ತು IIT ಇದರಲ್ಲಿ ಹೋಗುವವರಿಗೆ ಸ್ವಲ್ಪ ಕನ್ಸೆಷನ್ ಇರ್ತದೆ. ಹಾಗೆ ದಯವಿಟ್ಟು ಯಾರಿಗಾದ್ರೂ ಡೌಟ್ಸ್ ಏನಾದಿದ್ರೆ ಕೇಳ್ಬೋದು. ಕೆನರಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದವರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಮಾಡಿದವರು ಎಷ್ಟು ಜನ ಇದ್ದೀರಿ? ಕೆನರಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದವರು ಎಷ್ಟು ಜನ ಇದ್ದೀರಿ? ಮಾಡದೇ ಇರೋರು ಎಷ್ಟು ಮಂದಿ ಇದ್ದೀರಿ? ಕೆನರಾ ಬ್ಯಾಂಕ್ ಅಕೌಂಟ್ ಇನ್ನೂ ಕೂಡ ಓಪನ್ ಮಾಡದೇ ಇರೋರು ಎಷ್ಟು ಮಂದಿ ಇದ್ದೀರಿ? ಓಕೆ, ಆದಷ್ಟು ಬೇಗ ಕೆನರಾ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ. ಖಂಡಿತವಾಗಿ ಕೂಡ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಸದುಪಯೋಗ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್, ತಮ್ಮ ಶಾಖೆಯಿಂದ ನಮ್ಮ ಸಂಸ್ಥೆಗೆ, ಶಾಲೆಗಳಿಗೆ ಏನಾದರೂ ಕೊಡುಗೆ ಇದೆ ಸರ್? CSR ಫಂಡಿಂದ? CSR ಫಂಡ್ ಆಲ್ರೆಡಿ ರಿಕ್ವೆಸ್ಟ್ ಕಳಿಸಿದ್ದೀವಿ ಸರ್. ಪಂಚಾಯತಿಂದ ಒಂದು ರಿಕ್ವೆಸ್ಟ್ ಬಂದಿದೆ, ಆಲ್ರೆಡಿ ನಾವು ಇಲ್ಲಿಂದ ಕಳಿಸಿದ್ದೀವಿ. ಬಟ್ ಆ್ಯಕ್ಚುಲಿ ಏನಂದರೆ ಏಪ್ರಿಲ್ ಮೇ ಮಂತಲ್ಲಿ ಸ್ಯಾಂಕ್ಷನ್ ಆಗ್ತದೆ. ಏಪ್ರಿಲ್ ಮೇ ಮಂತಲ್ಲಿ ಈಗ ಕಳಿಸಿದ್ರು ಕೂಡ ಅವರು ಆ್ಯಕ್ಚುಲಿ ಆಲ್ರೆಡಿ 2 crores ಎಷ್ಟು ಪೆಂಡಿಂಗ್ ಇತ್ತು ಅಲ್ಲಿ ಸ್ಯಾಂಕ್ಷನ್ ಮಾಡಲಿಕ್ಕೆ. ಸೊ ನಮ್ಮದು ಕೂಡ ಕಳಿಸಿದ್ವಿ. ಮೋಸ್ಟ್ಲಿ ಏಪ್ರಿಲ್ ಮೇ ಮಂತಲ್ಲಿ ಗೊತ್ತಾಗ್ತದೆ ಸರ್ ನಾವು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಬ್ಯಾಂಕಿನ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನೀಡಿದಂತಹ ಶ್ರೀಯುತ ರಘುನಾಥ್ ರೆಡ್ಡಿ ಇವರಿಗೆ ನಾವು ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಉಪಸ್ಥಿರುವಂಥ ಎಲ್ಲ ಸಿಬ್ಬಂದಿ ವರ್ಗ, ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಊಟದ ನಂತರ 2 ಗಂಟೆಗೆ ಇಲ್ಲಿ ಹಾಜರಾಗಬೇಕು. 2 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆತ್ಮೀಯರೇ, ಬೆಳಗಿಂದ ನಡೆದಂತಹ ಈ ಒಂದು ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ರಾಜೀವ್ ಶೆಟ್ಟಿ ಅವರಿಗೆ, ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ, ಕುಮಾರಿ ದಿವ್ಯಾ ಮೇಡಮ್ ಅವರಿಗೆ ಮತ್ತು ಕಿಶನ್ ಸರ್ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು. ಆತ್ಮೀಯ ಎಲ್ಲ ಪೋಷಕ ಬಂಧುಗಳ ವಿದ್ಯಾರ್ಥಿಗಳೇ, ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಬಹಳ ಶಿಸ್ತುಬದ್ಧವಾಗಿ ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರಿಗೆ 8ನೇ ತರಗತಿ ವಿಭಾಗದಲ್ಲಿ ಅಲ್ಲಿ ಭೋಜನದ ವ್ಯವಸ್ಥೆ ಇದೆ. ನಮ್ಮ ಶಿಕ್ಷಕರಿಗೆ, ಉಪನ್ಯಾಸಕರಿಗೆ, ಅದೇ ರೀತಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಭೋಜನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಆತಿಥ್ಯ ವಿದ್ಯಾಸಂಸ್ಥೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು, ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ, ಪೋಷಕರಿದ್ದಾರೆ, ಕ್ರೀಡಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ಊರ ಮಹನೀಯರು ತಾವುಗಳಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ, ಈ 2 ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ತಾವೆಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಒಂದು ಗಮನಿಸಿಕೊಳ್ಬೇಕು, ಅಲ್ಲಿ ಈ ವರ್ಷ ನಮ್ಮ MLC ಸನ್ಮಾನ್ಯ ಭೋಜೇಗೌಡ ಇವರ ಅನುದಾನದಿಂದ ಈಗಾಗಲೇ ಬಹಳ ಸುಂದರವಾದಂತಹ ಈ ಒಂದು ಬಣ್ಣವನ್ನು ಪೇಂಟಿಂಗ್ ಮಾಡಿದ್ದೇವೆ. ಮಕ್ಕಳು ದಯವಿಟ್ಟು ಗಮನಿಸಿಕೊಳ್ಬೇಕು. ನಿಮ್ಮ ಬಹಳ ಶಿಸ್ತುಬದ್ಧ ರೀತಿಯಲ್ಲಿ ತಾವುಗಳೆಲ್ಲ ಕೂಡ ವ್ಯವಹರಿಸಬೇಕು. ಪೇಂಟಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಅಲ್ಲಿ ಪೇಂಟಿಂಗ್ಸ್ ನಿನ್ನೆ ಮೊನ್ನೆ ತಾನೇ ನಡೆದಿರುವಂಥದ್ದು. ಆ ಪೇಂಟನ್ನು ಹಾಳು ಮಾಡಬೇಡಿ, ತುಳಿಬೇಡಿ ಕಾಲನ್ನು, ದಯವಿಟ್ಟು ಗಮನಿಸಿಕೊಳ್ಬೇಕು. ಅನ್ಯಥಾ ಯಾರೂ ಕೂಡ ಯಾವುದೇ ಕ್ಲಾಸ್ ರೂಮಿಗೆ ತೆರಳುವಂಥ ಅಗತ್ಯ ಇಲ್ಲ. ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಯಾರೂ ಕೂಡ ಯಾವುದೇ ಕ್ಲಾಸ್ ರೂಮ್ಗಳಿಗೆ ತೆರಳಬಾರದು. ನಿಮಗೆ ವಿಶೇಷವಾಗಿ ಸೂಚನೆ, ಭೋಜನವನ್ನು ಸ್ವೀಕರಿಸಿಕೊಂಡು ತಾವುಗಳೆಲ್ಲರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಈ ಒಂದು ಸಭಾಂಗಣದಲ್ಲಿ ಆಸೀನರಾಗಬೇಕು. ಅನ್ಯಥಾ ಯಾರೂ ಕೂಡ ಯಾವುದೇ ಕ್ಲಾಸ್ ರೂಮ್ಗಳಿಗೆ ತೆರಳುವಂಥ ಅಗತ್ಯ ಇಲ್ಲ. ಈ ವಿದ್ಯಾಸಂಸ್ಥೆ ಮಕ್ಕಳು ಕೂಡ ಅಷ್ಟೇ ಬೇರೆ ಬೇರೆ ರೂಮ್ಗಳಿಗೆ ತೆರಳುವಂಥದ್ದು, ಅಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಯಾರೆಲ್ಲ ಹೆಸರು ಕೊಟ್ಟಿದ್ದೀರಿ ಅವರು ಸಿದ್ಧತೆಯನ್ನು ಮಾಡಿಕೊಂಡು ಸರಿಯಾಗಿ 2 ಗಂಟೆಗೆ ತಾವುಗಳೆಲ್ಲರೂ ಕೂಡ ಸಿದ್ಧರಿರಬೇಕು.
for you.
ധമനിയിൽ ധൂളി കേറി എങ്ങനെ എടുക്കും ശ്വാസം സ്വാർത്ഥത പുറകെ ലോകമോടി നാലുദിക്കിലും നാശം വാക്കുകൾ തീർന്നു തൊണ്ട പറ്റി ഞാൻ എങ്ങനെ എത്തിക്കും പ്രാസം ചുട്ടുപൊള്ളി മരുഭൂമി നഗരം എനിക്കാരുണ്ടിവിടെ പാസം ഞാൻ മാറ്റുന്നു മരുപച്ച പൂവിടങ്ങൾ അതിൽ വർണ്ണത്തിൽ നിറയുന്ന തള്ളപ്പുടങ്ങൾ എന്റെ റാപ്പിൽ തെളിയുന്നു സപ്തസ്വരങ്ങൾ കേട്ട പാവത്തിൽ വിരിക്കുന്ന നവരസങ്ങൾ ശൃംഗാര ലൗദര വീരഭയാനകം കരുണം ദീപസം അത്ഭുതം ശാന്തം ഹാസ്യം ഏകാഗിയാണേലും കടാക്ഷം മുന്നിലെ രഹസ്യം തമസന്റെ മനസ്സിൽ തെളിച്ചമ ശിരസിൽ വീക്ഷണ വിലസല് ദൃഷ്ടികൾ നഭസിൽ ആഗ്രഹം കലശല് ശൈലികൾ അലസല് രക്തമുള്ള പഞ്ചാരമിനലിന്റെ ദേവം വിജയ കൊണ്ടി നാട്ടുക നക്ഷത്രം അരിവാൾ കയ്യിൽ പിടി ചുറ്റിക സംഗീത ലഹരി തരുന്നു നിന്റെ പട്ടിക വിട പണി ചാലകം അതിൽ കെട്ടുകട്ടിയുള്ള കൂടത്തുള്ള Hol, 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 hol. Halo, 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 halo. Halo, 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 halo. Halo, 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 halo. hol, 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 test, hol, chi, 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 hol, chi, 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 hol, chi, chi, hol, chi, 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 test, hol, 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 chi, 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 hol, 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 chi, hol, hol,
ನೋಡಿ, ಪದವಿ ಪೂರ್ವ ವಿಭಾಗದ 4 ವಿದ್ಯಾರ್ಥಿಗಳು ಬನ್ನಿ ಮಕ್ಕಳು. ಹಲೋ ಹಲೋ, ದಯವಿಟ್ಟು ಭೋಜನವನ್ನು ಸ್ವೀಕರಿಸಿದವರು ಎಲ್ಲರೂ ಕೂಡ ಈ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾರೆಲ್ಲ ಈಗಾಗಲೇ ಆಗಮಿಸಿದಿರಿ ಕಾರ್ಯಕ್ರಮಕ್ಕೆ, ಎಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ. ಬಂದಿರತಕ್ಕಂಥ ಎಲ್ಲ ಪೋಷಕ ಬಂಧುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೇವಲ 5 ನಿಮಿಷದೊಳಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಭೋಜನವನ್ನು ಸ್ವೀಕರಿಸಿದವರು ಎಲ್ಲರೂ ಕೂಡ, ಡ್ರೆಸ್ಸಿಂಗ್ ಆದವರು ಕೂಡ ಬಂದು ಕೂತ್ಕೊಳ್ಳಿ. ಇಲ್ಲಿ ಅಲ್ಲಲ್ಲಿ ಕ್ಲಾಸ್ ರೂಮಲ್ಲಿ ಅಲ್ಲಲ್ಲಿ ತಿರುಗಾಡಬೇಡಿ, ಎಲ್ಲ ವಿದ್ಯಾರ್ಥಿಗಳು. हल ची छे I talk about money, I talk about rap music, I talk about getting high. But now, I'ma talk about God. Back in the time when I was lacking a dime, my hopeless youth happy slowly get attracted to crime. Then sat in the line to top it out with practical minds. Felt the force within me, get all my talents combined. Enacted a mime, enlightened, I decided to rhyme. Delighted and excited, planning to rap till I'm prime. Started spilling ink on the paper and planned to get time. But the world is by so wild, they got me slapping the fine. Never got a chance, they never let me spit on the mic. Only cause I come from the land where people ain't white. Day and night I keep flowing, completing all my demo tracks. Inspired, being denied the right by anti-democrats. Unleash my race through music intense. The culture was shocked, they got my whole community tense. That's when I close my eyes and talk to God. Peace in my head, I'm singing this song and it goes like takes my life, never gonna get me out alive. I will live 1,000,000,000 lives. My patience is waning, is this entertaining? My patience is waning, is this entertaining? I'm
circling. Burning in the flames, I'm working in. Burning in the bed that's darkening. My patience is waning. Is this entertaining? My patience is waning. Is this entertaining? Mr. Saxo beat, 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 beat. Mr. Saxo beat, 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 Mr. Saxo जुबानियां तेरी झूठी भी सच लागे तू मेरा कोई ना
कुछ लागे तू मेरा कोई ना होके भी कुछ लागे तू मेरा कोई ना होके भी कुछ लागे बना ले पिया अपना बना ले पिया अपना बना ले पिया अपना बना ले मुझे अपना बना ले पिया अपना बना ले पिया अपना बना ले पिया दिल के नगर में शहर तू बसा ले पिया चांद तारों से कहो कि अभी ठहरे जरा पहले इश्क लड़ाऊं उसके बाद लाऊंगा पहले इश्क लड़ाऊं उसके बाद लाऊंगा तेरे वास्ते फलक से मैं चांद लाऊंगा 16 17 सितारे संग बांध लाऊंगा You one of a kind, irreplaceable. How did I get so blind and so cynical? If there's love in this life, we're unstoppable. No, we can't be defeated. Play with the stars this Friday. I'm burning like a fire gone wild on Saturday. Guess I won't be coming to church on Sunday. I'll be waiting for love, waiting for love to come around. देखा जाए तो वैसे अपने तो सारे पैसे रह के जमीन पे ही वसूल है चेहरा है तेरा चंदा महना तेरे सितारे अंबर तक जाना ही फिजूल है अंबर तक जाना ही फिजूल है इसके बाद भी अगर तुझे चैन ना मिले पूरी करके मैं तेरी ये मुराद आऊंगा तेरे वास्ते फलक से मैं चांद लाऊंगा 16 17 सितारे संग बांध लाऊंगा तेरे वास्ते फलक से मैं चांद लाऊंगा 16 17 सितारे संग बांध लाऊंगा
ಜ್ಞಾನ ತುಂಬಿದ ಬಾಳಿನಲ್ಲಿ ಜ್ಞಾನವೆಂಬ ಸುಧೆಯ ಚೆಲ್ಲಿ ವಿನಯವೆಂಬ ಜ್ಯೋತಿ ಮೂಡಿಸಿ ದೇಶಕ್ಕೆ ಸತ್ಪ್ರಜೆಯನ್ನಾಗಿ ಮಾಡಿಸಿ ಸದಾ ನಮ್ಮನ್ನು ಕಾಯುವ ಗುರುಗಳಿಗೆ ನುಡಿ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಸವಣೂರು ವಿದ್ಯಾಭಿಮಾನಿಗಳಿಗೆಲ್ಲ ನನ್ನ ಪ್ರೀತಿಯ ಸ್ವಾಗತ. ಹೇಗಿದ್ದೀರಲ್ಲ? ರಕ್ಷಾ, ನೀನ್ ಹೇಗಿದ್ದೀಯಾ? ಹಾಯ್ ಹರ್ಷಿಕಾ, ನಾನ್ ಚೆನ್ನಾಗಿದ್ದೇನೆ. ನೀನ್ ಹೇಗಿದ್ದೀಯಾ? ಊಟ ಮಾಡಿದ್ಯಾ? ಆಯ್ತು ರಕ್ಷಾ, ನಿಂದಾಯ್ತಾ? ಹೇಗಿತ್ತು ಊಟ? ಸೂಪರ್. ನಿಂಗೆ? ನೋಡ್ ರಕ್ಷಾ, ಸುಪ್ತವಾಗಿರುವ ಪ್ರತಿಭೆಗೆ ವೇದಿಕೆ ಒದಗಿದರೆ, ಜೊತೆಯಲ್ಲಿ ಸಕಾಲದಲ್ಲಿ ಮಾರ್ಗದರ್ಶನ ಹಾಗೂ ಬೆಂಬಲ ದೊರೆತರೆ ಸಾಮಾನ್ಯನು ಅಸಾಮಾನ್ಯನಾಗಲು ಸಾಧ್ಯವಿದೆ. ಈಗ ನನ್ನೆಲ್ಲಾ ವಿದ್ಯಾರ್ಥಿ ಮಿತ್ರರಿಂದ ಅತ್ಯದ್ಭುತವಾಗಿ ನಡೆಯಲಿರುವಂತಹ ಈ ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಪ್ರೀತಿಯ ನುಡಿಗಳ ಮೂಲಕ ಮಗದೊಮ್ಮೆ ಸ್ವಾಗತಿಸುತ್ತೇನೆ. ಗೆಜ್ಜೆ ಕಟ್ಟಿದ ಕಾಲಿನ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿ ಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮೂಕ ವಿಸ್ಮಿತವಾಗಿದೆ. ಕುಣಿತಕ್ಕಿದೆ ಎಲ್ಲವನ್ನೂ ಮರೆಸುವ ಶಕ್ತಿ. ಇದೀಗ ಕಾರ್ಯಕ್ರಮದ ಮೊದಲ ಅಂಗವಾಗಿ ದೇವರನ್ನು ಸ್ತುತಿಸಲು ಪೂಜಾ ನೃತ್ಯದೊಂದಿಗೆ ಬರುತ್ತಿದ್ದಾರೆ ಸಿಂಚನ ಮತ್ತು ಬಳಗ. ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಸಿಂಚನ ಆ್ಯಂಡ್ ಟೀಮ್. ಲೆಟ್ಸ್ ವೆಲ್ಕಮ್ ಸಿಂಚನ ಆ್ಯಂಡ್ ಟೀಮ್. प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो प्राणमे नाट्यं चेसे गतुलतो नामशतं मूल नतुलतो नापैन नी चूपु आपेला నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేశా ప్రతి ఋతువు ప్రతి కృతువు నీవని ఎంచా సతతము నీ స్మరణే ధీం తారా ధీం ధీం తా
ಪೂಜಾ ನೃತ್ಯದ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ನನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ ವಂದನೆಗಳು. ಹಳ್ಳಿಗರಿಗೆ ಸುಲಭ ಸಾಧ್ಯವೂ ವೈವಿಧ್ಯಮಯವೂ ಆದ ಒಂದು ಮನೋರಂಜನೆಯ ಆಟ ಕೋಲಾಟ. ಹಬ್ಬ ಹರಿದಿನಗಳಲ್ಲಿ, ಮದುವೆ ಉತ್ಸವಗಳಲ್ಲಿ, ಸುಗ್ಗಿಯ ಕಾಲದಲ್ಲಿ ಈ ಕೋಲಾಟ ಜನರ ಬದುಕಿನೊಂದಿಗೆ ಹಾಸುಹೊಕ್ಕಾಗಿದೆ. ಈಗ ಕೋಲಾಟದ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಯರಾದ ದೀಪ್ತಿ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸೋಣ ದೀಪ್ತಿ ಅಂಡ್ ಟೀಮ್. ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಮ್ಯಾಗಲ್ ಚಲ್ಲೆ ಬಿದ್ರು ಕೇಲಿ ಮ್ಯಾಗಲ್ ಸೋರೆ ಬುರುಡೆ ಲೋಲು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ನಮ್ಮ ಕೇರಿ ಬಂದರೀಗ ಕರಿಯ ಕಂಬ್ಳಿ ಗದ್ಗೆ ನೋಡಿ ತಂದು ಕೊಡುವೆನ್ ಗಂಧದಿಳಿಯವ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಗಂಧನಾದ್ರೂ ಪೂಸಿಕೊಳ್ಳಿ ವೀಳ್ಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳಿದಮ್ಮಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಆಗದೋನೆ ಭೋಗದೋನೆ ನಾಗರ ನಡು ಕಟ್ಟಿದೋನೆ ಕೋಗಿಲಂಗೆ ಕೂಗುತ್ತೀಯಲ್ಲೋ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇವಿನ ಮರ ಸಂಜೆ ಮುಂಜಾನೆ ಬಂದು ಹೋಗಯ್ಯ ಚಲುವಯ್ಯ ಚಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೊಲೆ
ಅತ್ಯದ್ಭುತವಾಗಿ ಪ್ರದರ್ಶಿಸಿದ ನನ್ನೆಲ್ಲ ಸ್ನೇಹಿತೆಯರಿಗೆ ವಂದನೆಗಳು. ಮುಂದೆ ಹೆಜ್ಜೆಗೆ ಹೆಜ್ಜೆಯ ಕೂಡಿಸುತ್ತಾ ಸಿನಿಮಾ ಹಾಡಿಗೆ ನಟಿಸುತ್ತಾ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ಜಾವರ್ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸೋಣ ಜಾವರ್ ಅಂಡ್ ಟೀಮ್. ಹೆಸರಾದುದು ಕೊಡಗು. ಸ್ಥಳೀಯ ನೀತಿ ಹಾಗೂ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಹೆಮ್ಮೆಯಿಂದ ಪ್ರಸ್ತುತಪಡಿಸುವಂತಹ ಜನಪದ ನೃತ್ಯಗಳಲ್ಲಿ ಕೊಡವ ನೃತ್ಯ ಕೂಡ ಒಂದಾಗಿದೆ. ಈಗ ಕೊಡವ ನೃತ್ಯದ ಮೂಲಕ
ಸೂಪರಾ? ಅದ್ಭುತವಾಗಿ ನೃತ್ಯವನ್ನು ಪ್ರದರ್ಶಿಸಿದ ನನ್ನೆಲ್ಲ ಸ್ನೇಹಿತರಿಗೆ ವಂದನೆಗಳು. ಹಾಯ್ ಎಲ್ಲರಿಗೂ. ಎಲ್ಲರದ್ದು ಊಟ ಆಯ್ತಲ್ವಾ? ಆದರೆ ಊಟ ಆಗಿದೆ ಅಂತ ಯಾವುದೇ ಜೋಶ್ ಎಂತ ಕಾಣ್ತಲೇ ಇಲ್ವಲ್ಲ. ಆಗ ಸರ್ ಹೇಳ್ತಿದ್ರು ಎಲ್ಲರೂ ಚಪ್ಪಲಿ ಹೊಡೀರಿ ಅಂತ. ಆದರೆ ಒಂದು ಚಪ್ಪಲಿ ಸೌಂಡ್ ಸಹ ನಮಗೆ ಕೇಳ್ತಾ ಇಲ್ಲ. ಇದೀಗ ಕಾಲೇಜು ವಿಭಾಗದಿಂದ ಕಿಲಿಯೇ ಕಿಲಿ ಎಂಬ ಹಿಂದಿ ಸಾಂಗ್ಗೆ ರಿಮಿಕ್ಸ್ ಹಾಕಲು ಬರುತ್ತಿದ್ದಾರೆ ಜ್ಯೋತಿಕಾ ಮತ್ತು ಬಲಗ. ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. മായം കാട്ടി മയക്കിടല്ലേ, മാനത്തോടെ നടത്തിടല്ലേ, കാതിലെന്ന് ചൊന്നതെല്ലാം നേരാണോ? നിന്നെ മാത്രം ഓർത്തിരുന്ന് കനവുകൾ കോർത്തെടുത്ത് പുടമുറി കാത്തിരിക്കും നാടൻ പെണ്ണായി. അഴകെ ചങ്കുലക്കണ ചോദ്യം ഇതെന്റെ, തീയരിക്കണോ രാധിയുമെന്റെ, നമ്മൾ രണ്ടും രണ്ടായെന്നാൽ ലോകം തീരില്ലേ? ചിയോതി കാവിലെത്തി വിളക്കു കൊളുത്തി നാടറിഞ്ഞൊരു താലിയും കെട്ടി കയ്യിൽ കയ്യും കോർത്തും കൊണ്ടേ കൂടെ കൂട്ടും ഞാൻ. മഴവിൽ ചന്തമേ നീയൻ സ്വന്തമേ, തന്താനേ തന്താനേ തന്താനന്താനേ. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. टच करके टच करके टच करके टच करके कहाँ चल दी बच करके टच करके टच करके टच करके दिल से दिल अटैच किया रे. कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. చుట్టమల్లే చుట్టేస్తాంది తుంటరి చూపు, ఊరికే ఉండదు కాసేపు. అస్తమానం నీలోకమే నామై మరపు, చేతనైతే నువ్వే నన్నా నా నెత్తర కులాసా నీ కలలకి చేసా, నీ కోసం వయసు వాకిలి కాసా. నా అసలు పోగేసా, నీ గుండెకు అచ్చేసా, నీ రకకు రంగం సిద్ధం చేసా. ఎందుకు పుట్టిందో పుట్టింది, ఏమో నువ్వంటే ముచ్చట పుట్టింది. దాని పిచ్చి పట్టింది, నీ పేరు పెట్టింది, వయ్యారం ఓడి కట్టింది, కోరిన
DJ Reinhardt. ಹೇಗಿತ್ತು ಡ್ಯಾನ್ಸ್? ಈ ವೇದಿಕೆಯಲ್ಲಿ ರಿಮಿಕ್ಸ್ ಹಾಡಿಗೆ ಡ್ಯಾನ್ಸ್ ಮಾಡಿದಂತಹ ಜ್ಯೋತಿಕಾ ಆ್ಯಂಡ್ ಟೀಮ್ಗೆ ಧನ್ಯವಾದಗಳು. ಇವರಿಗೆ ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ಪಿರಮಿಡ್ ಈಜಿಪ್ಟ್ನ ಅತಿ ದೊಡ್ಡ ಪಿರಮಿಡ್ಗಳಲ್ಲಿ ಒಂದಾಗಿದ್ದು ಪುರಾತನ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಈಗ ಪಿರಮಿಡ್ ನೃತ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ಮಿಕ್ದಾದ್ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸೋಣ ಮಿಕ್ದಾದ್ ಅಂಡ್ ಟೀಮ್. आजा आजा जिंद शामी आने के तले, आजा जरी वाले नीले आसमाने के तले। जय हो जय हो, आजा आजा जिंद शामी आने के तले, आजा जरी वाले नीले आसमाने के तले। जय हो जय हो नच कोयलों पे रात बिताई है, अखियों की नींद मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले, आजा सारी तारे नीले आसमान के तले। जय हो जय हो जय हो जय हो।
के तले आजा सरी वाले नीले आसमां के तले जय हो शपेगा जय हो गामे दे जय हो खाले दे जय हो बेचो दे जय हो आजा आजा जिंद शामी आने के तले आजा जरी वाले नीले आसमाने के तले जय हो जय हो आजा आजा जिंद शामी आने के तले आजा जरी वाले नीले आसमाने के तले जय हो जय हो नच कोयलों पे रात बिताई है अखियों की नींद मैंने फूकों से उड़ा दी गिन गिन तारे मैंने उंगली जला ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾರಿವಾ ನ್ಯೂಸ್ BEd ಕಾಲೇಜಿನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥರವರು ದೊಡ್ಡ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು. ಈ ಪಿರಮಿಡನ್ನು ಕಲಿಸಿದಂಥವರು ಶ್ರೀ ಮಂಜುನಾಥ್ ಸರ್ ಅವರು, ವಿಶೇಷವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಜುನಾಥ ಮತ್ತು ಅವರ ತಂಡದವರಿಗೆ ವಿಶೇಷವಾಗಿ ಅಭಿನಂದನೆಗಳು. ವಾವ್, ಚೆನ್ನಾಗಿತ್ತಲ್ವಾ ಪಿರಮಿಡ್ ಡ್ಯಾನ್ಸ್? ಅತ್ಯದ್ಭುತವಾಗಿ ನಮ್ಮನ್ನೆಲ್ಲ ರಂಜಿಸಿದ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳು. ಮುಂದೆ ವನರಾಜನಾದ ಸಿಂಹದ ಗಾಂಭೀರ್ಯ, ದರ್ಪ, ಬೇಟೆ ಹೊಂಚು, ಸಂಚು, ಆಕ್ರಮಣ ವೈಖರಿಯ ಅಭಿನಯವೇ ಸಿಂಹ ನೃತ್ಯ. ಈಗ ಸಿಂಹ ನೃತ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ಲಿಖಿತ್ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಲಿಖಿತ್ ಅಂಡ್ ಟೀಮ್. ಕ್ಷಮಿಸಿ, ಸಿಂಹ ನೃತ್ಯದವರ ತಯಾರಿ ಆಗದ ಕಾರಣ ಮುಂದೆ ಹಾಡು ಕಥೆಗಳಂತೆ ನೃತ್ಯವು ಜಾನಪದ ಸಂಪತ್ತಿನ ಒಂದು ಮುಖ್ಯ ಅಂಗ. ಜನಪದ ನೃತ್ಯವು ಜನತೆಯ ಜೀವನದ ಸುಖ ದುಃಖಗಳನ್ನು ಸರಳ ಮತ್ತು ನೇರ ರೀತಿಯಲ್ಲಿ ಅಭಿವ್ಯಕ್ತಿಸುತ್ತದೆ. ಈಗ ಅಂತಹದ್ದೇ ಒಂದು ಜಾನಪದ ಹಾಡಿಗೆ ನೃತ್ಯ ಪ್ರದರ್ಶಿಸಲು ಬರುತ್ತಿದ್ದಾರೆ ಭೂಮಿಕಾ ಮತ್ತು ತಂಡ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಭೂಮಿಕಾ ಅಂಡ್ ಟೀಮ್. ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಎಳೆಮೈದ ನೋಡು ಬಾರೆ, ಕಂದನ ನಲಿದು ನೋಡು ಬಾರೆ, ಕುಳಿತು ನೋಡು ಬಾರೆ. ಏಳು ಮಲೆ ಮ್ಯಾಲೇರಿ ಕುಂತ ಮಾದೇವ, ಮಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾದಿಗೆಲ್ಲ ಚೆಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯನುಂಡೆ ಪತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯನುಂಡೆ ಪತ್ತಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ಮಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ
ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎತ್ತು ಕುಣೀರು ಬಿತ್ತು ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು ನಲಿತ್ಯಾವೋ ನವಿಲು ನುಲಿತ್ಯಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂದಾರಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾದಿಗೆಲ್ಲ ಜಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎತ್ತು ಕುಣೀರು ಬಿತ್ತು ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಡೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚನ್ನ ಚಕೋರ ಚೆಲ್ಲಟಗಾರ ಚಂದ ಮೈಕಾರ ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳಪ್ಪ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತಾನಮ್ಮ ದೇವ ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಅರೆ ಅರೆ ಎತ್ತು ಕುಣೀರು ಬಿತ್ತು ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಎತ್ತು ಕುಣೀರು ಬಿತ್ತು ಕುಣೀರು ನಮ್ಮುಂಟು ಮಾದಯ್ಯ ಮುಂದೆ ಪತ್ತಿ ಕುಣೀರು ಹೇಗಿತ್ತು ನಮ್ಮ ವಿದ್ಯಾರ್ಥಿಗಳ ಜಾನಪದ ನೃತ್ಯ? ಏನ್ ಯಾರತ್ರನು ಜೋಶೇ ಕಾಣಿಸ್ತಾ ಇಲ್ಲ. ಒಂದ್ ದೊಡ್ಡ ಚಪ್ಪಾಳೆ ಕೊಡಿ ನೋಡೋಣ. ಇನ್ನೂ ಜೋಶ್ ಬರ್ಲಿ. ಅತ್ಯದ್ಭುತವಾಗಿ ನೃತ್ಯ ಪ್ರದರ್ಶಿಸಿದ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇಲ್ಲಿ ಯಾರೆಲ್ಲ ದಸರಾಕ್ಕೆ ಹೋಗಿದ್ದೀರಿ? ಸ್ವಲ್ಪ ಕೈ ಎತ್ಬೋದಾ? ಸ್ವಲ್ಪ ಮಂದಿ ಹೋಗಿದ್ದೀರಿ ಅಂತ ಆಯ್ತು, ಆದ್ರೆ ನಮಗೆಲ್ಲ ಗೊತ್ತಿಲ್ಲ ದಸರಾಕ್ಕೆ ರೀಸನ್ ಎಂತ ಅಂತ. ನಾವು ಹೋಗಿ ಪ್ರೈಮರಿ ಮ್ಯಾಮ್ ಹತ್ರ ಕೇಳುದು, ಮ್ಯಾಮ್ ದಸರಾ ರಜೆ ಎಷ್ಟೋ ದಿನ ಉಂಟು, ಹಾಗೋಗಿ ಪ್ಲಾನ್ ಮಾಡುದು ನಾವು ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಅಂತ. ಆದ್ರೆ ನಮಗೆ ದಸರಾದ ರಿಯಲ್ ಹೇಳ್ಬೇಕಂದ್ರೆ ಚಾಮುಂಡೇಶ್ವರಿ ದೇವಿಯು ಮಹಿಷಾಸುರ ಮರ್ದಿನಿಯಾಗಿ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ನವಶಕ್ತಿ ವೈಭವ. ಯತ್ರ ನಾರ್ಯಸ್ತು ಪೂಜನೆ ರಮನಾಥತ್ರ ದೇವತಾ.
ಇದೀಗ ಈ ವೇದಿಕೆಯಲ್ಲಿ ನವದುರ್ಗೆಯರಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡ, ಚಂದ್ರಘಂಟ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ನವದುರ್ಗೆಯರಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರಾದ ಪ್ರಜ್ಞಶ್ರೀ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ಬರಲಿ ಇನ್ನು ಕೂಡ. ಸಂಯೋಜನೆ ಸುಷ್ಮಾ ಮೈರ್ಪಾಡಿ. ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಣಿಕ್ಯ ವೀಣಾಮುಪಲಾಲಯಂತೀಂ ಮದಾಲಸಾಂ ಮಂಜುಳವಾಗ್ವಿಲಾಸಾಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀಂ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि वर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते. शैलपुत्रेति द्वितीयं ब्रह्मचारिणी तृतीयं चन्द्रघण्टेति कुष्माण्डेति चतुर्थकं पञ्चमं स्कन्दमातेति षष्ठं कात्यायनी तथा सप्तमं कालरात्रीति महागौरीति च अष्टमं नवमं सिद्धिदात्री च नवदुर्गा प्रकीर्तिताः सिद्धिदात्री च नवदुर्गा प्रकीर्तिताः.
ಈ ವೇದಿಕೆಯಲ್ಲಿ ನವಶಕ್ತಿ ವೈಭವವನ್ನು ನೋಡಿ ಎಲ್ರಿಗೂ ಖುಷಿ ಆಯ್ತಾ? ನವಶಕ್ತಿ ವೈಭವವನ್ನು ತೋರಿಸಿದ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ವನರಾಜನಾದ ಸಿಂಹದ ಗಾಂಭೀರ್ಯ, ದರ್ಪ, ಬೇಟೆ ಹೊಂಚು, ಸಂಚು, ಆಕ್ರಮಣ ವೈಖರಿಯ ಅಭಿನಯವೇ ಸಿಂಹ ನೃತ್ಯ. ಈಗ ನಿಮ್ಮ ಮುಂದೆ ಸಿಂಹ ನೃತ್ಯದ ಮೂಲಕ ಮನರಂಜಿಸಲು ಬರುತ್ತಿದ್ದಾರೆ ಲಿಖಿತ್ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಮಾಡಿಕೊಳ್ಳೋಣ ಲಿಖಿತ್ ಅಂಡ್ ಟೀಮ್.
ಮುಂದೆ ಅರ್ಥಪೂರ್ಣ ಗೀತೆಗೆ ಮಧುರ ಕಂಠ ಸೇರಿದರೆ ಹಾಗೂ ಅದನ್ನು ಮಧುರ ಕಂಠದ ಗಾಯಕರು ಹಾಡಿದಾಗ ಎಂತಹ ಅರಸಿಕನಾದರೂ ತಲೆದೂಗಿಯೇ ದೂಗುತ್ತಾನೆ. ಈಗ ಗುಂಪು ಹಾಡಿನ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ದೀಪ್ತಿ ಮತ್ತು ಬಳಗ. ಅದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ದೀಪ್ತಿ ಆ್ಯಂಡ್ ಟೀಮ್. ದೀಪ್ತಿ ಅವು ಬೂರ್ ಚಂಡಿ ಹಿಡಿತಿರ್ತೆ
ಎಷ್ಟೊಂದು ಚೆನ್ನಾಗಿ ಜನಪದ ಹಾಡನ್ನ ಹಾಡಿದ್ರಲ್ವಾ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಯಾರು ಮಾತಾಡ್ತಾನೆ ಇಲ್ಲ, ಏನ್ ಅವರಿಗೂ ಎಂಕರೇಜ್ ಮಾಡುದಿಲ್ಲ ನೀವು. ಸ್ವಲ್ಪ ಕ್ಲಾಪ್ ಬರ್ಲಿ. ಇಷ್ಟೊಂದು ಹೇಳ್ತಾ ಇದ್ದೇವೆ, ಏನೂ ಕಾಣಿಸ್ತಾ ಇಲ್ಲ ನಿಮ್ಮಲ್ಲಿ ಜೋಶ್. ಬರ್ಲಿ ಇನ್ನು ಸ್ವಲ್ಪ ಜೋಶ್. ಅತ್ಯದ್ಭುತವಾಗಿ ಜನಪದ ಗೀತೆಯನ್ನ ಹಾಡಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಂದನೆಗಳು. ಕವ್ವಾಲಿಯು ಸಂಗೀತದ ಅದ್ಭುತ ಪ್ರಕಾರವಾಗಿದ್ದು ಸೂಫಿ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಕಾರವಾಗಿದೆ. ಅದು ದೇವರ ಸ್ಮರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈಗ ಕವ್ವಾಲಿಯ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ಲಾಮಿಯಾ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿ ಲಾಮಿಯಾ ಅಂಡ್ ಟೀಮ್. तेरे दरबार में दिल थाम के वो आता है, जिसको तू चाहे है नबी तो बुलाता है। तेरे दर पे सर झुकाए मैं भी आया हूँ, जिसकी बिगड़ी है नबी चाहे तू बनाता है। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। बंद दीदा में भर डाले आंसू, सिल दिए मैंने दर्दों को दिल में। बंद दीदा में भर डाले आंसू, सिल दिए मैंने दर्दों को दिल में। जब तलक तू बना देना बिगड़ी, डर से तेरे न जाए सवाली। जब तलक तू पना देना दिल की, डर से तेरे न जाए सवाली। भर दो झोली या अल्लाह, भर दो झोली हम सब की, भर दो झोली नबी जी। भर दो झोली मेरी सरकार मदीना, लौट कर मैं न जाऊंगा खाली। भर दो झोली मेरी या मोहम्मद, लौट कर मैं न जाऊंगा खाली। अल्लाह 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 अल्लाह, दम दम अल्लाह 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 अल्लाह।
ಇದೆಯಾ? ಹಾನು ಇಲ್ಲ ಹೂನು ಇಲ್ಲ, ಏನಾದ್ರೊಂದು ಮಾತಾಡಿ ಸ್ವಲ್ಪ. ಒಳ್ಳೆದಿತ್ತಾ? ಕವ್ವಾಲಿಯ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ಲ್ಯಾಮಿಯಾ ಅಂಡ್ ಟೀಮ್ಗೆ ವಂದನೆಗಳು. வணக்கம் எல்லாருக்கும். எப்படி இருக்கீங்க எல்லாரும்? டான்ஸ் பார்த்து பார்த்து போர் அடிச்சுதா? எனக்கு அப்படிதான் ஃபீல் ஆயிடுச்சு. அதுக்காக நெக்ஸ்ட் செம் பெர்ஃபார்மன்ஸ் கொடுக்காங்க வராங்க. செகண்ட் பியூசி சயின்ஸ். எல்லாரும் ரெடியா? Please welcome to the stage second science girls. Stage is yours. തിരിച്ചു വന്നല്ലേ, തിരികെ വിട്ടാൻ വന്നല്ലേ, തിരുത്തി വയ്ക്കാൻ വന്നല്ലേ, തിട്ടം കൊണ്ടല്ലേ, ചേട്ടൻ വന്നല്ലേ, ചേട്ട ചെയ്യാ വന്നല്ലേ, പേട്ട തുള്ളാൻ വന്നല്ലേ, വേട്ടയനല്ലേ. La Martita, número 2, DJ Tadeo, DJ Raulito, con fuerza muchachos, siga moviendo la Marta, movete Martita, movete Martita, movete Martita, movete Martita, movete Martita. A ver, los pibes si me ayudan con esto, ¿qué dice? La Marta se mueve para, se mueve para, se mueve para. Se mueve para, se mueve para, se mueve para. Esta es la Marta más loca que hay. ¡Hueva! No para. Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y mueva la Marta, mueva, mueva, mueva la Marta. Y para vos vuelve la asesina, porque ella no para de bailar, bailar, bailar. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Arriba, arriba la Marta, arriba, arriba, arriba la Marta. Ahora, se viene. DJ Tadeo, DJ Raulito.
వెండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోకులాడి స్వప్న సుందరి నీ మడత చూపు మా పటేల మల్లె పందిరి రచ్చరాజ పందె ఊపిరి నీ వంక చూస్తే గుండెలోన డీరి డిరిడిరి నడుములోన తూట పెట్టి తుపాకి పెంచినావి తింగరి చిట్టి మగజాతి నట్ట మడత పెట్టి ఆ కుర్చీని మార్చా పెట్టి కళాసలా కలసలా కళాసలా కలసలా కల్లాస కలసలా కళాసలా కలసలా కళాసలా కలసలా కళాసలా కలసలా కల్లాస కలసలా కళాసలా కలసలా வடக்கே கேட்டு பாரு என்ன பத்தி சொல்லுவா சர்தா பீடா போலே என் பேரை தான் மெல்லுவா கலசலா 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 கல்லாச கலசலா கலாசலா கலசலா வடக்கே கேட்டு பாரு என்ன பத்தி சொல்லுவா சர்தா பீடா போலே என் பேரை தான் மெல்லுவா எவனு ஏறலாமா போட வகம் பசன்னு இவட ரஜ நகம் சிறிடுவா ஹிஸ்ன்னு மல்லிகா நீ கடிச்சா நெல்லிக்கா போலி நிப்பா பஞ்சன நீ விரிச்சா பாட்டுத்தான் படிச்சிருப்பா கொஞ்சம் கொம்புத்தேன் படிச்சிருப்பா புடிச்சா வச்சிக்கையா மனசுல தைச்சிக்கையா வெடிச்சா வெள்ளரிக்கா வேண்டாத ஆள் இருக்கா மை டியர் டார்லிங் ஒன்ன மல்லிகா கூப்பிடுறா கலசலா 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 கல்லாச கலசலா கலாசலா கலசலா கலாசலா கலசலா கலாசலா கலசலா கல்லாச கலசலா கலாசலா கலசலா Thank you so much for your wonderful performance, girls. Once again, thank you so much, Second Science girls. ಹುಲಿ ವೇಷವೆಂದರೆ ಬರೇ ಕುಣಿತವಲ್ಲ, ಅದು ಕರಾವಳಿಯ ನಾಡಿಮಿಡಿತ. ತಾಸೆ ಬ್ಯಾಂಡ್ ಸದ್ದಿಗೆ ಹೆಜ್ಜೆ ಹಾಕುವ ಹುಲಿ ವೇಷದ ಸೊಬಗೇ ಬೇರೆ. ತಾಸೆಯ ಸದ್ದಿಗೆ ನಮ್ಮ ಕಾಲುಗಳೇ ಚುರುಕಾಗುತ್ತವೆ. ಈಗ ಹುಲಿ ನೃತ್ಯದ ಮೂಲಕ ನಮ್ಮನ್ನೆಲ್ಲ ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳಾದ ಸಾಗರ್ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸಿ ಸಾಗರ್ ಅಂಡ್ ಟೀಮ್. ಎಂತ ಹೇಳ್ತಿದ್ದ ಹಾಗೆ ನಂದಾಗ್ಯ
ಅಂತ ಹೇಳ್ತಿದ್ದ. ಹೇಗೆ ನರ್ತಿಸಿದ್ರು ನಮ್ಮ ಶಾಲಾ ಹುಲಿಗಳು? ಸೂಪರ್ ಆಗಿತ್ತಲ್ವಾ? ಅತ್ಯದ್ಭುತವಾಗಿ ಹೆಜ್ಜೆ ಹಾಕಿದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವಂದನೆಗಳು. ನೃತ್ಯ ಎಂದರೆ ಸಾಕು, ಎಲ್ಲರ ಕಿವಿ ನಿಮಿರುವುದು. ಮೈ ಮನಕ್ಕೆ ಮುದ ನೀಡುವ ನೃತ್ಯ ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿದೆ. ಈಗ ವಿವಿಧ ಸಿನಿಮಾ ಹಾಡುಗಳಿಗೆ ನಮ್ಮ ಮುಂದೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಅನ್ಶಿಫಾ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಅನ್ಶಿಫಾ ಅಂಡ್ ಟೀಮ್. അകൃതകൃതാവായ നാട്ടുകാരെ ശ്രദ്ധിക്കുക, കലാപരിപാടികൾ തുടങ്ങാൻ ആരംഭിക്കാൻ. ഹരോ 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 ഹര ഹരോ 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 ഹര വെற்றிവേല നമ്മ ആട്ടാന്ത എഴുതിരുത് തുള്ള അടി ചോര നമ്മ എപ്പോഴും ജയിക്കണോ തോഴ പള്ളിക്കൂടം പോകാമലേ ഫസ്റ്റ് ക്ലാസ്സിൽ പാസ്സാണ് കൂട്ടോ ഇത് പാടോ കീഴോ പഠിക്കാമലേ சொல்லும் அன்பான பாடம் இது. எத்தி விட்டா ஏறலாம் ஏறலாம் முன்னேறலாம். சுத்தி சுத்தி ஒன்ன சுத்தி ஆட்டந்தான் போட்டுதான் கொண்டாட்டந்தான். வெற்றி வேலா நம்ம ஆட்டம் தான் எகிருது துள்ளா. அடி ஜோரா நாம எப்போதும் ஜெயிக்கணும் தோழா. പെണ്ണാളെ പെണ്ണാളെ നീ കരിമ്പ് ചക്കരത്തേനല്ലോ, കണ്ണാളെ കണ്ണാളെ നീ വയമ്പ് കണക്കേനല്ലോ. പെണ്ണാളെ പെണ്ണാളെ നീ കരിമ്പ് ചക്കരത്തേനല്ലോ, കണ്ണാളെ കണ്ണാളെ നീ വയമ്പ് കണക്കേനല്ലോ. എല്ലാരും അടിച്ചു കയറി വാ 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 വാ. അത് ശരി, ഇവളുടെ കുന്ത്രാട്ടം. യു സ്റ്റുപ്പിഡ് ഇഡിയറ്റ് ഫൂൾ. അപ്പൊ കേരളത്തിൽ നിന്ന് കുറ്റം പറിച്ചിറങ്ങിയതാണല്ലേ? നടക്കുന്ന വഴി കൂടെ വണ്ടി ഉരുട്ടി കളിക്കുന്നത്. വായി നോക്കി കണ്ണുണ്ടോ തനിക്ക്? ഇത് പബ്ലിക് പ്ലേസാ. താഴെ നോക്കി നടക്കണം. പൊട്ടക്കണ്ണൻ. എന്താ എന്താണ് വിളിച്ചേ? പൊട്ടക്കണ്ണൻ. ഒന്നും കൂടി വിളിക്കടി. പൊട്ടക്കണ്ണൻ. ഇനി വിളിക്കടി. പൊട്ടക്കണ്ണൻ. വിളിക്കൂടി, നീയൊക്കെ സാമ്പിളാടി. അയ്യോ അയ്യോ മഴ വിട്ടാലും കുളിരെന്നെ നീ വന്നു പോനതാല. അയ്യോ ഉൻ കങ്ങൾ അയ്യോ കങ്ങൾ കണ്ട നേരത്തിൽ എല്ലാമേ അയ്യോ. കർത്താവേ നീ കൽപ്പിച്ചപ്പോൾ നേർച്ച വെച്ച മനസ്സിൽ ഞാൻ ഒരു നല്ല പെൺകുട്ടിക്കും ഇടം കൊടുത്തേ. മാലാഖയെ പോൽ അവൾ പറന്നിറങ്ങി എന്റെ അൽത്താരക്കൂട്ടിൽ പ്രേമത്തിരി തെളിച്ചു. പിന്നെ പഞ്ചാര പുഞ്ചിരി നീട്ടിത്തന്നു. ഇല്ല പെണ്ണെ ഞാൻ വിടില്ല, ഒന്നേ ഞാൻ വിടില്ല, വിടില്ല നിന്റെ പിടി വിടില്ല. ഇല്ല പെണ്ണെ ഞാൻ വിടില്ല, എന്നെ പിന്നെ കൊന്നാലും പൊന്നെ നിന്റെ പിടി വിടില്ല. വൃന്ദാവനം കണ്ടെത്തിയത് ഞാനാണ്. അതിനുള്ള ധനം നൽകിയത് ഞങ്ങളാണ്. ഞാൻ ബർസാനയ്ക്ക് ഒരുപാട് സഹായങ്ങൾ ചെയ്തിട്ടുണ്ട് രാധേ. ഞാൻ നിന്നെ ഒരുപാട് സ്നേഹിച്ചിട്ടുണ്ട് കൃഷ്ണ. പുഴകൾ പോലവേ മനത് വേദന തൊട്ടതെല്ലാം തോൾ പറക്കത മമ്മട്ടിയാ അട മമ്മട്ടിയാ എട്ടേക്കും ഓടി പറക്കത മമ്മട്ടിയാ അട മമ്മട്ടിയാ
பல வண்டிகளே துரத்தியோடும் வண்டி இது பரபரக்கும் வண்டி இது பாவங்களே வண்டி இது குறுகுறும்பென்ற வண்டி இது குடும்பங்களுக்கு வேண்டியது கையை தட்டி கூப்பிட்டால் நிற்கும் காற்றின் ஸ்பீடில் சிட்டியில் பறக்கும் டிராபிக் ஜாமில் நெட்டோட்டம் குதிக்கும் ராக்கெட் கண்டால் எல்லோரும் விரைக்கும் தீயடா தீயடா ஐயடா ஐயடா ஹே தீயடா தீயடா ஐயடா ஐயடா ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಿ ನಾವು ಮೈಮರೆಯುವಂತೆ ಮಾಡಿದ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಗಳು. ಏನಾದರೂ ನಿಮ್ಮ ಜೋಶ್ ಸಾಕಾಗ್ತಿಲ್ಲ ನಮಗೆ, ಇನ್ನು ಜೋಶ್ ಬೇಕು ನಿಮ್ಮಿಂದ. ನಮಗೆ ಜೋಶ್ ಬರ್ತದ ನಿಮ್ಮಿಂದ? ನಿಮ್ಮಲ್ಲಿ ಜೋಶ್ ಹೆಚ್ಚಾದ್ರೆ ನಮಗೆ ಡ್ಯಾನ್ಸ್ ಮಾಡಲಿಕ್ಕೆ ಜೋಶ್ ಹೆಚ್ಚಾಗ್ತದೆ. ಆಗ್ತದಲ್ವಾ ನಿಮ್ಮಿಂದ? ಇತ್ತೆ ಈ ವೇದಿಕೆಡು ಮೂಜಿ ಮೋನೆ ಪನ್ಪಿ ತುಳು ಸಾಂಗ್ ಬೊಕ್ಕ ಕಂಡಿಲೆ ಕಂಡಿಲೆ ಪನ್ಪಿನ ಕೇರಳ ಸಾಂಗ್ ದೊಟ್ಟಿಗೆ ರೊತಾಕ್ಷಿ ಬೊಕ್ಕ ಟೀಮ್ ಮುಕ್ಳನಿತ್ತೆ ಜೋರಾದ ತಾಟಿ ಬೊಟ್ಟೊಂದು ಮುಕ್ಳನ ವೇದಿಕೆಗ್ಲೆತ್ತೊನ್ಕ ದಾಲ ಜೋಶಿಗೇನೊಂದಿಜ್ಜತ ಇತ್ತೆ ಬತ್ತ ಪಂದುಲ ಪೋಯಿರು ದಾಲ ಜೋಶಿಜ್ಜಿ ಜೋಶಿಜ್ಜಿಂದು ಆ ಸೈಡ್ ಚೂರು ಜೋಶ್ಕೇನೊಂದು ಬಟ್ ಈ ಸೈಡ್ ನಾಗ ದಾಲ ಜೋಶ್ಕೇನೊಂದು ನಾನು ಚೂರು ಜೋಶ್ ಇಪ್ಪಡು ಪಂದಕೇನೊಂದಿಲ್ಲ. മോനെ തോജൊന്തുണ്ടു ആജി കണ്ണ് തൂവൊന്തുണ്ടു ലെത്തന ലെത്തന ഈയന ലെത്തിനി ഇജ്ജിണ്ടല്ലെ പുലಗೆ ಬಚ್ಚಿರೆ ತಿನ್ನೆರೆ ಬೋಡು ಸುಣ್ಣ ಕೊರ್ಪನ ಪಲ್ಲಗೆ ರಟ್ಟು ಮೊನೆ ತೂವೊಂದುಂಡು ಆಜಿ ಕರೆ ತೋಜೊಂದುಂಡು ಲೆತ್ತರ ಲೆತ್ತರ ಈರನ ಲೆತ್ತಿನಿ ಇಜ್ಜಿಂಡಲ್ಲೆ ಪುಲಗೆ ಕೆಲಸದ ಪೊರ್ತುಗು ಬತ್ತುಂಡ ಬಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಜವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲುದು ಮೈಪೂರ ಮರ್ಲಾಂಡ್ ಚೇಂಡಿನ ಕೊರ್ದು ಬುಡು ಅಮಸರ ಉಂಟಾದ ಐಕಾದೆ ಕಾಪುವೆ ಇಷ್ಟೇನೆ ಪಂದು ಬುಡು ರಾಜ್ಕುಮಾರ ಎಲ್ಲ ಪಾತೆರೋನು ಹುಲ್ಲೇನೆ ಲಕ್ಕದು ಬೈಕಿನ ಪರ್ತುಗು ಕಾತದ ತೂಯರತ್ತ ಎತ್ತ ಕಂಜಿ ದೊಟ್ಟು ಏನೆಲ್ಲ ಸೇರ್ಸೋದು ಒಟ್ಟಿಗೆ ಲೆತ್ತಿನತ್ತ മധുര മീനാക്ഷിയമ്മൻ കാവലായി മധുര രാജാമന്നവൻ തിരുവുള്ളം കനിയും മംഗൾ
കാശിക്ക് പോണ കരിങ്കുറുക്കൻ കാശിയും വാശിയും വേണ്ടെന്ന് വെച്ച് കാഷായ മുറി വെച്ച് ഞാനും അറിഞ്ഞേ നീയും അറിഞ്ഞേ കണ്ടോരും കേട്ടോരും പാടി നടന്നേ കണ്ണുമടച്ചേ പാലുകുട്ടി കണ്ണ കള്ളക്കുറുമ്പനല്ലേ ഇന്നത്തെ കള്ളക്കുറുമ്പന് കല്യാണം വേണം ശിങ്കാരി നിലക്കുറുപ്പിക്ക് കല്യാണം വേണം ഇന്നത്തെ കള്ളക്കുറുമ്പന് കല്യാണം വേണം ശിങ്കാരി നിലക്കുറുപ്പിക്ക് കല്യാണം വേണം കാട്ടിലെ മാനും ഞാനും കാടുമറിഞ്ഞില്ല തൊട്ടിലെ മീനും നീയും തൊടുമറിഞ്ഞില്ല മലരമ്പട്ട് കൊമ്പട്ട് കൊട്ടുപുരവയമുണ്ട് ഇനി കല്യാണം കൂടാൻ വാ പൂങ്കാറ്റേ പൂന്തേങ്കാറ്റേ കണ്ണേ പൊന്നെ കണ്ണഴകുള്ളവളെ കള്ളക്കാർ വർണ്ണൻ കണ്ണൻ ചാരത്ത് വന്നോട്ടി കഥ ചൊല്ലി പറഞ്ഞു ചിരിച്ചരികത്തവൻ നിന്നേ ഇനി കല്യാണം കൂടാൻ വാ പൂങ്കാറ്റേ പൂന്തേങ്കാറ്റേ मेरे होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली मेरे होठों से धुआंधार निकलती है जो बोली जैसे जैसे बंदूक की गोली मेरे तेवर में है तहजीब की रंगीन रंगोली जैसे जैसे हो ईद में होली मेरे जीवन की दशा थोड़ा रस्तों का नशा थोड़ी मंजिल की प्यास है बाकी सब फर्स्ट क्लास है बाकी सब फर्स्ट क्लास है ತುಳು ಪದ್ಯನ ಸೇರ್ಸ ಒಂದು ರಿಮಿಕ್ಸ್ ಡ್ಯಾನ್ಸ್ ಮಂತಿನ ಋತಾಕ್ಷಿ ಬೊಕ್ಕ ಬಲಗ ಗಸೋಲ್ ಮೇಲೆ ಮುಕ್ಲೆಗ್ ಜೋರಾಯ್ನ ತಾಟಿ ಬಟ್ಲೆದುಕ ನನಲ ತೋರು ದಯಪನ ನೆಕ್ಸ್ಟ್ ಬರ್ಪಿನ ಹೈಕಲ್ ಏರಂದು ಪಂದ್ ಪೂಜಿ ನೆಕ್ಸ್ಟ್ ಅಕ್ಲ್ ಬರ್ಪೇರ ದೇಶದ ಏಕತೆಯನ್ನು ಸಮಗ್ರತೆಯನ್ನು ಸಾರಿ ದೇಶಾಭಿಮಾನ ಬೆಳೆಸುವಲ್ಲಿ ಹಾಗೆಯೇ ಈ ನೆಲ ಜಲ ಮನೆ ಮನಗಳಲ್ಲಿ ಅಭಿಮಾನ ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ದೇಶಭಕ್ತಿ ಗೀತೆಗಳು. ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟಂತಹ ದಿನ ಇಂದು. ಇತಿಹಾಸದಲ್ಲಿ ಇನ್ನೊಂದು ಇತಿಹಾಸ ಈ ವಾರ್ಷಿಕೋತ್ಸವದಲ್ಲಿ ನಮ್ಮ ಶಿಕ್ಷಕರಿಂದ ಕೂಡ ಭಾಗವಹಿಸುವಿಕೆ. ಈಗ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸಿ ನಮ್ಮ ಶಾಲಾ ಶಿಕ್ಷಕರನ್ನ.
ಹಲೋ ಚೆಕ್ 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 ಹಲೋ ಹಲೋ ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ನೆತ್ತಿಯಲ್ಲಿ ಕಾಶ್ಮೀರದ ನೆತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ನೆತ್ತಿಯಲ್ಲಿ ಕಾಶ್ಮೀರ ನೆತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಒತ್ತಿ ಉರಿವ ಬೆಂಕಿಯಾರಿ ಕಣ್ಣಗಾಗಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಒತ್ತಿ ಉರಿವ ಬೆಂಕಿಯಾರಿ ಕಣ್ಣಗಾಗಲಿ ಬಂಜರಲ್ಲಿ ಬೆಳೆದು ಹಚ್ಚ ಹಸಿರು ತೂಗಲಿ ಗಂಗೆ ತಲೆ ಕಾವೇರಿಯು ಹಬ್ಬಿಕೊಳ್ಳಲಿ ಗಂಗೆ ತಲೆ ಕಾವೇರಿಯು ಹಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಳೆಯುವಲ್ಲಿ ಲಡಾಖ ನೇಪ ಗಡಿಗಳಲ್ಲಿ ಮಂತ್ರಾಲಯ ಗುಡಿಗಳಲ್ಲಿ ಭತ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತೊಳೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ಕಣ್ಣಗೂಡಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ
ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಮೊಳಗಲಿ ಮೊಳಗಲಿ ನಾಡಗೀತವು, ಮೂಡಲಿ ಮೂಡಲಿ ಸುಪ್ರಭಾತವು. ಹೇಗಿತ್ತು ನಮ್ಮ ಶಾಲಾ ಗುರುವೃಂದದವರ ಸಾಂಗ್? ಹೇಗಿತ್ತು ನಮ್ಮ ಶಾಲಾ ಗುರುವೃಂದದವರ ಸಾಂಗ್? ಅದ್ಭುತವಾಗಿತ್ತಲ್ವಾ? ದೇಶಭಕ್ತಿ ಗೀತೆಯನ್ನು ಹಾಡುವ ಮೂಲಕ ದೇಶ ಪ್ರೇಮದ ಭಾವನೆಯನ್ನು ಹೆಚ್ಚಿಸಿದ ನಮ್ಮ ಶಾಲಾ ಗುರುವೃಂದದವರಿಗೆ ವಂದನೆಗಳು. ಬರಡಪ್ಪ ಒಂದು ಎಡ್ಡೆ ಚಪ್ಪಾಳೆ. ವಾವ್, ನಿಕ್ಲ ಇಂಚನೆ ಇಪ್ಪಡು, ನಿಕ್ಲ ಪ್ರೋತ್ಸಾಹನ ಎಂಕ್ಲೆಗೆ ಪಲ ಇಂಚನೆ ಇಪ್ಪಡು, ಲಾಸ್ಟ್ ಕಡೆ ಮುಟ್ಟಲ ಇಂಚನೆ. ಎಲ್ಲರೂ ಹೇಗಿದ್ದೀರಾ? ಜೋರಾಗಿ ಹೇಳಿ, ಕೇಳುವುದಿಲ್ಲ. ಇದೀಗ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ರಕ್ಷಿತಾ ಮತ್ತು ತಂಡ. ಜೋರು ತಾಟಿಯ ಮೂಲಕ ಬರಮಂತಲ್ಲೇ. समाधि प्रेम भंग फिर मन दंग और figure it out. दिखा
ഞാനോ നിരന്തരം സോനാ സോനാ നീ தமிழ் தெரியாதா? ஹிந்தில ஒன் செகண்டா चांद को घूंघट के नीचे छुपा के लाई तेरे लिए दुनिया से नजरें चुरा के पीछे हुआ आगे मेरे खाई तू ही बता जाऊं मैं कहाँ मुझको दुआ किसकी लगी भाई आके बता रहा हूँ जो यहाँ ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor shake the top and go hardcore shoulder hit the party hit the give me some more 1 2 3 4 get on the dance floor shake the top and go hardcore shoulder hit the party hit the give me some more ए वन टॉपला मामा तुरे अन्न कोडी मामा दिनी अन्न रेडी मरदर मेच्चू अन्न कोडी मामा दिनी नल्ला ते अडी मामा तुरे अन्न कोडी मामा दिनी अन्न रेडी मरदर मेच्चू अन्न कोडी मामा दिनी नल्ला ते अडी ಹೇಗಿತ್ತು ಇವರ ಡ್ಯಾನ್ಸ್? ಜೋರಾದ ಚಪ್ಪಾಳೆ ಕೊಡಿ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ದಿಸ್ ಪರ್ಫಾರ್ಮೆನ್ಸ್. ಮುಂದೆ ಜಗದಿ ಬೆಲೆ ಕಟ್ಟಲಾಗದ ಬಂಧನ ಈ ಸ್ನೇಹ. ಸ್ನೇಹವೆಂಬುದು ಮನಸ್ಸಿಗಿಡಿದ ಕನ್ನಡಿ. ಈಗ ನನ್ನ 10ನೇ ತರಗತಿ ಸ್ನೇಹಿತರಾದ ಪ್ರಣೀತ್ ಬಳಗ ಇವರಿಂದ ರಿಮಿಕ್ಸ್ ಡ್ಯಾನ್ಸ್ ನಿಮ್ಮ ಮುಂದೆ. ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಪ್ರಣೀತ್ ಅಂಡ್ ಟೀಮ್. ಲೆಟ್ಸ್ ವೆಲ್ಕಮ್ ಅವರ್ ಹೈಸ್ಕೂಲ್ ಬಾಯ್ಸ್.
ಏನಿದೆ? ಇವತ್ತು ನಮ್ಮ ಮ್ಯೂಸಿಕ್ ಕಾಂಪಿಟೇಷನ್ ಇದೆ. ನಿಮ್ಮ ಮುಖ ನಮಗೆ ತುಂಬಾ ಲಕ್ಕಿ. ಹಲೋ ಮ್ಯೂಸಿಷಿಯನ್ಸ್ ಕೊಟ್ಟಣ್ಣಮ್ಮ. எல்லாம் நம்ம ஃபாரின் விங் அன்பே உந்த நம்பர் சொல்லி தினமும் 7 ட்ரெண்டிங் அசைக்கின ஆடிட்டிங் உங்க விசை எல்லாம் ரிப்போர்ட்டிங் காஃபி ஷாப் கதை இல்ல எல்லாருக்கும் பஜெட்டிங் அச்சோ 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 மச்சம் அச்சோ அச்சமுள்ள மச்சமெல்லாம் பத்திக்கிச்சு மே மாறி போனி அண்ணன் வந்தா தும்பிட்டு நில்ல இருட்டில் சிட்டி வாழும் ராஜாவுக்கு எல்லாரும் சொல்ல இவனை குருவானாயும் ஜனத்திலக்க காலம் எடுத்து வச்சால் சொர்க்கம் போலும் மீனாட்சி அண்ணன் தனி நாடு போல மருந்து மீனாட்சி. చుట్టమల్లే చుట్టేస్తాంది తుంటరి చూపు ఊరికే ఉండదు కాసేపు అస్తమానం నీలోకమే నామై మరపు చేతనైతే నువ్వే నానెత్తర కులాసా నీ కలలకి చేసా నీ కోసం వయసు వాకిలి కాసా అన్న కొడి వామదిని అన్న రెడీ మరుద మెచ్చు అన్న కొడి వామదిని నల్ల కొట్టే అడి మామదుర అన్న కొడి వామదిని అన్న రెడీ మరుద మెచ్చు అన్న కొడి వామదిని నల్ల కొట్టే అడి Girl, you're my chamachallo. Where you go, girl? I'm gonna follow. What you want, girl? Just let me know. You can be my chamachallo. Shawty, I'm gonna get ya. You know I'm gonna get ya. You know I'll even let you be my chamachallo. Yes, I got mine. Aja, let you baby party. Already home, aja party, aja jare. Already yucky, 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 hakuna yucky, erika. அழகு எல்லையில அவள் இவளது ஸ்டைல சந்தன வேல இவள் மன்மத புயல அடடா பூவின் மாநாடா அழகுக்கு இவள் தான் தாய் நாடா அழகு எல்லையில அவள் இவளது ஸ்டைல சந்தன வேல இவள் மன்மத புயல அடடா பூவின் மாநாடா அழகுக்கு இவள் தான் தாய் நாடா. പൊന്നാം കുന്നിലോടിയെത്തി ഒരായിരം വലം വെക്കാം പൊന്നാം നിന്നെ നിന്നായമായി ഇടവും വയ്ക്കാം പൊന്നാം കുന്നിലോടിയെത്തി ഒരായിരം വലം വെക്കാം പൊന്നാം നിന്നെ നിന്നായമായി ഇടവും വയ്ക്കാം. Leo, DJ Raulito, con fuerza muchachos. Siga moviendo la Marta, movete Martita, movete Martita, movete Martita, movete Martita, movete Martita. Check 1 2 3. बीट पे चरण उठाओ वॉल्यूम थोड़ा बढ़ाओ
ओम जिमाम जिमाम बिंग बिंग बो तन सस्ते न से तार चिपक गई छाती से ओम जिमाम बिंग बिंग बो तन सस्ते न से तन तार है ढीली कौन कसे 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 रेड की बत्तियां बुझा के बस ट्रिप लैंड दो ये लूप में ट्यून बजा के थोड़ा हिट होने दो बेबी डाल में सोने दी 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 ये दुनिया पित्तल दी ये दुनिया पित्तल दी ये दुनिया पित्तल दी बेबी डाल में सोने 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 दी ಪ್ರವೀಣಾ ಥ್ಯಾಂಕ್ಸ್. ಅತ್ಯದ್ಭುತವಾಗಿ ಹೆಜ್ಜೆ ಹಾಕಿ ನಮ್ಮನ್ನೆಲ್ಲ ನೃತ್ಯ ಲೋಕಕ್ಕೆ ಕೊಂಡೊಯ್ದ ಪ್ರಣೀತ್ ಮತ್ತು ಬಳಗಕ್ಕೆ ವಂದನೆಗಳು. ಭ್ರಮರದ ಸದ್ದಿಗೆ ಕುಸುಮವು ನಾಚಿ ನೀರಾಗುವಂತೆ ಕಾರ್ಮೋಡದ ಸದ್ದಿಗೆ ಗರಿ ಬಿಚ್ಚಿ ಮಯೂರಿ ನರ್ತಿಸುವಂತೆ ಈಗ ನಮ್ಮನ್ನೆಲ್ಲ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕುವುದರ ಮೂಲಕ ನೃತ್ಯ ಲೋಕಕ್ಕೆ ಕೊಂಡೊಯ್ಯಲು ಬರುತ್ತಿದ್ದಾರೆ ಅಶ್ವಿತಾ ಮತ್ತು ಬಳಗ. ಜೋರಾದ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. മകനെ പൊന്മകനെ മുത്തായവനെ നിന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്ന തുമ്പിട്ടുന്നില്ല ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തുറുവാനായും ജനത്തിലൊക്കെ കാലം എടുത്തു വച്ചാൽ സ്വർഗം പോലും
ചന്തമേ നീ എൻ സ്വന്തമേ തന്താനേ തന്താനേ തന്താനന്ദാനേ సిద్ధం చేశా ఎందుకు పుట్టిందో పుట్టింది ఓ నువ్వంటే ముచ్చట పుట్టింది పుడతాని పిచ్చి పట్టింది ఈ పేరు పెట్టింది యారం ఓడి కట్టింది కోరిక పెట్టింది సామికి ముక్కలు కట్టింది చుట్టమల్లే చుట్టేస్తుంది చుట్టేస్తుంది చుట్టమల్లే చుట్టేస్తుంది పిల్లగా పిల్లగా ఎడవో పిల్లగా ఎంకటే చూడకపోతుంటవో కానకపోతుంటవో నా పిల్లగా ఎంకటే చూడకపోతుంటవో కానకపోతుంటవో அழகா முத்தத்தில் மரச கொளுத்தவா சிக்குற உதட்ட சுளிக்க எப்பமோ எப்பமோ வேற சாட்டக்குன்னு திமிர அடக்கவா சிறுக்கி சிரிப்பில் உருக எப்பமோ எப்பமோ நீ சுத்துற சுத்துற சொருகி இருக்கிற யதி யதி என்ன மாய்க்கு சுந்தரியே யதி யதி ஓ ஸ்டிக்கர் முட்டுல சட்டன ஒட்டுற யதி ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குது மோகம் சொக்குது பார்த்த திக்குதம்மா நெஞ்ச பூட்டி வச்சத வந்தொடச்சிட்டம்மா கட்சி சேர நிக்குது கண்ணழைக்குது பொண்ண நெங்கிடமா அன்பு தேங்கி நிக்குது வந்தெடுத்துக்கோமா ತಿರುಗಿಸಿ ತಲೆಯನ್ನೇ ಹೊಡಿದೆ ಬಿಟ್ಲು ನನ್ನೆದೆ ಪ್ರಬಲ ಇವಳ ಮುಂದೆ ನಬಲು ಅಬಲ ಡಾರ್ಲಿಂಗ್ ವೈ ಯು ಕಿಲ್ಲಿಂಗ್ ಹೂ ಚೆಂಡು ಹುಡುಗಿ ಆಟಿಗೆ ನುಗ್ಗಿ ಕಥಕಳಿ ಆಡಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿಲಿ ಆಗಿಹನು டைலா டைலா பிபி டும்மு மாலை மாத்தி போடு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்க் ஆஃப் சாரோ நம்ம பையன் தான் ஹீரோ சிங்கிங் டூயட் வேற யாரோ நங்கூரமா இறங்குற இழுவு மலைய ஏக்குற எம்மாடி எம்மாடி உன்னால நான் துடிக்கிறேன்
ಹೇಗಿತ್ತು ನಮ್ಮ ರಿಮಿಕ್ಸ್ ಡ್ಯಾನ್ಸ್? ಸೂಪರ್ ಆಗಿತ್ತಲ್ವಾ? ಅತ್ಯದ್ಭುತವಾಗಿ ರಿಮಿಕ್ಸ್ ಡ್ಯಾನ್ಸ್ಗೆ ಹೆಜ್ಜೆ ಹಾಕಿದ ನನ್ನೆಲ್ಲ ಸಹಪಾಠಿಗಳಿಗೆ ವಂದನೆಗಳು. ಇದೀಗ ಈ ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ಯುವ ಡ್ಯಾನ್ಸರ್ ಆದ ದವಿತ್ ಅವರೀಗ ಅತ್ಯುತ್ತಮ ನೃತ್ಯ ನೀಡಲಿದ್ದಾರೆ. ದವಿತ್, ಈಗ ನಿಮಗೋಸ್ಕರ ಈ ವೇದಿಕೆ. ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ऐसी मारी तन मन सुलगा तड़पन भारी इश्क लहू का जब दिल से उतरे धीरे धीरे चढ़े खुमारी खाली जाए ना तेरा वार नैनों से करती है शिकार तू दो धारी तलवार यार तू दो धारी तलवार यार काटे तो कर दे रंगदार तू दो धारी तलवार यार तू दो धारी तलवार यार तू तो थोड़ी मीठी थोड़ी सी जरी रे जैसे गर्मी की हो तपती दोपहरी रे होने से तू करे दिल पे हल्ला रे हो तेरी तारीफ करता मोहल्ला रे रहने दे तू ये तकरार नैनों से करती हूँ शिकार मैं दो धारी तलवार यार मैं दो धारी तलवार यार तू दो धारी तलवार यार तू दो धारी तलवार यार ਵੱਜਦਾ ਪੰਜਾਬੀਆਂ ਦਾ ਢੋਲ ਵੇ ਢੋਲਕੀ ਤੇ ਚਮਚਾਂ ਦੇ ਰੋਲ ਵੇ ਵੱਜਦਾ ਪੰਜਾਬੀਆਂ ਦਾ ਢੋਲ ਵੇ ਢੋਲਕੀ ਤੇ ਚਮਚਾਂ ਦਾ ਰੋਲ ਵੇ ਫਿਰ ਤੇ ਮੈਨੂੰ ਪਰਮਿਸ਼ਨਾ ਨੱਚ ਮੇਰੇ ਕੋਲ 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 ਵੇ आके कुड़ियों हार पूरे 9 लाख दे नच्चा मेरे नाल देसी ढोलक दे ਓ ਪਿਗ ਪਿਗ ਤੇਰੀਆਂ ਅੱਖਾਂ ਦਾ ਮੈਂ ਡਾਲਰ ਵਾਲਾ ਰੱਖਾਂ ਜੇ ਤੂੰ ਨੱਚਦੀ ਰਹੇ मैं नच्चा फराटे मार के आज तेरे नाल फंक्शन दे मैं नच्चा फराटे मार के आज तेरे नाल फंक्शन दे ना बैठा मैं तब हार के आज तेरे नाल फंक्शन दे ਓ ਪਿਗ ਪਿਗ ਤੇਰੀਆਂ ਅੱਖਾਂ ਦਾ ਮੈਂ ਡਾਲਰ ਵਾਲਾ ਰੱਖਾਂ ਜੇ ਤੂੰ ਨੱਚਦੀ ਰਹੇ मैं नचांगी शर्म उतार दे मैं नचांगी शर्म उतार दे आज तेरे नाल फंक्शन दे ਤੂੰ ਨੱਚੇ ਫਰਾਟੇ ਮਾਰ ਕੇ ਅੱਜ ਮੇਰੇ ਨਾਲ ਫੰਕਸ਼ਨ ਤੇ ಹೇಗಿತ್ತು ಡ್ಯಾನ್ಸ್? ಬಾಲಿವುಡ್ ಸೋಲೋ ಡ್ಯಾನ್ಸ್ ಮೂಲಕ ನಮ್ಮನ್ನೆಲ್ಲ ರಂಜಿಸಿದ ದವಿತ್ ಇವರಿಗೆ ಧನ್ಯವಾದಗಳು. 2024-25ನೇ ಸಾಲಿನ ವಾರ್ಷಿಕೋತ್ಸವದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಈಗ ಲಾಸ್ಟ್ ಪರ್ಫಾರ್ಮೆನ್ಸ್ ಕಾಲೇಜಿನ ಬಾಯ್ಸ್ ಇಂದ ರಿಮಿಕ್ಸ್ ಹಾಡಿಗೆ ಜಶವಂತ್ ಅಂಡ್ ಟೀಮ್. ನಮ್ಮ ಕಾಲೇಜಿನ ಪ್ರೆಸಿಡೆಂಟ್ ಆದ ಜಶ್ವಂತ್ ಅವರು ತಮ್ಮ ಬಲಗದ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್. ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನ ವೇದಿಕೆಗೆ ಬರಮಾಡಿ. వెళ్ళిపోమల్లా
ஆரம்பிக்கலாங்களா? மஜாப்பா மஜாப்பா. இதா 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 இதா. ஏய் ரெடிடா வாடா. பாத்தி கம்மி. ஓகே. Wanna put a ring on my finger? Put it on and make him wanna marry me. Yeah. Put it on and make him wanna marry me. Yeah. Put it on and make him wanna marry me. Chakum chakum chak jum jum chakum chakum chak chakum chakum bass. பத்தல குட்டியும் பத்தல புட்டியும் பத்தல மத்தல ஆறாடே சுத்த பத்தல ஆறாடே சொல்லிடுறல ஆண்டவரே நீ ஏத்தி பாடு. பாரு பாட்டு கிங்கரிங் செய்யாத கெட்ட போல எண்ணம் ஏமாந்து கூடாத நாராந்து கூடாத இதெல்லாம் இதை கூடாதே அதை குத்துன சொல்லாதே நீ ஏத்தின ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು ZTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು ಉತ್ತೇರಿ ಝಲಕ ಶರ್ಫಿ ಶ್ರೀವಲ್ಲಿ ನೈನಾ ಮದಕ್ ಬರ್ಫಿ तेरी झलक शर्फी श्रीवल्ली बातें करे दो हल्फी ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಣ್ಣತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಸಕ್ಕರೆ ನಾಕೊಂಡ್ರೆ ಸಣ್ಣತಾಗವಳೆ ಇನ್ನೊಂದೇ ಅಂದ್ರೆ ಯಾಕೋ ಸುಮ್ಮನೆ ನಗ್ತಾಳೆ ಅಣ್ಣಗೆ ಅಣ್ಣು ಕದ್ದು ನೋಡ್ತಾಳೆ ಕೊಟ್ಟರೆ ನಾವು ಬಂದು ಬಿದ್ದೆ ಬೀಳ್ತಾಳೆ ಆಗಾರಿಕೋ ಮುಂದಾರಿಕೋ ಶುರುವಾಯಿಕೋ ನನಗೆ ಲಪ್ಪು 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 ಸಣ್ಣತಾಗವಳೆ ಸುಮ್ಮನೆ ನಗ್ತಾಳೆ ಕದ್ದು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಗಟ್ಟಿ ಗಿಟ್ಟು ಸಿಕ್ಕಿತ ಬಿಕ್ಕಿದು ಮಾರ ಕಂಠಂ ಮಂಜರ ಕಂಠಂ ಮಾತು ಅಡಿಕೆ ಮಂಗಲ ಕಂಠಂ ಮೋರ ಕಂಠಂ ಮೋದಕ್ಕೆ ಕಂಠಂ ಮೋಂಗಿ ಪಟ್ಟಿ ಕುಂಗಟ್ಟಿಗ ಕಂಠಂ ಮಾರ ಕಂಠಂ ಮಂಜರ ಕಂಠಂ ഒരു ചാകരയും വേലകളിൽ പത്തു വന്ന പോൽ ചിലരുടെ തോർത്തുകീറി പോയ കാര്യം ഓർത്തു പോകവേ അലകൾ കാറ്റിലൊരി കാതുകുത്താൻ പാടുവിടേണ്ട സടകര സേനാപതി വീര മടുകാമലോലുവ എന്റെ മേലെ ചിന്തി കമ്മൽ എന്റെ പെൺകെട്ടോണ്ട് പോയേ എന്റെ പെണ്ണ താണ്ടി കുട്ടി എന്റെ മാത്തുളിച്ച് തിന്നേ എന്റെ മേലെ ചിന്തി കമ്മൽ എന്റെ പെൺകെട്ടോണ്ട് പോയേ ಕೊನೆಯ ದಾರಿ ಸಾವು ಒಂದೇ ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ ಬಂತು. ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು ಅಂಕುಡೊಂಕು ಮೈ ನೋಡು ಡಿಂಗ್ ಡಂಗ್ ಸ್ಟೈಲ್ ನೋಡು
ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತು ಆಗಿ ಕುಸ್ತು ಬಿದ್ದೆ. മനസ്സിലായോ? അല്ല പാട്ടാ പോറ Raulito, con fuerza muchachos. Venga, movimiento a la Marta. Movimiento manita. Movimiento manita. Movimiento manita. Movimiento manita. Marta. Se mueve ಹೇಗಿತ್ತು ಡ್ಯಾನ್ಸ್? ಚೆನ್ನಾಗಿತ್ತಲ್ವಾ? ಇದು ನಮ್ಮ 2024-25ನೇ ಸಾಲಿನ ಕೊನೆಯ ನೃತ್ಯವಾಗಿತ್ತು. ಅಲ್ಲಿ ನಾವೆಲ್ಲ ಸುತ್ತನೆಲ್ಲ ನೋಡ್ತಿದ್ದೀವಿ, ಚೈರಲ್ಲದಿದ್ರು ನಿಂತುಕೊಂಡು ನೋಡ್ತಿದ್ದೀವಲ್ಲ. ನೀವಿಲ್ಲಿ ತನಕ ಪ್ರೋತ್ಸಾಹ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಸೇರಿರುವ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮ ಇದೆ, ಇನ್ನು ಕೂಡ ಕೊನೆಯದಾಗಿ ಒಂದು ಕಾರ್ಯಕ್ರಮ ಇದೆ. ಅದಕ್ಕಿಂತ ಮುಂಚಿತವಾಗಿ ಧನ್ಯತಾ ಭಾವನೆಯ ಒಂದೆರಡು ಮಾತುಗಳು. ದಯವಿಟ್ಟು ಕೂತುಕೊಳ್ಳಿ. ಪ್ರೀತಿಯ ಎಲ್ಲ ಪೋಷಕ ಬಂಧುಗಳೇ, ಕ್ರೀಡಾಭಿಮಾನಿಗಳೇ, ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಕೂಡ ಶುಭ ನಮನಗಳನ್ನು ಹೇಳ್ತಾ ಈ ಒಂದು ಶೈಕ್ಷಣಿಕ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಕೊನೆಯ ಹಂತದ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಕೂಡ ನಮಗೆ ತುಂಬು ಸಹಕಾರವನ್ನು ನೀಡಿದ್ದೀರಿ. ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು, ಅದೇ ರೀತಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಶ್ರೀಮತಿ ಪದ್ಮಾವತಿ ಮೇಡಮ್ ಮತ್ತು ಶ್ರೀ ರಘು ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಈ ಎರಡು ಸಂಸ್ಥೆಗಳ ಶಾಲಾ ಕ್ರೀಡಾಕೂಟದಿಂದ ಹಿಡಿದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳೆಲ್ಲವೂ ಕೂಡ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಡೀಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡಿದಂಥ ಪ್ರಾಚಾರ್ಯರಿಗೆ ಮತ್ತು ಮುಖ್ಯ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಾಗಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಪೋಷಕ ಬಂಧುಗಳು, ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂತಹ ತನು ಮನ ಧನ ಸಹಾಯ ನೀಡಿ ಸಹಕಾರ ನೀಡಿದಂಥ ಎಲ್ಲ ಪೋಷಕ ಬಂಧುಗಳನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ SDMC ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರೆಲ್ಲರನ್ನು ಕೂಡ ನಾವು ಎರಡು ಸಂಸ್ಥೆಗಳ ಪರವಾಗಿ ಆತ್ಮೀಯವಾಗಿ ವಂದಿಸ್ತಾ ಇದ್ದೇವೆ. ಈ ಬೆಳಗಿಂದ ನಡೆದಂಥ ಕಾರ್ಯಕ್ರಮದಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡಿದಂಥ ನಮ್ಮ ಉಭಯ ಸಂಸ್ಥೆಗಳ ಉಪನ್ಯಾಸಕರು ಮತ್ತು ಶಿಕ್ಷಕ ವೃಂದ ಮತ್ತು ಬೋಧಕೇತರ ಸಿಬ್ಬಂದಿಗಳು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವರಿಗೆ ಪ್ರೋತ್ಸಾಹ ಮತ್ತು ತರಬೇತಿಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯುವಲ್ಲಿ ನಮಗೆ ಸಹಕಾರ ನೀಡಿದ್ದಾರೆ. ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದಂಥ ಈ ಒಂದು ಸವಣೂರಿನ ಎಲ್ಲ ವಿದ್ಯಾಭಿಮಾನಿಗಳಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನೆರೆಯ ಸಂಸ್ಥೆಗಳ ಮುಖ್ಯಸ್ಥರು ಮತ್ತು ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೂಡ ವಂದನೆ ಸಲ್ಲಿಸುತ್ತಾ, ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಪ್ರಚಾರಪಡಿಸುವಲ್ಲಿ ಸುದ್ದಿ ಮಾಧ್ಯಮದ ನಮ್ಮ ಸ್ನೇಹಿತರು ಬೆಳಗಿಂದ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಅಭಿವಂದನೆ ಸಲ್ಲಿಸಿ, ನಮ್ಮ ಸಂಸ್ಥೆಯ ಸಂಗೀತ ಶಿಕ್ಷಕಿ ಡಾಕ್ಟರ್ ಪವಿತ್ರ ರೂಪೇಶ್ರವರು ಅವರ ವೈವಾಹಿಕ ಜೀವನದ 25ನೇ ವರ್ಷವನ್ನು ಇವತ್ತು ಆಚರಣೆ ಮಾಡುವ ಸಂದರ್ಭದಲ್ಲಿ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ. ಆ ಹಾಡಿನ ಮೂಲಕ ಅವರ ಮುಂದಿನ ಜೀವನವೂ ಕೂಡ
ಸುಖಮಯವಾಗಿರಲಿ. ಪವಿತ್ರ ರೂಪೇಶ್ ಮತ್ತು ರೂಪೇಶ್ ಶೇಟ್ ಎಲೆಕ್ಟ್ರಾನಿಕ್ಸ್ ಇದರ ಮಾಲಕರು, ಅವರ ಪತಿಯವರು ಇಬ್ಬರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಕೊನೆಯದಾಗಿ ಒಂದು ಹಾಡನ್ನು ಹಾಡ್ತಾ ಇದ್ದೇವೆ. ನಿಮಗೆ ಒಂದಿಷ್ಟು ಮಾಹಿತಿ ಇದೆ ಮಕ್ಕಳೇ, ನಾಳೆಯ ಪ್ರವಾಸದ ಬಗ್ಗೆ ಅದನ್ನು ಹೇಳ್ತಾರೆ ಸರ್ ಅವರು. ದಯವಿಟ್ಟು ಆಲಿಸಿಕೊಳ್ಬೇಕು ಅಂತೇಳಿ ಕೇಳ್ತಾ ಇದ್ದೇನೆ. ದಯವಿಟ್ಟು 1 ನಿಮಿಷ ನಾಳೆಯ ಶೈಕ್ಷಣಿಕ ಪ್ರವಾಸದ ಬಗ್ಗೆ ಒಂದಿಷ್ಟು ಮಾಹಿತಿಗಳು. ಒಂದು ದಿನದ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲಿಕ್ಕಿರುವ ವಿದ್ಯಾರ್ಥಿಗಳು, ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ನಾಳೆ 5:30 ಗಂಟೆಗೆ ಬೆಳಿಗ್ಗೆ ನೀವು ಇಲ್ಲಿರಬೇಕು. 5:30 ಗಂಟೆ ಅಂದರೆ ಕತ್ತಲಿರ್ತದೆ, ಆದ್ದರಿಂದ ನಿಮ್ಮ ಹೆತ್ತವರು ಅಥವಾ ಪೋಷಕರ ರಕ್ಷಣೆಯಲ್ಲಿ ನೀವು ಬಂದು ಇಲ್ಲಿ ಒಟ್ಟು ಸೇರಬೇಕು. ನಾವಿರ್ತೇವೆ ಇಲ್ಲಿ. 5:30ಗೆ ನೀವು ಬಂದರೆ ನಮಗೆ ಆದಷ್ಟು ಬೇಗ ಕತ್ತಲಾಗಲಿಕ್ಕೆ ಮೊದಲು ಇಲ್ಲಿಗೆ ವಾಪಸ್ಸು ಪುನಃ ಬರಲಿಕ್ಕೆ ಸಾಧ್ಯ ಆಗ್ತದೆ. ಬನ್ನಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಾಳೆ ಶಾಲೆ ಮತ್ತು ಕಾಲೇಜಿಗೆ ಎಂದಿನಂತೆ ರಜೆ ಇರುವುದಿಲ್ಲ. ನಾಳೆ ಶೈಕ್ಷಣಿಕ ಕಾರ್ಯಕ್ರಮ ಚಟುವಟಿಕೆಗಳು ನಡೆಯುತ್ತದೆ. ಆದ ಕಾರಣ ಸಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಎಂದಿನಂತೆ ಶಾಲೆಗೆ ಬರುವುದಾಗಿ ನಮ್ಮ ಮುಖ್ಯ ಗುರುಗಳು ಪ್ರಾಚಾರ್ಯರು ತಿಳಿಸಿದ್ದಾರೆ. ಶಾಲೆಗೆ ರಜೆ ಇರುವುದಿಲ್ಲ. ಅದೇ ರೀತಿ ನಾನು ಕ್ಷಮಿಸಬೇಕು, ಬಹಳ ಅಂದವಾದಂತಹ ಈ ಒಂದು ಸಭಾಂಗಣ ನಿರ್ಮಾಣದ ನಮ್ಮ ಸುರೇಶ್ ರೈ ಸೂಡಿಮುಳ್ರವರು, ನಮ್ಮ ಯುವಜನ ಒಕ್ಕೂಟದ ಜಿಲ್ಲೆ ಅಧ್ಯಕ್ಷರು, ಅದೇ ರೀತಿ ಒಳ್ಳೆಯ ಒಂದು ವೇದಿಕೆಯನ್ನು, ಸಭಾಂಗಣವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಸೌಂಡ್ ಸಿಸ್ಟಮಿನ ವ್ಯವಸ್ಥೆಯನ್ನು ಮಾಡಿದಂಥ ದಿವಾಕರ್ ಅವರಿಗೂ ಕೂಡ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಯಶವಂತ್ ಮತ್ತು ಅವರ ತಂಡ, ಜಯಪ್ರಕಾಶ್ ಮತ್ತು ಅವರ ತಂಡ, ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಕೊಡಿ ನೋಡ. ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪೋಷಕರಿಗೆ ವಿಶೇಷವಾಗಿ ನಿಮ್ಮ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕೊನೆಯ ಹಾಡು ಪವಿತ್ರ ರೂಪೇಶ್ ಇವರಿಂದ. ಹಲೋ, ಚೆಕ್ ಚೆಕ್. ಭಾರತ ಭೂಷಿರ ಮಂದಿರ ಸುಂದರಿ, ಭಾರತ ಭೂಷಿರ ಮಂದಿರ ಸುಂದರಿ, ಭುವನ ಮನೋಹರಿ ಕನ್ಯಾಕುಮಾರಿ, ಭಾರತ ಭೂಷಿರ ಮಂದಿರ ಸುಂದರಿ. ಸಾಮಗಾನ ಪ್ರಿಯ ಸಾಂಭರೂಪಿಣಿ
ಇಂಪಾದಂತಹ ಗಾನವನ್ನಾಡಿದಂತಹ ಡಾಕ್ಟರ್ ಪವಿತ್ರ ರೂಪೇಶ್ವರವರಿಗೆ ವಿಶೇಷವಾಗಿ ಅಭಿನಂದನೆಗಳು. ನಮಗೆ ಬೆಳಗಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂತಹ ಅಡಿಗೆಯ ಸಿಬ್ಬಂದಿಗಳು ಮತ್ತು ನಮ್ಮ ಅಡಿಗೆಯವರಾದಂತಹ ಶ್ರೀಯುತ ವಸಂತರವರಿಗೆ ಕೂಡ, ಅವರ ಸಂಗಡಿಗರಿಗೆ ಕೂಡ ವಿಶೇಷವಾಗಿ ಅಭಿನಂದನೆಗಳು. ಮತ್ತು ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಯಾಕೆಂತೇಳಿದ್ರೆ ಈ ಒಂದು ಸಂಸ್ಥೆಯ ನಮ್ಮ ಬೆನ್ನೆಲುಬಾಗಿ ಕೆಲಸ ಮಾಡತಕ್ಕಂತಹ ನಮ್ಮ ಆಸ್ತಿ ಅಂತ ಹೇಳಿದ್ರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು. ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಬಹಳ ಸಭ್ಯ ರೀತಿಯಲ್ಲಿ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ, ನಮಗೆ ಸಹಕಾರ ನೀಡಿದ್ದಾರೆ. ಈಗ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸವಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಅವರೆಲ್ಲರೂ ಕೂಡ ಬೆಳಗಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು, ನಮಗೆ ಸಹಕಾರ ನೀಡಿದ್ದಾರೆ. ತನು ಮನ ಧನ ಸಹಾಯ ನೀಡಿದ ಎಲ್ಲರಿಗೂ ಕೂಡ, ಯಾರ ಹೆಸರನ್ನು ಹೇಳ್ತಾ ಇಲ್ಲ, ಎಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.